ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದ ಮುಳುಗಿ ಪಡಮಡುತ್ತ ಮಣಿಬೆಳಿ ಕಥಾಮೃತವ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಅಂಬರೀಷ ನಿರ್ಪಾಲ ಎಂದು ಕೇಳಿದೆ. ಓಲಗವಿತ್ತಂತ ವಿಚಾರ ನಿಜ ದೋಷಮಾನಸಲಾಗುತ್ತೋದು ದಿವಸ ಸರಿಯಾದಂತಹ ಕ್ರಮದಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಬಂದವು ಅಂದಾದರೆ ದೇವತೆಗಳು ಸಂತೃಪ್ತಗೊಂಡು ಇಳೆಗೆ ಬೇಕಾದಂತಹ ಮಳೆ ಬೆಳೆಗಳನ್ನು ಕರುಣಿಸುತ್ತಾರೆ. ಹಾಗೆ ನಮ್ಮದಾದಂತಹ ಈ ಅಯೋಧ್ಯೆಯನ್ನು ಅಂಬರೀಷನಾದಂತಹ ನಾನು ಸಂತೋಷದಿಂದಲೇ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದೇನೆ. ನಮ್ಮದಾದಂತಹ ಹಿರಿಯರು ಹೇಳಿಕೊಟ್ಟಂತಹ ಪಾಠ ಏನು?
ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ಈ ರಾಜ್ಯವನ್ನು ಪರಿಪಾಲಿಸುತ್ತಾ ಬರಬೇಕು ಎನ್ನುವ ಹಾಗೆ ಅವರ ಮಾತಿನಂತೆ ಅವರದ್ದಾದಂತಹ ಆಶೀರ್ವಾದದಿಂದ ಪ್ರಜೆಗಳೆಲ್ಲರನ್ನು ಸುಭೀಕ್ಷೆಯಿಂದಲೇ ನೋಡಿಕೊಳ್ಳುತ್ತಾ ಬರ್ತಾ ಇದ್ದೇನೆ. ನಮ್ಮದಾದಂತಹ ಅಯೋಧ್ಯೆಯಲ್ಲಿ ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳು ಎನ್ನುವುದು ಇಲ್ಲ. ಪ್ರಜೆಗಳು ಕೂಡ ಹಾಗೆ ರಾಜ ಪ್ರತ್ಯಕ್ಷ ದೇವತಃ ಎನ್ನುವ ಹಾಗೆ ನನ್ನನ್ನೇ ದೇವರು ಎನ್ನುವ ಹಾಗೆ ಭಾವಿಸಿ ಅನುದಿನವೂ ದೇವರ ನಾಮಜ್ಞಪದಲ್ಲೇ ತೊಡಗಿಕೊಳ್ಳಿರುತ್ತ ನಾನು ಹೇಳಿದ ಹಾಗೆ ಅನುದಿನವೂ ಕೂಡ ಹರಿಯನ್ನೇ ಸ್ಮರಿಸುತ್ತಾ ಇರಿ ಎನ್ನುವ ಹಾಗೆಯೇ ಪ್ರಜೆಗಳೆಲ್ಲರೂ ನನ್ನನ್ನೇ ನಂಬಿಕೊಂಡು ಬಾಳ್ವಿಕೆಯನ್ನು ನಡೆಸುತ್ತಾ ಇದ್ದಾರೆ. ಅವರ ಜೀವನ ಕ್ರಮವೂ ಕೂಡ ಹಾಗೆಯೇ ನನಗೆ ಯಾವುದೇ ರೀತಿಯಾದಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಎಡೆಮಾಡಿಕೊಡುವುದಿಲ್ಲ. ಹಾಗೆಯೇ ಹಿರಿಯರು ಹೇಳಿದ ಹಾಗೆ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಆದರೆ ನಾನು ಯೋಚಿಸುವುದು ಅದನ್ನಲ್ಲ. ನನ್ನ ಮಗಳಾದಂತಹ ಶ್ರೀಮತಿಗೆ ಮದುವೆಯನ್ನು ಮಾಡಬೇಕು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ದೇನೆ. ಗಂಡು ಹುಡುಕುವಂತಹ ಕಾರ್ಯದಲ್ಲಿ ನಾನು ತೊಡಗಿಕೊಂಡಿದ್ದೇನೆ. ಆದರೆ ಆಕೆಗೆ ಒಪ್ಪುವಂತಹ, ಆಕೆಗೆ ಸರಿ ಹೊಂದುವಂತಹ, ಆಕೆ ಒಪ್ಪುವಂತಹ ವರ ಇಲ್ಲಿಯವರೆಗೂ ನಮಗೂ ಸಿಗಲೇ ಇಲ್ಲ. ಆದರೆ ಆ ರೀತಿಯೇ ನನ್ನದಾದಂತಹ ತಲೆಬಿಸಿಯನ್ನು ನಾನು ಮಾಡಿಕೊಳ್ಳುತ್ತಾ ಇದ್ದೇನೆ. ಏನು ಮಾಡಲಿ ಯಾವುದಕ್ಕೂ ದೇವರ ಅನುಗ್ರಹ ಎನ್ನುವುದು ಬರಬೇಕು. ಈ ಮದುವೆಗೆ ದೇವರ ಆಶೀರ್ವಾದವಿರಬೇಕು, ಕಾಲ ಎನ್ನುವುದು ಕೂಡಿ ಬರಬೇಕು. ಹಾಗೆಯೇ ಆ ಹರಿಯನ್ನೇ ಮನಸಾರೆ ಸ್ಮರಿಸುತ್ತಾ ಮುಂದೆ ಏನಾಗುತ್ತದೆ ಎನ್ನುವಂತಹ ಕಾಲ ನಿರೀಕ್ಷೆಯಲ್ಲೇ ಇರ್ತೀನಿ. ಶ್ರೀಮತಿಯೋ 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 ತಾನಿರದೆ ಹರಿಪದ ಪೂಜಿಸುವಡೆ, ತಾನಿರದೆ ಹರಿಪದ ಪೂಜಿಸುವಡೆ ಚರಿಸಿ ಬಂದಳು ಉಪವನದೆಡೆಗೆ, ಚರಿಸಿ ಬಂದಳು ಚರಿಸಿ ಬಂದಳು ಉಪವನದೆಡೆಗೆ, ಹರಿಯ ಪದ ಪೂಜಿಸುವರೆ, ಹರಿಯ ಪದ ಪೂಜಿಸುವರೆ. ಜನಪಸುತೆಯ ಶ್ರೀಮತಿಯು ಹರಿಪದ ಪೂಜಿಸುವಳೆ, ಉಪವನದೆಡೆ ಚರಿಸಿ
ಭಾಗ್ಯವೂ ಬೇಕಂತೆ. ಆ ವಿಚಾರದಲ್ಲಿ ನನ್ನನ್ನು ನಾನು ನೋಡಿದರೆ ಯೋಗ್ಯವಂತಳೂ ಹೌದು, ಭಾಗ್ಯವಂತಳೂ ಹೌದು. ಯಾಕೆ ಮಾತು? ಗಿಡವನ್ನು ಬೆಳೆದು ಮರವಾಗಬೇಕಾದರೆ ಹೊತ್ತೊತ್ತಿಗೆ ಯಾವುದಿಲ್ಲ ಬೇಕು? ನೀರು, ಗೊಬ್ಬರ, ಗಾಳಿ ಎಂಬುದು ಬೇಕು. ಅದೇ ರೀತಿ ಹೆಣ್ಣಿನ ಜನ್ಮದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕಾದರೆ ಶ್ರೇಷ್ಠ ತಂದೆ ತಾಯಂದಿರಿಗೆ ಮಗಳಾಗಿ ಜನಿಸಬೇಕು. ಆ ವಿಚಾರದಲ್ಲಿ ನೋಡಿದಾಗ ನಾನು ಯೋಗ್ಯವಂತಳು ಹೌದು, ಭಾಗ್ಯವಂತಳು ಹೌದು. ಅಯೋಧ್ಯೆಯ ಮಹಾರಾಜರಂತಹ ಅಂಬರೀಷ ಮುನಿಗಳು ಅವರ ಮಗಳು ನಾನು. ಇಷ್ಟರವರೆಗೆ ಯಾವುದೇ ರೀತಿಯ ಕುಂದುಕೊರತೆ ಇಲ್ಲದ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ತಂದೆಯಿಂದ ಸಂಸ್ಕೃತಿ, ತಾಯಿಯಿಂದ ಶೀಲತೆ, ಗುರುವಿನಿಂದ ವಿದ್ಯೆ, ಈ ಮೂರರ ತ್ರಿವೇಣಿ ಸಂಗಮದ ಹಾಗೆ ನನ್ನಂತಹ ಜೀವನ. ಆದರೂ ಕೂಡ ತಾಯಿ ಪ್ರಬುದ್ಧಂತಹ ಮಕ್ಕಳಿಗೆ ಮದುವೆ ಆಗಬೇಕೆಂಬ ಆಶೀರ್ವಾದ ಸಹಜ ತಾನೆ. ಆದರೆ ನನ್ನ ಜೀವನದಲ್ಲಿ ಆ ರೀತಿಯಲ್ಲ. ನನ್ನ ಜೀವನದಲ್ಲಿ ಮದುವೆ ಆಗಬೇಕೆಂದಿದ್ದರೆ ಶ್ರೀಹರಿಯನ್ನೇ ಮದುವೆ ಆಗಬೇಕು ಎಂಬ ಕಾರಣಕ್ಕಾಗಿ ತೀರ್ಮಾನಕ್ಕೆ ಬಂದವಳು ನಾನು. ಹಾಗಾಗಿ ಅಪ್ಪನಿಂದ ಆಶೀರ್ವಾದವನ್ನು ಪಡೆದು ಬಂದು ಸೇರಿದಾದರೂ ಎಲ್ಲಿಗೆ? ದಟ್ಟವಂತಹ ಉಪವನ ತಾನೆ. ಉಪವನಕ್ಕೆ ಬಂದಂತಹ ಕ್ಷಣದಲ್ಲಿ ಶ್ರೀಹರಿ ಜ್ಞಾನ ಮಾಡಬೇಕು. ಜೀವನದಲ್ಲಿ ಮದುವೆ ಎಂದಿದ್ದರೆ ಅವರನ್ನೇ ಮದುವೆ ಆಗಬೇಕು. ಮದುವೆ ಆದ ಬಳಿಕ ಸದಾ ಕಾಲ ಅವರ ಪಾದಸೇವಲ್ಲಿ ತೊಡಗಬೇಕೆಂಬ ಆಸೆ ನನ್ನದು. ಹಾಗಾಗಿ ಉಪವನಕ್ಕೆ ಬಂದದ್ದೇನೂ ಆಗಿದೆ. ಹರಿಯ ಜ್ಞಾನ ಮಾಡಬೇಕು ತಾನೇ. ಮಯ ಲೋಕ ಕಿಳಿಸಿ ಕೈಯ ಬಿಡಲು ಸರಿಯೇ ಹರಿಯೇ ಹರಿಯೇ ಆಯಾಸವನಿಯದೇಗ ಕಾಯೋ ಜಾಯ ದಾಕ್ಷ ಹರಿಯೇ ಶ್ರೀಮತಿಯಂತಹ ನನ್ನ ಜೀವನದಲ್ಲಿ ಯಾಕೆ ಈ ರೀತಿಯಾಗಿ ಹೋಯಿತು? ಲೋಕವನ್ನು ಸುತ್ತಾಡಿಕೊಂಡು ಬಂದವಳು ನಾನು. ಹಾಗಾಗಿ ಶ್ರೀಹರಿಯನ್ನು ವರಿಸಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಉದ್ದೇಶ ತಾನೆ. ಈ ಹೊತ್ತಿಗೆ ಮೈಯೆಲ್ಲ ಬೆವರು ನಿಲ್ತು ಉಂಟು. ಉಪವನದ ಕಡೆಗೆ ನಡೆದು ನೋಡುತ್ತಾ ಬರುತ್ತಿದ್ದವಳು ನಾನು. ಯಾಕೋ ಏನು ಗೊತ್ತಿಲ್ಲ, ಇನ್ನು ಮುಂದಕ್ಕೆ ಹೋಗುವುದು ಸರಿಯಲ್ಲ. ಈ ಸ್ಥಳದಲ್ಲಿ ನಿಂತು ಶ್ರೀಹರಿಯ ಜ್ಞಾನವನ್ನು ಮಾಡಬೇಕು. ನನ್ನ ಜ್ಞಾನ ಮಾಡಿದರೂ ಕೂಡ ನನ್ನ ಹತ್ತಿರಿಗೆ ಬರಬಹುದು ಎಂಬ ನಂಬಿಕೆ ನನಗಿದೆ. ಹಾಗಾಗಿ ಹೊತ್ತು ಕಳೆಯುವುದಿಲ್ಲ, ಇಲ್ಲಿಯೇ ಕುಳಿತುಕೊಂಡು ಶ್ರೀಹರಿಯ ಜ್ಞಾನವನ್ನು ಮಾಡುತ್ತೇನೆ ನಾನು. ಪಾದವ ಬಿಡೆನು ನಿನ್ನ ನುಡಿಯಲಿ ಧರಣಿಯ ಪುರುಷರೆಲ್ಲ. ಪಾದವ ಬಿಡೆನು ನಿನ್ನ ನುಡಿಯಲಿ ಧರಣಿಯ ಪುರುಷರೆಲ್ಲ. ಸೋದರ ಸಮಾನರೆನಗೆ ಮಾಧವ ಮಾಧವ ಸಹಜ. ಆದರೆ ನನ್ನ ಆಸೆ ಬೇರೆ ಏನೂ ಅಲ್ಲ. ನಿಮ್ಮನ್ನೇ ವರಿಸಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಪೂಜೆ ಮಾಡುತ್ತಿದ್ದೇನೆ. ಲೋಕದ ಎಲ್ಲ ಜನರು ಕೂಡ ನನಗೆ ಸಹೋದರರು ಸಹೋದರಿಯರು ಆಗಿದ್ದಾರೆ. ಹಾಗಾಗಿ ನನ್ನ ಜೀವನದಲ್ಲಿ ಮದುವೆ ಆಗುವುದಿದ್ದರೆ ನಿಮ್ಮನ್ನು ಮಾತ್ರ ಮದುವೆ ಆಗಬೇಕು. ಅನ್ಯ ಪುರುಷರನ್ನು ಮದುವೆ ಆಗುವಂತ ಹೆಣ್ಣು ನಾನು ಅಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ಜ್ಞಾನ ಮಾಡುತ್ತಿದ್ದೇನೆ. ನನ್ನ ಕಣ್ಣಿಗೆ ಪ್ರತ್ಯಕ್ಷವಾಗಿ ಜೀವನದಲ್ಲಿ ನನ್ನನ್ನು ಒಮ್ಮೆ ವರಿಸಿದೇವ, ನೀವು ನನ್ನನ್ನು ಒಮ್ಮೆ ಮದುವೆಯಾಗಿ. ಹರಿಯೇ ಹರಿಯೇ. ನನ್ನ ಮೊರೆಯು ಕೇಳಿಸದೇ ಹೋಯಿತೆ. ಇವರನ್ನು ಮದುವೆ ಆಗಬೇಕೆಂಬ ಕಾರಣಕ್ಕಾಗಿ ಈ ರೀತಿ ತಪಸ್ಸನ್ನು ಆಚರಿಸಿದೆ. ಇಲ್ಲ, ಇನ್ನು ಮುಂದಾದರೂ ಕೂಡ ನಮ್ಮವರು ಬರುತ್ತಾರೆಂಬ ನಂಬಿಕೆ ನನಗೆ ವಿಶ್ವಾಸ ಇದೆ.
ಹಾಗಾಗಿ ಇಲ್ಲೇ ನಿಲ್ಲುವುದು ಸರಿಯಲ್ಲ. ಮುಂದೆ ಮುಂದೆ ಸರಿಯುತ್ತೇನೆ ನಾನು. ಹರಿಯೇ ದೇವಾ, ನಾರದ ಮನೆಗಳು ಮೊಟ್ಟ ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಕಲ್ಯಾಣ ವಸ್ತು ಯಾವ ಕಡೆಗೆ? ನಾನು ಉಪವನದ ಕಡೆಗೆ ತಿರುಗುತ್ತಾ ಬಂದವಳೆ ನಾನು. ಸುಮ್ಮನೆ ತಿರುಗಾಟ ಇಲ್ಲ, ಮತ್ತೆ ನನ್ನ ಜೀವನದ ಆಸೆ ಬೇರೆ ಏನೂ ಅಲ್ಲ. ಜೀವನದಲ್ಲಿ ಮದುವೆಯೆಂದಿದ್ದರೆ ಶ್ರೀಹರಿಯನ್ನು ಮದುವೆ ಆಗಬೇಕೆಂಬ ಕಾರಣಕ್ಕಾಗಿ ಈ ದಾರಿಯಲ್ಲಿ ಸಂಚರಿಸುತ್ತಾ ಬಂದವಳು ನಾನು. ಓ, ಹಾಗೆ ಬಂದವಳಲ್ವ? ನಿಜ. ಸರಿ ಸರಿ ಸರಿ. ಇನ್ನು ಅವರನ್ನೇ ಹುಡುಕುತ್ತಾ ಮುಂದೆ ಹೋದವಳು ನಾನು. ಹೌದಾ? ಹುಡುಕಿಕೊಂಡು ಹೋಗು. ಆದೀತಂತೆ. ಅಭಿಮಾನಿಸುತ್ತ ಹರಕೆಗೊಳ್ಳೆದು ದಿನನಿದ್ದಾಗ ಕಾದು ತನಗೆ ಸೂಕ್ತವೆನುತ ಮನೆಗೆಳೆಯುತ್ತು ಪೂಗಣೆ ಪೂಡಲು ಅಚ್ಚರಿಯ ತಾಳಿ ಮನವೇಲಿದು ಮರುಳಾದು ಯಾಕೆ ಹೀಗಾಯ್ತು? ಮನವೇಲಿದು ಮರುಳಾದುದು ಮನಜಾಲನೆಯನು ನೋಡಲು ಮನವೇಲಿದು ಮರುಳಾದುದು ಮನಜಾಲನೆಯನು ನೋಡಲು ಅನಿಮೇಷರ ಪುರಸತಿಯರ ಘನ ರೂಪಕ್ಕೆ ಬೆಲೆ ಕಾಣದೆ ಅನಿಮೇಷರ ಪುರಸತಿಯರ ಘನ ರೂಪಕ್ಕೆ ಬೆಲೆ ಕಾಣದೆ ಜಲಜಾಕ್ಷರ ಪದ ಸಾರಸ ನೆಲೆಯಾಗಿಗ ನಿಜ ಮಾನಸ ನಿಲಯವನಿ ಮನಮೋಯಿನಿ ಸೆಳೆದೀ ದಿನದಿ ಛಲದಿಂದಲಿ ತಾನಾವನಿದಿಯಳೆ ಅಂದ ಮನವೇದಗೆ ಮರುಳಾದುದು. ಓ ನಾರಂದದಾತಿ ನಾರದ ಜ್ಞಾನವನ್ನು ಕೊಡುವನು ಎನ್ನುವುದೇ ಅರ್ಥ. ನಿತ್ತಲ್ಲಿ ನಿಲ್ಲುವಂತಹ ಒಂದು ಗುಣ ಸ್ವಭಾವವನ್ನು ಮೈಗೂಡಿಸುವನೇ ಅಲ್ಲ ಶಾಪದಿಂದಲಾಗಿ. ಆಮೇಲೆ ಲೋಕ ಸಂಚಾರವನ್ನು ಮಾಡೋಣ ಎಂಬಿ ಭಾವವುಳ್ಳವನಾಗಿ ಹಾಗೇ ಮೇಲ್ಲೋಕದಿಂದ ಸಂಚರಿಸಿದ ಈ ತಿರೆಯತ್ತ ಬಂದು ಇದೇ ಉದ್ಯಾನವನದ ಮಾರ್ಗವಾಗಿ ಸಂಚರಿಸುತ್ತಾ ಮುಂಬರಿಯಬೇಕು ಎಂಬ ಯೋಚನೆ ಮಾಡುತ್ತಿರುವಾಗ ಪಕ್ಕನೆ ಕಾಣಿಸಿದಂತ ಚಂದುಳ್ಳಿ ಚೆಲುವೆ ಹುಡುಗಿ, ಹಾಗೆ ಹೇಳಬಾರ್ದಲ್ವ, ಅಂದವಾದಂತ ಹೆಣ್ಮಗಳು ಎಲ್ಲ ಪೂಜೆ ಮುಗಿಸಿ ಹೋಗುವುದು ಅಂತ ಗೊತ್ತಾಯ್ತು ನನಗೆ. ಕ್ರಮ ಸಂಸ್ಕಾರ ಎಂಬ ಹಾಗೆ ಬಾಗಿದ ಕಾಲಕ್ಕೆ ಅವಳಿ ಒಳ್ಳೆಯದಾಗಲಿ ಅಂತ ಒಂದು ಆಶೀರ್ವಾದ ಮಾಡಿದ್ದು ಮಾಡಬೇಕಾದ್ದು ನಮಗೆ ಕರ್ತವ್ಯವಾದನ್ನೇ ಕಳುಹಿಸಿತು. ಹುಡುಗಿ ನನಗೆ ಬೆನ್ನು ಹಾಕಿ ಆಚೆ ಹೋದಲೋ ಇಲ್ವೋ, ಅದು ಏನ್ ಆಗ್ತದೆ ಅಂತಲೇ ನನಗೆ ಗೊತ್ತಾಗುವುದಿಲ್ಲ. ಬೆನ್ನು ನೋಡಿದ್ರೆ ಹೀಗಾಗ್ತದೆ. ಮೊದಲು ನೋಡಿದ್ದು ಮುಖ, ಹುಡುಗಿ ಹಾಗೆ ಬಾಗಿರುವಾಗ ನೋಡಿದ್ದೆ. ಎಲ್ಲಿಂದ ಏನು ಬಂದು ನನ್ನನ್ನು ತಾಗಿದ್ದೋ ನನಗರ್ಥವಾಗದು. ಏನೇನೋ ಸಂಚಾರಗಳು ಆರಂಭವಾಯಿತಲ್ಲ ನನ್ನ ತುವಿನಲ್ಲಿ. ದೇಹದಲ್ಲಿ ಆ ರೀತಿ ಆಗಬೇಕು ಅಂತಂದ್ರೆ ಮನಸ್ಸು ಒಂದು ಪ್ರಚೋದನೆ ಕೊಡಲೇಬೇಕು. ಮನದ ಪ್ರಚೋದನೆ ಇಲ್ಲದ ಇಂದ್ರಿಯಗಳಾದರೂ ಚಲಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಹೀಗಾಯಿತು? ಮರುಳಾದುದು ಮನಸ್ಸು ಮರುಳುಗೊಂಡದ್ದು. ಹಾಗೆಲ್ಲ ಮರುಳಾಗಬೇಕಾದ ಮನಸ್ಸು ಅಲ್ಲ, ಮರುಳಾಗಬೇಕಾದವನು ನಾನಲ್ಲ. ಅವಳ ಮುಖ ನೋಡಿದ್ದು ನಾನು. ಆಹಾ, ಏನು ಚಂದದ ಹುಡುಗಿ, ಎಷ್ಟು ಒಪ್ಪವಾಗಿದ್ದಾಳೆ. ಒಂದು ಕವಿಯ ಹೃದಯದಿಂದ ಹೇಳುವುದಾದ್ರೆ ವನಜಾನನೆ. ವನ ಅಂತ ನೀರಿಗೂ ಹೆಸರು ಉಂಟು. ನೀರಿನಿಂದ ಹುಟ್ಟುವಂತ ತಾವರಿಗೆ ಹೆಸರು ವನಜ. ವನಜದಂತೆ ಮುಖವುಳ್ಳಂತ ಹೆಣ್ಣುಗಳವಳು, ಅರಳಿದ ಮುಖವುಳ್ಳಂತ ಪ್ರಫುಲ್ಲಿತವಾದ ಮುಖವನ್ನು ಕಂಡದ್ದು ಒಂದು ರೀತಿ ಆಗುವುದಕ್ಕೆ ತೊಡಗಿತಲ್ಲ. ಇದು ತನಕ ಬೇಡ ಬೇಡ ಎಂಬ ಭಾವದಿಂದಲೇ ಸಾಗಿಸುತ್ತಿದ್ದವನು ನಾನು. ಲೋಕವೇ ನನ್ನ ಮನೆ, ಲೋಕದ ಮಂದಿಗಳು ನನ್ನವರು, ಅವರ ಹಿತಕ್ಕೆ ಏನು ಮಾಡಬೇಕಷ್ಟನ್ನು ಮಾಡೋಣ ಎನ್ನುವುದಕ್ಕಾಗಿ ಒದಗಿ ಬಂದ ಶಾಪವನ್ನು ವರವನ್ನಾಗಿಸಿಕೊಂಡು ಸಂಚರಿಸಿದ ನನಗೆ ಈ ಕಾಲಕ್ಕೆ ಬೇಕು 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 ಎನ್ನುವ ಭಾವ ಅಧಿಕವಾಗುವುದಕ್ಕೆ ತೊಡಗಿತು. ಯಾಕೆ ಇವಳನ್ನು ನೋಡುವಾಗ ಯಾಕೆ ಆಗಕೂಡದು ಅಂತಲ್ಲ. ಪ್ರಪಂಚದಲ್ಲಿ ಹೆಣ್ಣನ್ನು ಕಂಡಾಗ ಪುರುಷ ವರ್ಗಕ್ಕೆ ಆಸಕ್ತಿ ಹುಟ್ಟುವುದು ಸಹಜ.
ಅದು ಪ್ರಕೃತಿಯ ನಿಯಮ ಮಾತಲ್ಲ. ಪ್ರಾಕೃತರಿಗೆ ಒಪ್ಪುವುದು ಹೌದು ಮಾತ್ರವಲ್ಲ, ಪ್ರವೃತ್ತಿ ಮಾರ್ಗವನ್ನು ಹೊಂದಿದವರಿಗಾದರೆ ಸರಿ. ನಿವೃತ್ತ ಮಾರ್ಗಗಾಮಿಗಳಿಗೆ ಹಾಗಾಯಿತು ಅಂತಾದ್ರೆ ಆಶ್ಚರ್ಯವಾಗ್ತದಲ್ಲ. ಆದರೂ ಆದದ್ದು ಸಹಜ. ಅವಳ ಮೇಲೆ ಮನಸ್ಸು ನೆಟ್ಟಿದೆ. ಇದು ತನಕ ಇದ್ದ ಜೀವನವನ್ನು ಬಿಟ್ಟು ಹೊಸತದ ಜೀವನವನ್ನು ಆಯ್ದುಕೊಂಡು ಮುಂದುವರಿಯೋಣ ಎನ್ನುವಂತ ಭಾವವು ನನಗೆ ಬಲಿಯುವುದಕ್ಕೆ ತೊಡಗಿದೆ. ಅಲ್ಲ, ನಾನು ಯೋಚಿಸುವುದು ನನ್ನಂತವರಿಗೆ ಹೀಗಾಗಬಹುದು. ಏನು ಮಾಡಬೇಕಾದ ಮುಖ ಇದು, ಏನು ಮಾಡಬೇಕಾದ ನಾಲಿಗೆ ಇದು, ಯಾವುದಕ್ಕಾಗಿರಬೇಕಾದ ಕಣ್ಣು, ಇನ್ನು ಯಾವುದಕ್ಕಾಗಿ ಸದುಪಯೋಗ ಪಡಿಸಬೇಕಾದ ಕೈ, ಯಾವ ಒಳ ಮರ್ಮಕ್ಕಾಗಿ ನಡೆದಾಡಬೇಕಾದ ಕಾಲು, ಇದನ್ನೆಲ್ಲ ನಾನು ಯೋಚಿಸಬೇಕು ಬೇಡ. ನಾಲಿಗಿರುವುದು ಯಾಕೆ? ಹರಿಯ ಪದವ ಪಿಡಿವ ದಿವ್ಯ ಕರಗಳು ಮುಂಬರಿಯುತ್ತಿರುವುದು. ಹರಿಯ ಪದವ ಬಿಡಿವ ದಿವ್ಯ ಕರಗಳು ಮುಂಬರಿಯುತ್ತಿರುವುದು. ಕರುಣಿಯಾಲಿಂಗನಕ್ಕೆ ಬಯಸಿಗೆ, ಕರುಣಿಯಾಲಿಂಗನಕ್ಕೆ ಬಯಸಿ ಕುರಿಸುತ್ತ ಕಟ ಬರದೆ ಬಾಳ ಚೋದ್ಯ ಬಿದಾದುದು. ಕುರಿಸುತ್ತ ಕಟ ಬರದೆ ಬಹಳ ಚೋದ್ಯ ಬಿದಾದುದು, ಬಹಳ ಚೋದ್ಯ ಬಿದಾದುದು. ಹರಿಯ ಪದವ ಬಿಡಿವ ದಿವ್ಯ ಕರಗಳು ಮುಂಬರಿಯುವುದು. ಕರುಣಿಯಾಲಿಯುಗನಕ್ಕೆ, ಕರುಣಿಯಾಲಿಯುಗನಕ್ಕೆ ಬಯಸಿಗೆ ಆಗ ನಾನು ಆತ್ಮಾವಲೋಕನವನ್ನು ಮಾಡಬೇಕಾಗಿ ಬಂದದ್ದು. ನನಗೆ ಪ್ರಪಂಚದಲ್ಲಿ ದೇವ ಸೃಷ್ಟಿಯಿಂದ ಉಂಟಾದಂತಹ ದೇಹದಲ್ಲಿರುವ ಅಂಗಾಂಗಗಳು ಯಾಕೆ ಎನ್ನುವುದಕ್ಕೆ ಪೂರ್ವದಲ್ಲಿ ನಿರ್ಧಾರ ಮಾಡಿದವನಲ್ವೇ? ಅಲ್ಲ, ಸಂಸಾರಸ್ಥನಾಗಬೇಕಾದ್ರೆ ಯಾವುದು ತನಗೆ ಆಗಬಹುದಿತ್ತಲ್ಲ. ಹಾಗಲ್ಲ, ಮೇಲಿಂದ ಅಪ್ಪಣೆ ಯಾವುದು ಹಾಗೆ ಲೋಕಕ್ಕಾಗಿ ಏನನ್ನಾದರೂ ಮಾಡು. ಅಂದಿನಿಂದ ನಾನು ಸಂಕಲ್ಪಬದ್ಧನಾಗಿ ನಡೆದುಕೊಂಡವ. ಈ ಕೈಗಳಿರುವುದು ಒಳ್ಳೆ ಕೆಲಸ ಮಾಡಲಿ. ಯಾವುದು ಒಳ್ಳೆಯ ಕೆಲಸ? ಹರಿಗೆ ಮುಖವಾಗಿಯೇ ನಾನು ಲೋಕ ಸಂಚಾರವನ್ನು ಮಾಡುವವನು. ಅವನ ಪಾಲನೆಯ ಕಾರ್ಯಕ್ಕೆ ಬೇಕಾದ ಅನುವನ್ನು ಒದಗಿಸಿ ಕೊಡುವವನು. ಹರಿಗಿಂತ ಸರ್ವಶ್ರೇಷ್ಠ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ ಎಂಬ ಭಾವದಿಂದ ಹರಿಯ ಪಾದ ಪಂಕಜವನ್ನು ಸೇವಿಸಬೇಕಾದ ಕೈಗಳಿದು, ಅದಕ್ಕೆ ಹೊರತಾಗಿ ನೊಂದಕ್ಕಲ್ಲ ಎನ್ನುವ ತೀರ್ಮಾನವನ್ನು ಮಾಡಿದ ನನಗೆ ಈ ಕಾಲಕ್ಕೆ ಈ ತರುಣಿಯ ಆಲಿಂಗನವನ್ನು ಮಾಡಬೇಕು ಎನ್ನುವ ಭಾವ ಬಲಿಯಿತಲ್ಲ. ಒಂದಕ್ಕೊಂದು ಸಂಬಂಧವೇ ಇಲ್ಲದಂತಹ ಸ್ಥಿತಿ ಆಯಿತು. ಕಣ್ಣು ಹಾಕಿರುವುದು ಭಗವನ್ಮೂರ್ತಿಯನ್ನು ನೋಡುವುದಕ್ಕೆ, ಅಲ್ಲದ ಶುಭಾವಾಹಗಳನ್ನು ನೋಡುವುದಕ್ಕಾಗಿ. ಈಗ ಅದೆಲ್ಲ ನೀರಸಾಗ್ತದೆ, ನೋಡುವುದೇ ಬೇಡ. ಇವಳನ್ನೇ ನೋಡುತ್ತಾ 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 ಇರೋಣ ಅಂತ ಕಾಣ್ತದೆ. ನಾಲಿಗಿರುವುದು ಹರಿ ಭಜನೆ ಮಾಡ್ಲಿಕ್ಕೆ, ಭಜನೆ ಮಾಡ್ಲಿಕ್ಕಿರುವುದು ನಾಲಿಗೆ. ಏನು ಮಾಡೋಣ? ಒಂದಲ್ಲ ಎರಡಲ್ಲ 10 ಸಲ ಅಲ್ಲ, ಅವಳ ಅಡಿಯಿಂದ ಮುಡಿಯ ತನಕ ಎಲ್ಲ ವರ್ಣಿಸೋಣ ವರ್ಣಿಸೋಣ, ಇನ್ನಷ್ಟು ಹೇಳೋಣ ಎನ್ನುವುದೇ ಹೆಚ್ಚಾಗತೊಡಗಿದೆ. ಕಿವಿಗಳಿರುವುದು ಹರಿಕಥೆಯನ್ನು ಕೇಳುವುದಕ್ಕೆ. ಹರಿಕತೆ ಸುಮ್ಮನೆ ನಾಡವರು ಹೇಳಿದ ಎಂಥದ್ದು ನಿನ್ನದು ಹರಿಕತೆ, ಹಾಗಾಗುವುದಕ್ಕೆ ತೊಡಗಿದೆ. ಈ ಹುಡುಗಿಯ ಕಥೆಯೇ ಕೇಳುವ ಅಂತ ಆಗ್ತದೆ. ನಾಸಿಕೆ ಇರುವುದು ಸುಗಂಧವನ್ನು ಆಘ್ರಾಣಿಸುವುದಕ್ಕೆ. ಎಲ್ಲ ಹೂವಿನ ಗಂಧಗಳು ಸುಗಂಧವೇ. ಹಾಗಾದ್ರೆ ಭಗವಂತನ ಸೇವೆಗಾಗಿ ಮೀಸಲಾದ ಹೂಗಳ ಗಂಧವನ್ನು ಆಘ್ರಾಣಿಸಬೇಕಾದಂತಹ ನಾಸಿಕಕ್ಕೆ ವನಿತೆಯ ತನುಗಂಧವನ್ನು ಆಘ್ರಾಣಿಸುವ ಮನಸ್ಸು ಆಗಿದೆ ಈ ಕಾಲಕ್ಕೆ. ನಡೆದಾಡುವ ಕಾಲು ಹರಿಪೂಜೆಗಾಗಿ ಅಥವಾ ಕ್ಷೇತ್ರ ಸಂಚಾರಕ್ಕಾಗಿ. ಈ ಕಾಲಕ್ಕೆ ಬೇಡವೆಂದರೂ ಕಾಲು ಆ ಕಡೆಗೆ ಆ ಕಡೆಗೆ ಆ ಕಡೆಗೆ ಆ ಕಡೆಗೆ ಹೋಗ್ತಾವಳ, ಬೆನ್ನ ಹಿಂದೆ ಹೋಗುವ ಅಂತ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎನ್ನುವಂತ 5 ಇಂದ್ರಿಯಗಳಿದ್ದರೂ ಒಂದು ಒಳ್ಳೆಯ ಕೆಲಸಕ್ಕಾಗಿ ಮೀಸಲಾಗಿರಲಿ ಅಂತ ಭಾವಿಸಿದ್ರೆ ಪಂಚೇಂದ್ರಿಯಗಳು ಕೂಡ ಅದಕ್ಕೆ ತಜ್ಜನ್ಯವಾದಂತಹ ಸುಖಾನುಭವಕ್ಕಾಗಿ ಈ ಕಾಲಕ್ಕೆ ಮಿಡಿಯತೊಡಗಿದೆ, ತುಡಿಯತೊಡಗಿದೆ. ಸ್ತ್ರೀ ಸಂಘ ಬೇಕು ಅಂತ ನನಗೆ ಆಗುವುದಕ್ಕೆ ತೊಡಗಿತಲ್ಲ. ಆಗ ನಾನು ಯೋಚಿಸುವುದು, ನನ್ನಂತವರಿಗೆ ಹೀಗೆಲ್ಲ ಆಗುವುದಕ್ಕೆ ಉಂಟು, ಮತ್ತೊಂದುಂಟು ಆಗಬಾರದು ಅಂತಲ್ಲ. ಕೆಲವು ಸಲ ನಮ್ಮಂತವರಿಗೆಲ್ಲ ಈ ತೆರನಾದ ಮನಸ್ಸಾಗುವುದು ಯಾವುದರಿಂದ ಯಾವುದಕ್ಕೆ? ಒಂದು ದೇವರ ಇಚ್ಛೆ ಇರಬೇಕು. ಈಗ ದೈವ ಇಚ್ಛೆ ಇಲ್ಲದೆ ಯಾವುದಾದ್ರೂ ಉಂಟು?
ಒಂದು ವೇಳೆ ಹರಿಯೇ ಹೀಗೊಂದು ಹಿನ್ನೆಲೆಯಿಂದ ಸಂಕಲ್ಪಿಸಿ ಹೀಗಾಗಲಿ ಅಂತ ಭಾವಿಸಿದ್ರೆ ಹರಿ ಇಚ್ಛೆಯಂತೆಯೇ ಇದು ನಡೆದದ್ದು ಎಂಬ ಸಮಾಧಾನವನ್ನು ನಾನು ಮಾಡಿಕೊಂಡು ಈ ವಿಷಯದಲ್ಲೇ ತೊಡಗಿಸಿಕೊಳ್ಳೋಣ ಅನ್ನುವ ನಿರ್ಧಾರವನ್ನು ಮಾಡಿದ್ರೆ ಅವಳು ಒಂದು ಮಾತು ಹೇಳಿದ್ರು. ಇದು ನಾನು ಪೂಜೆಗೆ ಹೊರಟದ್ದು ಮಾತ್ರ ಅಲ್ಲ, ನಾನು ಹುಡುಕಿಕೊಂಡು ಹೊರಟದ್ದು. ಯಾರನ್ನು ಅಂತ ಕೇಳುವಾಗ ಹೆಸರು ಹೇಳಿದ್ದು ನಮ್ಮ ದೇವರದ್ದು, ಹರಿಯನ್ನು ಹುಡುಕಿಕೊಂಡು ಹೊರಟದ್ದು ಅಂತ. ಹಾಗಾದ್ರೆ ಇವಳು ಯಾರಿಗೆ ಅರ್ಪಿತವಾದ್ದು? ಅನ್ಯಗರ್ಪಿತೆಯಾದ್ದಲ್ವೇ? ಅನ್ಯಗರ್ಪಿತೆಯಾದ ಕಲೆಗಳು ಪಿದೆಲೆ ಮುನ್ನೋರ್ವಳನು ತಂದು ಮರೆಯುತ್ತಿಗೆನೆ. ಅನ್ಯಗರ್ಪಿತೆಯಾದ ಕಲೆಗಳು ಪಿದೆಲೆ ಮುನ್ನೋರ್ವಳನು ತಂದು ಮರೆಯುತ್ತಿಗೆನೆ. ಮುನ್ನೋರ್ವಳನು ತಂದು ಮರೆಯುತ್ತೇನೆ. ಅನ್ಯಾಯವೇ ನಿವಳ ಕಲಿಯಲಿದೆ, ಅನ್ಯಾಯವೇ ನಿವಳ ನನ್ನ ಕಲಿಯಲಿದೆ. ಕೃಪೆಯುವುದು ಬಂಧನದ ಮನೆಗೆ, ಬಂಧನದ ಮನೆಗೆ, ಬಂಧನದ ಮನೆಗೆ. ಅನ್ಯಗರ್ಪಿತೆಯಾದ ಕನ್ಯೆಗಳು ಬಿದೆ. ಸಹಜವಾಗಿಯೂ ನಾನು ಅದನ್ನು ಯೋಚಿಸುವುದಕ್ಕಾಗ್ತದೆ. ಏನು ಎಳೆ ಹುಡುಗಿಯಲ್ಲೂ ಅಲ್ಲ, ಬೆಳೆದು ವಯಸ್ಕಳಾದವಳು ಅಲ್ಲ, ಹರಿಹದೆಯರ ಹೆಣ್ಮಗಳು ಮನೆಯಲ್ಲಿ ಉಂಟು ಅಂತಾದರೆ ಯಾವ ತಂದೆಯಾದರೂ ಯೋಚಿಸುವುದು ಇದೆಯೊಳನ್ನು ಯಾರಿಗಾದರೂ ಕೊಟ್ಟು ಭಾರವನ್ನು ಕಳ್ಕೊಳ್ಳಬೇಕು, ಕನ್ಯಾಪಿತೃವಿನ ಸ್ಥಾನವನ್ನು ಪೂರ್ಣಗೊಳಿಸಬೇಕು, ಮದುವೆ ಮಾಡಬೇಕಂತೆಲ್ಲ ಯೋಚಿಸುವುದು ಸಹಜ. ಹೇಳುವುದು ಅವಳು ಹೇಳಿದ್ದಂತಲ್ಲ, ಒಂದು ವೇಳೆ ಇವಳಿಗೆ ಇನ್ಯಾರಿಗೋ ಕೊಡಬೇಕು ಎನ್ನುವ ಮನೋಭಾವ ಅವಳಪ್ಪ ಇಟ್ಟುಕೊಂಡಿದ್ರೆ, ಅಲ್ಲವಾದ್ರೆ ಅವಳಲ್ಲೇ ಇದೆಲ್ಲವೂ ಇನ್ನೊಬ್ಬನಿಗೆ ಅರ್ಪಿತ ಎಂಬ ಭಾವವೇ ಬಲಿತದ್ದಿದ್ರೆ, ಅನ್ಯಗರ್ಪಿತೆಯಾದ ಹೆಣ್ಮಗಳು ಇನ್ನೊಬ್ಬರಿಗೆ ಅರ್ಪಿಸಲ್ಪಟ್ಟಂತಹ ಹೆಣ್ಮಗಳ ಕುರಿತಾಗಿ ಈಗ ನಾನು ನೋಡುವುದು, ಅವಳ ಕುರಿತಾಗಿ ಒಂದು ಬಯಕೆಯನ್ನು ವ್ಯಕ್ತಪಡಿಸುವುದು ಅದು ಸರಿಯಾಗ್ತದೆ. ಆದ್ರೆ ಒಂದು ಸಂಕಲ್ಪ ಮಾತ್ರ ಅಲ್ಲ, ಇದ್ರೆ ಅವಳದ್ದು ಅಲ್ಲ, ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬಹುದಾದಂತಹ ಒಂದು ಸ್ವಾತಂತ್ರ್ಯ ವಯಸ್ಸು ತುಂಬಿದ ಹೆಣ್ಮಗಳಿಗೆ ಉಂಟು ಎನ್ನುವುದರಿಂದಲೂ ಕಾಮಿನಿ ಅಂತ ಅವಳನ್ನು ಆಡುವುದು. ಹೇಗೆ ಇರಲಿ, ಹೇಗಿದ್ರೂ ಕೂಡ ಹುಡುಗಿಯ ಮನಸ್ಸೇನು ಅಂತ ಅಲ್ಲ, ತಡೆಯಲಾಗದ ತುಡಿತ, ಬೇಕೇ ಬೇಕೆಂಬ ಭಾವ ಅಧಿಕವಾಯಿತು ಅಂತಾದರೆ ಇವಳನ್ನು ಹೇಗಾದ್ರೂ ಹೊಂದಲೇಬೇಕು, ನನ್ನವಳನ್ನಾಗಿ ಮಾಡಿಕೊಡುವ ಬಗೆ ಹೇಗೆ ಅಂತ ಯೋಚಿಸಿದ್ದು. ಈಗ ಅರ್ಥ ಆಗ್ತದೆ. ಇವಳ ಅಪ್ಪನ ಹತ್ರ ಮಾತಾಡಿದ್ರೆ ಸುಲಭಾಯ್ತಲ್ಲ. ಅಪ್ಪ ಒಂದು ಒಪ್ಪಿಗೆ ಕೊಟ್ರೆ ಮತ್ತೆಂತದ್ದು, ಅಪ್ಪನ ಮಾತನ್ನು ವಿರೋಧಿಸಿಕೊಂಡು ಇವಳು ನನ್ನವಳಾಗುವುದಕ್ಕೆ ಸಾಧ್ಯವಾಗ್ತದೆ. ಕಾಲ ಇವತ್ತೋ ನಾಳೆಯೋ ನಾಡಿದ್ದು ಅಂತ ಲೆಕ್ಕ ಹಾಕಿದ್ರೆ ಮತ್ತೆ ಯಾರಾದ್ರೂ ಬಂದ್ರೆ ಅದು ಹೋದೀತು. ಹಾಗಲ್ಲ, ಆದಷ್ಟು ಬೇಗ ಆಗಬೇಕು. ಇವಳ ಅಪ್ಪನ ಹತ್ರ ಮಾತಾಡಿ, ಇವಳನ್ನು ಕೇಳಿ ಒಂದು ಪಡೆದ ಈ ಸಲ ನೋಡೋಣ. ಇವಳು ಅಲ್ಲ, ಅಲ್ಲಿ ಹೇಳಿಕೆ ಹೆಸರು ಕೇಳಲಿಲ್ಲ, ಹೆಸರು ಗೊತ್ತಾಗ್ತದೆ, ಬಿಡೋಣ. ಆಮೇಲೆ ನಾನು ಅವನಲ್ಲಿಗೆ ಹೋಗ್ತೇನೆ, ಅವನಲ್ಲಿ ಸುರಮುನೀಂದ್ರನ ವರವನ್ನರಿದಾಗಳೆ ಭೂಮಿ ಬಾಲನಿಳಿದ ಸಲವೋ ಸುರುಚಿರ ಮಹಿಮಾಕರ ಋಷಿವರನನ್ನೆದಿರ್ಗೊಂಡು ಪೂಜಿಸುತ್ತಲಿಯು ತೆವುದೋ ಧನ್ಯನಾದೆಲ ನೀವು ದಿನದಿನದೆ ನಿನ್ನಾಗಮನದೆ ಸನ್ಮಾನ್ಯ, ನಿನ್ನಾಗಮನದೆ ಸನ್ಮಾನ್ಯದ ಬೋಲಿದೆ ಧನ್ಯನಾದೆ.
ಸನ್ಮಾನ್ಯ ಸನ್ಮಾನ್ಯದ ಪೋನಿದೆಯೇ ಸನ್ಮಾನ್ಯದ ಪೋನಿದೆ ಕಮಲಾಕ್ಷರ ಪದ ಕಮಲ ನಲಿವರೆ ಕಮಲದೊಳೆತೆಯುವ ಕಮಲ ಜಸೌಭವ ಕಮಲಾಕ್ಷರ ಪದ ಕಮಲ ನಲಿವ ಕಮಲದೊಳೆತೆಯುವ ಕಮಲ ಜಸೌಭವ ಧನ್ಯನಾದೆ ನಾನು ದಿನ ದಿನದೆ ನಿನ್ನ ಗಮನದೆ ಸನ್ಮಾನ್ಯತ ಪೋನಿದೆಯೇ ಸನ್ಮಾನ್ಯತ ಪೋನಿದೆ ಧನ್ಯನಾದೆ ನಾರದ ಮಹರ್ಷಿಗಳೇ ಅರಸನೇ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೇಯೋಸ್ತು. ಅನಿರೀಕ್ಷಿತವಾಗಿ ಬಂದಂತಹ ನಿಮ್ಮನ್ನು ಕರೆತಂದು ಆಸನದಲ್ಲಿ ಕುಳ್ಳಿರಿಸಿದ್ದೇನೆ. ಹೌದೌದು. ಯಥೋಚಿತ ಸತ್ಕಾರವನ್ನು ಮಾಡಿದ್ದೇನೆ. ಪರಿಪೂರ್ಣ ಅಂತಲ್ಲ, ನನಗೆ ಎಷ್ಟು ಸಾಧ್ಯವೋ ನಾನು ಅಷ್ಟನ್ನು ಮಾಡಿದ್ದೇನೆ. ಅದು ಹಾಗೆ ಹೇಳಬೇಕಾದ ಯತ್ಕಿಂಚಿತ್. ಹೌದು, ಯಥೋಚಿತ. ಎಷ್ಟು ಉಚಿತವೋ ಅಷ್ಟು, ಹೌದು. ಎಷ್ಟು ಸಾಧ್ಯವೋ ಅಷ್ಟು ನನ್ನಿಂದ ಸಾಧ್ಯವಾದಷ್ಟು ಮಾಡಿದ್ದೇನೆ. ಮತ್ತೆ ಎಲ್ಲ ಮಾಡ್ತೇನೆ ಅಂತ ಹೇಳಲಿಕ್ಕಿಲ್ಲ. ಸಂತೋಷದಿಂದ ನೀವು ಸ್ವೀಕರಿಸಬೇಕು. ಹಾಗೆ ಸರಿ, ಸ್ವೀಕರಿಸಿದ್ದೇನೆ ಸ್ವೀಕರಿಸಿದ್ದೇನೆ. ಬರಲು ಹೇಳಿದರೆ ಬರುವವರು ನೀವಲ್ಲ, ಆ, ಹೋಗು ಅಂತ ಹೇಳಿದರೆ ಹೋಗುವವರು ನೀವಲ್ಲ. ನನಗೆ ಯಾರು ಕಡಿವಾಣ ಹಾಕ್ಲಿಕ್ಕೆ ಇಲ್ಲ. ಹೌದು, 3:45 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವವರು ನೀವು. ಹೌದು. ಸುರಮುನಿಗಳಿದ್ದೀರಿ ತಾವು. ಹಾಗೆಂದು ದೇವತೆಗಳ ಕಡೆಗೆ ಮಾತ್ರ ಹೋಗುವುದಲ್ಲ, ಅಸುರರ ಕಡೆಗೂ ಹೋಗುತ್ತೀರಿ, ಎರಡು ಕಡೆಗೂ, ಮನುಷ್ಯರ ಕಡೆಗೂ ಹೋಗುತ್ತೀರಿ, ಅಲ್ಲಿ ಉಂಟು ಪಾತಾಳ ಲೋಕಕ್ಕೂ ಹೋಗುತ್ತೀರಿ. 3 ಲೋಕ. ಹೌದಲ್ವೇ? ಹಾಗೆಂದು ಕೆಲವರಿಗೆ ಈ ಶಾಪವೇ ವರವಾಗುತ್ತದೆ ಅಂತ. ಹೌದಾ? ಅದು ನಿಮಗೆ ಆಗಿದೆ. ಇದು ನನ್ನ ಬಗ್ಗೆ ಹೇಳಿದ್ದೆ. ನಿಮ್ಮ ಬಗ್ಗೆ ಅದು ಸತ್ಯ. ಹೌದಲ್ವಾ? ಹಾಗೆಂದು ಅನಿರೀಕ್ಷಿತವಾಗಿ ನನ್ನ ಬಳಿಗೆ ಬಂದಿದ್ದೀರಿ. ಸ್ವಾಮಿ, ಓ, ಬಂದಂತಹ ಉದ್ದೇಶವೇನು ಎನ್ನುವ ಹಾಗೆ ಅರಿಯದವನಿದ್ದೇನೆ. ಸರಿ. ಹಾಗಾಗಿ ಬಂದಂತಹ ಉದ್ದೇಶವೇನು, ನನ್ನಿಂದ ಏನಾಗಬೇಕು, ಏನಾದರೂ ಸಿಹಿ ಸುದ್ದಿಯನ್ನು ಹೇಳುವುದಕ್ಕೆ ನನ್ನ ಬಳಿ ಬಂದಿದ್ದೆ. ಮತ್ತೆ ನಾನು ಕಹಿ ಹೇಳ್ತೇನೆ ಅಲ್ಲಿ. ಅದು ಅಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಸಿಹಿ ಆಗುದು. ಹೌದಾ? ಹೇಳಿದ ಸುದ್ದಿ ಹಾಗೆ ಅಲ್ಲ. ಕಮಲನಾಭನ ಭಕ್ತ, ಕಮಲಜ ಸಂಭವ, ಎಲ್ಲ ಕಾಕಾಕಾದೆ ಆರಂಭ ಆಗಿದೆ. ಅಲ್ವಾ? ನೀವು ಕೂಡ ಹರಿಭಕ್ತರಿದ್ದೀರಿ. ಹೌದೌದು. ನಾನು ಕೂಡ ಹರಿಭಕ್ತರಿದ್ದೆ. ಗೊತ್ತಿದ್ದೇ ಬಂದದ್ದು. ಹೌದಲ್ವೇ? ಪರಮ ಹರಿಭಕ್ತ. ಹಾಗಾಗಿ ಬಂದಂತಹ ಕಾರಣವನ್ನು ಹೇಳಬಹುದೇ? ಬಹಳ ಸಂತೋಷವಾಯ್ತಯ್ಯ. ಸಂತೋಷ. ಬಲರೆಂದು ಬದಲಗವ ಚದುರದಿಗೆ ಮೆಚ್ಚಿದೆನು ಬಲರೆಂದು ಬದಿಲಗವ ಚದುರದಿಗೆ ಮೆಚ್ಚಿದೆನು ಎಷ್ಟು ಸೊಗಸ. ತಲೆದೂಗಿದೆನು ಭಕ್ತಿ ನಮ್ರತೆಗಳಿಗೆ ತಲೆದೂಗಿದೆನು ಭಕ್ತಿ ನಮ್ರತೆಗಳಿಗೆ ತನ್ನ ನಿಲಯದೊಳು ಸುರಬೀರೆ ಅಲ್ವೋ? ತನ್ನ ನಿಲಯದೊಳು ಸುರಬೀರೆ ಹಾಲಿಂಗೆ ಗೊಡ್ಡ ಕಳವು ಬಯಸಿದೋತೆ ಹರಿಯ ಒಲುಮೆಯಾದಿಕ್ಯದೊಳಗೆಲ್ಲ ತರವ ನಿನಗೆ ಹರಿವಲುಮೆ ಆಗಿದೆ ಅಂತೆ. ಹರಿಯ ಒಲುಮೆಯಾದಿಕ್ಯದೊಳಗೆಲ್ಲ ತರವ ಬೆರೆದುಗೊಳಿಸಿಪ್ಪದಿರಗೆ ಸುಜ್ಞಾನದ ಪಿಬಾತೆಯೇ ತಿಳಿಯಲಂತಲ್ಲವೇತಕ್ಕೆ ಬಂಧುರೆಂಬುದರ ರೂಪಾಂತರವಿದೆಂಬೆನು ಬಲರೇಂದ್ರ ಪತಿರಕ ಮಾತು ಅಂದ್ರೆ ಹೀಗಿರಬೇಕು, ಕ್ರಮ ಅಂದ್ರೆ ಹೀಗಿರಬೇಕು, ನಡೆ ಅಂದ್ರೆ ಇದು ಸರಿ. ಆಹಾ, ಬಲರೇಂದ್ರ ಪಾಟೀಲಕ್ಕ ಎಲ್ಲವೂ ನಿಮ್ಮದಾದ ಏನು ಸೊಗಸಾದ ಮಾತುಗಳು, ಎಷ್ಟು ಚಂದದ ಉಪಚಾರ. ಕರ್ಕೊಂಡು ಬರುವುದೇನು, ಕೂತುಗೊಳಿಸುವುದೇನು, ಪೂಜೆ ಮಾಡುವುದೇನು, ಅತಿಥಿ ದೇವೋ ಭವ ಎನ್ನುವ ಹಾಗೆ ನಾವು ಭಾವಿಸಿದ್ದೇವೆ. ಅವಿನಯದ ಲವಲೇಶವೂ ಇಲ್ಲ, ಎಲ್ಲವೂ ವಿನಯಪೂರ್ಣವಾಗಿಯೇ ಇದೆ. ಲೋಕದಲ್ಲಿ ಕರ್ಕೊಂಡು ಒಂದು ಪೂಜಿಸುವವರು ಹೇಳಿಕೊಂಡು ನಿಮ್ಮ ಯೋಗ್ಯತೆ ಸರಿ ಪೂಜೆ ಮಾಡಿದ್ದೇನೆ ಅಂತ. ಹೌದು, ನೀನು ಹಾಗಲ್ಲ, ಅಷ್ಟು ಯೋಗ್ಯರು ನಾವಲ್ಲ. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ದೇನೆ. ಹೌದು, ಯಥಾ ಸಾಧ್ಯವಾದ ಯತ್ಕಿಂಚಿತ್. ಅದಲ್ಲದೆ ಹೋದ್ರೆ ಕಷ್ಟ ಆಗುದಿಲ್ವೋ? ಬೇಕಷ್ಟು ಮಾಡ್ತೇನೆ ಅಂದ್ರೆ ಹೌದು, ಭೂದಾನ ಮಾಡ್ತೇನೆ, ಭೂಮಿಯೇ ಕೊಡಬೇಡ. ಮತ್ತೆ ಗೋದಾನ ಮಾಡಿದ್ರೆ ಗೋವನ್ನು ಕೊಡಬೇಡ. ಸ್ವರ್ಣದಾನ ಮಾಡ್ತೇನೆ, ಸ್ವರ್ಣವನ್ನೇ ಕೊಡಬೇಡ. ಯತ್ಕಿಂಚಿತ್ ಅಂದ್ರೆ ಪರ್ಯಾಯವಾಗಿ ಏನನ್ನು ಕೊಟ್ಟರೂ ಆಗ್ತದೆ. ನಮ್ಮಲ್ಲಿ ಇದ್ದದ್ದು ನಮ್ಮ ನಡೆ ಸರಿಯಾಗಿ ಉಂಟು ಅಂತಾದ್ರೆ ಅದನ್ನೇ ಯಾಕೆ ಕೊಡ್ಲಿಲ್ಲ ಅಂತ ಕೇಳುವ ಪ್ರಶ್ನೆಯೇ ಇಲ್ಲ. ಯಾಕೆ ಹಾಗೆ ಮಾಡಿದ ಇಲ್ಲ. ಉಪಚಾರದಲ್ಲಿ ಒಂದೆರಡು ದೋಷಗಳಾದರೂ
ಆ ದೋಷವನ್ನು ಉಪಚರಿತ ವ್ಯಕ್ತಿ ಪರಿಗಣಿಸದಂತಹ ರೀತಿಯಲ್ಲಿ ನೀನೀತರ ಇಂದು ನಡೆದಂತಹ ಕ್ರಮ, ನಿನ್ನ ಪೂಜೆ ಎಲ್ಲವನ್ನು ನೋಡಿ ಕೇಳಿ ಆನಂದಿಸಿದವ. ಸಂತೋಷವಾಯಿತು. ಆದ್ರೆ ಆಗುವುದು ನನಗೆ ಕೊನೆಗೊಂದು ಹೇಳಿದೆ, ನೀನು ಜ್ಞಾನವನ್ನು ಕೊಡುವ ಬಹಳ ಒಳ್ಳೇದಾಯ್ತು, ಲೋಕ ಸಂಚಾರ ಮಾಡುವುದು. ಹೌದು, ನಮಗೊಂದು ಸ್ವಲ್ಪ ಹೇಳಿಕೊಟ್ರೆ ಆದೀತು, ಒಳ್ಳೇದಾಗ್ತದೆ ಅಂತ. ನಿನಗೆ ನಾನು ಹೇಳಿಕೊಡ್ಬೇಕಲ್ವ? ನೀವು ಹೇಳಿಕೊಟ್ರೆ ಆದೀತು ಎನ್ನುವ ಹಾಗೆ ಒಪ್ಪುವವನು ನಾನು. ಒಂದು ಉದಾಹರಣೆ ಕೊಡ್ಲ? ಏನು? ಮನೆಯ ಹಟ್ಟಿಯಲ್ಲಿ ಅಥವಾ ನಮ್ಮ ಮನೆಯ ಮುಂಭಾಗದ ಅಂಗಳದಲ್ಲಿ ಕಾಮಧೇನುವೆ ಬಂದು ನಿಂತು ತಾನಿರುವಾಗ ಎಲ್ಲಿಂದಲೂ ಒಂದು ಗೊಡ್ಡಾಕಳನ್ನು ಕರ್ಕೊಂಡು ಬಂದು ಹಾಲು ಕೊಡು ಅಂತ ಕೇಳಿದ ಹಾಗಾಗ್ತದೆ. ಹರಿಯ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ಅವನಿಂದ ಬೇಕಾದ ಭದ್ರತೆಯನ್ನು ರಕ್ಷಣೆಯನ್ನು ಒದಗಿಸಿಕೊಂಡು ಧೀಮಂತನು ಶ್ರೀಮಂತನು ಆಗಿ ನೀನಿರುತ್ತಾ ನಾರದರೆ ನನಗೊಂದಿಷ್ಟು ಉಪದೇಶ ಮಾಡಿ ಅಂತ ಹೇಳಿದ್ರೆ ಹೇಗಾಯ್ತು? ಕಾಮಧೇನು ಇಟ್ಟುಕೊಂಡು ಗೊಡ್ಡಾಕಳಲ್ಲಿ ಕೇಳಿದ ಹಾಗಾಗ್ತದೆ. ಅಷ್ಟೇ ಅಲ್ಲದೆ ಅದಕ್ಕಿಂತ ಹೆಚ್ಚೆಂತದ್ದು ಇಲ್ಲ. ಈಗಾಗಲೇ ನೀನು ಜ್ಞಾನ ಸಂಪನ್ನನಿದ್ದಿ, ನಿನಗೆ ಭೌತಿಕವಾದಂತಹ ಬದುಕಿಗಿಂತ ಹೆಚ್ಚಾಗಿ ಅಧ್ಯಾತ್ಮವಾದಂತಹ ಬದುಕಿನ ಕುರಿತಾಗಿ ಕರ್ಷಣೆ ಉಳ್ಳವನಾಗಿ ಅದರಲ್ಲೇ ಲೀನಾದವ. ನಿನಗೊಂದು ಹೆಂಡತಿ ಉಂಟು, ಒಂದು ಮಗಳುಂಟು, ಹಾಗೆಲ್ಲ ದೊಡ್ಡ ತಲೆಬಿಸಿ ಇಲ್ಲ ನಿನಗೆ. ಈಗ ಎಲ್ಲರೂ ಕಟ್ಟಿಕೊಂಡವರು ಇರುವುದಿಲ್ಲ. ಅಯ್ಯೋ ಅವಳು ಹೆಂಡತಿ ಇದ್ದಾಳೆ, ಒಂದು ಮಗಳಿದ್ದಾಳೆ, ಯವನವತಿಯಾಗಿದ್ದಾಳೆ, ಅವಳನ್ನು ಕೊಡಬೇಕು, ತಲೆಬಿಸಿ. ನಿನಗೆ ಹಾಗೆ ಎಂತದ್ದು ಇಲ್ಲ, ಏನು ಹರಿ ನಡೆಸ್ತಾನೋ ಹಾಗಾಗ್ತದೆ ಅನ್ನುವಂತೆ ಹೇಳುವವನು ನೀನು. ಒಳ್ಳೆದಾಗಿದೆ ನೀನು ಹೇಳಿದ್ದು, ಬಹಳ ಚಂದಾಯಿತು. ಆದ್ರೆ ಅದಲ್ಲಿಗೆ ನಾನು ಹೇಳುವುದಿಲ್ಲ. ಅಲ್ಲ, ನೀವು ಬಂದಂತಹ ಕಾರ್ಯ ಏನು, ಉದ್ದೇಶವೇನು ಹೇಳಲೇಬೇಕಲ್ಲ. ಈಗ ನಾನು ಹೇಳಲಿಲ್ಲ, ಏನು ಹೇಳಲಿಲ್ಲ, ನನ್ನನ್ನೇ ಹೊಗಳ್ತಾ ಇದ್ದೀರಿ. ಬಿಟ್ಟರೆ ನೀವು ಬಂದ ಕಾರ್ಯ ಏನು ಅಂತ ಹೇಳಿ ಏನಿಲ್ಲ. ಈಗ ಅಪ್ರಾಕೃತರಾದವರು ಕೆಲಸವೆಲ್ಲ ಪ್ರಾಕೃತರಾಗುವುದಕ್ಕುಂಟು. ಕೆಲವರು ಬೇಡ ಬೇಡ ಅಂತ ಹೇಳಿದ್ರು, ಕೆಲವೊಂದು ಸಂದರ್ಭಕ್ಕೊಳಗಾಗಿ ಬೇಕು ಬೇಕು ಅಂತ ಆಗುವ ಕ್ರಮ ಉಂಟು. ಯಾವುದನ್ನು ಬಿಟ್ಟೆ ಅದನ್ನು ಕಟ್ಟಿಕೊಳ್ಳಬೇಕೆಂಬ ಮನೋಭಾವ ಬರುವುದು ಸಹಜವಾಗಿರ್ತದೆ. ಹಾಗೆ ಈಗ ನಾನೊಂದು ಹೇಳಬೇಕು ಅಂತ ಯೋಚನೆ ಮಾಡುವುದು. ಏನಾಯ್ತು? ನಾನು ಹೇಳುವುದೇ ಬರುವಾಗ ಅವಳೊಂದು ಕಂಡೆ. ಹಲವು ಯತ್ನದಿ ಸಿದ್ಧಿಯ, ಹಲವು ಯತ್ನದಿ ಸಿದ್ಧಿಯ ಸಿದ್ಧಿಸುತ್ತಲಿ ಕಳೆದ ಕಾಲವ ಕೇಳಯ್ಯ. ಸಿದ್ಧಿ ಮಾಡಿದ್ದೆ, ಸಿದ್ಧಿ ಬರಲಿಲ್ಲ. ಫಲವದೇ ನಿಲ್ಲದ ನುಡಿವು, ಫಲವದೇ ನಿಲ್ಲದ ನುಡಿದಿಗಳಿಗೆ ಮನ ಬದಲಿಸಿತು. ಬದಲಾವಣೆ ಈಗ ಈಗಳಿಗೆ ಮನ ಬದಲಿಸಿತು. ನಿನ್ನ ಮಗಳಿಗೆ ಸೋತೆನು, ಮಗಳಿಗೆ ಸೋತೆನು. ಲಗ್ನ ಪದ್ಧತಿಗಳಿಗೆ ಸರಿಯಾಗಿ ಉದಬಳನು. ನಿನ್ನ ಮಗಳಿಗೆ ಸೋತೆ ಲಗ್ನ ಪದ್ಧತಿಗಳಿಗೆ ಸರಿಯಾಗಿ ಉದಬಳನು. ಹಲವು ಯತ್ನದಿ ಸಿದ್ಧಿಯ ಸಿದ್ಧಿಸುತ್ತಲಿ ಕಳೆದ ಕಾಲವ ಕೇಳಯ್ಯ. ನಾನು ಇದರ ಬದುಕೆಂತ ಬದುಕು, ನಡೆದು ಬಂದ ಹಾದಿ, ಇದೆಲ್ಲವನ್ನು ಒಂದಷ್ಟು ವಿಮರ್ಶೆ ಮಾಡುತ್ತಾ ಬಂದದ್ದು. ಹೌದು, ಎಷ್ಟು ವಯಸ್ಸಾಯ್ತು ನನಗೆ ಗೊತ್ತಿಲ್ಲ, ಎಷ್ಟು ತಿರುಗಾಟ ಆಯ್ತು ನನಗೆ ಗೊತ್ತಿಲ್ಲ. ಆದ್ರೆ ಈಗ ಅನ್ನಿಸ್ತದೆ, ಏನು? ಹಲವು ಸಿದ್ಧಿಯ ಸಾಧಿಸಿ, ಫಲವನ್ನು ಪಡೆದು, ಫಲವನ್ನು ಕಳೆದು, ಫಲವನ್ನು ಬೆಳೆಸಿ ಏನೆಲ್ಲೋ ಮಾಡಿದ್ದೇನೆ ನಾನು. ಹೌದು. ಆಗ ನನಗೆ ಈಗೀಗ ಸ್ವಲ್ಪ ಸಮಯದಿಂದ ಮೊದಲು ಕಾಣ್ತದೆ, ಏನು? ಸುಮ್ಮನೆ ನಾನು ಅಷ್ಟೆಲ್ಲ ಮಾಡಿದ್ದು ಯಾಕೆ? ಎಷ್ಟೋ ಸಾಧನೆ ಮಾಡಿದೆ, ಅದರಿಂದ ಇನ್ನೇನೋ ಲೋಕಕ್ಕಾಗಲಿ ಅಂತ ಹೇಳಿದೆ, ಅದು ನಾನು ಬೆಳೆಸಿದ್ದಲ್ಲ ಕಳೆದದ್ದು ಕಡೆಗೆ ಅಂತ ಆಗುವುದು ನನಗೆ. ಯಾಕೆ ದುರ್ಗಡೆ ಹಾಗೆ? ಮನಸ್ಸೊಂದು ಬದಲಾವಣೆ ಆಗುವುದು ಸಹಜ ಅಲ್ಲ ಮಹರ್ಷಿಗಳೇ? ನೀವು ಏನು ಎಷ್ಟು ಎನ್ನುವುದು ನಿಮ್ಮನ್ನು ಸರಿಯಾಗಿ ತಿಳಿದುಕೊಂಡವರಿಗೆ ಮಾತ್ರ ಅರ್ಥ ಆಗುತ್ತದೆ. ನಾರದ ಕಲಹ ಪ್ರಿಯ ಎನ್ನುವ ಹಾಗೆ ಎಲ್ಲರೂ ಹೇಳುತ್ತಾರೆ. ಹೌದು, ಕಲಹವನ್ನು ಉಂಟು ಮಾಡ್ಲಿಕ್ಕೆ ಇರುವ ಅಂತ ಹೇಳಿ, ಆದರೆ ಅದರಿಂದ ಲೋಕಕ್ಕೆ ಎಷ್ಟು ಒಳಿತಾಯಿತು ಎನ್ನುವ ಹಾಗೆ ಯಾರೂ ಆಡುವುದಿಲ್ಲ. ಕೆಲವರು ಬುದ್ಧಿವಂತರು ಅದಕ್ಕೆ ಬೇರೆ ಅರ್ಥ ಹೇಳಿದ್ರು. ಕಲಹ ಅನ್ನೋದಕ್ಕೆ ಬೇರೆ ಅರ್ಥ ಕೊಟ್ಟರು. ಕಮಲಜ ಲಕ್ಷ್ಮೀಪತಿ ಹರರಿಗೆ ಪ್ರಿಯನಾದವ. ಹೌದು. ಮತ್ತೆ ಕೆಲವರ್ಗ ಹೇಳಿದ್ರು ಜಗಳ ಗಂಟಿಕ್ಕು ಅಂತ. ಮತ್ತೆ ಬುದ್ಧಿವಂತರು ಹೇಳಿದ್ರು ಅದು ಜಗಳ ಎಲ್ಲರಿಗೆ ಹಾಕುವುದೇ ಇರುವುದಲ್ಲ, ಧರ್ಮಗಳೊಳಗೆ ಜಗಳವನ್ನು ಗಂಟಿಕ್ಕಿ ಧರ್ಮಕ್ಕೆ ಜಯವಾಗುವಾಗ ಮಾಡೋದು. ಧರ್ಮಕ್ಕೆ ಜಯ ಅಲ್ಲ, ಧರ್ಮಕ್ಕೆ ಜಯ ಉಂಟು ಮಾಡುವವನು ಎನ್ನುವಂತ ಒಂದು ಅರ್ಥವನ್ನು ಕಲ್ಪಿಸಿ ಮಹತ್ವ ಒದಗಿಸಿಕೊಟ್ರು. ಎಲ್ಲ ಕಡೆಗೆ ಹೋಗಿದ್ದೇನೆ, ಬಹಳಷ್ಟು ಸಾಧಿಸಿದ್ದೇನೆ. ಹೌದು, ಹೀಗಾಗ್ತದೆ. ಸುಮ್ಮನೆ ನನ್ನ ಆಯುಸ್ಸನ್ನು ಹಾಳು ಮಾಡಿದೆ. ಲೋಕದಲ್ಲಿ ಕೆಲವರೆಲ್ಲ ಹೇಳಿಕೊಂಡು ಎಷ್ಟಾಯ್ತು ನಿನಗೆ ವಯಸ್ಸು? ನನಗೆ 40 ತುಂಬಿತು.
ಕೆಲವರು ಹೇಳಲಿಕ್ಕುಂಟು ನನಗೆ 60 ತುಂಬಿತು. ನಿಜವಾಗಿ 60 ತುಂಬುವುದಲ್ಲ, ಮತ್ತೆ 60 ಕಳೆಯುವುದು. ಕಳೆಯುವುದು. ಸಾಧನೆ ಮಾಡಿದ್ರಲ್ಲೂ 60 ತುಂಬುವುದು. ಹೌದು. ಸಾಧನೆ ಮಾಡಿದ್ರೆ 60 ಕಳೆದದ್ದಲ್ವ. ಹೌದು. ಇಷ್ಟಿದ್ರು ಏನೂ ಮಾಡ್ಲಿಲ್ಲ, ಸುಮ್ಮನೆ ಜೀವನ ಹಾಳು ಮಾಡಿಕೊಂಡ. ನನಗೆ ಈಗ ಕಾಣ್ತದೆ ಏನು ಇಷ್ಟು ಬದುಕು ಹಾಳು ಮಾಡಿಕೊಂಡೆ, ಬೇಕಾದ್ದೇ ಮಾಡ್ಲಿಲ್ಲ. ಹೌದು. ಹೌದಪ್ಪ. ಹಾಗೆ ಅನಿಸುವುದಕ್ಕೆ ಕಾರಣ ಕಾರಣ ಉಂಟು. ಕಾರಣ ಉಂಟು. ಉದ್ಯಾನವನದಲ್ಲಿ ನಾನು ಬರ್ತಿದ್ದೆ. ಬರುವಾಗ ಒಬ್ಬಾಕೆ ಹುಡುಗಿ ಸ್ವರ್ಣದ ತಟ್ಟೆಯಲ್ಲಿ ಹೂಗಳನ್ನು ಇರಿಸಿಕೊಂಡು ಅಲ್ಲೆಲ್ಲೋ ಹರಿಮಂದಿರದಿಂದ ಪೂಜೆ ಮಾಡಿ ಬರ್ತಾ ಇದ್ದೆ. ಹುಡುಗಿ ಭಜನಾ ಮಂದಿರಕ್ಕೆ ಹೋದ್ದು ಅಂತ ಯೋಚನೆ ಮಾಡಿದ್ದೆ ನಾನು. ಅಲ್ಲಿಂದಲೇ ಕೇಳುವುದು. ಮತ್ತೆ ನೋಡುವಾಗ ಹೌದು, ಅದು ನಿನ್ನದೇ ಉದ್ಯಾನವನ, ನನ್ನದೇ, ನಿಮ್ದು ನೀನೇ ನಿರ್ಮಿಸಿದಂತ ಹರಿಭಜನೆಯ ಮಂದಿರ. ಹೌದು. ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಬರುವುದಂತೆ. ಅದು ಯಾರು ಏನು ಅಂತ ಹೇಳುವಾಗ ಮತ್ತೆ ಗೊತ್ತಾಯ್ತು ಅವಳು ನಿನ್ನ ಮಗಳು ಅಂತ. ಓ, ನೀವು ಕಂಡದ್ದು ನನ್ನ ಮಗಳು. ಇದು ಎಂತದ್ದು ಹುಡುಗಿ ಹೆಸರಿದ್ದ ಅವಳದ್ದು? ಶ್ರೀಮತಿ ಎನ್ನುವ. ಆಗ್ಲಿಲ್ಲ. ಅಲ್ಲ, ಇಲ್ಲ, ಶ್ರೀಮತಿ ಹೆಸರೇ ಹಾಗೆ. ಹೆಸರೇ ಹಾಗೆ. ನಾನು ಶ್ರೀಮತಿ ಆದಲು ಅಂತ ಲೆಕ್ಕ ಹಾಕಿದ್ದೆ, ಆಗಲಿಲ್ಲ. ಶ್ರೀಮತಿ. ಹೌದು. ಅವಳನ್ನು ಕಂಡಾಗ ನನಗೀಗ ಕಟ್ಟಿಕೊಂಡ್ರೆ ಹೇಗೆ ಅಂತ ಆದದ್ದು. ಯಾರಿಗೆ? ಅಲ್ಲ, ನಾನು ಒಂದು ಕಟ್ಟಿಕೊಂಡ್ರೆ ಹೇಗೆ ಅಂತ ಆದದ್ದು. ಹಾಗೆ ಅವಳನ್ನು ಕಂಡು ಮನಸ್ಸು ಹೋತ ಮೇಲೆ ಯಾವುದರಿಂದ ಸೋತೆ ಅದನ್ನು ಪಡೆಕೊಂಡಾಗಲ್ಲೂ ಸರಿಯಾಗುವುದು. ಹೌದು. ಒಂದು ಭಿನ್ನಹ. ಏನು? ವಿವಾಹದ ವಿಧಿಗೆ ಅನುಗುಣವಾಗಿ ಅವಳನ್ನು ನೀನು ನನಗೆ ಕೊಟ್ರೆ ನಾನು ಅತ್ಯಂತ ಸುಖಿ ಆಗುತ್ತೇನೆ. ಹೇಗೆ? ನಿಮಗೆ ಅಚ್ಚರಿದಚ್ಚರಿಯು ನಿಮಗೆ ಒಲವೆಯಲಿಪ್ಪ ಮೆಚ್ಚುಗೆಯೇ ನೀವು ಮನದಿ ನೆನೆಯಬಾರದುದ ಇಂದುಚ್ಚರಿಸುವಂತೆ ಸಗಿತರರೆ ಸನ್ಯಾಸವೇ ಸನ್ಯಾಸದಲ್ಲಿ ನಿಮಗೆ ಸನ್ಯಾಸದಲ್ಲಿ ನಿಮಗೆ ಅಚ್ಚುತಗೆ ತನು ತೆತ್ತ ನೀವೇದು ನಮ್ಮ ನೊರೆ ಎಳಸಿದರಲ್ಲದಿದು ಸತ್ಯಬಹುದೇ. ಹೇ ಸಚ್ಚರಿತ ಗುರುವೇ, ಸಾಗಿ ಪರೀಕ್ಷೆ ಎಂದು ಪುರಮಡಲು ಮುನಿ ನುಡಿದನು. ಅಚ್ಚರಿಯೂ ನಾರದ ಮಹರ್ಷಿಗಳೇ, ರಾಜನ್, ನಿಮ್ಮ ಮಾತನ್ನು ಕೇಳುವಾಗ ಅಚ್ಚರಿಯಾಯಿತು. ಇನ್ನು ಮೂಗಿನ ಮೇಲೆ ಬೆಟ್ಟಿರಿಸಿದೆ. ಹೌದು. ಕಣ್ಣು ಬಾಯಿ ಬಿಟ್ಟು ನೋಡುವುದಕ್ಕೆ ತೊಡಗಿದೆ. ಆಶ್ಚರ್ಯದ ಭಾವ ಕಂಡಿತು. ಹೌದು. ಬರೇ ಆಶ್ಚರ್ಯ ಅಲ್ಲ, ಅಚ್ಚರಿಯು. ನಿಮ್ಮ ಮಾತನ್ನು ಕೇಳುವಾಗ ಆಶ್ಚರ್ಯ ಆಗಲೇಬೇಕು. ಅದು ಯಾಕೆ? ಇಲ್ಲದೆ ಹೋದ್ರೆ ನನಗೆ ಮದುವೆ ಬೇಡ ಎನ್ನುವ ಹಾಗೆ ಬ್ರಹ್ಮಚರ್ಯರಾಗಿ ನೀವು ಕಾಲವನ್ನು ಕಳೆದವರು, ಸನ್ಯಾಸ ಜೀವನವನ್ನು ಅಳವಡಿಸಿಕೊಂಡವರು, ಸರಿ, ನಿತ್ಯವೂ ಕೂಡ ಹರಿನಾಮ ಸ್ಮರಣೆಯಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಆದರೆ ಈಗ ನನ್ನ ಮಗಳನ್ನು ಕಂಡು ನನಗೆ ಮದುವೆ ಆಗಬೇಕು ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿದ್ದೀರಿ. ಮನಸ್ಸಾಯಿತು ನನಗೆ. ಈಗ ಅರ್ಥ ಆಯಿತು ನನಗೆ. ನೀವು ನನ್ನನ್ನು ಅಪಹಾಸ್ಯ ಮಾಡುವುದಕ್ಕೆ ತೊಡಗಿ. ನಾನು ಹಾಸ್ಯಕ್ಕಿರುವುದಾ? ಕೆಲವೊಮ್ಮೆ ಅದೂ ಕೂಡ ನಿಮ್ಮಿಂದ ಆಗ್ತದೆ. ಲೋಕದಲ್ಲಿ ಕೆಲವು ಸಲ ಮಾಡುತ್ತೇನೆ ಅದನ್ನೆಲ್ಲ. ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದ್ರೆ ಹರಿಯೊಲುಮೆ ನನಗಾಗಿದೆ. ಇವನನ್ನೊಮ್ಮೆ ಪರೀಕ್ಷೆ ಮಾಡಬೇಕು. ಹೇಗೆ? ನಾನು ಹೀಗೆ ಹೇಳಿದರೆ ಇವ ಏನು ಹೇಳುತ್ತಾನೆ? ನಾನು ಹೇಳಿದ ಮಾತಿಗೆ ಇವ ಒಪ್ಪುತ್ತಾನೆಯೇ ಎನ್ನುವ ಹಾಗೆ ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಬಂದಿದ್ದೀರಿ ನೀವು. ಹಾಗೆ ನಿಮ್ಮ ಮಾತು ದಿಟವೇ? ಸುಮ್ಮನೆ ಆಗದ ಹೋಗದ ಮಾತು ಅಂತ ಹೇಳಿದ ಹಾಗುಂಟಿದು. ಏನು ವಚನ ಸುಳ್ಳ ಇದು? ಮತ್ತೆ ನುಡಿದಿಟವಿದು ನೆಲದೊಡೆಯನೆ ಸುತೆಯನು, ನುಡಿದಿಟವಿದು ನೆಲದೊಡೆಯನೆ ಸುತೆಯನು, ಕೊಡುಬಲ ಚಾಚಲ ಕೆಡೆಗೊಡದೆ, ಕೊಡುಬಲ ಚಾಚಲ ಕೆಡೆಗೊಡದೆ, ಅಡವಿಯ ಬುಡಕಿತ್ತಡಿಯಾರೆ ಹೋಗುದ, ಅಡವಿಯ ಬುಡಕಿತ್ತಡಿಯಾರೆ ಹೋಗುದ, ತಡೆಯುಂಟಾದರೆ ನುಡಿಯದೆ ನಡೆವೆ, ನುಡಿದಿಟ್ಟವಿದು ನೆಲದೊಡೆಯನೆ ಸುತೆಯನು, ಕೊಡುಮಲ ಚಂಚಲ ಕೆಡೆಗೊಡದೆ, ಕೊಡುಮಲ ಚಂಚಲ ಕೆಡೆಗೊಡದೆ, ನುಡಿದಿಟ್ಟವಿದು ನೆಲದೊಡೆಯನೆ. ನನ್ನ ಮುಖ ಸರಿ ನೋಡಿದ್ಯಾ? ಏನು? ಮುಖವೇ ಮನಸ್ಸಿನ ಕೈಗನ್ನಡ. ಹೌದು.
ಮನಸ್ಸಿನ ಭಾವ ಕಂಡು ಬರುವುದು ಮುಖದಲ್ಲಿ. ಆ, ನಾನು ಬಾಯ್ಪಾಟ ಹೇಳಿದ ಹಾಗೆ ಕಾಣ್ತದೋ ಅಲ್ಲ ಏನಾದ್ರೂ ಒಳಗಿಂದ ಇದ್ದದ್ದನ್ನೇ ಹೇಳಿದ ಹಾಗೆ ಕಾಣ್ತದೆ? ಅಯ್ಯೋ, ನಿಮ್ಮಲ್ಲಿ ಇದ್ದದ್ದನ್ನು ಹೇಳಿದ ಹಾಗೆ. ಮಾತಿಗೆ ಅನುಗುಣವಾಗಿ ಭಾವ ಬರಬೇಕೋ ಬೇಡ? ಹೌದು. ಭಾವರಾಹಿತ್ಯವಾದ ಮಾತು ಯಾಕೆ? ಕೆಲವೊಮ್ಮೆ ನೀವು ಆಡಿದ ಮಾತು ಅದು ಹಾಸ್ಯ ಆಗಿದ್ರು ಒಪ್ಪುವಂತ ಹಾಗೆ ನೀವು ಹೇಳ್ತೀರಿ. ಸುಳ್ಳಾದರೂ ಸತ್ಯವೇ ಆಗಿ ಕಾಣಿಸುವಂತ ಕ್ರಮ. ಹೌದೌದು. ನನ್ನ ಮುಖದಲ್ಲಿ ಏನಾದ್ರೂ ಇದು ಆಸೆ ಇಲ್ಲದೆ ಹೇಳಿದ ಮಾತಿನಾಗಿ ಕಾಣ್ತದೆ. ಆದ್ರಿಂದ ಆಡಿ ನೆಲದೊಡೆಯನೆ ನುಡಿ ದಿಟವಿದು ದಿಟ. ಹೌದು, ಸತ್ಯವಾದ ಮಾತು. ಅಪೇಕ್ಷೆ ಅದು ಸಹಜ. ನಿನ್ನ ಮಗಳು ಬೇಕು ಅಂತ ಆದದ್ದು ಸಹಜ. ಹಾಗೆಂದ ಹೇಗೂ ಅಲ್ಲ, ಮತ್ತೆ ಮದುವೆಯಾಗಿ ಸಂಸಾರಸ್ಥನಾಗಬೇಕೆಂಬ ಸಕ್ರಮದಿಂದ ಬೇಕು ಅಂತ ಆದದ್ದು, ಅಕ್ರಮದಿಂದ ಅಲ್ಲ. ಹಾಗೆ ನಾನು ಅಪೇಕ್ಷೆ ಪಡುವಾಗ ಏನು ಏನು ನನ್ನನ್ನು ಕಂಡಾಗ ನಾನು ಅಡವಿಯಲ್ಲಿ ತಿರುಗುವ ಬಡ ಕಿತ್ತಡಿ ಅಂದ್ರೆ ನೆಲೆ ಇಲ್ಲ ನಾವು ಒಟ್ಟು ಸುತ್ತಾನೆ ಅನ್ನುವಂತ ಅಥವಾ ತಿರುಕ ಎಂಬ ಭಾವ ಏನು ಅಲ್ಲ. ಇದ್ರೆ ಹೇಳು ನೀನು. ಮಹರ್ಷಿಗಳೇ, ಮುನಿಪಾಲರೆ ಹೀಗೆ ಬೇಳುವರೆ ಮುನಿಪಾಲರೆ ಹೀಗೆ ಬಾಲೆಯನೆ ವರಿಸಲು ಜಗದಿ ಬಾಲೆಯನೆ ವರಿಸಲು ಜಗದಿ ಮೇಲುಮೆಯೊಳು ಸರಿಗಾಳುಗಳಾಡು ಮೇಲುಮೆಯೊಳು ಸರಿಯಾಡುಗಳಾಡು ಸುಶೀಲೆಯ ನೀವೆನು ತಮಗದೀದದಿ ಸುಶೀಲೆಯ ನೀವೆನು ತಮಗದೀದದಿ ಬೇಳುವರೆ ಮುನಿಪಾಲರೆ. ಮಹರ್ಷಿಗಳೇ, ಅಲ್ಲ ನೀನು ಇಲ್ಲ ಅಂತಂದ್ರೆ ಹೇಳು. ಈಗ ನನಗೆ ಸೂರ್ಯಕುಲದಲ್ಲಿ ಹುಟ್ಟಿಕೊಂಡವ ಋಷಿಗಳನ್ನು ಅಪಹಾಸ್ಯ ಮಾಡಿದ ಏನಾಗಬೇಕು ಅಂತ ಕೇಳಿ ಮತ್ತೆ ಇಲ್ಲ ಅಂತ ಹೇಳಿದ ಅಂತ ಹೇಳ್ತೇನೆ. ಅಯ್ಯೋ, ನಾನು ಹಾಗೆ ಭಾವಿಸುವುದಕ್ಕೆ ಸಾಧ್ಯ ಉಂಟೆ? ಮತ್ತೆ ನೀನು ಹಾಗೆ ಭಾವಿಸಿದ್ದೆ ಹೌದು ಅಂತಾದ್ರೆ ನಿಮಗೆ ನಾನು ಸತ್ಕಾರವನ್ನು ಮಾಡ್ತಾ ಇದ್ದೆ. ಸತ್ಕಾರ ಮಾಡುವಾಗ ನಾನು ವಿಷಯ ಹೇಳಲಿಲ್ಲ. ಆದ್ರೂ ಈಗ ವಿಷಯ ತಿಳಿದ ಮೇಲೂ ನೀವು ನಾರದ ಮಹರ್ಷಿಗಳೇ ನನ್ನ ಪಾಲಿಗೆ. ಹಾಗಾದ್ರೆ ಯಥಾರ್ಥವೋ ಅಂತ ತಿಳಿಯುವುದಕ್ಕೆ ಮಾತಾಡಿದ್ದ? ಹೌದು, ನೀವು ಹೇಳಿದ್ದು ಸತ್ಯವೇ. ಅಲ್ಲ, ಇಷ್ಟರವರೆಗೆ ನೀವು ಮದುವೆ ಆಗುವುದಕ್ಕೆ ಮನಸ್ಸು ಮಾಡಿದವರಲ್ಲ. ಈಗ ನನ್ನ ಮಗಳನ್ನು ಕಂಡು ಹೀಗೆ ಆಡುವಾಗ ನನಗೆ ಸಂಶಯ ಬರುವುದು ಸತ್ಯವೇ ಅಲ್ವೇ? ತ್ರಿಕರಣದಿಂದ ಮನೋವಾಕ್ಕಾಯ ಕರ್ಮ, ಮನೋವಾಕ್ಕಾಯ ತ್ರಿಕರಣದಿಂದ ಸರಿಯದು. ಹೌದು, ಸತ್ಯ ಶುದ್ಧ. ಇಲ್ಲಿಯವರೆಗೆ ನನಗೆ ಮನೆ ಬೇಡ, ಮದುವೆ ಬೇಡ, ಯಾವುದು ಬೇಡ, ಸಂಸಾರ ಬೇಡ, ನಿತ್ಯ ತಿರುಗಾಟದಲ್ಲೇ ಇರುತ್ತೇನೆ ಎನ್ನುವ ಹಾಗೆ ಇದ್ದವರು ನೀವು. ಅದು ಏನು ಮಾಡ್ಲಿ ಬೇಡ ಅಂತಿತ್ತು, ಬಿಡಬೇಕಲ್ಲ ತಿರುಗಾಟ. ಸನ್ಯಾಸ ಜೀವನವನ್ನೇ ಮೈಗೂಡಿಸಿಕೊಂಡಿದ್ದಂತಹ ನೀವು ಈಗ ಗೃಹಸ್ಥರಾಗುವುದಕ್ಕೆ ಹೊರಟಾಗ ಸನ್ಯಾಸ ಅಂದ್ರೆ ಏನು? ಏನು ಅದನ್ನು ನ್ಯಾಸವಾಗಿಡುವುದು ಅಂತ. ಈ ನ್ಯಾಸವಾದನ್ನು ಹಿಂತೆಕೊಂಡು ನಿಮಗೆ ಬೇಕಾದ ಹಾಗೆ ಬೇಕಾದ ಈಗ ಗೃಹಸ್ಥರಾಗುವುದಕ್ಕೆ ಹೊರಟಾಗ ನಾನು ಈ ಮಾತನ್ನು ಕೇಳುವುದು ತಪ್ಪೇ? ಕೇಳುವುದು ನಿನ್ನ ನಿರ್ಧಾರಕ್ಕೆ ಸರಿ. ಹೌದಲ್ವೇ? ಅದು ಯಥಾರ್ಥಕ್ಕಾಗಿ ಮೂರು ಮೂರು ಮಾತಿಗೆ ಹೌದು. ಹೌದಲ್ವೇ? ಹಾಗಾದ್ರೆ ಒಪ್ಪಿದ್ದೇನೆ. ನಿಮ್ಮಂತಹ ಹರಿಭಕ್ತರು ನನ್ನ ಮಗಳಿಗೆ ವರನಾಗಿ ಬರ್ತೀರಿ ಅಂತ ಆದ್ರೆ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವೋ ಏನು. ಹೌದಾ? ನಿಮ್ಮಂತಹ ಅಳಿಯನನ್ನು ಪಡೆಯುವುದಕ್ಕೆ ನಾನು ಭಾಗ್ಯ ಮಾಡಿದ್ದೇನೆ ಅಂದ್ರೆ ಒಪ್ಪಿದ್ದೇನೆ. ಆದ್ರೆ ಒಂದುಂಟು, ದುಂಟು ಮಾತೆಯರಿಗಿರುವುದಧಿಕಾರ ಮಕ್ಕಳ ಮದುವೆಯೊಳು ಸತಿಯೊಳರುಹಿ ನೀರೊಪ್ಪಿಸದೆ ಸುತೆಯ ನೀವುದೆಂದಿರುವ ಮುನಿಗೆ ನೃಪನೆಂದ ಹೋಗೋ ದರೆಯ ಅಧಿಪಕೇಳಾದರೂ ದುಂಟು. ಅದರೊಂದುಂಟಲ್ಲ ತೊಡಕು. ಏನು? ಮಕ್ಕಳ ಮೇಲೆ ಅಪ್ಪನಿಗೆ ಮಾತ್ರ ಅಧಿಕಾರ ಅಲ್ಲ, ಅಮ್ಮನಿಗೂ ಅಧಿಕಾರ ಇದೆ. ಹೌದು. ಮಾತೆಯರಿಗೆ ಉಂಟ ಅಧಿಕಾರ. ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಎನ್ನುವ ಹಾಗೆ. ಹೆತ್ತವಳಿದ್ದು ಇದ್ದಾಳೋ ಇಲ್ವೋ? ಮತ್ತೆ ಹಾಗಿರುವಾಗ ಅವಳಿಂದಲೂ ಒಂದು ಒಪ್ಪಿಗೆ ಪಡೆಯದೆ ನೀನು ಕೊಡುವುದಕ್ಕೆ ಹೊರಟೆ ಅಂತಾದ್ರೆ ಅದು ನೀನು ಒಂದು ರೀತಿಯ ಸ್ಥಾನದ ದುರುಪಯೋಗ ಮಾಡಿಕೊಂಡ ಹಾಗಾಗುವುದಿಲ್ಲ ಗುರುಗಳೇ? ನನ್ನ ಮಡದಿ ಸದ್ಗುಣ ಸಂಪನ್ನೇ ಇದ್ದಾಳೆ, ಅದು ಎಲ್ಲಾ ಗಂಡಂದಿರಿಗೆ ಅದೇ ವಿಶ್ವಾಸ. ಸುಶೀಲೆ ಇದ್ದಾಳೆ, ಉತ್ತಮ ಕುಲದಿಂದ ಬಂದವಳಾಗಿದ್ದಾಳೆ. ಇಲ್ಲಿಯವರೆಗೆ ನಾನು ಆಡಿದ್ದಕ್ಕೆ ವಿರೋಧವಾಗಿ ಎಂದೂ ಆಡಿದವಳಲ್ಲ. ಹಾಗಾಗಿ ಈ ಮಾತನ್ನು ನಾನು ಹೋಗಿ ಹೇಳಿದೆ ಅಂತಾದ್ರೆ ಖಂಡಿತವಾಗಿಯೂ ಅವಳು ಒಪ್ಪಿಯೇ ಒಪ್ಪುತ್ತಾಳೆ. ಹೇಳಿದ್ರೆ ಹೌದು. ಹಾಗಾದ್ರೆ ಇಲ್ಲೇ ತಡ ಮಾಡುವುದಲ್ಲ, ಮತ್ತೆ ನನ್ನ ಜೊತೆ ನೀವು ಕೂಡ ಬರಬೇಕು. ನೀನು ಮುಂದೆ, ನಾನು ಮುಂದೆ, ನಾನು ಹಿಂದೆ. ಹೌದು. ಈಗ ಎಲ್ಲಿಗೆ ಹೋಗುದು? ನಮ್ಮದಾದಂತ
ಕನ್ಯಾಂತಹ ಪುರಕ್ಕೆ. ಆ ಕನ್ಯಾಂತಪುರ ಹೌದು. ಹೋಗು. ಎನಲು ಪುರ ಮುನಿಯವನೇ ಜನ ಜೊತೆಗಂತಪುರಕ್ಕೆ ಬರುತ್ತಿರಲಿದ್ದಳು ಜನಪದ ಸತಿ ಸುತೆಯೂ ಹೋಗಿದವನು ತಿಳಿಯದೆ ಜನಪದ ಸತಿ ಸುತೆ ಇಂಗಿದವನು ತಿಳಿಯದೆ ತಾನದ್ಯೋತು ಬೋಧಿಸುತ್ತಿದ್ದ ಆ ಮಗಳೇ ಶ್ರೀಮತಿ ಅಮ್ಮ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಹೀಗೆ ಬಾರ. ಏನಮ್ಮ ಮಗಳೇ? ಏನು? ಹೆಣ್ಣಾಗಿ ಹುಟ್ಟಿದ ಮೇಲೆ ಹೆಣ್ಣಾಗಿ ಕಾರ್ಯನಿರ್ವಹಿಸುವುದು ಅತಿ ಅಮೂಲ್ಯವಾದಂತಹ ವಿಚಾರ. ಸತ್ಯ. ಹಾಗಾಗಿ ಹೆಣ್ಣು ಮಕ್ಕಳ ವಿಚಾರ, ಹೆಣ್ಣು ಮಕ್ಕಳ ಗುಣಶೀಲತೆ ಯಾವ ರೀತಿ ಹೇಗೆ ಇರಬೇಕೆನ್ನುವುದನ್ನು ಈ ಹೊತ್ತಿಗೆ ನಿನ್ನನ್ನು ತಿಳಿಸುವುದಕ್ಕೆ ಕರೆದಿದ್ದೇನೆ. ಏನಮ್ಮ ಹೇಳುತ್ತೀರಾ ಮಗಳೇ? ಏನು? ಇಂದೋ ನಾಳೆಯೋ ಪತಿ ಮಂದಿರ ಸೇರುವೆ ಹೌದಮ್ಮ. ಚಂದಿರ ಮುಖಿಯೇನೋ ಚಂದಿರ ಮುಖಿಯೇನೋ ಆ ಪತಿ ಮಂದಿರ ಸೇರುವೆ ಚಂದಿರ ಮುಖಿಯೇನಿ ಚಂದಿರ ಮುಖಿಯೇನಿರೋ ಹೌದು ಮಗಳೇ. ಅಂದಾಚರಿಸಬೇಕಾದ ನೊರವೇ ಅನೇಕ ವಿಚಾರ ಅಂದಾಚರಿಸಬೇಕಾದ ನೊರವೇ ಕೇಳಿಯೋ ದೇವರಾಕ್ಷಿ ಬಾಲೆ ರಲ್ಲಕ ಪೋಲೆ ಅಂದಾಚರಿಸಬೇಕಾದ ನೊರವೇ ನಿನ್ನಲ್ಲಿ ಕೇಳಿ ದೇವರಾಕ್ಷಿ ಬಾಲೆ ರಲ್ಲಕ ಪೋಲೆ ರಲ್ಲಕ ಪೋಲೆ ಇದು ನಾಳೆಯೋ ಪತಿ ಮಂದಿರ ಸೇರುವೆ ಚಂದಿರ ಮುಖಿಯೇ ನೀನು ಚಂದಿರ ಮುಖಿಯೇ ಮಗಳೇ. ಅಮ್ಮ ನಿನ್ನ ಹೆಸರನ್ನು ಕರೆಯುವ ವೇಳೆಗೆ ಆಹಾ ಏನು ಎಂತ ಆನಂದ. ಹೌದೇ. ಎಂತಹ ಸಂತೋಷ. ಕಾರಣವಿದೆ ಅಮ್ಮ. ಯಾಕಾಗಿ? ಶ್ರೀಮತಿ ಈ ಹೆಸರನ್ನು ಇಡಬೇಕಾದರೆ ಬಹಳ ಆಲೋಚನೆಯನ್ನು ಮಾಡಿಯೇ ಈ ಹೆಸರನ್ನು ಇಟ್ಟವರು. ಹೌದಾ ಅಮ್ಮ? ಶ್ರೀ ಎಂದರೆ ಏನು? ಏನು? ಲಕ್ಷ್ಮಿ. ಮತಿ ಎಂದರೆ ಏನು? ನಮ್ಮ ಮತಿ ಎನ್ನುವುದು. ಖಂಡಿತ ಲಕ್ಷ್ಮೀ ದೇವಿಯ ಮತಿ ಉಳ್ಳವಳು ಎನ್ನುವ ಹಾಗೆ ಇದರ ಅರ್ಥ. ಹಾಗೆಂದು ಲಕ್ಷ್ಮಿಯಂತೆ ಚಂಚಲ ಎಂದು ಅಲ್ಲ ಮಗಳೇ. ಲಕ್ಷ್ಮಿಯ ಗುಣವನ್ನು ಉಳ್ಳವಳು. ಆದ್ದರಿಂದಲೇ ನಿನ್ನನ್ನು ಹುಟ್ಟಿದಾಗ ಕಂಡ ವೇಳೆಯಲ್ಲಿ ನಿನಗೆ ಶ್ರೀಮತಿ ಎನ್ನುವ ಹಾಗೆ ಹೆಸರನ್ನು ಇಡುವ ಎನ್ನುವ ಹಾಗೆ ನಾವು ಆಲೋಚಿಸಿದವರು. ಹೌದೇ ಮಗಳೇ? ಏನು? ಹುಟ್ಟುವುದು ವಿಚಾರವಲ್ಲ, ಸಾಯುವುದು ವಿಚಾರವಲ್ಲ. ಹುಟ್ಟು ಸಾವಿನ ನಡುವೆ ಜೀವನವನ್ನು ಯಾವ ರೀತಿ ಸಾಗಿಸಿಕೊಂಡು ಬರುತ್ತೇವೆ ಎನ್ನುವುದು ಮಾನವನ ಜೀವನದಲ್ಲಿ ಅತಿ ಅಮೂಲ್ಯವಾಗಿ ವಿಂಗಡಿಸುತ್ತದೆ. ಮಗಳೇ, ಇರುವಂತಹ ಕಾಲದಲ್ಲಿ ಯಾವ ರೀತಿ ನಾವು ಮೆರೆಯುತ್ತೇವೆ, ಯಾವ ರೀತಿ ನಮ್ಮ ಕೆಲಸ ಕೈಂಕರ್ಯಗಳನ್ನು ನಾವು ಮಾಡಿಕೊಂಡು ಬರುತ್ತೇವೆ, ಇದರಿಂದ ತದನಂತರದಲ್ಲಿ ಲೋಕದಲ್ಲಿ ಜನರು ನಮ್ಮನ್ನು ಹೇಗೆ ಕೊಂಡಾಡುತ್ತಾರೆ ಎನ್ನುವುದು ಮುಖ್ಯವಾಗುತ್ತದೆ. ಹೌದು. ಆದ್ದರಿಂದಲೇ ಈ ಅಯೋಧ್ಯೆಯ ಪುರವನ್ನು ನಾವು ಸಂತೋಷದಿಂದಲೇ ಆಳಿಕೊಂಡು ಬರುತ್ತಿದ್ದೇವೆ. ನಿಜ. ಮುಂದಕ್ಕೆ ನಮ್ಮ ಜೀವನವನ್ನು ಪಾಲಿಸಿಕೊಂಡು ಆಲಿಸಿಕೊಂಡು ಅನೇಕ ರೀತಿಯ ಪ್ರಜವರ್ಗದವರು ನಮ್ಮನ್ನು ಆದರ್ಶಪ್ರಾಯರಾಗಿ ಇಟ್ಟುಕೊಂಡು ನಮ್ಮ ಜೀವನವನ್ನು ಸಾಗಿಸಿಕೊಂಡು ಬರುವುದಕ್ಕಿದ್ದಾರೆ. ಸತ್ಯ ಮಗಳೇ. ಏನು? ಈ ಹೊತ್ತಿಗೆ ಈ ವಿಚಾರವನ್ನು ಯಾಕೆ ಹಾಡಿದೆ? ಯಾಕಾಗಿ? ಹೆಣ್ಣಾಗಿ ಹುಟ್ಟುವುದು ವಿಶೇಷವಲ್ಲ, ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳು ಮಾಡಬೇಕಾದಂತಹ ಕಾರ್ಯಗಳು ಏನು ಇದನ್ನು ನಾವು ಅರ್ಥವಿಸಿಕೊಳ್ಳಬೇಕು. ಹೌದೇ ಮಗಳೇ? ಏನು? ಈ ಹೊತ್ತಿಗೆ ಹುಟ್ಟಿದು ಮಾತ್ರವಲ್ಲ, ಬೆಳೆದು ಯೌವನಸ್ಥಳಾಗಿ ನೀನು ನಿಂತಿದ್ದೀಯ. ಸತ್ಯ ಮಗಳೇ.
ಹೆಣ್ಣೊಬ್ಬಳನ್ನು ಹರಿಯುವಂತಹ ನೀರಿಗೆ ಹೋಲಿಸುತ್ತಾರೆ. ಆ. ಯಾಕೆ ಹೇಳಂತೆ? ಯಾಕೆ? ಒಂದು ಸ್ಥಾನದಲ್ಲಿ ಉಗಮವಾಗಿ ಹರಿದು ಹರಿದು ತದನಂತರದಲ್ಲಿ ಮತ್ತೊಂದು ಸ್ಥಾನವನ್ನು ಸೇರುವವಳು. ಹೌದು, ಹೆಣ್ಣಿನ ಜೀವನವೂ ಅಷ್ಟೇ ತಾನೆ. ನಿಜ. ಹುಟ್ಟುವುದಕ್ಕೆ ಒಂದು ಮನೆ, ಆ, ಜೀವನದಲ್ಲಿ ಅನೇಕ ರೀತಿಯ ಕಷ್ಟ ಕೈಂಕರ್ಯಗಳನ್ನು ಎದುರಿಸಿಕೊಂಡು ಆ, ತದನಂತರದಲ್ಲಿ ಸೇರುವುದು ಮತ್ತೊಂದು ಮನೆಯನ್ನು. ಸತ್ಯ. ಮಗಳೇ, ಏನು? ಯೌವನಸ್ಥಳಾಗಿ ಬೆಳೆದು ನಿಂತಿರುವ ನೀನು ಆ, ಈ ಹೊತ್ತಿಗೆ ಮದುವೆ ಕಾಲಕ್ಕೆ ಬಂದಿದ್ದೀಯಾ? ಖಂಡಿತ. ಮಗಳೇ, ಏನು? ಇಂದಲ್ಲ ನಾಳೆಯ ದಿವಸ ಆ, ಯೋಗ್ಯನಾದ ವರನ ಹ್ಮ್, ಕೈ ಹಿಡಿದು ಆ, ಅವನ ಮನವನ್ನು ಬೆಳಗುವಂತಹ ಶುಭ ಕಾರ್ಯವನ್ನು ನೀನು ಮಾಡುವಳಾಗಿದ್ದಿ. ಖಂಡಿತ. ಮಗಳೇ, ಏನಮ್ಮ? ಹೆಣ್ಣಿನ ಜೀವನವನ್ನು ನಂದಾದೀಪಕ್ಕೆ ಹೋಲಿಸುತ್ತಾರೆ. ಆ, ಹುಟ್ಟಿದ ಮನೆಯನ್ನು ಬೆಳಗುವುದರ ಜೊತೆಗೆ ಹ್ಮ್, ತೆರಳಿ ಸೇರಿದಂತಹ ಗಂಡನ ಮನೆಯನ್ನು ಬೆಳಗುವಂತಹ ಯೋಗ ಭಾಗ್ಯವು ಅದು ಹೆಣ್ಣಿಗಿರುವುದು. ಹೌದು. ಪ್ರಪಂಚದಲ್ಲಿ ಅನೇಕ ರೀತಿಯ ಜನರು ಹೇಳುವುದುಂಟು, ಏನೆಂದು? ಹೆಣ್ಣಾಗಿ ಯಾಕಾದರೂ ನಾನು ಹುಟ್ಟಿದೆನೋ, ಓ, ಹೆಣ್ಣಾಗಿ ನಾನು ಎದುರಿಸಬಾರದಂತಹ ಕಷ್ಟವನ್ನೆಲ್ಲ ಎದುರಿಸುತ್ತಿದ್ದೇನೆ, ಆ, ಯಾಕಾದರೂ ದೇವರು ಈ ಜನ್ಮವನ್ನು ಕೊಟ್ಟರು ಎನ್ನುವ ಹಾಗೆ. ಹ್ಮ್, ಅದು ತಪ್ಪು ಮಗಳೇ. ತಪ್ಪಿ. ಮಾನವರಾಗಿ ಹುಟ್ಟಬೇಕಾದರೆ ಒಂದು ಯೋಗವಾದರೆ, ಖಂಡಿತ. ಮಾನವರಲ್ಲಿ ಹೆಣ್ಣಾಗಿ ಹುಟ್ಟಬೇಕಾದರೆ ಆ, ಅದಕ್ಕೂ ಯೋಗ್ಯತೆ ಎನ್ನುವುದು ಬೇಕು. ಸತ್ಯ. ಮಗಳೇ, ಏನು? ಅನೇಕ ರೀತಿಯ ಜೀವನದಲ್ಲಿ ಬರುವಂತಹ ಕಷ್ಟ ಕೈಂಕರ್ಯಗಳನ್ನು ಎದುರಿಸುವುದರ ಜೊತೆಗೆ ಆ, ತಾನು ಏನು ಎತ್ತ ಎನ್ನುವುದನ್ನು ಹ್ಮ್, ಪ್ರತಿಯೊಂದು ಕ್ಷೇತ್ರದಲ್ಲೂ ನಿರ್ಮಿಸುವುದರ ಮುಖೇನವಾಗಿ ಆ, ತನ್ನನ್ನು ಸ್ವತಂತ್ರಳಾಗಿ ಬೆಳೆದು ನಿಲ್ಲಿಸುವಳು ಹೆಣ್ಣೊಬ್ಬಳು. ಹೌದು. ಹಾಗಾಗಿ ಆ, ನಿನಗೆ ಅನೇಕ ರೀತಿಯ ಪತಿವ್ರತಾ ಧರ್ಮದ ಬೋಧನೆಯನ್ನು ನಾನು ನಿನಗೆ ತಿಳಿಸುವವಳಿದ್ದೇನೆ. ಏನೆಂದು ತಾಯಿ? ಮಗನೇ, ಏನಮ್ಮ? ಅತ್ತೆ ಮಾವದ್ಯರ ಭಕ್ತಿಯು ಕಾಣುತ್ತ ನೀನು? ಆ ಅತ್ತೆ ಮಾವದ್ಯರ ಭಕ್ತಿಯು ಕಾಣುತ್ತ ಹತ್ತು ಮಾದೆಯು ಮೆಚ್ಚುವ ಹಾಗಿಹುದವ್ವ, ಹತ್ತು ಮಾದೆಯು ಮೆಚ್ಚುವ ಹಾಗಿಹುದವ್ವ. ಬಾಬದ್ಯರುಳು ಗುರುಭಾವನಿರಿಸಿ, ಬಾಬದ್ಯರುಳು ಗುರುಭಾವನಿರಿಸಿ ಸದ್ಭಾವದಿ ಮಾನಿಸೆಲೆ ನಿತ್ಯ ಸುಶೀಲೆ, ಸದ್ಭಾವದಿ ಮಾನಿಸೆಲೆ ನಿತ್ಯ ಸುಶೀಲೆ. ಅತ್ತೆ ಮಾವದ್ಯರ ಭಕ್ತಿಯೋ ಕಾಣುತ್ತ ಮಗಳೇ, ಮಗಳೇ, ಅಮ್ಮ, ಮತ್ತೊಂದು ವಿಚಾರವನ್ನು ನೀನು ಚೆನ್ನಾಗಿ ಅರ್ಥವಿಸಿಕೊಳ್ಳಬೇಕು. ಏನದು ತಾಯಿ? ಸಂಸಾರ ಎನ್ನುವುದು ಆ, ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಖಂಡಿತ. ಮೇಲೆ ಕೆಳಗೆ ಯಾವುದನ್ನು ಆರಿಸಿದಾಗ ಹ್ಮ್, ಕೆಳಗೆ ಬೀಳುವಂತಹ ಹೊತ್ತಿಗೆ ಆ, ಯಾವುದೂ ಬೀಳಬಹುದು ಮಗಳೇ. ಸತ್ಯ. ಆದರೆ ಆ, ಅಲ್ಲಿ ಎಲ್ಲಿಯೂ ಹ್ಮ್, ಸಂಸಾರದಲ್ಲಿ ಹಾದಿಯನ್ನು ತಪ್ಪದೇ ಹೋಗುವ ಹಾಗೆ ಆ, ನಾವು ತಿಳಿದುಕೊಳ್ಳಬೇಕು. ಖಂಡಿತ. ಪ್ರತಿ ಹೊತ್ತಿಗೂ ಗಂಡನ ಶ್ರೇಯಸ್ಸನ್ನೇ ಬಯಸಿಕೊಂಡು ಇರಬೇಕಾದವಳು ಆ, ಪತಿವ್ರತಾ ಹೆಣ್ಣಿನ ಧರ್ಮವಾಗಿದೆ. ಹ್ಮ್, ಅಷ್ಟು ಮಾತ್ರವಲ್ಲ ಮಗಳೇ, ಮತ್ತೆ? ಬೆಳೆದ ಮನೆಯಲ್ಲಿ ತಂದೆ ತಾಯಿಯರು ಯಾವ ರೀತಿಯಲ್ಲಿ ಮಗಳನ್ನು ಪೋಷಿಸಿ ಬೆಳೆಸುತ್ತಾರೋ ಆ, ಅದರ ಫಲಿತಾಂಶವನ್ನು ಕಾಣುವುದು ಎಲ್ಲಿ? ಗಂಡನ ಮನೆಯಲ್ಲಿ ಅಲ್ವೇ? ಆ. ಗಂಡನ ಮನೆಯಲ್ಲಿ ನೀನು ಮಾಡುವಂತಹ ಕೆಲಸದಿಂದಲಾಗಿರಬಹುದು, ಆ, ನಿನ್ನದಾದಂತಹ ನಡವಳಿಕೆಯಿಂದಲಾಗಿರಬಹುದು, ಹ್ಮ್, ಎಲ್ಲವನ್ನು ಚೆನ್ನಾಗಿ ಅರ್ಥವಿಸಿಕೊಳ್ಳುವುದಕ್ಕಾಗುವುದು ಹೇಗೆ? ಏನೆಂದು? ತಂದೆ ತಾಯಿಯರು ಕಲಿಸಿದಂತಹ ಸಂಸ್ಕಾರ ಏನು ಎನ್ನುವ ಹಾಗೆ. ಆ, ಸೌಜನ್ಯ, ಸೌಮಿಪ್ಯ, ಸೌಮನಸ್ಸುಗಳನ್ನೇ ಒಂದು ಮಾಡಿಕೊಂಡು ಅದನ್ನೇ ಸಂಸಾರವನ್ನಾಗಿಸಿ ಆ, ಅದರಿಂದ ಉನ್ನತವಾದ ಸಂಸ್ಕಾರವನ್ನು ಪಡೆದು ಆ, ಹೆಣ್ಣೊಬ್ಬಳು ಗೃಹಿಣಿಯಾಗಿ ಪರಿವರ್ತಿಸುತ್ತಾಳೆ. ಹೌದು. ಮಗಳೇ, ಏನು? ತಂದೆ ತಾಯಿಯರ ಸಮಾನರಾದಂತ ಅತ್ತೆ ಮಾವರನ್ನು ಆ, ಭಕ್ತಿಯಿಂದ ನೀನು ಕಾಣಬೇಕು. ಖಂಡಿತ. ಅಷ್ಟು ಮಾತ್ರವಲ್ಲ, ಮತ್ತೆ? ಮನೆಯಲ್ಲಿರುವಂತಹ ಭಾವಂದಿರನ್ನು ಆ, ಅವರನ್ನು ಪ್ರೀತಿಯಿಂದ ಮಕ್ಕಳ ಹಾಗೆ ಕಾಣಬೇಕು. ಹೌದೇ? ವಯಸ್ಸಿನಲ್ಲಿ ಹಿರಿಯರಾದರೆ ಗುರುಗಳಂತೆ ನೀನು ಕಾಣಬೇಕು. ಆ, ಅವರಾಡಿದಂತ ಮಾತಿಗೆ ತಪ್ಪು ಮಾತುಗಳನ್ನು ಆಡದೆ ಆ,
ಗೃಹಿಣಿಯಾಗಿ ನೀನು ಮಾಡಬೇಕಾದಂತಹ ಧರ್ಮವನ್ನು ಪಾಲಿಸಿಕೊಂಡು ಆ, 10 ಜನರು ನಿನ್ನನ್ನು ಮೆಚ್ಚುವಂತಹ ಕೆಲಸವನ್ನು ನೀನು ಮಾಡಬೇಕು. ಆದೀತಮ್ಮ. ಮಗಳೇ, ಏನಮ್ಮ? ಇಷ್ಟಕ್ಕೆ ಪತಿವ್ರತಾ ಧರ್ಮದ ಬೋಧನೆ ಮುಗಿಯಲಿಲ್ಲ ಮಗಳೇ, ಇನ್ನೇನಿದೆ? ಇನ್ನೂ ಇದೆ. ಏನು? ಐದೋದು ಗುಣದಿ ಕುಲೋತ್ತರೆಯಾಗಿರು. ಹೌದಮ್ಮ, ಓ ಓ ಓ ಐದೋದು ಗುಣದಿ ಕುಲೋತ್ತರೆಯಾಗಿರೋ ಮಾಧವನನು ಭಜಿಸಿ ಸುವಿರಾಜಿಸಿಗೆ ಮಾಧವನನು ಭಜಿಸಿ ಸುವಿರಾಜಿಸಿ ಮಗಳೇ, ಅಮ್ಮ, ಹೆಣ್ಣೊಬ್ಬಳು ಮದುವೆ ಆದರೆ ಸಾಲದು, ಮತ್ತೆ ಮದುವೆಯಾದ ಬಳಿಕ ಗಂಡನನ್ನು ಯಾವ ರೀತಿ ನೋಡಿಕೊಳ್ಳಬೇಕೆನ್ನುವಂತಹ ಸಂಸ್ಕಾರವನ್ನು ಆಕೆ ಅರಿಯಬೇಕು. ಸತ್ಯವೇ? ಮಗಳೇ, ಏನಮ್ಮ? ಈ ಹಿಂದೆ ಅನೇಕ ಬಾರಿಯ ಆ, ಅನೇಕ ವಿಚಾರಗಳನ್ನು ನಿನಗೆ ತಿಳಿ ಹೇಳಿಕೊಟ್ಟವಳು. ನಿಜ. ಆದ್ದರಿಂದಲೇ ಹ್ಮ್. ಗುಣಶೀಲತೆಯಾಗಿ ಆ, ನೀನು ಬೆಳೆದು ನಿಂತವಳಿದ್ದೀಯ. ಸತ್ಯಮ್ಮ. ಮಗಳೇ, ಏನು? ಇನ್ನು ಮುಂದೆ ಆದರೂ ನೀನು ಸೇರುವಂತಹ ಮನೆ ಆ, ಯಾವ ರೀತಿಯಲ್ಲಿದ್ದರೂ ಅದನ್ನು ಬೆಳಗಿಸುವಂತಹ ಕಾರ್ಯವನ್ನು ಹೆಣ್ಣಾಗಿ ನೀನು ಮಾಡಬೇಕು. ಖಂಡಿತ. ಆ ಮನೆಯ ಸೊಸೆಯಾಗಿ ಅಲ್ಲದೆ ಮತ್ತೆ ಆ ಮನೆಯ ಮಗಳಾಗಿ ನೀನು ಬೆಳಗಬೇಕು. ಆ, ನೀನು ಕೇವಲ ದೀಪವಾಗಬಾರದು, ಆ, ಆ ಮನೆಯನ್ನು ಹೊಕ್ಕಂತಹ ನಂದಾದೀಪವಾಗಬೇಕು. ಹೌದೇ? ಮಗಳೇ, ಹ್ಮ್. ಹೆಣ್ಣನ್ನು ಈ ಮೊದಲೇ ಹೇಳಿದೆ, ಏನೆಂದು? ದೀಪವೊಂದಕ್ಕೆ ಹೋಲಿಸುತ್ತಾರೆ. ಆ, ಬೆಳಗುವಂತಹ ದೀಪದ ಕಿಟಿಯೊಂದು ಹ್ಮ್. ಮನೆಯ ಒಳಗೆ ಬಿತ್ತು ಎಂದಾದರೆ ಆ, ಸಂಪೂರ್ಣವಾಗಿ ಆ ಮನೆಯನ್ನು ಸುಡುವಂತಹ ಕೆಲಸವನ್ನು ಮಾಡಬಹುದು. ಸತ್ಯ. ಅದೇ ದೀಪ ಮನೆಯ ಸುತ್ತಲಿರುವಂತಹ ಕೋಣೆಗಳನ್ನು ಆ, ಬೆಳಗುವಂತಹ ಕೆಲಸವನ್ನು ಮಾಡಬಹುದು. ಹೌದೇ? ಆದರೆ ಏನು? ನೀನು ಮಾಡಬೇಕಾದಂತಹ ಕೆಲಸ ಇಲ್ಲಿ ನಂದಾದೀಪವಾಗಿ ಬೆಳಗುವುದೇ ಹೊರತು ಆ, ಮನೆಯನ್ನು ಸುಡುವಂತಹ ಕಿಡಿ ನೀನಾಗಬಾರದು. ಆದೀತಮ್ಮ. ಮಗಳೇ, ಏನು? ಪ್ರತಿನಿತ್ಯವೂ ನಾವು ಸ್ಮರಿಸಿಕೊಂಡದ್ದು ಆ ಮಾಧವನನ್ನೇ. ಹೌದು. ಆ ಮಾಧವನೇ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಆ, ಅವನ ಜೊತೆಯಲ್ಲೇ ಅವನ ಸ್ಮರಣೆಯನ್ನು ಮಾಡಿಕೊಂಡು ನಾವು ಬಂದೆವು ಎಂದಾದರೆ ಆ, ಖಂಡಿತವಾಗಿಯೂ ನಿನಗೆ ದೊರಕುವಂತಹ ವರನು ಆ, ಯೋಗ್ಯ ವರನೇ ಆಗಿರುತ್ತಾನೆ. ಆದೀತಮ್ಮ. ಆ ದೇವರ ದಯೆ ನಮ್ಮ ಮೇಲೆ ಇದೇನು ಹಾಗೆ ಭಾವಿಸಿಕೊಂಡು ಆ, ಅವನ ಸ್ಮರಣೆಯನ್ನೇ ಮಾಡುತ್ತಿರೋಣ. ಆದೀತಂತೆ. ಫಲವಾದ ಪರ್ವತ ಬರಲು ಫಲವಾದ ಪರ್ವತ ಬರಲು ಮಾತಾ ಪುತ್ರಿಯರು ನಮಿಸಿ ನಮಿಸಿ ಹೀಗೆ ಬರಬೇಕು, ಹೀಗೆ ಬರಬೇಕು. ಬನ್ನಿ, ಬನ್ನಿ. ಕುಳಿತುಕೊಳ್ಳಿ. ಇದು ನಿಮಗೆ ಸೇವನೆಗೆ ಅಲ್ಲ, ಇದು ಅಮ್ಮ, ನೀರು ನೀರು ಸ್ವಾಗತಕ್ಕೆ ನೀರು ತಾನೆ. ಒಳ್ಳೇದಾಗಿ, ಒಳ್ಳೇದಾಗಿ, ಒಳ್ಳೇದಾಗಿ. ಇದು ಸ್ವಾಮಿ ನಿಮ್ಮನ್ನು ಉಪಚರಿಸಿ. ಮಗಳೇ, ಏನಮ್ಮ? ಇದು ಏನು? ಮುನಿಗಳು ಬಂದಿದ್ದಾರೆ. ಹೌದು. ಅವರ ಆಶೀರ್ವಾದವನ್ನು ಪಡೆದಿದ್ದಾಗಿದೆ. ಇದು ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ನನ್ನ ಮಗಳು. ಮಗಳು. ಶುಭವಾಗಲಿ. ಆದೀತು. ಮಗಳೇ, ಏನಮ್ಮ? ಬೇಕಾದಂತಹ ಸಿದ್ಧತೆಯನ್ನು ನೀನು ಮಾಡಬೇಕು. ಹೌದೇ? ಆದಷ್ಟು ಬೇಗ ಸಿದ್ಧತೆಯನ್ನು ಮಾಡು. ಅವರನ್ನು ನಾನು ಮಾತ್ರ ಆದಷ್ಟು ಬೇಗ ಬರಬೇಕು. ನಮಿಸಿ ಕವಗೆ ಅರಳದರಳ ಮಳೆಯವು ಕೌತು ಕರೆಯಲ್ ಕವಗೆ ನಾರದನಂತೆ ವಿರಹಾನಲದೆ ಕುದೆಯುತ್ತಲೆಂತು ಚಿಂತಿಸಿದ ಆ ಅಯೋಧ್ಯೆಯ ಅರಸನಾದಂತ ಅಂಬರೀಷನನ್ನೊಮ್ಮೆ ಕಾಣಬೇಕು ಎನ್ನುವಂತ ಉದ್ದೇಶದಿಂದಲೇ ನಾನು ಈ ಕಡೆಗೆ ಬಂದವ. ಸಂತೋಷ. ಆದ್ರೆ ಸಾಮ್ರಾಜ್ಞಿಯಾದಂತ ನೀನೇ ಎದುರುಗೊಂಡು
ಅರ್ಘ್ಯಪಾದ್ಯ ಸತ್ಕರಿಸಿದವಳಿದ್ದಿ. ಬೇಸರಗೊಳ್ಳಬಾರದು. ಆ, ಛೆ, ಛೆ. ಸೇವೆಯಲ್ಲಿ ಅನ್ನೋದು ಏನು ತೊಂದರೆ ಇಲ್ಲ. ನಿಮ್ಮ ಮನೆತನದ ಗೌರವಕ್ಕೆ ಯಾವುದೇ ರೀತಿಯ ಕುಂದು ಕೊರತೆಗಳು ಬಾರದ ಹಾಗೆ ನನ್ನನ್ನು ಸತ್ಕರಿಸಿದ್ದೀರಿ. ನಿಮ್ಮ ಸತ್ಕಾರದಿಂದ ಸಂತೋಷಗೊಂಡಿದ್ದೆ. ಸರಿ. ಇದು ಅದಲ್ಲ ನಾನು ಯೋಚಿಸುವುದು. ಏನಂತ ಯೋಚನೆ? ಅದ್ಯಾರು? ನನ್ನ ಮಗಳು, ಮಗಳ? ನನ್ನ ಮಗಳು ಶ್ರೀಮತಿ. ಓ ಹೋ ಹೋ ಹೋ. ಮಲವೇ ನೀತೆರ ಕಾತರಿಸುವುದಿ ಜನಪಲ ಜೊತೆ ಗೆಳತಿಗೆ. ಮಲವೇ ನೀತೆರ ಕಾತರಿಸುವುದಿ ಜನಪಲ ಜೊತೆ ಗೆಳತಿ, ಈ ಜನಪಲ ಜೊತೆ ಗೆಳತಿ. ಮನಸಿ ಜಲಿಕ್ಕಿದ ಬಲೆಯೊಳು ಸಿಕ್ಕಿದ, ಮನಸಿ ಜಲಿಕ್ಕಿದ ಬಲೆಯೊಳು ಸಿಕ್ಕಿದ ಜಲಸಾಮಾನ್ಯರಿ ಗೆಳೆಯಾದೆನೆಲ. ಮಲವೇ ನೀತೆರ ಕಾತರಿಸುವುದಿ ಜನಪಲ ಜೊತೆ ಗೆಳತಿ, ಈ ಜನಪಲ ಜೊತೆ ಗೆಳತಿ. ಏನು ಆಶ್ಚರ್ಯ! ಲೋಕಲೋಕವನ್ನೆಲ್ಲ ಸುತ್ತಿದವ ನಾನು. ಆದ್ರೆ ಈ ಅಯೋಧ್ಯೆಗೆ ಬಂದು ಅಂಬರೀಷನ ಸುತೆಯನ್ನು ಕಂಡಾಗ ಯಾಕೋ ಏನು ಮನಸ್ಸು ಚಂಚಲಗೊಳ್ಳುತ್ತಾ ಇದೆ. ಯಾವತ್ತು ಕೂಡ ಏಕಾಗ್ರತ ಚಿತ್ತವನ್ನು ಹೊಂದಿ ದೇವರ ಕುರಿತಾಗಿ ಲಕ್ಷ್ಯವನ್ನು ಇರಿಸಿ ಸದಾಕಾಲವು ತಪಸ್ಸಿಗೆ ತೊಡಗುವವರು ನಾವು. ಆದ್ರೆ ಇಂದು ಹಾಗಲ್ಲ. ಎಷ್ಟೇ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ನಾನು ಪ್ರಯತ್ನಿಸಿದರೂ ಕೂಡ ಆಕೆಯ ಕುರಿತಾಗಿ ನನ್ನ ಆಲೋಚನೆಗಳು ಓಡುವುದಕ್ಕೆ ಪ್ರಾರಂಭವಾಗುತ್ತಾ ಉಂಟು. ಯಾಕೆ ಹೀಗಾಯಿತು? ಓ ಹೋ ಹೋ, ಯೋಚಿಸಿದ್ರೆ ಇದು ಅರ್ಥವಾಯಿತು. ಬಹುಶಃ ಇದು ಅವನ ಕೆಲಸ. ಅಂದು ವಸಂತೋತ್ಸವದ ಸಂದರ್ಭದಲ್ಲಿ ಸಿಕ್ಕಿದಂತ ಮನ್ಮಥನೊಡನೆ ನಾನು ವಾಗ್ವಾದವನ್ನೇ ಮಾಡಿದವ. ಅದಕ್ಕಾಗಿಯೇ ನನ್ನನ್ನು ಸೋಲಿಸಬೇಕು ಎನ್ನುವ ಉದ್ದೇಶವನ್ನು ಹೊಂದಿ ಸಮಯಕ್ಕಾಗಿ ಕಾಯುತ್ತಾ ಇದ್ದ ಕಾಣುತ್ತದೆ. ಒಳ್ಳೆ ಸಮಯನ್ನು ಉಪಯೋಗಿಸಿ ಅವನಲ್ಲಿರುವಂತ ಪಂಚಶರಗಳನ್ನೆಲ್ಲ ನನಗೆ ಪ್ರಯೋಗಿಸಿ ನನ್ನ ಮನಸ್ಸು ಚಂಚಲಗೊಳ್ಳುವಂತೆ ಮಾಡಿದ್ದಾನೆ. ಏನು ಮಾಡಲಿ? ಹೀಗಾಗ ಕೂಡದಲ್ಲ. ಲೋಕಕ್ಕೆ ಪಾಠವನ್ನು ಬೋಧಿಸಬಹುದಾದಂತ ಸಾಮರ್ಥ್ಯ ಇರುವಂತ ನಾವುಗಳು, ಧರ್ಮವನ್ನು ಬೋಧಿಸಬೇಕಾದಂತ ನಾವುಗಳು ಧರ್ಮವನ್ನು ಮೀರಿ ಅಧರ್ಮ ಪಥದಲ್ಲಿ ಸಾಗಿದೆ ಉಂಟಾದ್ರೆ ಮತ್ತೆ ನಮ್ಮ ಕುರಿತಾಗಿ ವಿಶ್ವಾಸವನ್ನು ಹೊಂದುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ ಪ್ರಪಂಚಿಗರು? ಇಲ್ಲ, ಮನಸ್ಸನ್ನು ನಾನು ನಿಯಂತ್ರಿಸಲೇಬೇಕು. ಯಾಕೆ ಬೇಕು? ನನ್ನ ಈ ಸ್ಥಿತಿ ಎಲ್ಲಿಯಾದ್ರೂ ಸುರನರರಿಗೆ ಗೊತ್ತಾದ್ರೆ ಏನಾದೀತು ಪರಿಸ್ಥಿತಿ? ಸುರನರ ಮುನಿಜರವರನೆಲ್ಲನೂ ಕರೆ ಕರೆ ನಗುಮಿಗೆ ನಗುವ, ಕರೆ ಕರೆ ನಗೆ ಮಿದು ನಗುವ. ತಿರನಾಗುವೆ ಮೇಟುರ ಮುನಿಯರಿಯದೆ, ತಿರನಾಗುವೆ ಮೇಟುರ ಮುನಿಯರಿದುರೆ. ಕರತಾಡನ ಮಾಡುವ ರೆಡೆಯಾಯ್ತೆ, ಕರತಾಡನ ಮಾಡುವ ರೆಡೆಯಾಯ್ತೆ. ಸುರನರ ಮುನಿಜನವರನೆಲ್ಲನೂ ಕರೆ ಕರೆ ನಗು ನಗುವ ನಗುವ ತೆರದೆ. ನನ್ನ ಈ ಸ್ಥಿತಿ ಎಲ್ಲಿಯಾದ್ರೂ ಸುರಮುನಿಗಳು ಗಮನಿಸಿದ್ರುಂತಾದ್ರೆ, ಸುರಪ್ಪರು ಗಮನಿಸಿದ್ರುಂತಾದ್ರೆ ಖಂಡಿತವಾಗಿಯೂ ಇಂದ್ರಾದಿ ದೇವತೆಗಳು ಕರತಟ್ಟಿ ನಗಾಡುವುದಕ್ಕೆ ಸಾಧ್ಯ ಇಲ್ವೇ? ಇಷ್ಟರವರೆಗೆ ದೃಢತೆಯನ್ನು ಕಾಪಾಡಿದಂತ ಪರ್ವತ ಮುನಿ ಒಂದು ಹೆಣ್ಣಿಗೆ ಬೇಕಾಗಿ ದೃಢತೆಯನ್ನು ತಪ್ಪಿಕೊಂಡ. ತನ್ನನ್ನೇ ತಾನು ಒಂದು ಹೆಣ್ಣಿಗೆ ಬೇಕಾಗಿ ಸಮರ್ಪಿಸಿಕೊಂಡ, ಅಥವಾ ಜೀವನದಲ್ಲಿ ಒಂದು ಹೆಣ್ಣಿಗೆ ಬೇಕಾಗಿ ಸೋಲನ್ನು ಒಪ್ಪಿಕೊಂಡ ಎನ್ನುವ ಹಾಗೆ ಕರ ತಟ್ಟಿ ನಗಾಡುವುದಕ್ಕಿಲ್ವೇ? ಇಂದ್ರಾದಿ ದೇವತೆಗಳು ಮಾತ್ರ ಅಲ್ಲ, ಭೂಮಿಯಲ್ಲಿರುವಂತ ಅನೇಕ
ಖಂಡಿತವಾಗಿ ನಗಾಡ್ತಾರೆ. ಉಳಿದವರಿಗೆ ಅಲ್ಲಿ ಹಾಸ್ಯದ ವಸ್ತುವಾಗಿ ಪರ್ವತ ಮುನಿ ಕಾಣಿಸಿಕೊಳ್ಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಮ್ಮ ನಿಯಂತ್ರಣವನ್ನು ನಾವು ಮಾಡಲೇಬೇಕು. ಒಂದು ಹೆಣ್ಣಿಗೆ ಬೇಕಾಗಿ ನಾವು ಸೋಲುವುದಲ್ಲ. ಅದೌದು. ಈಗ ನಾನು ಸೋತರೆ ಏನಾದೀತು? ಏನು ನಮಗೆ ಮದುವೆ ಆಗಬೇಕು ಅಂತ ಮನಸ್ಸಾಗ ಕೂಡದೆ ಏನು ನಾವು ಮದುವೆ ಆಗಬಾರ್ದ? ಇಂದ್ರಾದಿ ದೇವತೆಗಳಿಗೆ ಮದುವೆ ಆಗ್ಲಿಲ್ವಾ? ಇಲ್ಲಿ ಭೂಮಿಯಲ್ಲಿರುವಂತ ಅನೇಕ ಜ್ಞಾನಿಗಳಿಗೆ ಮದುವೆ ಆಗ್ಲಿಲ್ವಾ? ಈಗ ನಾನು ಆ ಮದುವೆ ಶಾಲೆಗೆ ಸೇರಿದ್ರೆ ತಪ್ಪೇನು ಅಂತ? ಅದ್ರಲ್ಲಿ ನಗಾಡುವುದಕ್ಕೇನು? ಏನು ಇಲ್ಲ. ಈಗ ನಾನು ಮದುವೆ ಆಗುತ್ತಿರುವುದಾದ್ರೂ ಯಾರನ್ನು? ಒಂದು ಶ್ರೇಷ್ಠ ಕುಲದ ವಧುವನ್ನು ಕೈ ಹಿಡಿದು ನನ್ನ ಜೀವನವನ್ನು ನಾನು ಉತ್ತುಂಗಕ್ಕೆ ಏರಿಸಿಕೊಂಡ್ರೆ ಅದರ ಅಪರಾಧ ಏನು? ನಗಾಡುವುದಕ್ಕೆ ಅವರೇನು? ಅವರದ್ದು ನಗಾಡುವುದಕ್ಕೆ ಅವರು ಯಾರು? ನನ್ನ ಇಚ್ಛೆ, ನನ್ನ ಉದ್ದೇಶ, ನನ್ನ ದಾರಿ ನಾನು ಬೇಕಾದ ಹಾಗೆ ಬದಲಾಯಿಸಿಕೊಳ್ಳಬಲ್ಲೆ. ನನಗ ಸಾಮರ್ಥ್ಯ ಉಂಟು. ಉಳಿದವರು ಏನು ಹೇಳುತ್ತಾರೆ ಎನ್ನುವ ಕಾರಣದಿಂದ ನಾವು ಬದುಕುವುದಲ್ಲ. ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಎನ್ನುವುದನ್ನು ನಾವು ನಿರ್ಧರಿಸಬೇಕು. ಉಳಿದವರಿಗೆ ಬೇಕಾಗಿ ನಮ್ಮ ಜೀವನವನ್ನು, ನಮ್ಮ ಆಸೆಗಳನ್ನು, ನಮ್ಮ ಆಕಾಂಕ್ಷೆಗಳನ್ನು ನಾವು ಬದಿಗಿರಿಸುತ್ತಾ ಬದುಕಿದೆವು ಅಂತಾದ್ರೆ ನಮ್ಮ ಜೀವನಕ್ಕೆ ಏನು ಸಾರ್ಥಕ್ಯತೆ ಬರುವುದಕ್ಕೆ ಸಾಧ್ಯ ಉಂಟು? ಚೂರಪ್ಪನೋ ಮತ್ತೊಬ್ಬನೋ ಯಾರೇ ನಗಾಡಲಿ, ಇಷ್ಟು ಚಂದದ ಹೆಣ್ಣನ್ನು ನೋಡಿದ ಮೇಲೆ ನನ್ನ ಮನಸ್ಸು ಚಂಚಲಗೊಂಡಿದೆ, ಹೌದು. ಹಾಗಂತ ಅದನ್ನೇ ಮನಸ್ಸಿನಲ್ಲಿ ಇರಿಸಿಕೊಂಡ್ರೆ ಅದು ದೊಡ್ಡ ಅಪರಾಧ ಆಗುತ್ತದೆ. ಆದ್ರಿಂದ ಈ ವಿಚಾರವನ್ನು ಮಹಾರಾಣಿಯಲ್ಲಿ ತಿಳಿಸಿ ಆ ಹೆಣ್ಣನ್ನು ವಿವಾಹವಾಗುವ ಕುರಿತಾಗಿ ಯೋಚಿಸಬೇಕು. ನೋಡೋಣ ಮಹಾರಾಣಿ, ಒಂದು ಭಿನ್ನ ದೈವ ಪ್ರೇರಣೆಯಿಂದಲೇ ಉಪತೆ ಸನ್ಯಾಸಿಯಾದೆಲ್ಲ ಮಾನಸದೆ, ಸನ್ಯಾಸಿಯಾದೆಲ್ಲ ಮಾನಸದೆ, ತಾನು ದಿಸಿದೆ ಮೋವಿನ ತನುಜೆಯೊಳ್, ತಾನು ದಿಸಿದೆ ಮೋವಿನ ತನುಜೆಯೊಳ್, ಈ ನುಡಿದಿಟ ಹರಿಯಾಳೆ ಸಂಪನ್ನಯೇ, ಈ ನುಡಿದಿಟ ಹರಿಯಾಳೆ ಸಂಪನ್ನಯೇ, ಏನೆಂಬೆ ದೈವ ಪ್ರೇರಣೆಯುವುದೆಂಬಂತೆ ಸನ್ಯಾಸಿಯಾದೆನ್ನ ಮಾನಸದೇ. ಏನಾದರೂ ಪೂಜೆಯಲ್ಲಿ ಕುಂದುಕೊರತೆಯನ್ನು ಕಂಡು ಇಷ್ಟು ಹೊತ್ತು ಒಬ್ಬರೇ ಮಾತನಾಡಿದ್ದ? ಪೂಜೆಯಲ್ಲಿ ಕುಂದುಕೊರತೆ ಆಗ್ಲಿಲ್ಲ ಅಲ್ವೇ? ಮತ್ತೆ ಇದು ಕೆಲವೊಮ್ಮೆ ಹೇಗೆ ಅಂತ ಹೇಳಿದ್ರೆ, ನಾವು ಯೋಚನೆ ಮಾಡುವುದು ಒಂದಾಗುತ್ತದೆ, ಅಲ್ಲಿ ನಡೆಯುವುದು ಮತ್ತೊಂದಾಗುತ್ತದೆ. ಯಾಕೆ ಈ ಮಾತು? ವಿಧಿ ಲಿಖಿತವನ್ನು ತಪ್ಪಿಸಿ ಬದುಕುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಖಂಡಿತ ಸಾಧ್ಯವಿಲ್ಲ. ಈಗ ನೀನು ಆಲೋಚಿಸಿದ್ಯಾ ಇಷ್ಟು ಹೊತ್ತಿಗೆ ನಾನು ಬರ್ತೇನಂತ? ಖಂಡಿತ ಇಲ್ಲ. ನಾನು ಇಲ್ಲಿ ಬಂದ ಮೇಲೆ ಹೀಗೆಲ್ಲ ನಡೆಯಬಹುದು ಅಂತ ನಾನು ಯೋಚಿಸ್ಲಿಲ್ಲ. ಇದು ನಿನ್ನ ಮಗಳ ಹೆಸರೆಂತ ಹೇಳಿದ್ದು? ಶ್ರೀಮತಿ. ಶ್ರೀಮತಿ ಭಾರಿ ಒಳ್ಳೆ ಹೆಸರು. ಹೌದೇ? ಭಾಳಿ ಸುಂದರಿ, ಚಂದ್ರವದನೆ ಅವಳು. ಹೌದೌದು. ಮದುವೆ ವಯಸ್ಸು ಆಯ್ತು ಅಂತ ಕಾಣ್ತದೆ. ಹೌದಪ್ಪ. ಮತ್ತೆ ಒಂದು ಯಾವುದು? ಈ ಮದುವೆ ಅಂತ ಹೇಳಿದ್ರೆ ಅದು ನಾವು ಬಯಸಿದ ಹಾಗೆ ಆಗುವುದಿಲ್ಲ. ಖಂಡಿತ ಇಲ್ಲ. ಕೆಲವರಿಗೆ ಇರ್ತದೆ, ಅಂತವರಿಗೆ ಕೊಡಬೇಕು ನನ್ನ ಮಗಳನ್ನು. ಓ ಇಂಥ ಶ್ರೀಮಂತನಿಗೆ ಕೊಡಬೇಕು, ಒಂದಿಷ್ಟು ಐಶ್ವರ್ಯ ಇದ್ದವನಿಗೆ ಕೊಡಬೇಕು, ಹೀಗೆಲ್ಲ ಕೆಲವರ ಮನಸ್ಸಲ್ಲಿ ಇರ್ತದೆ. ಹಾಗಂತ ನಾವು ಯೋಚಿಸಿದ್ದೇ ಆಗುತ್ತದ? ನಾವು ಯೋಚಿಸಿದ್ದ ಆಗುದಿಲ್ಲ. ನಾವು ಒಂದು ಬಗೆದರೆ ವಿಧಿ ಮತ್ತೊಂದು ಬಗೆಯುತ್ತಾನೆ. ಆದ್ರಿಂದಲೇ ತಿಳಿದವರು ಹೇಳಿದ್ದು, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಲ್ವೇ? ಎಲ್ಲೆಲ್ಲಿ ಋಣ ಉಂಟು ಅಲ್ಲಲ್ಲಿಗೆ ಸಂದಾಯ ಆಗುತ್ತದೆ. ಸತ್ಯ. ನಾವು ಏನು ಯೋಚನೆ ಮಾಡಿಯೂ ಪ್ರಯೋಜನ ಇಲ್ಲ. ಕೆಲವರೆಲ್ಲ ಕೇವಲ ಸಂಪತ್ತನ್ನು ಬಯಸಿ ಹೆಣ್ಣನ್ನು ವಿವಾಹ ಮಾಡಿ ಕೊಡ್ತಾರೆ. ಆದ್ರೆ ಸಂಸಾರ ಚೆನ್ನಾಗಿರ್ತದ? ಅಲ್ಲೋಲ ಕಲ್ಲೋಲ ಆಗುತ್ತದೆ. ಕೆಲವರು ಏನು ಇಲ್ಲದ ದಡ್ಡ ದರಿದ್ರನಿಗೆ ಒಂದು ಹೆಣ್ಣಿಗೆ ಕೈ ಹಿಡಿಯುವಂತ ಯೋಗ ಸಿಗುತ್ತದೆ. ಅವಳ ಕೈ ಹಿಡಿದ ಮೇಲೆ ಆ ಗಂಡಿನ ಜೀವನ ಬೇರೆ ಬದಲಾಗುತ್ತದೆ ಅಲ್ವೇ? ಅಲ್ವಾ? ಖಂಡಿತ.
ಶ್ರೀಮಂತನಾಗಿ ಪ್ರಪಂಚದಲ್ಲಿ ಒಬ್ಬ ಅದ್ವಿತೀಯನಾಗಿ ಬೆಳೆಯುವುದಕ್ಕೆ ಒಂದು ಹೆಣ್ಣಿನಿಂದ ಸಾಧ್ಯ ಆಗುತ್ತದೆ. ಸತ್ಯ ಹೌದಲ್ವಾ? ಆದ್ರಿಂದಲೇ ಹೇಳಿದ್ದು ಹೇಗೆ ತಿಳಿದವರೆಲ್ಲ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅಲ್ವೇ? ನಿನ್ನ ಮಗಳನ್ನು ಯಾರಿಗೆ ಕೊಡಬೇಕು ಅಂತ ಏನಾದ್ರೂ ಉಂಟಾ? ಹೀಗೆ ಹಾಗೆ ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ನಿಮ್ಗೆ ಯೋಗ್ಯನಾದಂತಹ ವರ ಯಾರಾದ್ರೂ ಸಿಕ್ಕಿದ್ರೆ ಮದುವೆ ಮಾಡಿ ಕೊಡುವುದೇ. ಒಂದು ಇಂಥ ರಾಜಕುಮಾರನ ಕೊಡಬೇಕು ಇಂಥವನಿಗೆ ಅಂತ ನಿರ್ಧಾರ ಏನಿಲ್ಲ, ಯಾವುದು ಇಲ್ಲ. ಒಬ್ಬನಿಗೆ ಒಂದು ಒಳ್ಳೆ ಇಷ್ಟರವರೆಗೆ ಆ ವಿಚಾರದಲ್ಲಿ ಯಾವುದು ಆಲೋಚನೆಯನ್ನು ಮಾಡಿದವರಲ್ಲ. ಆದರೆ ಹೆಣ್ಣು ಮಕ್ಕಳನ್ನು ಹೆತ್ತಂತಹ ಜವಾಬ್ದಾರಿ ನಮಗಿದೆ. ಆ ಹೊಣೆಗಾರಿಕೆಯಿಂದಲಾಗಿ ವಯಸ್ಸಿಗೆ ಬಂದ ಮೇಲೆ ಮನೆಯಲ್ಲಿ ಇಟ್ಟುಕೊಳ್ಳುವಂತಹ ಕ್ರಮವಿಲ್ಲ. ಅವಳು ಬಾರಾಗಿದ್ದಾಳೆನ್ನುವಂತಹ ಕಾರಣ ಮದುವೆ ಮಾಡಿಕೊಡುವಂತಹ ಜವಾಬ್ದಾರಿ ನಮಗಿದೆ. ಅದು ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕಾದ್ದು ಪ್ರತಿಯೊಬ್ಬ ತಂದೆ ತಾಯಿಯಾದವನೇ ಕರ್ತವ್ಯ. ಅಲ್ಲ, ನಾನು ಹಾಗೆ ಕೇಳಿದ್ದಲ್ಲ, ಮತ್ತೆ ಒಂದು ಇಂಥವನಿಗೆ ಕೊಡಬೇಕು ಹಾಗೇನಾದ್ರೂ ಅಲ್ಲ. ಈಗ ಇದೇ ಮಾತು ಕೇಳುವಂತಹ ಅಲ್ಲ, ನಾನು ಒಂದು ಇಂಥ ಅರಸನ ಮಗನಿಗೆ ಕೊಡಬೇಕು, ಓ ಇಂಥವರ ಮಗನಿಗೆ ಅಂತದೇನು ಅಂಥದ್ದು ಯಾವುದು ಒಟ್ಟು ಒಂದು ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಆದ್ರೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಒಬ್ಬ ಜ್ಞಾನವಂತನಾಗಿದ್ದ ಅವನಿಗೆ ಕೊಡುವುದಕ್ಕೆ ಏನು ಅಭ್ಯಂತರ ಇಲ್ಲ. ಹಾಗೆಲ್ಲ ಅಲ್ಲ, ಈಗ ನಿಮ್ಮ ಈ ಒಗ್ಗಟ್ಟಿನ ಮಾತು ಏನೆನ್ನು ಹಾಗೆ ನನಗೆ ತಿಳಿಯಲಿಲ್ಲ ಸ್ವಾಮಿ. ನಾನು ಹೇಳುದು ನಾನು ಹಾಗೆಲ್ಲ, ನಿಮ್ಮ ಆಲೋಚನೆಗೆ ಯಾರಾದ್ರೂ ಒಳ್ಳೆಯ ಗಂಡು ನನ್ನ ಮಗಳಿಗೆ ಯೋಗ್ಯನಾದವರು ಅಲ್ಲೇ ವಿಷಯ ಅಲ್ಲೇ ಉಂಟು. ಹೌದಾ? ಇದು ಬೇರೆನಲ್ಲ, ಸಂತೋಷದ ವಿಚಾರ. ಹೌದು. ಎಲ್ಲಿ ಅವ, ಯಾರು, ಹೇಗಿದ್ದಾನೆ, ಏನು ವಿಷಯ? ಸಂತೋಷವೋ ದುಃಖವೋ ಅಂತ ನೀನು ಮತ್ತೆ ನಿರ್ಧಾರ ಮಾಡಬೇಕಷ್ಟೇ. ಅದು ಯಾಕೆ? ಇದು ಎಂತದು ಏನಿಲ್ಲ, ನಿನ್ನ ಮಗಳನ್ನು ನೋಡಿದ ಮೇಲೆ ಯಾಕೋ ಏನೋ ನನ್ನ ಮನಸ್ಸು ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯ ಸರಿ ಇಲ್ಲ ಅಂತ. ಮತ್ತೆ ನಿನ್ನ ಮಗಳನ್ನು ನೋಡಿದ ಮೇಲೆ ಅವಳನ್ನು ವಿವಾಹ ಆಗಬೇಕು ಎನ್ನುವ ಮನಸ್ಸು ಒಂದು ದೈವ ಪ್ರೇರಣೆ ಇದು. ಯಾರಿಗೆ? ನಿಮಗೆ? ನನ್ನ ಮಗಳ? ಅಯ್ಯ ಮುನಿಪತಿಗಳೇ, ನಾನೊಪ್ಪಿದೆನು ನಿಮ್ಮ ಕೇಳಿಕೆಗೆ, ನಾನೊಪ್ಪಿದೆನು ನಿಮ್ಮ ಕೇಳಿಕೆಗೆ. ಚೋಣಿಯೋಳಾರೆಯದು ನನ್ನ ಎನ್ನಿಸಿದೆ, ವಾಗ್ದಾನಕ್ಕೆ ಕೃತಿ ಇಲ್ಲದಿಲ್ಲ ಮಗಳ ನೀವೇ. ರಾಣಿತ ನೊರೆಗಳು ಮುನಿಗಳೇ, ನೀವು ಆಡಿದಂತಹ ಮಾತು ಇದು ಅಲ್ಲ, ನೀನು ಬೇಸರ ಮಾಡಬೇಡ. ನನ್ನಂದ್ರೆ ಇದು ನಾನು ಬೇಕು ಅಂತ ಕೇಳಿದ್ದಲ್ಲ, ದೈವ ಪ್ರೇರಣೆ. ಸ್ವಾಮಿ, ನನಗೆ ನಿನ್ನ ಮಗಳನ್ನು ನೋಡುವಾಗ ಅವಳಿಗೊಂದು ಬಾಳು ಕೊಡುವ, ನನ್ನ ಜೀವನವು ಒಂದು ಬಾಳು ಬೆಳಕಾದೀತು ಅಂತ ಭಾವಿಸಿದೆ. ಮತ್ತೆ ಮನಸ್ಸಲ್ಲಿ ಇಟ್ಟುಕೊಳ್ಳುವ ಕ್ರಮ ಇಲ್ಲ. ನನ್ನ ಒಳ್ಳೆಯ ವಿಚಾರ. ಇದ್ದಂತಹ ವಿಚಾರವನ್ನು ಬಾಯಾರೆ ನಮ್ಮ ಬಾಯಿಂದಲೇ ನಾವು ಆಡಿದರೆ ಅದರಲ್ಲಿ ಸಂಶಯ ಇರ್ಲಿಕ್ಕಿಲ್ಲ, ನಿಮ್ಮ ಮನಸ್ಸಿಗೂ ಬೇಸರ ಇರ್ಲಿಕ್ಕಿಲ್ಲ. ಇದು ನೀವು ಆಡಿದಂತಹ ವಿಚಾರ ಒಳ್ಳೆಯದೇ ಸ್ವಾಮಿ. ಅಂದ್ರೆ ನೋಡಿ, ಎಂತಹ ತಂದೆ ತಾಯಿಗಳೇ ಆಗಿರಲಿ, ಅವರ ಮಕ್ಕಳನ್ನು ಇಂತಿಂತಹ ಸ್ಥಳಕ್ಕೆ ಒಪ್ಪಿಸಬೇಕು ಅನ್ನುವಂತಹ ತೀರ್ಮಾನ ಅವರ ಮನಸ್ಸಿನಲ್ಲಿ ಇರುವುದು. ಆಸೆ ಆಕಾಂಕ್ಷೆ ಎನ್ನುವುದು ಮಾನವನ ಮನಸ್ಸಿನಲ್ಲಿ ಬರುವುದು, ಅದು ತಪ್ಪಲ್ಲ ತಾನೆ? ಹಾಗೆಂದು ನಮ್ಮ ಮನಸ್ಸಿನಲ್ಲಿದ್ದಂತಹ ಉದ್ದೇಶ ಏನು? ಮಗಳನ್ನು ಯೋಗ್ಯರಂತಹವರನಿಗೆ ಕೊಡಬೇಕು. ಶ್ರೀಮಂತಿಕೆ ಎನ್ನುವುದು ಸಂಪತ್ತಿನಲ್ಲಿ ಅಲ್ಲ, ಶ್ರೀಮಂತಿಕೆ ಎನ್ನುವುದು ಹೃದಯದಿಂದ ಬರಬೇಕು. ಆತನ ಹೃದಯ ಶ್ರೀಮಂತಿಕೆ ಒಳ್ಳೆಯದಿದ್ದರೆ ಜೊತೆಯಲ್ಲಿ ತಲೆಯಲ್ಲಿ ಇರಬೇಕಾದಂತಹ ಜ್ಞಾನ, ಆ ಜ್ಞಾನ ಎನ್ನುವುದು ಇದ್ದರೆ ಮಾನವನಾಗಿ ಎಂತಹ ಕರ್ಮಗಳನ್ನೂ ಮಾಡುವುದಕ್ಕೆ ಅವರು ಮುಂದಾಗುತ್ತಾರೆ. ಎಂತಹ ಕಷ್ಟದ ಕೆಲಸವೇ ಆಗಿರಲಿ, ಎಂತಹ ಕಷ್ಟದ ಹೊತ್ತೇ ಅವರಿಗೆ ಸಿಗಲಿ, ಅದನ್ನು ನಿಭಾಯಿಸಿಕೊಂಡು ಹೋಗುವಂತಹ ಬುದ್ಧಿಯವರಲ್ಲಿದ್ದರೆ ಅವರು ಜೀವನವನ್ನು ಎಂತಾದರೂ ಸಾಗಿಸಿಕೊಂಡು ಹೋಗುತ್ತಾರೆ. ಸ್ವಾಮಿ, ನನ್ನ ಮಗಳನ್ನು ನೀವು ಕೇಳುವುದು ಹೆಚ್ಚು, ನಾನು ಕೊಡುವುದು ಹೆಚ್ಚು. ಅಂದ್ರೆ ಈ ವಿಚಾರದಲ್ಲಿ ನೀವು ಎರಡು ಮಾತುಗಳನ್ನು ಯೋಚಿಸುವುದೇ ಬೇಡ. ನನ್ನ ಮಗಳಾದ ಶ್ರೀಮತಿಯನ್ನು ನಿಮಗೆ ಕೊಟ್ಟು ಮದುವೆ ಮಾಡಿಕೊಡುವುದಕ್ಕಾಗಿ ನಾನು ಸಿದ್ಧಳಾಗಿದ್ದೇನೆ. ಭಾಷೆ ಖಂಡಿತವಾಗಿಯೂ ಇದರಲ್ಲಿ ಸಂಶಯವೇ ಬೇಡ. ಮಾತು ತಪ್ಪಬಾರದು. ಖಂಡಿತ ಇಲ್ಲ. ಅಲ್ಲ, ಈಗ ಒಂದು ಹೇಳುದು ಮತ್ತೆ ಬೇರೊಂದು ಹೇಳಬಾರದು. ಅಯ್ಯೋ, ಅಂತಹ ಸಂಸ್ಕಾರ ನಮ್ಮ ಕುಲದಲ್ಲಿಯೇ ಇಲ್ಲ. ಹಾಗಲ್ಲ, ಈಗ ನೀನು ನನಗೆ ಮಾತು ಕೊಡ್ತು, ನಿನ್ನ ಗಂಡನಲ್ಲಿ ಕೇಳುದು ಬೇಡ. ಅವರನ್ನು ಒಪ್ಪಿಸುವಂತ ಜವಾಬ್ದಾರಿ ನನ್ನ. ಅವರನ್ನು ಒಪ್ಪಿಸ್ತೀಯಾ? ಖಂಡಿತವಾಗಿಯೂ ಇದು
ಭಾಷೆ ಕೊಟ್ಟದ್ದು ಸುಮ್ಮನೆ ಮಾತಲ್ಲ, ಬರೀ ಬಾಯಲ್ಲಿ ಹೇಳಿದ ಮಾತಲ್ಲ. ನಿಮಗೆ ಭಾಷೆಯನ್ನು ಕೊಟ್ಟಿದ್ದೇನೆ. ನನ್ನ ಮಗಳನ್ನು ನಿಮಗೆ ಕೊಟ್ಟು ನಾನು ಮದುವೆ ಮಾಡಿಸ್ತೇನೆ. ಯುತಿರೆ ಕಾಕವು ಗೀರ್ವಾಣ ಯೋಗಿಯಿಂದೊಡಗುಡುತ್ತ ಅಂತಪುರ ಕೈದರೆ ಗೀರ್ವಾಣ ಯೋಗಿಯುದೊಡಗೂಡುತ್ತ ಅಂತಪುರ ಕೈದರೆ ನೃಪಕಾಂತೆಯು ತಾನೀರ್ವರೆಯು ಗೆರಗಿ ನೃಪಕಾಂತೆಯು ತಾನೀರ್ವರೆಯು ಗೆರಗಿ ಸವಿನಯನು ನಿಂತಿರಲು ಸ್ವಾಮಿ ಪರ್ವತ ಮುನಿಗಳು ಮುನಿಗಳೇ ನಮಸ್ಕಾರ. ರಮಣಿ ನಾರದ ಮಹರ್ಷಿಗಳು. ಪರ್ವತ ಮಾವ, ನೀನೇ ಇಲ್ಲಿ ನಾನು ಹೀಗೆ ಬಂದದ್ದು. ಹೀಗೆಯ ನೀವು ನಾನು ಹೀಗೆ. ನಾರದ ಮುನಿಗಳೇ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗ್ಲಿ. ರಮಣಿ ಸ್ವಾಮಿ ಹೀಗೆ ಬಾ. ನೀನು ಅಲ್ಲ, ಅವರನ್ನು ಉಪಚರಿಸುತ್ತಿದ್ದೆ ಇಷ್ಟೊತ್ತು. ಅವರನ್ನು ಕರೆದುಕೊಂಡು ಬಂದದ್ದು. ಅಲ್ಲ, ಅವರು ಇಲ್ಲಿಗೆ ಬಂದದ್ದು. ಅವರು ಇಲ್ಲಿಗೆ ಬಂದದ್ದು. ನಾರದ ಮಹರ್ಷಿಗಳು ಕೂಡ ಬಂದಿದ್ದಾರೆ. ಇಲ್ಲಿಗೆ ಬಂದದ್ದು. ಹೌದು, ನಾನು ಕರೆದುಕೊಂಡು ಬಂದದ್ದು. ನೀವು ಕರೆದುಕೊಂಡು ಬಂದದ್ದು. ಸ್ವಾಮಿ, ಹಾ. ನನಗೆ ನಿಮ್ಮಲ್ಲೊಂದು ವಿಚಾರ ಹೇಳುವುದಕ್ಕುಂಟು ಸ್ವಾಮಿ. ಏನು? ಸತಿಯ ಕೇಳಮ್ಮ ಶ್ರೀಮತಿಯಲಿ ವಂದ್ಯನು ನಿಪತಿ ಬಯಸಲು ಸತಿಯ ಕೇಳಮ್ಮ ಶ್ರೀಮತಿಯಲಿ ಮುನಿಪತಿ ಬಯಸಲು ಒಪ್ಪಿದೆನು ಇತವೇ ನಿನಗುದುರು ಇತವೇ ಸತಿಗೆ ಸ್ವಾಮಿ, ಹೆಣ್ಣು ಹೆತ್ತವರಿಗೆ ಚಿಂತೆ ಎನ್ನುವುದು ಇದ್ದೇ ಇರುತ್ತದೆ. ಖಂಡಿತ. ಶ್ರೀಮತಿಗೆ ಯೋಗ್ಯವಾದಂತಹ ವರನನ್ನು ಹುಡುಕಬೇಕು ಎನ್ನುವಂತಹ ಚಿಂತೆ. ಮಾವ, ಏನು ಇದು ನಿಮ್ಮ ಸಮಯ ಆಗ್ಲಿಲ್ವಾ? ಯಾವ ಸಮಯ? ನೀನು 3:45 ಗಳಿಗೆಯಲ್ಲಿ ಆಗ್ಲಿಲ್ಲವಲ್ಲ ಗಳಿಗೆ. ಅದೇನು ಇಲ್ಲ ನಿಂತಲ್ಲೇ ಅದು ಕೆಲವು ಸಲ ನಾನು ಬೇಕಾದ್ ನಿಲ್ತೇನೆ. ಅಲ್ಲ, ನನ್ನ ಕ್ರಮ ಅದು. ನಾನು ಕೇಳಿದ್ದು. ಅದು ನಿನ್ನ ಸಂಗೀತ ಅಭ್ಯಾಸ ಎಲ್ಲ ಹೇಗುಂಟು? ಸಂಗೀತ ಉಂಟು, ಸಂಗೀತ ಉಂಟು. ರಾಗ ಆದರೆ ಉಂಟಾ? ಈ ದಿವಸ ನಾನಿದ್ದಲ್ಲಿಗೆ ನಾರದ ಮಹರ್ಷಿಗಳು ಬಂದರು. ಸರಿ, ಕಾಲ ಈಗ ನಮಗೆ ಕೂಡಿ ಬಂದಿದೆ. ಯಾವುದಕ್ಕೆ? ನಮ್ಮ ಮಗಳಾದಂತಹ ಹಾ. ಶ್ರೀಮತಿ ಇವರು ಕಂಡವರಿದ್ದಾರೆ. ಹೌದಾ? ಕಂಡು ಹಾ. ನನ್ನ ಬಳಿ ಬಂದು ಹೇಳಿದ್ದಾರೆ, ಏನಂತೆ? ಅವಳನ್ನು ನಾನು ಮದುವೆ ಆಗುತ್ತೇನೆ ಎನ್ನುವ. ಹಾ? ಹೌದು ನಮ್ಮ ಮಗಳನ್ನು? ಹೌದು. ಅದಕ್ಕೆ ನೀವೇನು ಹೇಳಿದ್ರಿ ಸ್ವಾಮಿ? ಹರಿಭಕ್ತರಾದಂತಹ ನಾರದ ಮಹರ್ಷಿಗಳು, ನಾವು ಕೂಡ ಹರಿಭಕ್ತರೇ ಹೌದು. ಹಾ. ಅಂತಹ ಅಳಿಯನನ್ನು ಪಡೆಯುವುದಕ್ಕೆ ನಾವು ಯೋಗವನ್ನು ಮಾಡಿದ್ದೇನೆ ಎನ್ನುವ ಹಾಗೆ ಭಾವಿಸಿ ಒಪ್ಪಿಗೆಯನ್ನು ಸೂಚಿಸಿ ಮಾತು ಕೊಟ್ಟಾಯ್ತು. ತೋಜ ಬಡಗುತ್ತಲಿ ಜೀವೇಶ ಗರುಗಿದಳು ತೋಷ ಬಡಗುತ್ತಲಿ ಜೀವೇಶ ಗರುಗಿದಳು ಮೌನೀಶ ಪರ್ವತಗೆಂದ ಭಾಷೆಯ ಕಥೆಯ ತೋಷ ಬಡಗುತ್ತಲಿ ಜೀವೇಶ ಗರುಗಿದಳು ಮೌನೀಶ ಪರ್ವತಗೆಂದ ಭಾಷೆಯ ಕಥೆಯ ಗೋಚವಡಗುದಲಿ. ಸ್ವಾಮಿ, ಏನು ಅವರು ಕೇಳಿದಂತಹ ಮಾತಿಗೆ ನೀವು ಮಾತು ಕೊಟ್ಟಾಯಿತು. ಅಯ್ಯೋ ಸ್ವಾಮಿ, ಏನಾಯ್ತು? ಎಂತಹ ಕೆಲಸವನ್ನು ಮಾಡಿಬಿಟ್ಟಿರಿ. ಏನಾಯ್ತು ನೀವು ಈಗ? ಸ್ವಲ್ಪ ಅವಸರ ಮಾಡಿದ್ರಿ ಸ್ವಾಮಿ. ಅವಸರ? ನನ್ನ- ಇದರಲ್ಲಿ ಅವಸರ ಏನುಂಟು? ನನ್ನಲ್ಲಿ ಒಂದು ಮಾತು ಕೇಳಬಹುದು. ಕೇಳಲಿಕ್ಕೆ ಕೇಳಲಿಕ್ಕೆ ಬಂದದ್ದಲ್ವಾ? ಕೇಳಲಿಕ್ಕೆ ಬಂದದ್ದು. ಈಗ ಕೇಳಲಿಕ್ಕೆ ಬರುವುದ ನೀವು? ಮತ್ತೆ ಭಾಷೆಯನ್ನು ಕೊಟ್ಟ ಮೇಲೆ ಹಾ, ಸ್ವಾಮಿ. ಅಲ್ಲ, ನಾನು ಹೇಳಿದ್ದದು ಭಾಷೆ ಕೊಟ್ಟರು ಅಮ್ಮನಲ್ಲಿ ಹೌದೌದು, ಅದು ಅವರೇ ಹೇಳಿದ್ದು. ಅಲ್ಲ, ಕ್ರಮ ಅಲ್ವಾ? ಅದು ಅವರದ್ದು ಒಳ್ಳೆ ಕ್ರಮ. ಹಾ. ಆದ್ರೆ ನೀವಿಲ್ಲಿ ಕ್ರಮ ಕೆಟ್ಟು ನಡೆದಿದ್ರಲ್ಲ. ಏನಾಯ್ತು? ಅದ್ಯಾಕೆ? ಕ್ರಮ ಆಚೆ ಈಚೆ ಆಯ್ತು. ಅಲ್ಲ, ಸರಿ ಉಂಟು. ಭಾಷೆ ಕೊಡುವ ಮುನ್ನ ನನ್ನಲ್ಲಿ ಒಂದು ಮಾತು ಕೇಳಬಹುದಿತ್ತು ಈಗ ತಾನೇ? ಕೇಳುವುದಕ್ಕೆ ಬಂದಿದ್ದೇನಲ್ವಾ? ಸ್ವಾಮಿ, ಹಾ. ಕೆಲಸ ಕೆಟ್ಟು ಹೋಯ್ತು, ಕೆಟ್ಟು ಹೋಯ್ತು. ಯಾರು ಕೆಡಿಸಿದ್ರು? ಸ್ವಾಮಿ, ಪರ್ವತ ಮುನಿಗಳು ನನ್ನ ಬಳಿಗೆ ಬಂದ್ರ, ಹೌದು, ಬಂದವರನ್ನು ಉಪಚರಿಸಿದೆವು. ಅದು ಒಳ್ಳೆಯ ಗುಣವೇ. ಸ್ವಾಮಿ, ಹಾ, ಮನೆಯ ವಿಚಾರ- ಮರ್ಯಾದೆ. ಹೌದು. ವಿಚಾರ ಅಲ್ಲಿಗೆ ಮುಗಿಯಲಿಲ್ಲ. ಮತ್ತೆ ಅವರು ನಮ್ಮ ಮಗಳಾದ ಶ್ರೀಮತಿಯನ್ನು ಕಂಡರು. ಹಾ, ಕಂಡಂತಹ ವೇಳೆಗೆ ಅವರೊಂದು ಮಾತನ್ನು ಹೇಳಿದರು ಸ್ವಾಮಿ. ಏನು?
ಹೆಣ್ಣು ಮಕ್ಕಳಿಗೆ ಯಾವ ಕಾಲದಲ್ಲಿ ಏನಾಗಬೇಕು ಅದು ಆಗಲೇ ಆಗಬೇಕು. ಹಾ. ಯೋಗ್ಯನಾದಂತಹ ವರನನ್ನು ಹುಡುಕಿ ನೀವು ಮದುವೆಯನ್ನು ಮಾಡಿಸುವಂತಹ ಹಾ. ಯೋಚನೆ ಏನಾದರೂ ಉಂಟಾ ಎನ್ನುವಾಗಿ ಕೇಳಿದರು. ಉಂಟು ಅಂತ ನೀನು ಹೇಳಬೇಕಿತ್ತು. ಉಂಟು ಎನ್ನುವ ಹಾಗೆಯೇ ನಾನು ಆಡಿದ್ದು. ಹಾ. ಆದರೆ ಅದು ನಾವು ಮಾಡ್ತೇವೆ ಅಂತ ಹೇಳಿ ಬಿಡ್ಬೇಕು. ಹೌದು. ಯಾರು ಅಲ್ಲಿಗೆ ಮುಗಿಸ್ಲಿಕ್ಕೆ ಅವರು ನನ್ನ ಪತಿದೇವರಿದ್ದಾರೆ ಆ ಬಗ್ಗೆ ಯೋಚಿಸುವುದಕ್ಕೆ. ಅಲ್ಲ, ನಿಮಗೊಬ್ಬರಿಗಲ್ಲ ತಾನೆ, ಹಾ. ನನಗೂ ಅದರ ಬಗ್ಗೆ ಹೌದಪ್ಪ, ಹೊಣೆಗಾರಿಕೆ ಹೌದು. ಉಂಟು. ಇದನ್ನು ಆಲೋಚಿಸಿದ ನಾನು ಹಾ. ಅವರಲ್ಲಿ ಮಾತುಗಳನ್ನು ಮುಂದುವರಿಸಿದೆ. ಏನಾಯ್ತು? ಅವರು ಹೇಳಿದ್ದು ಇಷ್ಟೇ ಸ್ವಾಮಿ, ಏನಂತೆ? ಅವರಿಗೆ ಇಷ್ಟದವರೆಗೆ ಆಗದಂತಹ ಮನಸ್ಸಿನ ವ್ಯತ್ಯಾಸ ಈ ಹೊತ್ತಿಗಾಗಿದೆ. ನಮ್ಮ ಮಗಳಾದಂತಹ ಶ್ರೀಮತಿಯನ್ನು ಕಂಡು ಅವರು ಮನಸೋತಿದ್ದಾರೆ, ಅವಳನ್ನು ಮದುವೆ ಮಾಡಿಸಿಕೊಡಿ ಎನ್ನುವ ಹಾಗೆ ಮಾತನ್ನು ಕೇಳಿದರು. ಅಲ್ಲ, ಅವರ ಮಾತು ಕೇಳಿ ಅದು ನಾನು ಆದ್ರೂ ನೀನು ಹೇಳಬೇಕಿತ್ತು ನನ್ನ ಗಂಡನ ಬಳಿ ಹೇಳಿ ವಿಚಾರವನ್ನು ಮುಂದುವರಿಸ್ತೇನೆ ಎನ್ನುವ ಹಾಗೆ. ಸ್ವಾಮಿ, ಹಾ. ಮಗಳಿಗೆ ಒಳ್ಳೆ ಕಡೆಯಿಂದ ಸಂಬಂಧ ಬರುವಾಗ ಬೇಡ ಎನ್ನುವ ಹಾಗೆ ಹೇಗೆ ಹೇಳುವುದು? ನೀನೇನು ಮಾತು ಮಾಡಿದೆ? ಕೊಡ್ಲಿಲ್ಲ ಅಲ್ಲ, ಅದು ಪುಣ್ಯ. ಮಾತು ನನಗೆ ಮಾತು ಕೊಟ್ಟಿದ್ದಾಳೆ. ಅವರಿಗೆ ಮಾತು ಅಲ್ಲ, ಯಾರು? ಕರತಟ್ಟಿ ಭಾಷೆಯನ್ನು ಕೊಟ್ಟಿದ್ದೇನೆ, ನೀನು? ಮಗಳನ್ನು ಮದುವೆ ಮಾಡಿ ಕೊಡುತ್ತೇನೆ ಎನ್ನುವ ಹಾಗೆ. ಅಯ್ಯೋ, ಅದಕ್ಕೆ ತಲೆ ಬಿಸಿ ಮಾಡುದು ಮರುಗಿ ಮನದಲ್ಲೂ ಭಯಮುನಿ ಬರುಳು, ಮರುಗಿ ಮನದಲ್ಲೂ ಭಯಮುನಿ ಬರುಳು, ಮೇಲು ಕೀಳರಿಯೇ ಆರಿಗೆ ನಾನೀವೆ, ಯಾರಿಗೆ ಕೊಡಲಿ? ಆರಿಗೆ ನಾನೀವೆ. ಶ್ರೀಮತಿಯ ನರನೆ ಮುಂದೇನೆವುದು ಕಳವಳಿ ಬುಧನು ತಿಳಿದು ನಾರದವೋ ಮರುಗಿ ಮನದಲ್ಲಿ. ಸ್ವಾಮಿ, ನೀನು ಮಾತನ್ನು ಕೊಟ್ಟೆಯ? ನಿಜ. ನಮ್ಮ ಮಗಳಾದಂತಹ ಶ್ರೀಮತಿಯನ್ನು ಈಗ ಯಾರಿಗೆ ಕೊಡುವುದು? ಏನು ಮಾಡುವುದು ಸ್ವಾಮಿ? ಎಂತಹ ಸಂದಿಗ್ಧ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದೆವು. ಸತ್ಯ ಸೂರ್ಯ ವಂಶದ ನುಡಿ ಎಂದರೆ ರೂಢಿಯಲ್ಲಿ ಅತ್ಯಂತ ಮಹತ್ವವಾದದ್ದು ಅಲ್ವೇ? ತಾಳಿನ ಪ್ರಪಂಚದಲ್ಲಿ ಅಂಬರೀಷ ಮಾತು ತಪ್ಪಿದ ಎನ್ನುವಂತಹ ಅಪವಾದಕ್ಕೆ ನಾನು ಕಾರಣನಾಗಬೇಕೆ? ಖಂಡಿತ ಆಗಬಾರದು. ಹಾಗಿದ್ರೆ ಏನು ಮಾಡಲಿ? ಹರಿಯೇ, ಅಂಬರೀಷ, ಏನು ಗತಿ? ಏನು ತಲೆ ಬಿಸಿ ಮಾಡಬೇಡಿ. ಯಾಕೆ? ಇಲ್ಲಿ ಬಾ. ಈಗ ನಿನ್ನ ಮಾತು ತಪ್ಪುದಿಲ್ಲ, ಆ, ನೀನು ಕೊಟ್ಟ ಮಾತಿನಂತೆ ನಡೆಯಬಹುದು. ಅಲ್ಲ, ಈಗ ನಾರದರಿಗೆ ಎಂತದ್ದು ಏನು ಹೇಳಿದ್ದು ನೀನು? ನನ್ನ ನಾರದರಿಗೆ ಮಗಳಾದಂತಹ- ನಾರದರಿಗೆ ಶ್ರೀಮತಿ ಬೇಕಾದ್ದು ಹೌದು ಅಲ್ವಾ? ಹಾ. ಒಂದು ಚಂದದ ಹುಡುಗಿಯನ್ನು ನೋಡಿ ಮದುವೆ ಮಾಡು. ಶ್ರೀಮತಿ ಆಗ್ತಾಳಲ್ಲ ಅವಳಿಗೆ, ಮತ್ತೆಂತದು? ಆದ್ರೂ ಅವರು ನೋಡಿದ್ದು ನನ್ನ ಮಗಳನ್ನಲ್ಲ. ನಿಮ್ಮ ಅಲ್ಲ ಭೂಪತಿ, ನಿನ್ನ ಮಗಳನ್ನ ನನಗೆ ಅದನ್ನೇ ತಿರುಗಿಸಿದ್ರೆ ಆಯ್ತಲ್ಲ. ಅವನಿಗೊಂದೆಲ್ಲಿ ನನ್ನ ಹುಡುಗಿಗೆ ಒಟ್ಟು ಮಾಡಿದ್ರೆ ಆಯ್ತು. ಹಾಗೆ ಆಗುದಿಲ್ಲ. ಹಾಗೆ ನಾನು ನೋಡಿದ್ದೇನೆ, ನಾನು ನೋಡಿದ್ದೇನೆ. ನಾನು ನೋಡಿದ ಅದೇ ಶ್ರೀಮತಿಯನ್ನೇ. ಯಾವಾಗ ನೀವು ನೋಡಿದ್ದು? ನಾನು ಮೊದಲು ನೋಡಿದವ. ಆಹಾ, ನಾನು ನೋಡಿದ್ದೇನೆ. ಎಂತದ್ದು ನಾನು ನೋಡಿದ? ಸುಮ್ಮನೆ ಕೂತ್ಕೊ ನೀನು. ಅಲ್ಲ, ನೀವು ಜಗಳ ಮಾಡಿದ್ರೆ ಇದಕ್ಕೆ ಪರಿಹಾರ ಸಿಗುತ್ತದೆ. ಭೂಪತಿ, ಅದಕ್ಕೆ ಯೋಚನೆ ಬೇಡ. ನೀನಲಾಗಿದ್ದ ಮಾತ ರಾಣಿಯೊಳುವ ಕಾಲ ಪಡೆದ ಪರ್ವತಾಗ ಮಾನನಿದು ಮಾನವೇತ ಕುಲವೆಳ್ಳಿರಿದಿಲ್ಲ ನಿಮ್ಮಳು, ಮಾನವೇತ ಮಾನವೇತ ಕುಲವೆಳ್ಳಿರಿದಿಲ್ಲ ನಿಮ್ಮಳು, ತಾನೇ ಎಂಬಲ್ಲೋ ಸನ್ಮಾನದಲ್ಲಿರುವ ತಲೆಯೊಲಿದು ನೀನೆನಗಿದ್ದೆ ಮಾತ ರಾಣಿಯಳು ವಾಗ್ದಾನ ಪಡೆದ ಪರ್ವತ. ಅದಕ್ಕೆಲ್ಲ ಯೋಚನೆ ಮಾಡುದು ಯಾಕೆ ಭೂಪತಿ ನೀನು? ಯೋಚನೆ ಮಾಡದೆ ಮತ್ತೇನು ಮಾಡು? ಪರ್ವತ ಓ, ಒಂದು ಕಗ್ಗಂಟ ಆಯ್ತಲ್ಲ ಇದೀಗ. ಸರಿ ಮಾಡಬೇಕಾ ಬೇಡ? ಈಗ ಸರಿ ಮಾಡ್ಬೇಕು, ಎಲ್ಲ ಸರಿ ಈಗ ಒಂದು ಸರಿ ಮಾಡಲೇಬೇಕಿದನು. ನೀನೆನಗಿತ್ತೆ ಮಾತ ಹೌದು. ಇವರು ನನಗೆ ಮಾತು ಕೊಡ್ಲಿಲ್ವಾ? ಗೊತ್ತಿಲ್ಲ. ಈಗ ಗೊತ್ತಿದ್ದ ಅಂತ. ಈಗ ನೀನು ಮಾತು ಕೊಡುದು ಅವಳಿಗೆ ಗೊತ್ತಿತ್ತ? ಇಲ್ಲ, ಅವಳು ಮಾತು ಕೊಡುದು ನಿನಗೆ ಗೊತ್ತಿತ್ತ? ಗೊತ್ತಿಲ್ಲ. ನನ್ನ ಮಗಳು ಹಾ, ನನ್ನ ಮಾತನ್ನು ಒಪ್ಪುತ್ತಾಳೆ, ಹಾ, ನನ್ನ ಮಾತನ್ನು ನನ್ನ ಹೆಂಡತಿಯು ಸ್ವೀಕರಿಸ್ತಾಳೆ. ಹಾ. ನೀನು ಹೇಳಿದ್ದು ಹೌದು. ಅವಳು ಎಂತದ್ದು ನನ್ನ ಗಂಡ, ಹಾ, ನಾನು ಒಪ್ಪಿದನು ಅಲ್ಲ ಅಂತ ಹೇಳುವುದಿಲ್ಲ. ಹಾ, ಹಾ, ನನ್ನ ಮಗಳು ಸ್ವೀಕರಿಸ್ತಾಳೆ. ಹಾ, ನಿಮ್ಮದು ಒಂದೇ ರೀತಿಯ ಮನೋಭಾವ ಉಂಟು. ಹೌದು. ಪರಸ್ಪರ ಒಬ್ಬರಿಗೊಬ್ಬರು ಗೊತ್ತು ಮಾಡಿಕೊಳ್ಳದೆ ನಡೆದದ್ದು ಅಂತ ಹೇಳಿದ್ರೆ ನಿಮ್ಮಿಂದ ತಪ್ಪಾಯಿತು ಅಂತ ಕಣ್ಣೀರು ಹಾಕ್ಲಿಕ್ಕೆಲ್ಲ ಎಂತದ್ದಿಲ್ಲ ಅದರಲ್ಲಿ. ಈಗ ಈಗ ಅಲ್ಲ ಮಾತು ಪರ್ವತ. ಹೌದೌದು, ಒಂದು ಸುಲಭದಲ್ಲಿ ಮುಗಿಸಬಹುದು. ಹಾಗೆ, ಹಾಗೆ, ಹಾಗೆ. ಈಗ ನೀವು ಎಲ್ಲರಿಗಿಂತ ಹಿರಿಯರು, ಹಾ. ಇವರಿಗಿಂತಲೂ ಹಿರಿಯರು, ತುಂಬಾ ಹಿರಿಯವ. ನನಗಿಂತಲೂ ತುಂಬಾ ಆ, ಹಿರಿಯರು. ಹೌದಪ್ಪ. ಆದ್ರೆ ನಾನು ದೊಡ್ಡ ಮನಸ್ಸು ಮಾಡಿ ಹಾ. ಆ ಶ್ರೀಮತಿಯನ್ನು ನನಗೊಂದು ಬಿಟ್ಟು ಕೊಡ್ಬೇಕು. ಅದನ್ನು ನಾವು ಒಂದು ಬೇರೊಂದು ಪರಿಹಾರ ಮಾಡುವ. ಅದೇ ಹೇಗೆ? ಸಣ್ಣವಲ್ಲ ನೀನು, ಸ್ವಲ್ಪ ಸಮಯ ಹೋಗಲಿ. ನಾನು ವಯಸ್ಸು ತುಂಬಾ ಆದವಲ್ವಾ, ನಾನೇ ಮದುವೆ ಆಗ್ತೇನೆ. ವಯಸ್ಸಾದವರಿಗೆ ಮದುವೆ ಯಾಕೆ ತುಂಬಾ ನೀವು? ಸಣ್ಣವರಿಗೆ ಯಾಕೆ? ಸಣ್ಣವರಿಗೆ ಅಂದ್ರೆ ಮದುವೆ ಆಚೆ ಮನೆ ಕೂತ್ಕೊಳ್ಳ. ಮಾತಾಡ್ತಾನವ, ಹಾಗೆ ಬೇಡ. ಮತ್ತೆ ಈಗ ನಾವೊಂದು ಸ್ವಯಂವರ ನಿರ್ಣಯ ಮಾಡು. ಸ್ವಯಂವರ. ಹೌದು. ಹಾ, ವರರು ನಾವಿಬ್ಬರು. ಹಾ, ಇನ್ನು ಊರಿನವರಿಗೆಲ್ಲ ಹೇಳಿ
ಆಹಾ. ಮದುವೆ ವಿಜೃಂಭಣೆ, ಹಾ. ಸ್ವಯಂವರ ಘೋಷಣೆ ಮಾಡು. ಅವಳ ಕೈಗೆ ಮಾಲೆ ಕೊಟ್ಟು ಹಾ. ಅವಳು ಯಾರನ್ನು ಇಷ್ಟಪಡ್ತಾಳೋ ಅವನಿಗೆ ಮಾಲೆ ಹಾಕಲಿ. ಹಾ. ಶ್ರೀಮತಿ ಸ್ವಯಂವರ ಆಗ್ತದೆ, ಆಹಾ. ಅಥವಾ ಶ್ರೀಮತಿ ಪರಿಣಯ ಆಗ್ತದೆ. ಹೌದು. ಸ್ವಯಂವರ ಬೇಡ, ಶ್ರೀಮತಿ ಪರಿಣಯ. ನಿಮ್ಮ ಮಾತು ನಮಗೂ ಒಪ್ಪಿಗೆ ಉಂಟು, ಮತ್ತೆ ತಡ ಮಾಡುವುದು ಯಾಕೆ? 10 ದಿವಸ, 1 ತಿಂಗಳೆಲ್ಲ ಹೋಗ್ಲಿಕ್ಕೆ ಇಲ್ಲ. ಇಲ್ಲ, ನಾಳೆಯ ದಿವಸವೇ ಸ್ವಯಂವರ. ಪರ್ವತ ಹೇಗೆ? ಆದಿತ್ತು, ನೀವು ಅತಿಥಿಗಳಾಗಿ ನೀವಿರುವರು ಮಾತ್ರ. ಇಬ್ಬರಿಗೆ ಅವಕಾಶ ಬೇರೆ ಇಲ್ಲ. ಇಲ್ಲ. ಆಯ್ಕೆ ಅವಳಿಗೆ ಬಿಟ್ಟ. ಹಾ. ಈಗ ನಿನ್ನ ಬೇಸರ ಹೋಯ್ತಾ? ಹಾ, ಇದಕ್ಕೆ ಪರಿಹಾರ ಸಿಕ್ಕಿತಲ್ಲ. ಸಿಕ್ಕಿತಲ್ಲ. ತಡ ಮಾಡುವುದು ಯಾಕೆ? ಹೋಗು, ಬೇಗ ಸಿದ್ಧತೆ ಮಾಡು. ಆಗಲಿ. ಹೋಗು, ಹೋಗು, ಹೋಗು. ನೀನು ಬಂದೆ ಅಲ್ಲ ಅಡ್ಡ. ಎಲ್ಲಿ ನಿಮಗೆ ಲೋಕ ಲೋಕ ಸಂಚಾರ ಮಾಡ್ಲಿಕ್ಕೆ ಉಂಟು, ಇಲ್ಲಿ ಎಷ್ಟು ಹೊತ್ತಾಯ್ತು ನೀವು? ಈ ಪರ್ವತ ಉರುಳಿಕೊಂಡು ಇಲ್ಲಿಗೆ ಬಂತ. ಪರ್ವತ ಎಲ್ಲಿ ಆದ್ರೂ ಹೋಗುದು, ಇದು ಇಂತಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಅದಕ್ಕೆಲ್ಲ ನಾನು ಆಚೀಚೆ ಹೋಗುದು, ಇದ್ದಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ಅಂತ. ನಿಮಗೆ ಬೇಕಾದಾಗ ಎಲ್ಲೋ ಮಾಡಿ, ಎಲ್ಲವರವರಿಗೆ ಬೇಕಾದ ಹಾಗೆ ಮಾಡುದು. ನಾನೊಂದು ಭಾರಿ ಆಸೆಯಲ್ಲಿ ಬಂದ ಅವರಿಗೆ. ಆಯ್ತು, ನಾಳೆ ತನಕ ಸಮಯ ಉಂಟಲ್ಲ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನೋಡು ನೋಡು, ನಮ್ಮನಿಬ್ಬದು ಉದ್ಯೋಗ ಒಂದೇ, ಅದರ ಮುಖ ಇಲ್ಲ, ಬೆನ್ನು. ಆದಿತ್ತು. ನೋಡುವ ನೋಡುವ. ಒಂದೊಂದು ಪದವಿಡುವ ಅನ್ಯೋನ್ಯ ಹೋಣಿಕೆಯೊಳು ಮುಂದುಗಾಣದೆ ಮುಂದುವರಿಯುತ್ತೀರಿ. ನಾರದಂಗೊಂದು ಗಂಜಿಗೆ ಉಳಿದಿದ ಪರ್ವತನ ಪರಾಜಯಗೊಳಿಸಲಿತ್ತೆಂದ ಐತರದು ಎಂದನ ಮಾತವನ್ನು ಬಗಳ ನಂದವಾಯದು ಕುಶಲವೇ. ನಿನಗಿಂದು ಸೌಖ್ಯಾಗಮನವೇ ಮುನಿವೃಂದ ತಿಲಕ. ನಿನಗಿಂದು ಸೌಖ್ಯಾಗಮನವೇ ಮುನಿವೃಂದ ತಿಲಕ. ಎಂತ ಮಾಧವನ್ನು ಬಹಳ ನಮದವದು ಕುಶಲವೇ. ವಂದಿಸಿಕೊಂಡಿದ್ದೀನಿ. ನಾನು ಅಡ್ಡೆ ಬಿಡು. ಅಯ್ಯೋ, ವಂದನೆ ಎನ್ನುವುದು ಯಾಕೆ ಕೊಡಬೇಕು? ಯಾಕೆ? ಅತಿಥಿಗಳ ಆಗಮನವಾದಾಗ ಅತಿಥಿ ದೇವೋಭವ. ಅತಿಥಿಯನ್ನು ನಾವು ದೇವರ ಹಾಗೆ ಕಾಣಬೇಕು. ಗೃಹಸ್ಥ ನೀನು, ಹೌದು, ಲಕ್ಷ್ಮಿಯ ಗಂಡ. ಆ, ಗೃಹಸ್ಥನಿಗೆ ಅದೆಲ್ಲ ಬೇಕಾಗ್ತದೆ. ಖಂಡಿತ. ಹಾಗಂತ ನಾರದರೆ ಈ ವೈಕುಂಠ ಲೋಕದಲ್ಲಿ ಇದ್ದುಕೊಂಡು ನಿಮ್ಮ ಆಲೋಚನೆಯಲ್ಲಿ ಇದ್ದವನು ನಾನು. ನನ್ನದು ಯೋಚನೆ. ಹೌದು, ಎಂತದ್ದು? 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವವರು ನೀವು. ಹಾಗಾದ್ರೆ ಲೋಕಗಳನ್ನು ತಿರುಗುವ ಮುನ್ನ ಈ ವೈಕುಂಠಕ್ಕೆ ಯಾವತ್ತೂ ಬರುವವರು ನೀವು. ಕೆಲವರು ಅಪ್ಪಣೆ ಕೇಳಿ ಬರು. ಹೌದು, ಕೆಲವೊಮ್ಮೆ ಅಪ್ಪಣೆ ಇಲ್ಲದೆ ಹೋಗುವವರು. ಹೋಗಿ ಬಂದು ವಿಷಯ ಹೇಳು. ಹೌದು, ಆದ್ರೆ ಇಂದಿನ ದಿವಸ ನಿಮ್ಮ ಬರುವಿಕೆಗಾಗಿ ನಾನು ಕಾಯುತ್ತಲೇ ಇರುವ ಸಂದರ್ಭದಲ್ಲಿ ಬಂದೆನಲ್ಲ, ನೀವು ಬಂದಿರಲ್ಲ. ನನಗೆ ಬಹಳ ಸಂತೋಷವಾಯಿತು. ಹಾಗೆ ನನ್ನ ಬರೋಣ. ಬಹಳ ಚಂದವಾಯಿತು ನಿಮ್ಮ ಬರುವಿಕೆ. ಹಾಗಂತ ನಿಮ್ಮ ಪ್ರಯಾಣವೆಲ್ಲವೂ ಸುಖಕರ ತಾನೆ? ಪ್ರಯಾಣ ಸುಖವೇ? ಹೌದು. ಹಾಗಾದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬರಬೇಕು ಅಂತಾದ್ರೂ ಹೋಗಬೇಕು ಅಂತಾದ್ರೂ ಕಾರ್ಯ ಕಾರಣ ಇದಿಲ್ಲದೆ ನೀವು ಹೋಗುವವರಲ್ಲ. ಹಾಗಾದ್ರೆ ಇಲ್ಲಿಗೆ ಬಂದಿದ್ದೀರಂತಾದ್ರೆ ನನ್ನಿಂದ ಕಾರ್ಯ ಆಗಬೇಕು, ಅಲ್ಲ ನಿಮ್ಮಿಂದ ಏನಾದ್ರೂ ಕಾರ್ಯ ಉಂಟು ಎಲ್ಲಿ ಹೇಳ್ತೀರಾ? ಏನಾದ್ರು ನೇರವೇ ಹೇಳ್ಬೇಕಾ? ಖಂಡಿತ. ಸುತ್ತುವರಿಸಲಿಕ್ಕಿಲ್ಲ ಅಲ್ಲ. ನಿಮಗೆ ಬಿಟ್ಟದ್ದು ನಾರದರೆ. ಹರಿ ಪೂಜೆಯನ್ನು ಮಾಡುವುದು ನನ್ನ ಉದ್ಯೋಗ. ಲೋಕದಲ್ಲಿ ನಿನ್ನ ಮುಖವಾಗಿದ್ದುಕೊಂಡು ಸಂಚಾರವನ್ನು ಮಾಡುತ್ತಾ ಎಲ್ಲವನ್ನು ಸಾಗಿಸಿ ಲೋಕಹಿತಕ್ಕೆ ಏನು ಮಾಡಬೇಕು ಅನ್ನುವಂತೆ ಮಾಡಿ ಮಾಡಿ ಸಾಕಾಗಿ ಹೋಯ್ತು ನನಗೆ. ಹೌದಾ? ಈಗ ನನ್ನ ಹಿತಕ್ಕಾಗಿ ನಾನೊಂದು ಯೋಚನೆ ಮಾಡಿದ್ದೇನೆ. ಲೋಕದ ಹಿತಕ್ಕಾಗಿ ಅಲ್ಲ, ನಿಮ್ಮ ಹಿತಕ್ಕಾಗಿ. ಸ್ವಹಿತಕ್ಕಾಗಿ. ಹಾಗಾದ್ರೆ ಸ್ವಹಿತಕ್ಕಾಗಿ ಮಾಡಬೇಕು ಅಂತಾದ್ರೆ ಏನದು? ಅದು ನನಗೂ ಅವನಿಗೂ ಒಂದು ಮಾತಾಯ್ತು. ಯಾರಿಗೆ? ನಾರದನ್ನೆರಗಿ ನಿನ್ನಿಂದ ಬಣ್ಣಿಸಲು ನಾನಾಗತೆಯಿಂದ ವಿನೂತ ಲಕ್ಷಣಗಳು ನೀರಿಂದ ಬಂದ ಮೂರೊಂದು ನಿಗಮ ತಂದಲಾದಿಂದಿರೇ ಶನಿ ದೊರತು ನಾರದನ್ನೆರಗಿ. ದೇವರ ದೇವ, ನಿನ್ನ ಮಹಿಮೆಯನ್ನು ಬಣ್ಣಿಸುವುದಕ್ಕೆ ಯಾರಿಂದ ಸಾಧ್ಯವಾಗ್ತದೆ? ಅದಿಲ್ಲ. ಒಂದು ಸೂತ್ರ
ನಿನ್ನಲ್ಲಿ ಆ. ನಾವೆಲ್ಲ ಪಾತ್ರಧಾರಿಗಳು. ಖಂಡಿತ. ವಿಶಾಲವಾದ ವಿಶ್ವ ರಂಗವೇದಿಕೆ. ಆ. ಅಲ್ಲಿ ಒಬ್ಬೊಬ್ಬರನ್ನು ಯಾವ ಯಾವ ರೀತಿಯಿಂದ ಕುಣಿಸ್ತೀಯೋ, ಯಾರ್ಯಾರ ಮನಸ್ಸಲ್ಲಿ ಯಾವ ಯಾವ ಭಾವಗಳನ್ನು ಯಾವ ಯಾವ ಸಮಯದಲ್ಲಿ ಹುಟ್ಟು ಹಾಕುತ್ತೀಯೋ ಅರ್ಥವಾಗುವುದಿಲ್ಲ. ಆ. ಒಂದೊಂದು ಕಡೆಗೆ ಸಾಗಿಸಿ ಒಂದು ದೃಢ ಸೇರಿಸುವಂತ ಕ್ರಮ ನಿನ್ನದ್ದಾಗಿರ್ತದೆ. ಹೌದು. ಇತ್ತೀಚೆಗೆ ನನ್ನ ಮನಸ್ಸಿನಲ್ಲಿ ಬಂದಂತ ಒಂದು ಭಾವ ಎಲ್ಲಿಂದ ಅಂತ ಯೋಚನೆ ಭಾವಜಪಿತನದ್ದು ಇರಬಹುದು ಅಂತ ನನಗೆ ಯೋಚನೆ ಬಂದದ್ದು. ಆ. ಏನಿಲ್ಲ, ನಾನು ಮೊದಲಿನ ಆಶ್ರಮ ಬಿಡುವ ಅಂತ ಇದ್ದೇನೆ ಈಗ. ಅಂದ್ರೆ ಅರ್ಥ ಆಗಲಿಲ್ಲ. ಸನ್ಯಾಸ ಬಿಡುವುದಾ? ಹೌದೌದು. ಯಾಕೆ? ಒಂದು ಸಂಸಾರಿ ಆದ್ರೆ ಆದೀತು ಅಂತ ಆಗಿದೆ. ಆ. ಹಾಗೆಂದು ಯೋಚನೆ ಮಾಡಿಕೊಂಡು ನಾನು ನಿಮ್ಮ ಕಡೆಗೆ ಬಂದದ್ದು ಈಗ. ಹೌದಾ? ಹಾ. ಸನ್ಯಾಸಿ ಆಗಬೇಕು. ಹೌದು, ಅಂಬರೀಷನ ಮಗಳು ಆ. ಶ್ರೀಮತಿ, ಆ. ಚಂದದ ಹುಡುಗಿ. ಹ್ಮ್. ನೋಡಿದೆ, ಆ. ಬೇಕು ಅಂತ ಆಯ್ತು. ಆ. ಪಡವಿಪನಲ್ಲಿ ಕೇಳಿದೆ, ಆ. ಕೇಳಿದಾಗ ಆಯ್ತು ಅಂತ ಒಪ್ಪಿದ. ಮತ್ತೆ? ಈಗ ಮದುವೆ ಆಗಬೇಕು ಎನ್ನುವಾಗ ಅಲ್ಲಿ ಅವ ಬಂದ. ಯಾರು? ಪರ್ವತ, ನನ್ನ ಅಳಿಯ. ನಿಮ್ಮ ಅಳಿಯ? ಅವ ಹೋಗಿ ಮಹಾರಾಣಿಯಲ್ಲಿ ಕೇಳಿದ, ಆ. ಅವಳು ಒಪ್ಪಿದ್ರು. ಸರಿ. ಈಗ ಒಂದು ಇಕ್ಕಟ್ಟಿಗೆ ಸಿಕ್ಕಿದ ಹಾಗಾಯ್ತಲ್ಲ. ಆ. ಈಗ ಯಾರಿಗೆ ಕೊಡುದು? ಆ. ಕೊಟ್ಟ ಮಾತನ್ನು ತಪ್ಪುದು ಅಂತ ಅವನಿಗೆ ತಲೆ ಬಿಸಿ. ಅದಕ್ಕೆ ಇದು ನಾವೊಂದು ಒಂದು ಏನು ನಾರದ್ರೆ ಈಗ ಯಾವತ್ತೂ ಇಲ್ಲದ ಮುಜುಗರ ಈ ಕಾಲಕ್ಕೆ ಯಾಕೆ? ಹಾಗಲ್ಲ, ಇಲ್ಲದ ಆಶ್ರಮ ಸೇರುವಾಗ ಕೆಲಸ ಏನೆಲ್ಲ ಆಗಿ ಹೋಗ್ತದೆ. ಹೌದೌದೌದು. ಹಾಗೀಗ ಅವನು ಸ್ವಲ್ಪ ಚಂದ ಇದ್ದಾನೆ. ನೀವು ಚಂದ ಇಲ್ಲ ಅಂತ ನೀವು? ಅವನಷ್ಟಿಲ್ಲ. ಸರಿ ಸರಿ ಸರಿ. ಅವನು ಒಳ್ಳೆ ಗಟ್ಟಿ ಇದ್ದಾನೆ. ಸರಿ ಸರಿ. ನಾನು ಅವನಷ್ಟಿಲ್ಲ. ಅದಕ್ಕೆ ಎಲ್ಲಿಯಾದ್ರೂ ಅವನ ಕಡೆಗೆ ಹುಡುಗಿ ವಾಲಿದ್ರೆ ಹಾಗೆ ಹಾಗೆ ನಾನು ಯೋಚನೆ ಮಾಡಿ ಈಗ ಇಲ್ಲಿವರೆಗೆ ಬಂದದ್ದು. ಏನು ಅಂತ? ಒಂದು ಮದುವೆಗೆ ಅನುಕೂಲ ಮಾಡಿ ಕೊಡಬಹುದಾ ಅಂತ. ಈಗ ಅನುಕೂಲ? ಹೌದು. ಅನುಕೂಲ ಆಗಬೇಕು ಅಂತಾದ್ರೆ ಹೇಗೆ? ಅದಿಲ್ಲ, ಆ ಚಂದದ ಮುಖ ಸ್ವಲ್ಪ ಬೇರೆ ಆಗ್ಬೇಕು. ಮುಖ ಬೇರೆ? ಯಾರಾದ್ರೆ ಅರ್ಥ ಆಗಲಿಲ್ಲ ನಿಮ್ಮ ಮಾತು. ನಾಳೆಗೆ ಸ್ವಯಂವರ. ಹೌದು. ಸ್ವಯಂವರ ಮಂಟಪದಲ್ಲಿ ನಾವಿಬ್ಬರು ಇರುವಾಗ ಹುಡುಗಿ ಮಾಲೆ ಹಿಡ್ಕೊಂಡು ಹೀಗೆ ಬರುವಾಗ ಅವನ ಮುಖ ಒಂದು ಮಂಗನ ಮುಖ ಆಗ್ಬೇಕು. ಮಂಗನ ಮುಖ? ಅವನ ಮುಖ? ಏನು ನಾರದರೆ ಇದು? ಎಲೆ ಮುನಿಗೆ ವಿಷಯಗಳ ತೊಳಲುವಂತಾಯ್ತೆ. ಖಳವೈರಿ ನಗುತ್ತೆಂದ ಎಲೆ ಮುನಿಯ ವಿಷಯಗಳ ಲಲನೆಗೆಲ್ಲ ಸುತ್ತಲೀಗ ತೊಳಲುವಾಯ್ತೆ. ಖಳವೈರಿ ನಗುತ್ತೆಂದ ನಗು ಬರುತ್ತಾ ಉಂಟು. ಅಲ್ಲ ಇದ್ರೆ ಸ್ಮೇರ ಮುಖ, ನಗು ಮುಖ. ಖಂಡಿತ. ಸ್ವಲ್ಪ ನಗು ಹೆಚ್ಚಾಯ್ತು, ಬಿರುನಗೆ. ಕಿರುನಗೆ ಹೋಯ್ತು. ಯಾಕೆ ನಗುತ್ತ ನಾರದರಿ? ನೀವು ಸನ್ಯಾಸತ್ವವನ್ನು ಬಿಡುವುದಂತ ಹೇಳುವಾಗಲೇ ನನಗೆ ನಗು ಬರುತ್ತಾ ಇತ್ತು. ಅದನ್ನು ತೋರಿಸಲಿಕ್ಕೆ ಹೋಗ್ಲಿಲ್ಲ, ಒಳಗಿಂದ ಅದು ಬಿಟ್ಟುಕೊಂಡ್ರಿ. ಹೌದೌದು. ಆದ್ರೆ ಒಂದು ಹೆಣ್ಣಿಗೆ ಬೇಕಾಗಿ ಯಾರು ಏನೆಲ್ಲ ಮಾಡುತ್ತಾರೆ ಅಂತ ಯೋಚನೆ ಮಾಡುವಾಗ ತೊಳಲುವುದು ತೊಳಲಾಟ ಏನು ಮಾಡ್ಲಿ. ಒಂದು ಹೆಣ್ಣಿಗೆ ಕೆಲವರು ಎರಡೆರಡು ಕಟ್ಟಿಕೊಳ್ತಾರೆ. ಅವರ ವಿಚಾರ ನಮಗೆ ಬೇಡ. ಗೊತ್ತಾಯ್ತು, ಎರಡೆರಡು ಕಟ್ಟಿಕೊಂಡವರ ವಿಷಯ ಬೇಡ. ನನಗೆ ಗೊತ್ತಾಯ್ತು ನೀವು ಯಾರಿಗೆ ಹೇಳಿದ್ದಂತ. ಆದ್ರೂ ಕೂಡ ಒಂದು ಕಟ್ಟಿಕೊಳ್ಳದಂತಹ ನಿಮಗೆ ಒಂದು ಕಟ್ಟಿಕೊಳ್ಳುವುದಕ್ಕೆ ಹೋದಾಗ ಅಲ್ಲ, ನಾನು ಯೋಚಿಸುವುದು ಈಗ ಅದು ಒಂದು ಕಟ್ಟಿಕೊಳ್ಳಿಗೆ ಹೊರಟಿಗೆ ಎಷ್ಟು ತೊಳಲಾಟ, ಎರಡು ಕಟ್ಟಿಕೊಂಡವ ಎಷ್ಟು ತೊಳಲಿರಬಹುದು ಅಂತ ಯೋಚನೆ ನನಗೆ. ನಾರದರೆ ನನಗೆ ಯಾವ ತೊಳಲು ಇಲ್ಲ. ನೀವು ಸುತ್ತಿ ಬಳಸಿ ನನ್ನ ಬಳಿಗೆ ಬಂದದಂತ ಅರ್ಥವಾಯಿತು. ಅಲ್ಲ, ಕೆಲವರು ಒತ್ತಿಯಲ್ಲಿ ಇರ್ತಾರೆ, ಕೆಲವರು ಎಲ್ಲೆಲ್ಲೋ ಇರ್ತಾರೆ. ಹೌದೌದು ಹೌದೌದು ಹೌದು, ಅರ್ಥವಾಯಿತು. ಹಾಗಂತ ನಿಮಗೀಗ ಆಗಬೇಕಾದ್ದು ಏನು? ಅವ ಮಂಗಾಗಬೇಕು ಅಷ್ಟೇ ಅಲ್ವಾ? ಅದಕ್ಕೆ ನಾನೀಗ ಪೂರಕನಾಗಬೇಕು. ತಥಾಸ್ತು. ಆಯ್ತಲ್ಲ, ನನ್ನ ಮಾತು ಮುಗಿಯಿತು. ಮುಗಿಯಿತಲ್ಲ? ನನಗೆ ಬೇಕಾದಾಯ್ತು. ಲೀಲಾ ವಿನೋದಿಯಂತಾಗಲನೆ ಮುನಿದಿರಳೆ ಮಾಲಲನಿಯಾರ್ವನಂ ಭಜಿಸಿ ಪರ್ವತಂ ಕೇಳಿದಂ ಭಲ್ಲೂಕ ಮುಖನಾಗಿ ನಾರದಂ ಸತಿಗೆ ಬಂದವರವಾಯ್. ಲೀಲಾ ವಿನೋದಿಯಂತಾಗಲನೆ ಮುನಿದಿರಳೆ ಪರ್ವತ ಮುನಿಗಳು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೆ. ಸಂತೋಷ. ಬರುವಿಕೆಯಾಯಿತು. ಸುಮ್ಮನೆ ಬರುವವರು ನೀವಲ್ಲ, ಕಾರಣ ಇದ್ದು ಬರುವವರು. ಹೌದು. ಏನು ಕಾರಣ? ನಿಮ್ಮನ್ನೇ ಕಾಣಬೇಕು ಎನ್ನುವಂತ ಉದ್ದೇಶದಿಂದ ಬಂದವರು. ಹೌದಾ? ಹೌದು. ಕಂಡಿರಿ? ಒಂದು ಬಹಳ ದೊಡ್ಡ ಘಟನೆ ಒಂದು ನಡೆದು ಹೋಯ್ತು ಸ್ವಾಮಿ. ಈಗ ನಿಮಗೂ ಕೆಲಸ ಆಗಬೇಕಲ್ವಾ? ಹೌದು. ಸರಿ ಸರಿ, ಏನದು? ಇದು ಅಯೋಧ್ಯೆಗೆ ಹೋಗಿದ್ದೆ.
ಅಯೋಧ್ಯೆಗೆ ಅಂಬರೀಷನನ್ನು ಕಾಣಬೇಕು, ನಿಮ್ಮ ಪರಮ ಭಕ್ತ. ಸರಿ ಸರಿ ಸರಿ. ಆಗ ಆ, ಅವನ ಮಡದಿ ಆ, ಬಳಿ ಬಂದು ಹ್ಮ್ ನನ್ನನ್ನು ದರ್ಭಾಸನಲ್ಲಿ ಕುಳ್ಳಿರಿಸಿ ಹ್ಮ್ ಸತ್ಕಾರವನ್ನು ಮಾಡಿದ್ಲು. ಸರಿ. ಜೊತೆಯಲ್ಲಿ ಮಗಳು ಕೂಡ ಇದ್ಲು. ಆ, 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 ನನಗೆ ಯಾಕೋ ಏನು ಹ್ಮ್ ಆ ಹುಡುಗಿಯನ್ನು ನೋಡಿದ ಮೇಲೆ ಆ, ಯಾವುದೋ ಒಂದು ಪ್ರೇರಣೆ, ಹ್ಮ್ ಒಂದು ವಿವಾಹ ಆಗಬೇಕು ಎನ್ನುವಂತ ಭಾವ ಅದಕ್ಕೆ ಅವನ ಹೆಂಡತಿಯಲ್ಲಿ ಕೇಳಿದೆ. ಏನು ಅಂತ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿ ಕೊಡಬಹುದಾ ಅಂತ. ಒಪ್ಪಿಕೊಂಡ್ರಾ? ಅವಳು ಬಹಳ ಸಂತೋಷದಿಂದ, ಆ, ಓಹ್ ನೀವು ಪರಮಜ್ಞಾನಿ ಇದ್ದೀರಿ, ಹ್ಮ್ ನಿಮಗೆ ವಿವಾಹವನ್ನು ಮಾಡಿಕೊಡುವುದಕ್ಕೆ ನಾವು ಯಾವತ್ತೂ ಸಿದ್ಧರಿದ್ದೇವೆ, ಆ, ಗಂಡನನ್ನು ನಾನೇ ಒಪ್ಪಿಸ್ತೇನೆ, ಆ. ವಿವಾಹ ಮಾಡಿ ಕೊಡುತ್ತೇನೆ ಅಂತ ಭಾಷೆ ಕೊಟ್ಟರು. ಮತ್ತೆ ಯಾಕೆ ಅದು ಅಲ್ಲೇ ಒಂದು ವಿಘ್ನ ಆದದ್ದು. ಈಗ ಈಗ ಏನಾಯ್ತು? ಬಹಳ ಸಂತೋಷದಿಂದ ಇರುವಂತ ಹೊತ್ತಿಗೆ ಆ, ಅಲ್ಲಿಗೆ ನನ್ನ ಮಾವ ಬಂದ, ನಾರದ ಮುನಿಗಳು. ನಾರದ. ಸರಿ 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 ಸರಿ. ಈ ಚಂದ ಅವ ಬೇರೆ ಒಂದು ಕತೆ ನಡೆದಿದೆ. ಏನಾಯ್ತು? ಈ ನಾರದನಿಗೆ ಆ, ಆ ಹುಡುಗಿಯ ಅಪ್ಪ ಮಾತು ಕೊಟ್ಟಿದ್ದಾನೆ, ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡ್ತೇನೆ ಅಂತ. ಸರಿ. ಈ ತಾಯಿ ನನಗೆ ಮಾತು ಕೊಟ್ಟಿದ್ದಾಳೆ. ಈಗ ಪರಿಹಾರ ಏನಾದ್ರೂ ಒದಗಿ ಬಂತ? ಕೊನೆಗೆ ಒಂದು ಪರಿಹಾರಕ್ಕೆ ನಾವು ಒಂದು ಇತ್ಯರ್ಥಕ್ಕೆ ಬಂದೆವು. ನೀವು ಇತ್ಯರ್ಥಕ್ಕೆ ಬಂದ್ರಿ? ಹೌದು. ಹಾಗಾದ್ರೆ ನಾನು ಬೇಕಂತ ಹಾಗೆಲ್ಲ ಮತ್ತೆ ಇತ್ಯರ್ಥ ಅಂತ ಹೇಳಿದ್ರೆ ಆ, ಒಂದು ಸ್ವಯಂವರವನ್ನು ಏರ್ಪಡಿಸೋಣ. ಆ, ಆ ಸ್ವಯಂವರದಲ್ಲಿ ಆ, ಅವಳಿಗೆ ಯಾರ ಮೇಲೆ ಮನಸ್ಸುಂಟು ಆ, ಅವಳಿಗೆ ಹೂವಿನ ಮಾಲೆಯನ್ನು ಹಾಕಿ ಆ. ಅವಳ ಜೀವನದ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಲಿ. ಸಂತೋಷ. ಈಗ ಸ್ವಯಂವರಕ್ಕೆ ನನ್ನನ್ನು ಕರೆಯುವುದಕ್ಕೆ ಬಂದದ್ದ? ಸ್ವಯಂವರಕ್ಕೆ ಕರೀಲಿಕ್ಕೆ ಬಂದದಲ್ಲ ಸ್ವಾಮಿ, ಮತ್ತೆ ಸ್ವಯಂವರದಲ್ಲಿ ಒಂದು ನಿಮ್ಮಿಂದ ಉಪಕಾರ, ನನಗೊಂದು ಮದುವೆ ಆಗುವಾಗೆ ಮಾಡಬೇಕು ನೀವು. ಈಗ ನಿಮಗೆ ಮದುವೆ ಆ ಹುಡುಗಿಯನ್ನು ಒಪ್ಪಿಸಬೇಕಾ? ಹುಡುಗಿಯನ್ನು ಒಪ್ಪಿಸುವುದಲ್ಲ, ಮತ್ತೆ ಈಗ ನನ್ನ ಮಾವ ಅಲ್ಲಿಗೆ ಬರ್ತಾನೆ, ನಾರದ. ಆ, ಅವ ಅಲ್ಲಿ ಬರುವಾಗ ಹ್ಮ್ ಅವ ನಾರದನಾಗಿ ಬರಬಾರ್ದು, ಮತ್ತೆ ಅವ ಒಂದು ಕರಡಿಯಾಗಿ ಬರಬೇಕು. ಅವ ಕರಡಿಯಾಗಿ ಕೂತ್ಕೊಳ್ಬೇಕು, ಆಗ ಮಾಲೆ ನನಗೆಲ್ಲ ಹಾಕುದು. ಹೌದು. ಮತ್ತೆ ಅವ ನೋಡ್ಲಿಕ್ಕೆ ನನಗಿಂತ ಚಂದ ಆ, ಅಲ್ವಾ? ಆ, ಅವ ನಿಮಗಿಂತ ಚಂದ. ಚಂದ ಇದೆ. ಆ, ಮತ್ತೆ ಆ, ಲೋಕ ಸಂಚರಿಸಿ ಎಲ್ಲ ಆ, ಒಂದು ಒಳ್ಳೆ ಜ್ಞಾನ ಉಂಟು ಅಲ್ಲ, ಒಳ್ಳೆ ಮಾತಾಡುತ್ತಾನೆ. ನನ್ನಲ್ಲಿ ಹೌದೌದು. ನನ್ನಲ್ಲಿ ಉಂಟು, ಆ. ಆದ್ರೆ ಅವನಿಗೆ ಹೆಚ್ಚು ಉಂಟು ಅಂತ. ಸರಿ ಸರಿ ಸರಿ. ಅನುಭವ ನನಗಿಂತ ಅನುಭವ, ನನ್ನ ಮಾವ. ಹೌದೌದು. ಆದ್ರಿಂದ ಆ. ಅಲ್ಲಿಗೆ ಬರುವಾಗ ಮಾತ್ರ ಒಂದು ಕರಡಿಯಾಗಿ, ಯಾರಿಗೂ ಬೇರೆಯವರಿಗೆ ಕಾಣೋದು ಬೇಡ, ಅವಳಿಗೆ ಕಂಡ್ರೆ ಸಾಕು. ಅಷ್ಟೇ ಅಲ್ವಾ? ಅವನ ಮುಖ ಕರಡಿಯ ಮುಖ ಆಗಬೇಕು. ಅಷ್ಟೇ ಅಲ್ವಾ? ಹೌದು. ತಥಾಸ್ತು. ಸಂತೋಷ, ಬರ್ತೇನೆ. ಆಯ್ತು, ನೋಡುವ ನೋಡುವ ನೋಡುವ. ಏಕೆ ನಿರ್ದಯನಾದಿ ನೀನಿಂತು ಶ್ರೀನಿಧಿ, ನೂಕುತ್ತಿಗೆಯೋ ಋಷಿಯ ಶ್ರಮಕ್ಕೆ ಯಾಕೆ ಈ ರೀತಿಯಾಗಿ ಹೋಯ್ತು? ಬೇಕು ನೀನೆಂದು ನೋಂಪಿಯನು ತರೆನಗೀಗ ನನಗೆ ಶೋಕವೇ ಫಲವಾಗಬಂದೆ ಕೃಪಾಂಬುದೇ. ಏಕೆ ನಿರ್ದಯನಾದಿ ನೀನಿಂದು ಶ್ರೀಹರಿ. ಹರಿಯೇ ದೇವ, ಈ ಹೊತ್ತಿಗೆ ನನ್ನ ಪಾಲಿಗೆ ಇಂತಹ ಸ್ಥಿತಿ ಬಂದು ಒದಗಿತ್ತು. ಜೀವನದಲ್ಲಿ ನಿಮ್ಮನ್ನೇ ಮದುವೆಯಾಗಿ ನಿಮ್ಮ ಪಾದ ಸೇವೆಯಲ್ಲಿ ತೊಡಗಬೇಕೆಂಬುದಿಗೆ ಆಸೆ ಇಟ್ಟುಕೊಂಡಿದ್ದೆ. ನನ್ನ ಆಸೆಗಳೆಲ್ಲವೂ ಕೂಡ ಈ ಹೊತ್ತಿಗೆ ನುಚ್ಚು ನೂರಾಗಿ ಹೋಯ್ತಲ್ಲ, ನುಚ್ಚು ನೂರಾಗಿ ಹೋಯಿತು. ಯಾಕೆ ಮಾತನಾಡಿದ್ದೇನೆ? ನನ್ನ ತಂದೆಯು ತಾಯಂದಿರು ಈ ಹೊತ್ತಿಗೆ ಪ್ರಾಯ ಪ್ರಬುದ್ಧಂತಹ ನನಗೆ ಮದುವೆಯಾಗಬೇಕು. ಆ ಕಾರಣಕ್ಕಾಗಿ ನನ್ನ ತಂದೆ ನನ್ನನ್ನು ನಾರದ ಮುನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಕ್ಷಣದಲ್ಲಿ ನೋಡಿ ನನ್ನ ತಾಯಿ ಆ ಪರ್ವತ ಮುನಿಗೆ ನನ್ನನ್ನು ಮದುವೆ ಮಾಡಿಕೊಡಬೇಕೆಂಬ ನನ್ನ ತಾಯಿಯ ತೀರ್ಮಾನ. ಇಲ್ಲ, ಜೀವನದಲ್ಲಿ ಯಾವುದೇ ಮಕ್ಕಳಾದರೂ ಕೂಡ ತಂದೆ ತಾಯಿಯರ ಮಾತನ್ನು ನೆರವೇರಿಸಿಕೊಡಬೇಕಾದ ಕರ್ತವ್ಯ ತಾನೇ. ಹಾಗಾಗಿ ನನ್ನ ಆಸೆಯಾಗಿ ಉಳಿತಲ್ಲ. ಕೊನೆಯ ಕ್ಷಣದಲ್ಲಿ ದಾರಿ ಬೇರೆ ಏರುವಲ್ಲ. ನನ್ನ ತಾಯಿ ಆಸೆ ಈಡೇರಿಸುವಂತಿಲ್ಲ, ತಂದೆಯ ಆಸೆ ಈಡೇರಿಸುವ ಹಾಗಿಲ್ಲ, ನನ್ನ ಆಸೆ ಈಡೇರಿಸುವ ಹಾಗಿಲ್ಲ. ನನ್ನ ಮದುವೆ ಆಗೋ ಮುನ್ನ ಅರೆ ಕ್ಷಣ ಈ ಹೆಣ್ಣಂತಹ ನಾನು ಬದುಕುವುದಿಲ್ಲ, ನಾನು ಬದುಕಬಾರದು, ನಾನು ಬದುಕಬಾರದು, ನಾನು ಕೂಡ ಸಾಯ್ತೇನೆ, ನಾನು ಕೂಡ. ಶ್ರೀಪತಿ ಭಜಕರಿ ಗತಿ ಸುಲಭನು ತಾನಿನೆ ಪಂಕಜ ತಳ್ಳಲೋಚನ ಮೈದೋರಿ, ಪಂಕಜ ತಳ್ಳಲೋಚನ ಮೈದೋರಿ. ನಿಜ ಶರಣೆಯ ಪಿಡಿದೆತ್ತುತ್ತಾ, ನಿಜ ಶರಣೆಯ ಪಿಡಿದೆತ್ತು ತೊರೆದ ವಾರಿ ಜಂಪಿ ಚಿಂತಿಸಬೇಡ ಮನದಿ. ಭಜಕರಿ ಗತಿ ಸುಲಭನು ತಾನಿನೆ ಪಂಕಜ ತಳ್ಳಲೋಚನ ಮೈದೋರಿ, ಪಂಕಜ ತಳ್ಳಲೋಚನ ಮೈದೋರಿ.
ಆಗದೆ ನಿನ್ನ ಪ್ರಾಣವನ್ನು ತೊರೆಯುವುದಕ್ಕೆ ಮುಂದಾದೆಯ. ಸತ್ಯ. ನಿನ್ನ ಜೀವನದಲ್ಲಿರುವ ಆಸೆ ಏನು? ನನ್ನನ್ನು ಸೇರಬೇಕು ಎನ್ನುವ ಹಾಗೆ. ಖಂಡಿತವಾಗಿ. ಅದಕ್ಕೆ ಅಡೆತಡೆಯಾಗಿರುವವರು ನಾರದ ಮುನಿಗಳು ಹಾಗೂ ಪರ್ವತ ಮುನಿಗಳು ಎನ್ನುವ ಚಿಂತೆ ತಾನೆ ನಿನಗೆ. ಸತ್ಯ. ಚಿಂತೆಯನ್ನು ಬಿಡು. ಯಾಕೆ ಮಾತು ದೇವ? ನಿನ್ನ ಚಿಂತೆಯನ್ನು ದೂರೀಕರಿಸುವ ಬಗ್ಗೆ ನಾ ಸೂಚಿಸುತ್ತೇನೆ. ಸ್ವಯಂವರದಲ್ಲಿ ಬರುವೆನು ಮದುವೆಯ ಮಂಟಪದೆಡೆಗ ನರಗುವರನ ತೆರಳುಳು ಕಿಟವು ಹೊರಳೊಳು ಮಾಲೆಯ ನಿಕ್ಕೂರಿನಾಗಲೇ ಹೊರಳೊಳು ಮಾಲೆಯ ನಿಕ್ಕೂರಿನಾಗಲೇ ವರಿಸುವೆ ಮದುವೆನೆ ತೆರಳೆಲೆ ಜವದಿ ಬರುವೆನು ಮದುವೆಯ ಮಂಟಪದೆಡೆಗ. ಯಾವುದಕ್ಕೂ ಚಿಂತೆಯಾಗಬೇಡ. ಯಾಕೆ ಮಾತು ತಂದೆ? ಆದದ್ದು ಒಳ್ಳೆಯದಕ್ಕೆ, ಏನಿದು? ಆಗುವುದು ಒಳ್ಳೆಯದಕ್ಕೆ, ಆಗಲಿರುವುದು ಒಳ್ಳೆಯದಕ್ಕೆ. ಅಂದರೆ ನಿನಗೆ ಅರ್ಥವಾಗಲಿಲ್ಲ. ಆದ್ರೆ ಅರ್ಥ ಆಗುವ ತೆರದಿ ನಾನೇ ಹೇಳುತ್ತೇನೆ. ಏನಿದು? ನಾಳಿನ ಸ್ವಯಂವರ ಮಂಟಪದಲ್ಲಿ ಅರಸರೊಳಗೆಂದು ಅರಸನಾಗಿ ನಾನಲ್ಲಿ ಬಂದು ನೆರೆದುಕೊಳ್ಳುತ್ತೇನೆ. ಹೌದೇ? ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿರುವ ಅರಸರಲ್ಲಿ ನಾನು ಯಾರು ಎನ್ನುವುದು ನಿನಗೆ ತಿಳಿದಿರುತ್ತದೆ. ಅವನ ಕೊರಳಿಗೆ ಮಾಲೆಯನ್ನು ಹಾಕು, ಅವನೇ ನಾನಾಗುತ್ತೇನೆ. ಅಲ್ಲಿಯೇ ನಿನ್ನನ್ನು ವರಿಸಿಕೊಳ್ಳುತ್ತೇನೆ. ಚಿಂತೆ ಇಲ್ಲದೆ ನಿಶ್ಚಿಂತೆಯಾಗಿ ತೆರಳು. ಹಾಗೆ ತಂದೆ. ಹರಿಗಿಂತು ಬೀಳಿ ಮರೆಯಾಗಲ ಸತಿಯು ಮಂದಿರವನುಳಿಯುತ್ತ ಗೀಲಗೈದರಿತ್ತಲು ತ್ರಿಪದಿ ಕರೆಸಿ ತನ್ನಾತರನು ಸಕಲ ಸನ್ನಾಗಮ ನೆರಗಿ ಸಂತಸದೊಳಿರಲು ಹರಿಗಿಂತು ಬೀಳಿ ಶ್ರೀಮತಿಯ ಸ್ವಯಂವರ ಮಂಟಪ ನೀವಿರುವರು ಆಗಮಿಸಿದ್ದೀರಿ. ಆಸೀನರಾಗಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದೀರಿ. ಆ ಮಗಳೇ, ಹೀಗೆ ಬರ್ಬೇಕಯ್ಯ. ಹೀಗೆ ಬಾ. ಕುವರಿಯ ಕರೆತಂದು ಹೂಮಾಲೆ ಕೈಗೀಯುತ್ತ ಇವರೊಳ್ ನೀನೊಪ್ಪುವವರ ಸವಿನಯದಿಂದ ಸ್ವೀಕರಿಸುತ್ತಲು ಭಯಾನ್ವಯುವ ಬೆಳಗಿಸುವುದೆಂದೆನಲು ಕುವರಿಯ ಕರೆತಂದು ಹೂಮಾಲೆ ಕೈಗೀಯುತ್ತ ಶ್ರೀಮತಿ, ಅಪ್ಪಯ್ಯ. ಹೀಗೆ ಬಾರಮ್ಮ. ಏನು? ಹೀಗೆ ಬಾ. ಆಹಾ, ಹುಣ್ಣಿಮೆಯ ಚಂದ್ರನಂತೆ ಕಾಣಿಸುತ್ತಾ ಇದ್ದಿ. ಇದು ಏನು? ಈ ಇರುವರು ವರರು ಆ. ನಿನಗಾಗಿ ಕಾಯುತ್ತಾ ಇದ್ದಾರೆ. ನೀನು ಯಾರನ್ನು ಒಪ್ಪುತ್ತೀಯೋ ಅವರಿಗೆ ಈ ಸ್ವಮಾಲೆಯನ್ನು ಹಾಕಮ್ಮ. ಆದಿತಪ್ಪಯ್ಯ ಒಂದು ಆಶೀರ್ವಾದ ಮಾಡಬೇಕು. ಆಗಲಿ. ಮೊದಲೇ ನಿಶ್ಚಯವಾದ ತೆರದಿ ಭೂಪತಿ ಪುತ್ರಿ ಮದುವೆ ಮಂಟಪದ ಎಡ ಬಲವ ಎಡ ಬಲವ ಮುದದಿ ನೋಡಲು ಪೇಳಿದಂತೆ ಸತ್ಯ. ಬಂದಿರುವ ಶ್ರೀ ಪದುಮನಾಭಗೆ ಶಿರಬಾಗಿ ಆಶ್ಚರ್ಯ ಪರಮಾಶ್ಚರ್ಯವನ್ನು ಕಾಣುತ್ತಿದ್ದೇನೆ. ಇಂದಿನ ದಿವಸ ನನ್ನ ತಂದೆ ನನಗಾಗಿ ಸ್ವಯಂವರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಿನಗೆ ಬೇಕಂತಹ ವರನ್ನು ಆರಿಸಿಕೊಳ್ಳಬೇಕು ಎಂಬುದಾಗಿ ಸ್ವಯಂವರ ಕಾರ್ಯಕ್ರಮ ಮಂಟಪದಲ್ಲಿ ಎಡಬಲವನ್ನು ನೋಡಿದೆಂದಾದರೆ ವಿಶೇಷ ವ್ಯಕ್ತಿಗಳ ಆಗಮನ ನಮ್ಮಂತಹ ಸ್ವಯಂವರ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಬಲದ ಬದಿಯಲ್ಲಿ ನೋಡಿದೆಂದಾದರೆ ಕರಡಿ ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡಿದ್ದಾನೆ. ಎಡದ ಬದಿಯಲ್ಲಿ ನೋಡಿದೆಂದಾದರೆ ಮಂಗ ಅವನಷ್ಟಕ್ಕೆ ನಗಡುತ್ತಾ ಇದ್ದಾನೆ. ಅವರಿಬ್ಬರ ಆಸಿರಬಹುದು. ಅವರ ಕೊರಳಿಗೆ ನಾನು ಸುಮ ಹಾರವನ್ನು ಹಾಕುತ್ತೇನೆ ಎಂಬುದಾಗಿ. ಹಾಗಾಗಿ ಈ ಸಭೆಯಲ್ಲಿ ನಾನು ವರಿಸಬೇಕಾದಂತಹ ವರ ಯಾರಿರಬಹುದು? ರಘುವರನಂತೆ ಮಾಲೋಲನ ಕಂಠದೊಳಗ ಕಾಲ ಭೈರವನಂತ ಸಾಗಿಡಿಯಾಗಿ ಬೇಡಿದರ ಮುನಿವರರು ನೋಡಿದರೆ
ವಂಚಿಸಿ ಬೇರೆ ಯಾವನ ಒಬ್ಬರನ್ನು ಕರೆತಂದು ಗುಟ್ಟಿನಲ್ಲಿ ವ್ಯವಹಾರವೆಸಗಿ ಅವನ ಕೊರಳಿಗೆ ತನ್ನ ಮಗಳು ಮಾಲೆ ಇಕ್ಕುವ ಹಾಗೆ ಮಾಡಿದ್ದಾನೆ. ಸರಿಯಾ ಹೇಳಿ? ಸರಿಯಾಯಿತು. ಸೂರ್ಯವಂಶದ ಅಯೋಧ್ಯದ ವಯೋಸ್ವತ ಇವ. ಹೌದು ಅಂಬರೀಷ, ನಿನ್ನ ಕುರಿತಾಗಿ ಅಪಾರವಾದಂತ ಗೌರವವನ್ನು ನಾನು ಹೊಂದಿದ್ದೆ. ಆದ್ರೆ ನೀನು ಮತ್ತೆ ನಿನ್ನ ಹೆಂಡತಿ ಜೊತೆಯಾಗಿ ನಮ್ಮಿಬ್ಬರನ್ನು ಅವಮಾನಗೊಳಿಸುವುದಕ್ಕೆ ಬೇಕಾಗಿ ಈ ರೀತಿಯ ಒಂದು ಸಂಚನ್ನು ಹೂಡಿದ್ದೀರಿ ಅನ್ನೋದು ಈಗ ಅರ್ಥವಾಯಿತು. ಏನು ನಾವು ಕಾಡಿನ ಪ್ರಾಣಿಗಳಾಗಿ ನಾವು ಮೃಗಗಳಾಗಿ ಕಾಣ್ತೀವಿ. ನೀನು ಸುಳ್ಳೇಬಲದವನು. ಅವರನ್ನು ಬಿಡು, ನಾನು ಕಾಣ್ತೇನೆ. ನಾನು ಹಾಗೆ ಕಾಣ್ತೇನೆ. ಅವನೇನು ಕರಡಿಯ? ಅವನೇನು ಮಂಗನ? ನಮಗೆ ಮರ್ಯಾದೆ ಇಲ್ಲ. ಎಂತ ಜ್ಞಾನಿಗಳು ನಾವು! ಎಂತ ನಮ್ಮಂತ ಜ್ಞಾನಿಗಳನ್ನು ಈ ರೀತಿಯಲ್ಲಿ ಅವಮಾನ ಮಾಡಿದ. ಏನು ಮಾಡಿದೆ? ಏನಿಲ್ಲ. ಅವ ಯಾರು ಗೊತ್ತ ಮೇಲೆ ಇರುವವ? ಗೊತ್ತವ ಯಾರು ಅಂತ? ಸೂರ್ಯದೇವ. ವಿವಸ್ವಂತ ಅಂತ ಅವನ ಹೆಸರು. ಹೌದು. ಅವನ ಕುಲದಲ್ಲಿ ಹುಟ್ಟಿಕೊಂಡವ. ಹ. ನೀನು ವೈವಸ್ವತ. ಹ. ಅವ ಎಷ್ಟು ಕರ್ಮ ಸಾಕ್ಷಿಯಾಗಿದ್ದಾನೆ. ಹ. ನುಡಿಗೆ ತಪ್ಪುವನಲ್ಲ. ಹ. ಮಾಡಿದ ಕರ್ಮಕ್ಕೆ ಸಾಕ್ಷಿ. ಹ. ನೋಡವನನ್ನು ಸರಿಯಾಗಿ. ಹೆಳವ ಸಾರಥಿ. ಹ. 7 ಕುದುರೆ. ಹೌದು. ಜತೆ ಇಲ್ಲಲ್ಲ. ಸರಿ ಹೋಗುವುದಕ್ಕೆ ಕರ್ತವ್ಯ, ನಿಷ್ಠೆ, ಏನು ಪ್ರಾಮಾಣಿಕತೆ. ಹ. ದಿನಾ ಸಂಜೆ ಮುಳುಗುತ್ತಾನೆ, ಬೆಳಗ್ಗೆ ಹೇಳ್ತಾನೆ. ಹ. ನಮಗೆ ಕನು ಪ್ರಚೋದನೆ ಮಾಡುವವ ಭಗವಂತ. ಅವನ ಕುಲದಲ್ಲಿ ಹುಟ್ಟಿದ ನೀನು ಅವನ ವ್ಯಕ್ತಿತ್ವಕ್ಕೆ ಅವಮಾನವನ್ನು ಮಾಡಿ ನಿನ್ನ ಗೋಮುಖ ವ್ಯಾಘ್ರದರವನ್ನು ಕಾಣಿಸಿ ನಮ್ಮನ್ನು ವಶಗೊಳಿಸಿ ನಮ್ಮ ಎದುರೇ ನಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿ ಮತ್ತೆ ಬೇರೆ ಮಾಡಿಸಿದ್ಯಲ್ಲ. ಅಡವಿಗಳು ತಿರುಗಾಳಿ ತಿನ್ನುವ ನಿನ್ನ ಶಪಿಸುವ ಬಿಡುವೆ. ನಮಗೆ ಅನ್ಯಾಯವನ್ನ ಸಗಿದ, ನಮ್ಮನ್ನು ಈ ರೀತಿ ಮೋಸಗೊಳಿಸಿದ ನಿನ್ನನ್ನು ಈ ರೀತಿಯಲ್ಲಿ ಬಿಡುವುದಕ್ಕೆ ಸಾಧ್ಯವಿಲ್ಲ. ನಾನು ಏನು ಯಾವ ಸೂರ್ಯವಂಶದಲ್ಲಿ ನೀನು ಹುಟ್ಟಿದ್ದೋ ನಿನ್ನ ವಂಶ ನಿರ್ವಂಶ ಆಗಬೇಕು. ಸೈರಿಸಿ ಸೈರಿಸಿ ಸೈರಿಸೆನುತ್ತಲಿ ಸವಿ ನುಡಿಯ ಕಂತುವನ್ನು ಸುರಪತಿಯು ಬಹುಮಾನಿ ನಂದು ಕಂತುವನ್ನು ಸುರಪತಿಯು ಬಹುಮಾನಿ ಮನುಗಂದು ಈ ಮಂದವೀರ್ವರು ನೀವು ಬೈದುದು ಏಕೆ ಸತ್ತತವು ಹೋಗಿ ಜನರಾತನನ್ನು ಪೂಜಿಸಲಿ ಬಂತೇನು ಕೊರತೆ ನಿಮ್ಮ ಗದರಿಂದ ನಾರದ ಮುನಿಗಳೇ, ಪರ್ವತ ಮುನಿಗಳೇ, ಇಲ್ಲಿ ನಡೆದ ಪ್ರಕರಣವನ್ನು ಕಂಡು ಅಂಬರೀಷನ ಮೇಲೆ ಹಲ್ಲೆ ಅವನೇ ಹೊಣೆ. ಅವ ಹೊಣೆ ಅಲ್ಲ, ಮತ್ತೆ ನೀವೇ ಇಬ್ಬರು ಈ ರೀತಿಯಾಗಿ ಆಗುವುದಕ್ಕೆ ಹೊಣೆಗಾರರು ನೀವೇ ನಾವು ಹೊಣೆಗಾರರು. ಹೌದು. ಹೇಗೆ? ಈ ಹಿಂದೆ ಹ. ಸುರಲೋಕದಲ್ಲಿ ವಸಂತೋತ್ಸವ ನಡೆಯುವ ಸಂದರ್ಭದಲ್ಲಿ ಹೌದು. ಅಲ್ಲಿ ಮನ್ಮಥನಿರುವಂತಹ ಸಂದರ್ಭ, ಹ. ನೀವಲ್ಲಿ ಹೋಗಿ ಮನ್ಮಥನಿಗೆ ಬೈದಿರಾ? ಮತ್ತೆ ಅವನಿಗೆ ಎಂತದಕ್ಕೆ ಅಭಿಷೇಕ ಮಾಡಿದ್ದು? ನಿಮಗೆಂತಕ್ಕೆ ಬೇಡದ ಕೆಲಸಗಳು? ಬೇಡದಾಗ ಅವನಿಗೆ ಬೇಕಿತ್ತ? ನಿಮಗೆ ಏನು ಅಧ್ಯಕ್ಷ ಪೀಠಕ್ಕೆ ಮನ್ಮಥನ? ಅವನಿಗೆ ಅಲ್ಲ, ಬೇರೆ ಯಾರು ಇರ್ಲಿಲ್ವಾ? ಅವನಿಗೆ ಬೇಕಿತ್ತೋ ಬೇಡು? ಯಾಕೆ ಮನ್ಮಥ ಪೀಠದಲ್ಲಿ ನೀವು ಹೋಗಿ ಕುಳಿತುಕೊಳ್ಳುತ್ತಿದ್ರಾ? ಇಲ್ಲ. ಮತ್ತೆ ಯಾಕೆ ನಿಮಗೆ ಚಿಂತೆ? ಹ. ಆ ಸುರಪಾಲನೆ ಹೋಗಬಾರ್ದಿತ್ತ? ಯಾರು? ನೀವು ಹೋಗಬಹುದಿತ್ತು. ಹೋದ ಬಳಿಕ ಮಾಡಿದ
ಕೃತ್ಯವೇನು? ಮನ್ಮಥನಿಗೆ ಅವಮಾನವೆಸಗಿದಿರಿ ಬೈದದ್ದು ಅಲ್ವೇ? ಅಲ್ವಾ ಪರ್ವತ? ಹೌದು ಬೈದದ್ದು ಹೌದು. ನೀವಿಬ್ಬರು ನಾವು ಜೊತೆಯಾಗಿ ಬೈದಿದ್ದೆವು. ಅಳಿಯ ಮತ್ತು ಮಾವ ಸೇರಿ ಆ ಕೃತ್ಯವನ್ನೆಸಗಿದ್ದು. ಆ ಕಾಲದಲ್ಲಿ ಅವ ಸುಮ್ಮನೆ ಬಿಡುತ್ತಾನ? ಅವ ಏನು ಮಾಡಿದ? ಏನು ಮಾಡಿದ? ನಿಮ್ಮಿಬ್ಬರ ಮನಸ್ಸನ್ನು ಮಥಿಸಿದ. ಯಾವಾಗ? ಅವನ ಪಂಚಶರದಿಂದಾಗಿ. ಇವಳನ್ನು ನೋಡುವಾಗ? ಇವಳನ್ನು ನೋಡುವಾಗ. ಆಗ್ಲಿ ಅಪ್ಪ, ಆಗ್ಲಿ. ಆಗ ಏನಾಯ್ತು? ಏನಾಯ್ತು? ನಿನಗೂ ಅವಳು ಬೇಕು ಅಂತ ಆಯ್ತು. ನಾನು ಇನ್ನಲ್ಲಿ ಬಂದೆ ಅಲ್ಲ? ಹೌದು. ಆ ಕಾಲಕ್ಕೆ ವರ ಕೊಟ್ಟೆಯಲ್ಲ? ನಾನು ಹೇಳಿದ್ದ ನೀನು ಹಾಸ್ತು ಅಂತ ಹೇಳಿದ್ಯಲ್ಲ? ಹೌದು. ಏನು ನೀನೊಬ್ಬನೇ ಬಂದದ್ದ? ಮತ್ತೆ ಇವ ಬರಲಿಲ್ವಾ? ನೀನು ಹೋಗಿದ್ದೇನ? ಮತ್ತೆ ನಾನು ಹೋಗ್ಲಿಲ್ಲ ಮಾವ. ನೀನೇನು ಕೇಳಿದೆ? ನೀನೇನು ಕೇಳಿದೆ? ನಾನು ನೀನೇನು ಕೇಳಿದೆ? ನಾನು ಕಪ್ಪಿ ಆಗಲಿ ಅಂತ ಹೇಳಿ. ನಾನು ಕರಡಿ ಆಗ್ಲಿ ಅಂತ. ಆಯ್ತಲ್ಲ. ಅದು ಆಗಲಿಲ್ಲ. ಯಾರು? ನಾವು ಮಂದಾರಿಲ್ಲ. ಅದೇ ಹೇಳಿದಲ್ಲ. ಓ, ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ಒಮ್ಮೆ. ಕನ್ನಡಿ ಬರಲಿ ಒಮ್ಮೆ. ದರ್ಪಣ ನೋಡ್ತೇನೆ ನಾನು. ನೋಡು, ಮುಖ ನೋಡಿ. ನಾನು ಕೊಟ್ಟದ್ದು ಸುಳ್ಳ. ನೋಡು 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 ನೋಡು. ನೀವಾದ್ರಿಂದ ನಾವೆಲ್ಲ ಹಾಗೆಲ್ಲ ಇದು ಯಾವಾಗದ್ದು? ಇದು ಯಾವಾಗದ್ದು? ನಿನಗೆ ಅಷ್ಟು ಅಂತ ಹೇಳಿದ್ನ? ಹೌದು. ಅವನಿಗೂ ಅಷ್ಟು ಅಂತ ಹೇಳಿದ್ದು. ಅಲ್ಲ, ಬೇಡಿದ ಭಕ್ತರನ್ನು ನಿರಾಶೆಗೊಳಿಸುವುದಕ್ಕೆ ನನ್ನಿಂದ ಸಾಧ್ಯ ಉಂಟೆ ಹೇಳು? ಸರಿ. ಭಕ್ತರ ಅಭೀಷ್ಟವನ್ನು ಈಡೇರಿಸುವವರು ನಾನಲ್ವೇ? ನಾನು ಹುಡುಗಿಯ ಕೊರಳಿಗೆ ಮಾಲೆ ಹಾಕ್ಲಿಕ್ಕೆ ಹಿಡ್ಕೊಂಡು ಬರುವಾಗ ಅವನ ಮುಖ ಹಾಗಾಗ್ಲಿ ಅಂತ ಕೇಳಿ ಅಲ್ಲಿಗೆ ನೀನು ಹೂ ಅಂದೆ. ಹೌದು. ಅವನು ಅದನ್ನೇ ಕೇಳಿದ. ಅಲ್ಲಿಗೂ ನೀನು ಹೂ ಅಂದೆ. ಇವನು ಮಾಲೆ ಹಿಡ್ಕೊಂಡು ಆಚೀಚೆ ಬಂದು ನೋಡುವಾಗ ನಮ್ಮ ಮುಖ ಹಾಗಾಯ್ತಲ್ವ? ಹೌದೌದು. ನೀನೆಲ್ಲಿಂದ ಬಂದೆ? ಅಲ್ಲಿ ಬದಿಯಲ್ಲಿ ಕುಳಿತಂತಹ ಅರಸ ಯಾರು ಅಂತ ಭಾವಿಸಿಕೊಂಡಿದ್ದೀಯ? ಯಾರು? ಅದು ನಾನೇ ಆಗಿದ್ದೇನೆ. ಅದ್ಯಾಕೆ? ಯಾಕಂದ್ರೆ ಅವಳಿಗೆ ನನ್ನ ಮೇಲೆ ಮನಸ್ಸಿತ್ತು. ಅದಕ್ಕೆ? ಹಾಗಾಗಿ ಅವಳ ಮನಸ್ಸು ಆಸೆಯನ್ನು ನಿರಾಸೆಗೊಳಿಸುವುದಕ್ಕೆ ನಿನಗೆ ಇಚ್ಛೆ ಇರಲಿಲ್ಲ. ಹಾಗಾಗಿ ಅವಳನ್ನು ವರಿಸಿಕೊಂಡೆ. ಹರಿಯೇ ನಿನ್ನ ವಿನೋದ ಹರಿ ಎಂಬ ಮೂಲ ಹರಿ ಹರಿದರಲ್ಲಿ ಹರಿನಾಶಿಗಾಗಿ ತರ ಹರಿಮಂತೆ ಗೈದ ನೀನಾದರೆ ನಮ್ಮ ಮುಂದದೆ ನಾನು ಬಂದಾಗ ಅಷ್ಟು ಅಂದೆ, ಹರಿ ಅವ ಬಂದಾಗ ಅಷ್ಟು ಅಂದೆ, ಹೌದು ಅವಳು ಕೇಳಿದ್ದಕ್ಕೆ ಅಷ್ಟು ಅಂತ ಹೇಳಿದೆ. ಹೌದು. ನಾವು ಮದುವೆ ಮಂಟಪಕ್ಕೆ ಬಂದಾಗ ಹುಡುಗಿಯ ಕಣ್ಣ ಮುಂದೆ ನಾವು ಕಪಿಕರಡಿಗಳಾಗುವ ಹಾಗೆ ಮಾಡಿ ನಡುವಿನಲ್ಲಿ ನೀನು ಚಂದದ ಹುಡುಗನಾಗಿ ಬಂದು ಹುಡುಗಿ ನಿನ್ನನ್ನು ವರಿಸುವ ಹಾಗೆ ಮಾಡಿದೆ. ಪರಿಣಾಮದಿಂದ ಹುಡುಗಿ ನಮಗೆ ತಪ್ಪಿದ್ದು ಮಾತ್ರವಲ್ಲ, ವಿರಹ ವೇದನೆಯ ನೋವು, ಹುಡುಗಿ ತಪ್ಪಿದ್ದರ ಸಂಕಟ ಈ ಎಲ್ಲವನ್ನೂ ನಾವು ಅನುಭವಿಸಿ ಇರುವ ಹಾಗಾಯಿತು. ಸಿಕ್ಕಿದಳಲ್ಲ ಇವಳು. ಒಂದು ಜನ್ಮದಲ್ಲಿ ನೀನು ಹೆಂಡತಿಯನ್ನು ಕಳಕೊಂಡು ವಿರಹ ವೇದನೆಯಿಂದ ತೊಳಲು ಹರಿಮಂತೆಯಲ್ಲಿ ಮರುದಿ ನಾವು ಧರಿಸಿದ್ದ ಹರಿಯ ಮೊಗವುಳ್ಳವರು ಸಹಕರಿಸಿದರೆ ಮರಳಿ ಹರಿನಾಂಕ ಮುಖಿ ದೊರೆಯಲೆಂದು ಮುನಿಗಳು ಶಪಿಸಿದರೆಂದನ ಆನಂದಮಯ ಆರಾಧಿಸಿಕೊಂಡು ಬಂದಂತ ನಮಗೆ ಈ ರೀತಿಯಲ್ಲಿ ಅನ್ಯಾಯವನ್ನೇ ಸಗಿ ನಮ್ಮ ಮುಖಗಳು ಒಬ್ಬ ಮಂಗನ ಹಾಗೆ ಮತ್ತೊಬ್ಬ ಕರಡಿಯ ಹಾಗೆ ಕರಡಿಗಳು. ಹೌದು. ಆ ಹೆಣ್ಣಿನಿಂದಲೇ ನಮಗೆ ಅವಮಾನವನ್ನ ಸಗಿದಂತ ನೀನಿದನ್ನು ಅನುಭವಿಸಲೇಬೇಕು. ಯಾವ ಜನ್ಮದಲ್ಲಿ ಸಕಲವನ್ನು ಕಳೆದುಕೊಂಡು ನೀನು ಮಾನವನಾಗಿ ಹುಟ್ಟಿ ಜೀವನದ ಉದ್ದಕ್ಕೂ ನೋವನ್ನು ಅನುಭವಿಸುತ್ತೇವೆ. ಆ ಸಂದರ್ಭದಲ್ಲಿ ನಿನಗೆ ಸಹಕಾರಿಯಾಗಿ ಈ ಕಪಿ ಕರಡಿಗಳೇ ಒದಗಿ ಪರಮಾದರದೊಳ್ಳು ಧರಿಸಿದೆ ವರವಚನವನು ನಾನು ಧರೆಗಳು ಧರ್ಮಸ್ಥಾಪನೆಗಿದು ಸಗಕರಿ ಧರೆಗಳು ಧರ್ಮಸ್ಥಾಪನೆಗಿದು ಸಗಕರಿ ಪಾನುಗ್ರಹವಲ್ಲದೆ ಶಾಪವೇ ಪರಮಾದರದೊಳ್ಳು ಧರಿಸಿದೆ. ಶಾಪವನ್ನು ಸಂತೋಷದಿಂದ ನಾನು ಸ್ವೀಕರಿಸಿಕೊಂಡಿದ್ದೇನೆ. ನಿನಗೆ ಯಾವುದಕ್ಕೂ ಬೇಸರವೇ ಆಗುವುದಿಲ್ಲ. ಖಂಡಿತ ಇಲ್ಲ. ನೀನು ಬೈದ್ರು ನಗುವುದೇ, ಖಂಡಿತ ಹೊಗಳಿದ್ರು ನಗುವುದೇ, ಖಂಡಿತ ಇದನ್ನು ಬೇಡ ಅಂತ ಹೇಳಿಲ್ಲ. ಇಲ್ಲ, ಸ್ವೀಕರಿಸಿಕೊಂಡಿದ್ದೇನೆ. ಹಾಗಂತ ನೀವು ಕೊಟ್ಟದ್ದು ನನಗೆ ಶಾಪವಾದರು ಅದನ್ನು ನಾ ವರವಾಗಿ ಧರಿಸಿಕೊಂಡೆ. ನೀವು ಹೇಳಿದ್ದು ಹೇಗೆ? ನೀನು ಒಂದು ಜನ್ಮದಲ್ಲಿ ಹೆಂಡತಿಯನ್ನು ಕಳಕೊಂಡು ದುಃಖದಿಂದ ಸಂಕಟದಿಂದ ತೊಳಲುವ ಹಾಗಾಗಿ. ಮತ್ತೊಂದು ವಿಚಾರ, ನಿನಗೆ ಆ ಕಾಲಕ್ಕೆ ಅವಳನ್ನು ಸಂಗ್ರಹಿಸಿದ ಕಪಿಕರಡಿಗಳೇ ಸಹಾಯಕ್ಕೆ ಬರಲಿ. ಅಷ್ಟೇ ಅಲ್ವೋ? ಆ ವಿಚಾರವನ್ನು ನನಗೆ ಬೇಕಾದ ಹಾಗೆ ನಾ ತೆಗೆದುಕೊಳ್ಳುತ್ತೇನೆ. ಯಾಕೆ? ಪಾತ್ರಗಳು ಮಾತ್ರ ನಿಮ್ಮದು,
ಹೋಗುವ ಕ್ಷೇತ್ರ ನನ್ನದು, ನನಗೆ ಯಾವ ರೀತಿ ಬೇಕು. ಭೂಮಿಯವನದ್ದಲ್ವ? ಹಾಗಾಗಿ ಯಾವ ರೀತಿ ಬೇಕು, ಹೇಗೆ ಬೇಕು, ಎಲ್ಲಿ ಬೇಕು, ಯಾವ ರೀತಿ ಬೇಕು ಎನ್ನುವುದನ್ನು ಅರ್ಥವಿಸಿಕೊಂಡು ನೀವು ಕೊಟ್ಟ ಶಾಪವನ್ನೇ ವರವಾಗಿಸಿಕೊಂಡು ಕೂಳರ ಬಗೆಗಾಗಿ ಅದುವೇ ಸುಕ್ಷೇತ್ರ ಎನ್ನುವ ಹಾಗೆ ಭಾವಿಸಿಕೊಂಡು ನಿಮ್ಮಿರುವರ ಮಾತು ಸುಳ್ಳಾಗದ ಹಾಗೆ ನೆರವೇರಿಸುವಲ್ಲಿ ನಾನಿದ್ದೇನೆ. ಅಷ್ಟಕ್ಕೂ ನಾನು ಅಪರಾಧ ಅಂತ ಹೇಳುವುದು ನೀವು? ಇಲ್ಲ ಇಲ್ಲ, ಈಗ ಗೊತ್ತಾಯ್ತು. ಅಲ್ಲಲ್ಲ, ಈಗ ಗೊತ್ತಾಯ್ತು. ಈಗ ಗೊತ್ತಾಯ್ತು. ಕೊಟ್ಟ ಶಾಪ ನೀನು ಸ್ವೀಕರಿಸಿದ್ರೆ ಉಂಟು, ನೀನು ಬಿಟ್ಟರೆ ಇಲ್ಲ. ಇಲ್ಲ, ಈಗ ಅದನ್ನಾದರೂ ವರವನ್ನಾಗಿಸಿ ಕಳವದಿಗೆ ಅನುಕೂಲವನ್ನು ಮಾಡಿಕೊಂಡು ದರಿದ್ರಿಗೆ ಎಳೆದು ನಮ್ಮಂತವರನ್ನೆಲ್ಲ ಬಳಸಿಕೊಂಡಾದ್ರೂ ಒಳ್ಳೇದು ಮಾಡ್ತೀನಿ. ಧರ್ಮ ಸ್ಥಾಪನೆ ಮಾಡುತ್ತೇನೆ. ಲೋಕದಲ್ಲಿ ಕಪಿಕರಡಿಗಳನ್ನಾದ್ರೂ ಬಳಸಿಕೊಂಡು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಿನಗಲ್ಲದೆ ಇನ್ಯರಿಗೆ ಸಾಧ್ಯವಾಗದು. ಯಾರಿಗಾಗ ನಾವು ಬರುವುದಲ್ಲ, ನಮ್ಮಂತವರಿಂದ ಅಂತ ಆಡಿದ್ದು. ಹೌದು. ಎನ್ನುವುದರಿಂದ ಅಂತವರನ್ನಾದ್ರೂ ಸಾಂಘಿಕವಾಗಿ ಬಳಸಿ ಬೆಳೆಸಬಹುದಾದ ಯೋಗ್ಯತೆ ಭಗವಂತನ ನಿನಗೆ ಮಾತ್ರ. ಖಂಡಿತ. ದೇವ್ರೆ, ಏನು ನಮ್ಮಲ್ಲಿ ಕೋಪ ಇಲ್ಲಲ್ಲ. ದೇವರ ಬೇಸರ ಮಾಡಬೇಡಿ, ಒಂದು ಹೆಚ್ಚು ಕಮ್ಮಿ ಆಯ್ತು. ಇವ ಸಂಗೀತಗಾರ ಒಳ್ಳೆ, ಗೊತ್ತು ಕೊರತೆ ಬರದಾಗೆ ನೋಡಿ. ನನಗೆ ಯಾರ ಮೇಲೆಯೂ ಬೇಸರವಿಲ್ಲ. ನನಗೆ ಇನ್ನೂ ನಿಮ್ಮ ಮುಖವಾಗಿ ಕೆಲಸ ತುಂಬಾ ಉಂಟು. ಖಂಡಿತ ಗೊತ್ತು. ಹಾಗಾಗಿ ಅಂತೂ ಮನ್ಮತ ಇಷ್ಟು ಮಾಡಿದ. ಮನ್ಮತ ಇಷ್ಟು ಮಾಡಿದ್ದ. ನಮ್ಮ ಮಗ ಜೋರಿದ್ದಾನವ. ಯಾರು? ಮತ್ತೆ ಜೋರಿಲ್ಲದೆ ನನ್ನ ಮಗ ಅಲ್ವಾ? ಹೌದಪ್ಪ. ಹಾಗಾಗಿ ನೀವು ಚಿಂತೆ ಮಾಡಬೇಡಿ. ನೀನು ನಗು ನಗುತ್ತಾ ಕೆಲಸ ಮುಗಿಸ್ತಿ, ನಾನು ನಗುಮುಖದ ಗೋವಿಂದನಲ್ವೇ? ಬಿಡುತ್ತಾ ಮುಗಿಸ್ತಾನೆ. ಹೌದು. ಏನು? ನನ್ನ ಸಂಗೀತದಿಂದ ತೊಂದರೆ ಆಗಿದ್ರೆ ಕ್ಷಮಿಸಿ. ನಿನ್ನ ಸಂಗೀತದಿಂದ ನನಗೆ ಯಾವ ರೀತಿಯ ತೊಂದರೆಯೂ ಇಲ್ಲ. ಇದು ಮರ್ಕಟ ಮುಗ ಯಾವತ್ತಿಗೂ ಕೇಳಿದ್ದಲ್ಲ ನಾವು. ಆಹಾ, ಮದುವೆ ಮಂಟಪದಲ್ಲಿ ಹುಡುಗಿಯ ಕಣ್ಣಿಗೆ ಮಾತ್ರ ಕಾಣ್ಲಿ ಅಂತ. ಹೌದು. ಹುಡುಗಿ ಅಪ್ಪನಿಗೆ ಗೊತ್ತಾಗ್ಲಿಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ. ನೀನು ಹೇಳುವಾಗ ಗೊತ್ತಾದ್ದು ನಮಗೆ ಹೀಗೆಲ್ಲ ಆಗಿದೆ ಅಂತ. ಇಲ್ಲಿಂದ ಹೋಗುವಾಗ ಇದು ಸರಿ ಆಗ್ತದಲ್ಲ? ಖಂಡಿತ ಸರಿಯಾಗುತ್ತದೆ, ಚಿಂತೆ ಮಾಡಬೇಡಿ. ನಮಗೆ ಕೆಲಸ ಉಂಟು ಇಲ್ಲಿ. ನಿನ್ನ ದಾರಿ ಯಾವುದು? ನನ್ನದೀಚೆ. ನನ್ನದೀಚೆ. ಇಂದಲೆಲ್ಲರನ್ನ ಶ್ರೀಕಾಂತಮಂ ಸಂತೋಷವಾರಿ ನಿಧಿಯೋಳ್ ಕೆಳದು ತಂತ್ರದಾನವ ಬಂದಲು ಸಂತರ್ ಗೋವಿಂದ ದೇಗಿ ಜಯ ಜಯವೆಂದು ಪೊಗಳಲ್ಕೆ ಇವಳನ್ನು ನಾವರಿಸಿಕೊಂಡ ಎಂಬ ಮಾತ್ರಕ್ಕೆ ಯಾವ ರೀತಿಯೂ ಚಿಂತೆಗೆ ಒಳಗಾಗಬೇಡ. ಕೊಟ್ಟ ಮಾತು ಸುಳ್ಳಾಯಿತು ಎನ್ನುವ ಹಾಗೆ ಭಾವಿಸಬೇಡ. ಇವಳು ಶ್ರೀಮತಿ, ಅರ್ಥಾತ್ ಕ್ರಿಯಾ ಸ್ವರೂಪಳಿದ್ದಾಳೆ. ಹಾಗಾದ್ರೆ ಇನ್ನು ಜ್ಞಾನ ಮತ್ತೊಂದು ಉಳಿದದ್ದು ಯಾವುದೆಲ್ಲ ಉಂಟು ಅದು ಮುಂದೆ ಬರುತ್ತದೆ. ನನ್ನ ಜೊತೆಗೆ ಸೃಷ್ಟಿಯ ಕಾರ್ಯವನ್ನು ನೀನು ಮಾಡಬೇಕು ಮಗನೇ. ಇದು ತಾಯಿಯ ನನಗೆ ಆಜ್ಞೆ. ಆರಂಭದಲ್ಲಿ ಏನೂ ಅಳಿಯದೆ ಅಂಧಕಾರದಿಂದಲೇ ಅಳೆದಾಡುತ್ತಿರುವಂತಹ ನಮ್ಮನ್ನೆಲ್ಲ ಒಗ್ಗೂಡಿಸಿ ಓಂಕಾರದ ನಿನಾದವನ್ನು ಕಿವಿಗಪ್ಪಳಿಸುವ ರೀತಿಯಲ್ಲಿ ಮಾಡಿ ದಿವ್ಯ ಮಂಗಳಕರವಾದಂತಹ ರೂಪವಾಗಿ ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷಗೊಂಡು ಇರುವುದಕ್ಕೆ ಒಂದೊಂದು ಕ್ಷೇತ್ರ, ಮಾಡುವುದಕ್ಕೆ ಒಂದೊಂದು ಕಾರ್ಯ, ಕರೆಯುವುದಕ್ಕೆ ಒಂದೊಂದು ಹೆಸರು, ಒಂದೊಂದು ಗುಣವನ್ನು ಒದಗಿಸಿಕೊಟ್ಟವಳಿದ್ದಾಳೆ. ಬ್ರಹ್ಮನಾಗಿರುವಂತಹ ನನಗೆ ಸತ್ಯಲೋಕವನ್ನು ಒದಗಿಸಿಕೊಟ್ಟಳು. ರಾಜಸ ಗುಣ ನನಗೆ ಸೃಜಿಸುವ ಕಾರ್ಯ. ಮಗನೇ, ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿಯನ್ನು ನೀನು ಮಾಡಬೇಕು. ಆನಂದವಾಯಿತು. ಸೃಜಿಸುವ ಕಾರ್ಯ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸುವಂತಹ ಕಾರ್ಯವದು. ಘನವಾದ ಕಾರ್ಯ ಎನ್ನುವುದನ್ನು ಭಾವಿಸಿಕೊಂಡೇ ತಾಯಿ ಕೊಟ್ಟಂತಹ ಯಾವ ನೇಮ ಉಂಟೋ ಅದನ್ನು ನಿಷ್ಠೆಯಿಂದ ಇಷ್ಟರವರೆಗೆ ಪಾಲಿಸಿಕೊಂಡು ಬರುತ್ತಾ ಇದ್ದೇನೆ. ನಾ ಮಾಡುವಂತಹ ಸೃಷ್ಟಿ ಅದಕ್ಕನುಸಾರವಾಗಿಯೇ ವೈಕುಂಠಾಧಿಪತಿಯಾಗಿರುವಂತಹ ಶ್ರೀಹರಿಯು ಪಾಲನೆಯನ್ನು ಮಾಡುತ್ತಾನೆ.
ಹರನು ಲಯವನ್ನು ಗೊಳಿಸುತ್ತಾನೆ. ಈ ಕಾಯಕ ನಮಗೆ, ನಾವು ಮಾಡುವಂತ ಕಾರ್ಯದಲ್ಲಿ ನಮಗೆ ನಿಷ್ಠೆ ಇದೆ, ಅದರಲ್ಲಿ ನೆಮ್ಮದಿಯೂ ಇದೆ. ಅನೇಕ ಮಂದಿ ಆಡುತ್ತಾರೆ, ಬ್ರಹ್ಮ ಯಾಕೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡುವುದಿಲ್ಲ, ಎಲ್ಲರಲ್ಲೂ ಸಜ್ಜನಿಕೆಯನ್ನೇ ಅಥವಾ ಎಲ್ಲರಲ್ಲೂ ಶ್ರೀಮಂತಿಕೆಯನ್ನೇ ಕೊಡಬಹುದಲ್ವಾ? ಒಬ್ಬನನ್ನು ಬಡವನಾಗಿಯೋ, ಒಬ್ಬನನ್ನು ಸಿರಿವಂತನಾಗಿಯೋ, ಒಬ್ಬನನ್ನು ಬುದ್ಧಿವಂತನಾಗಿಯೋ, ಒಬ್ಬನನ್ನು ಅದ್ವಿಜ್ಞಾನಿಯಾಗಿಯೋ ಸೃಷ್ಟಿಸುವುದು ಯಾಕಾಗಿ ಬ್ರಹ್ಮ ಎನ್ನುವಂತ ಪ್ರಶ್ನೆಗಳನ್ನು ಅನೇಕ ಮಂದಿ ಆಡುತ್ತಾರೆ. ಬೇಕಾದು ಬೇಡ, ಪ್ರತಿದಿನವೂ ಸಿಹಿಯನ್ನೇ ಉಂಡೆ ಉಂಟಾದ್ರೆ ಏನು ರುಚಿಸುವುದಕ್ಕೆ ಇಲ್ಲ. ಒಂದು 4 ದಿವಸವಾಗುವಾಗ ಅದೂ ಬೇಡ ಅಂತಾಗಿ ಹೋಗುತ್ತದೆ. ಹಾಗಾದ್ರೆ ಎಲ್ಲವೂ ಬೇಕು, ಮಿಶ್ರಣವಾದದ್ದು ಬೇಕಾಗುತ್ತದೆ. ಈ ದ್ವಂದ್ವಯುತವಾದಂತಹ ಪ್ರಪಂಚದಲ್ಲಿ ಎಲ್ಲವೂ ಬೇಕು. ಕತ್ತಲಿನಂತೆ ಬೆಳಕೂ ಬೇಕು. ಅಧರ್ಮ ಉಂಟು ಅಲ್ಲಿ ಧರ್ಮವೂ ಇರ್ತದೆ, ಎಲ್ಲಿ ಅನ್ಯಾಯವಿರ್ತದೋ ಅಲ್ಲಿ ಅನ್ಯಾಯವೂ ಇರ್ತದೆ. ಅಧರ್ಮವು ದೂರವಾಗುವಾಗ ಧರ್ಮ ಸಂಸ್ಥಾಪನೆಗೊಳ್ಳುವುದು, ಕತ್ತಲು ದೂರವಾಗ ಬೆಳಕು ಲೋಕಕ್ಕೆ ಪ್ರಕಟಗೊಳ್ಳುವುದು. ಈ ರೀತಿಯಾಗಿ ಪ್ರಪಂಚದ ನಡೆ ಬೇಕಾಗುತ್ತದೆ. ಅದರಂತೆ ಎಲ್ಲಾ ಜೀವರಾಶಿಗಳ ಸೃಷ್ಟಿಯನ್ನು ನಾನು ಮಾಡುತ್ತೇನೆ, ಸಂತೋಷವಿದೆ. ಆದರೆ ಈಗ ಒಂದು ಹೊಸತಾದ ಸೃಷ್ಟಿ ಮಾಡುವ ಎನ್ನುವಂತಹ ಸಂಕಲ್ಪ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡದ್ದು ಹೌದು. ನೂತನವಾದಂತಹ ಪ್ರಪಂಚದಲ್ಲಿ ಒಂದು ಸೃಷ್ಟಿ ಬೇಕು. ಆ ಕಾಲಕ್ಕೆ ಒಂದು ಯಜ್ಞವನ್ನು ಮಾಡಿದೆ. ಕೃತುವಿನ ಮೂಲಕವಾಗಿ ಒಂದು ಬಾಲೆಯನ್ನು ಪಡೆದಿದ್ದೇನೆ. ಶಾರದಾ ಎನ್ನುವಂತಹ ಹೆಸರನ್ನು ಇರಿಸಿದ್ದೇನೆ. ಶಾರದಾ ಮಂಟಪವಿದೆ, ಅಲ್ಲಿ ಆನಂದದಿಂದ ಇದ್ದಾಳೆ. ಕಾಣುವಾಗ ಏನೋ ಒಂದು ರೀತಿಯಾದಂತ ಮನಸ್ಸಿಗೆ ಸಂತೋಷ. ಹೌದು, ಎಂದಿನಂತೆ ಇಂದು ಕೂಡ ಸತ್ಯಲೋಕದಲ್ಲಿ ಸೃಜಿಸುವ ಕಾರ್ಯ ಎನ್ನುವುದು ಸಾಂಗವಾಗಿ ಸಾಗಲಿ, ಸಾಂಗವಾಗಿ ಸಾಗಲಿ. ಪತಿಗುರಿದು ಯೌವನ ಸೇರಿ ರಂಜಿಸುತ್ತಿರಲು ದುಗುಡದ ಬಾಲದಲ್ಲಿ ನಡೆದೊಂದು ಜನಕನ ಪದಕ್ಕೆ ವಂದಿಸಲು ಪರಮ ಮಗಳಿ ವೈಯಾರಿಗೆ ಶಾರದಾ ತೊಡಗಿಸಿಕೊಂಡವ. ಆದರೆ ಓರ ನೋಟವೊಂದು ನಿನ್ನ ಮೇಲೆ ನನಗೆ ಇತ್ತು ನೋಡು. ಸೃಜಿಸುವ ಕಾರ್ಯ ಹೇಗೂ ನಡೆಯುತ್ತದೆ, ಅದು ಪ್ರತಿನಿತ್ಯ ಮಾಡುವಂತಹದ್ದು. ಆದರೆ ಹುಡುಕಾಟ ಎಲ್ಲಿ? ನನ್ನ ಮಗಳು ಶಾರದೆ ಎಲ್ಲಿದ್ದಾಳೆ? ಇತ್ತ ಕಡೆ ಬರಬಹುದು. ಈ ರೀತಿಯಾದಂತಹ ಒಂದು ಆತುರತೆ ನನ್ನಲ್ಲಿ ಇದ್ದದ್ದು ಸತ್ಯವೇ ಹೌದು. ಯಾಕೆ? ನಿನ್ನ ಮುಖವನ್ನು ಕಾಣುವಾಗ ಆ ರೀತಿ ಆನಂದ ನನಗೆ ಒದಗಿ ಬರುತ್ತದೆ. ಯಾವಾಗಲೂ ನಗುಮುಖದಿಂದಲೇ ನನ್ನ ಬಳಿಗೆ ಓಡೋಡಿಕೊಂಡು ಬರುವವಳು. ಅಪ್ಪ ಹಾಗಾಯಿತು, ಅಪ್ಪ ಇವತ್ತು ಹೀಗಾಯಿತು, ನಮ್ಮವರು ಈಗ ಆಡಿದ್ದಾರೆ, ಈಗ ಹೊಗಳಿದ್ದಾರೆ, ಇದನ್ನೆಲ್ಲ ಹೇಳುತ್ತಾ ಇರ್ತಿ. ಕೇಳುವಾಗ ಆನಂದವಾಗುತ್ತದೆ. ನನ್ನ ಚಲನವಲನವನ್ನು ಕಾಣುವಾಗ ನಿನಗೂ ಸಂತೋಷವಾಗುತ್ತದೆ ಅಲ್ವಾ? ನಿನ್ನನ್ನು ಕಾಣುವಾಗ, ನಿನ್ನ ಆ ಶೈಲಿಯನ್ನು ಕಾಣುವಾಗ ನನಗೂ ಆನಂದವಾಗುತ್ತದೆ. ಕೇಳಿ ಆನಂದ ನನಗೂ ಆಗುತ್ತದೆ ಮಗಳೇ. ಹೌದು. ಆದರೆ ಎಂದಿನಂತೆ ಇಲ್ವಲ್ಲ. ಯಾವುದು? ನಿನ್ನ ಮುಖ
ಎಷ್ಟು ಆಭರಣ ಇದ್ದರೆ ಏನು ಪ್ರಯೋಜನ ಉಂಟು ಹೇಳು? ಎಲ್ಲವೂ ಇದೆ, ಆದರೆ ಅದು ಚಂದ ಕಾಣುವುದು ಯಾವಾಗ? ಮುಖದಲ್ಲಿ ಒಂದಷ್ಟು ನಗು ಇದ್ರೆ ಮಾತ್ರ ಅಲ್ವಾ? ಅದು ಹೌದು. ಮುಖದಲ್ಲಿ ನಗು ಇಲ್ಲ ಅಂತಾದ್ರೆ ಏನಿದ್ದು ಏನು ಪ್ರಯೋಜನ ಉಂಟು? ಒಂದಷ್ಟು ಆಭರಣವನ್ನು ಹಾಕಿಕೊಂಡು ಮುಖವನ್ನು ಗಂಟಿಟ್ಟುಕೊಂಡ ಹಾಗೆ ಮಾಡಿಕೊಂಡ್ರೆ ಅವರು ಚಂದ ಕಾಣುತ್ತಾರ? ನಾನು ಅಂದುಕೊಂಡಿದ್ದೆ, ನಾನೊಂದು ಸೃಷ್ಟಿಯನ್ನು ಮಾಡಿದ್ದೇನೆ, ಅವರಿಗೆ ಯಾವುದೇ ಕೊರತೆ ಇಲ್ಲ, ಸಕಲವು ಅವಳಲ್ಲಿ ಉಂಟು, ಅಲ್ಲಲ್ಲಿ ಕೊರತೆ ಉಂಟು ಇವಳ ಸೌಂದರ್ಯದಲ್ಲಿ ಅಂತ ಇಷ್ಟರವರೆಗೆ ನಾನು ಭಾವಿಸಿದ್ದು. ಆದರೆ ಇಲ್ಲ, ಏನೋ ಒಂದು ಇನ್ನು ಬೇಕು ಎನ್ನುವುದು ನಿನ್ನ ಮನಸ್ಸಿನಲ್ಲಿ ಉಂಟು ಅಂತ ನಿನ್ನ ಮುಖ ಕಾಣುವಾಗ ಅರ್ಥವಾಗುತ್ತದೆ. ಮುಖ ಎನ್ನುವುದು ಮನಸ್ಸಿನ ಕೈಗನ್ನಡಿ ಅಂತ ಹೇಳ್ತಾರೆ ಅಲ್ವಾ? ಆಗಸದಲ್ಲಿರುವಂತಹ ಚಂದ್ರಮನನ್ನು ಕಾಣುವುದಕ್ಕೆ ಎಲ್ಲರ ಮನಸ್ಸು ಹಾತೊರೆಯುತ್ತದೆ. ಯಾಕೆ ಹೇಳು? ಯಾಕೆ? ಅದು ಆನಂದ ಪ್ರದಾಯಕವಾದದ್ದು, ಶಾಂತಿಯುತದಿಂದ ಕೂಡಿರುತ್ತದೆ ಎನ್ನುವಂತ ಕಾರಣದಿಂದಲಾಗಿ. ಆದರೆ ಅದೇ ಚಂದ್ರಮನಿಗೆ ರಾಹು ಸೋಂಕಿತು ಅಂತಾದ್ರೆ ಯಾರಾದ್ರೂ ಆ ಚಂದ್ರಮನನ್ನು ಕಾಣುವುದಕ್ಕೆ ಮನಸ್ಸು ಮಾಡುತ್ತಾಳ? ಚಂದ್ರನಿಗೆ ಕಳೆಯೇ ಇಲ್ಲ. ಕೆಸರಲ್ಲಿರುವಂತಹ ತಾವರೆ ಅದು ಯಾವತ್ತು ಅರಳಿರುವಾಗ ಮುಖ ಕಾಣುವುದಕ್ಕೆ ಚಂದ. ಹೌದು. ಅದನ್ನೇ ಕಿತ್ತು ಬಂಡೆಗಲ್ಲ ಮೇಲೆ ಹಾಕಿದ್ರೆ ಆ ತಾವರೆಯನ್ನು ನೋಡುವಾಗಿ ಉಂಟ? ಇಲ್ಲ. ಅದೇ ರೀತಿ ನಿನ್ನ ಮುಖ ಕಮಲವಾಗಿ ಹೋಗಿದೆ, ಬಾಡಿ ಹೋಗಿದೆ ಮಗಳೇ. ಹಾಗಿದ್ರೆ ಏನಾಯಿತು? ನಾನೇನಾದರೂ ನಿನಗೆ ಒದಗಿಸಿಕೊಡುವುದರಲ್ಲಿ ಕೊರತೆ ಮಾಡಿದ್ದೇನಾ? ಈ ಒಂದು ಪ್ರಶ್ನೆ ಹುಟ್ಟಿಕೊಂಡಿದೆ. ನನ್ನ ಅಪ್ಪ ಯಾರು? ಬ್ರಹ್ಮದೇವ. ಲೋಕದಲ್ಲಿರುವಂತಹ ಸಕಲ ಜೀವರಾಶಿಯನ್ನು ಸೃಷ್ಟಿ ಮಾಡುವವ. ಹೌದು. ಅವ ಒಂದು ಕೊರತೆ ಮಾಡುವುದಕ್ಕೆ ಸಾಧ್ಯ ಉಂಟು? ಅದು ನನ್ನ ಮಗಳಿಗೆ ಅಲ್ವಾ? ಎಲ್ಲರೂ ನನ್ನ ಮಕ್ಕಳೇ ಹೌದು, ಆದ್ರೆ ನೀನು ವಿಶೇಷವಾಗಿ ನನ್ನ ಮಗಳು. ಹೀಗಿರುವಾಗ ನಿನಗೆ ಕೊರತೆ ಮಾಡ್ಲಿಲ್ಲ ಅಂತ ಹೆಮ್ಮೆ ನನಗಿತ್ತು. ಆದ್ರೆ ಇನ್ನೂ ಒಂದು ಕೊರತೆ ಉಂಟು ಅಂತಾಗುವಾಗ ನನಗೆ ಬೇಸರ ಆಗುವುದಿಲ್ವಾ? ಈಗ ನನ್ನಲ್ಲಿ ಹೇಳುವುದಕ್ಕೆ ಏನಪ್ಪ ನಿನಗೆ ಹೇಳಬೇಕಪ್ಪ, ಇಂಥದ್ದು ಬೇಕು, ಓ ಹೀಗಿರ್ಬೇಕು. ಈ 4 ಹೆಣ್ಣು ಮಕ್ಕಳು ಸೇರಿದ್ರು ಅಂತಾದ್ರೆ ಅಲ್ಲಿ ಒಂದು ಏನಾದ್ರೂ ಒಂದು ಜಗಳ ಇದ್ದೇ ಇರ್ತದೆ, ಹೇಳಲಿಕ್ಕೆ ಬರುವುದಿಲ್ಲ. ಲೋಕದಲ್ಲಿ ಆಡುದು ಹಾಗೆ ಅಲ್ವಾ? ಹೇಗೆ? 4 ಜನ ಮೀಸೆ ಹೊತ್ತ ಹುಡುಗರಿದ್ರು ತೊಂದರೆ ಇಲ್ಲ, ಒಂದು 4 ಜಡೆ ಸೇರಿದ್ರೆ ಆಮೇಲೆ ಅಲ್ಲಿ ಹಿಡಿದು ಹುಡುಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗೇನಾದ್ರೂ ಆಯ್ತಂತ ಹೇಳು, ನಾನು ವ್ಯವಸ್ಥೆ ಮಾಡ್ತೇನೆ. ಸಖಿ ವೃಂದದಿಂದ ನನಗೆ ತೊಂದರೆಯಾಗಲಿಲ್ಲ ಅಲ್ಲ. ಹಾಗಿದ್ದರೆ ಮಂಟಪ ಚಿಕ್ಕದಾಯ್ತಾ ಕಟ್ಟಿಸಿಕೊಟ್ಟದ್ದು? ನನಗೆ ಕುಳಿತುಕೊಳ್ಳುವುದಕ್ಕೆ. ಹೌದು. ಇಲ್ವಾ? ಶಾರದ ಮಂಟಪ ಅಲ್ವಾ? ಹೌದು. ಅದ್ರ ವಿಜೃಂಭಣೆ ವೀಣೆಯನ್ನು ಮೀಟುತ್ತಾ ನಿನ್ನಷ್ಟಕ್ಕೆ ನಿನ್ನ ಕಾರ್ಯವನ್ನು ತೊಡಗಿಸಿಕೊಳ್ಳುವ. ಹೌದಪ್ಪ. ಹಾಗಿದ್ರೆ ಯಾಕಮ್ಮ ಇದು ಕೂಡ ಅದನ್ನಾದ್ರೂ ಹೇಳಲ್ವಾ? ಅಪ್ಪ ಏನು? ಲಾಲಿಸಬೇಕು. ಪ್ರವೇಶವನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ಹಲವು ಬಾರಿ ಯೋಚಿಸಿ ನಾನು ಈ ಸಭೆಗೆ ನಡೆತಂದವಳು. ಹೌದೇ? ನಾ ಬರಬೇಕೋ ಅಥವಾ ಬೇಡವೋ ಎನ್ನುವ ಹಾಗೆ. ಯಾಕಮ್ಮ? ಸಾಮಾನ್ಯವಾದಂತಹ ಸಭೆಯಲ್ಲ, ಬ್ರಹ್ಮ ಸಭೆ. ಹಿರಿಯರು ಸೇರಿದ್ದಾರೆ, ಜ್ಞಾನಿಗಳು ಸೇರಿದ್ದಾರೆ. ಅಂತಹ ಸಭೆಗೆ ನಾವು ಒಮ್ಮಿಂದೊಮ್ಮೆಲೆ ಪ್ರವೇಶ ಮಾಡಿದ್ರೆ ಸರಿಯಾದೀತು ಎನ್ನುವ ಹಾಗೆ ಪೂರ್ವಾಪರ ಆಲೋಚಿಸಿ ಮತ್ತೆ ಈ ಸಭೆಗೆ ನಾನು ಪ್ರವೇಶವನ್ನು ಮಾಡಿದವಳು. ನನ್ನ ಮುಖವನ್ನು ಕಂಡಾಕ್ಷಣವೇ ನಿನಗೆ ಅರ್ಥವಾಯಿತು. ಏನೋ ಮನಸ್ಸಿನಲ್ಲಿ ಒಂದು ದುಗುಡದ ಭಾರ ಇರಬೇಕು, ಯಾವುದಕ್ಕೆ ಕೊರತೆಯಾಗಿದೆ ಎನ್ನುವ ಹಾಗೆ ಹೇಳುತ್ತಾ ಇರುವೆ. ಹೌದಮ್ಮ, ಯಾವುದಕ್ಕೂ ಕೊರತೆ ಎನ್ನುವುದು ನನಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಜ್ಞ ಮುಖದಿಂದ ನನ್ನನ್ನು ಪಡೆದವರು ಮಾತ್ರವಲ್ಲ, ಶಾರದಾ ಎನ್ನುವಂತಹ ನಾಮವನ್ನಿರಿಸಿ ಕಚ್ಚಪಿ ನಾಮಕವಾದಂತಹ ವೀಣೆಯನ್ನು ಕೊಟ್ಟು ಶಾರದಾ ಮಂಟಪದಲ್ಲಿ ಕುಳ್ಳಿರಿಸಿ ನನಗೆ ಒಂದು ಎಂಥದ್ದು
ಕೆಲಸವನ್ನು ಕೊಟ್ಟವರು ನೀವು. ಕೆಲಸ ಅಂತ ಕೆಲಸ ಅಂತ ಅಲ್ಲ, ನಿನ್ನ ಮನಸ್ಸಿನ ಆನಂದಕ್ಕೋಸ್ಕರ ಅಷ್ಟೇ. ಆನಂದಕ್ಕೆ ಬೇಕಾಗಿ ಹಾ. ಆ ವೀಣೆಯನ್ನು ಯಾವಾಗಲೂ ನುಡಿಸುತ್ತಾ ಇರು. ಅಪ್ಪ, ಒಂದು ವಿಷಯವನ್ನು ಮಾತಾಡೋಣ ಎನ್ನುವ ಹಾಗೆ ಬಂದವಳು ನಾನು. ಹೌದಾ? ಹೌದು. ಇಷ್ಟು ಮಾತಾಡಿದಿನ್ನುಂಟಾ? ಇನ್ನು ಪ್ರಾರಂಭ ಆಗಬೇಕಷ್ಟೇ ನನ್ನ ಮಾತು. ಪೀಠಿಗೆ ಇಷ್ಟು ಪೀಠಿಗೆ ಅಷ್ಟೇ. ಅಪ್ಪ, ಈಗ ಪ್ರಕೃತಿಯಿಂದ ಅದೇನೋ ಶಬ್ದಗಳು ಕೇಳುತ್ತದೆ, ಕೆಲವೊಂದು ಮಾತುಗಳನ್ನು ನಾವು ಕೇಳುತ್ತೇವೆ. ಅದನ್ನೆಲ್ಲವನ್ನೂ ಕೂಡ ನಮ್ಮ ಮನಸ್ಸು ಸ್ವೀಕರಿಸಬೇಕು ಅಂತ ಇಲ್ಲ. ಇಲ್ಲ ಅಲ್ವಾ? ಬುದ್ಧಿಗೆ ಯಾವುದು ಸರಿ ಅಂತ ಬೇಕಾಗುತ್ತದೋ ಅಥವಾ ಯಾವುದು ನಮಗೆ ಬೇಕಾಗುತ್ತದೋ ಅದನ್ನು ಸ್ವೀಕರಿಸಿ ಮತ್ತೆ ಉಳಿದದನ್ನು ಹೊರಗೆ ಬಿಡಬಹುದು. ಹೌದಮ್ಮ ಅಲ್ವೇ? ಆಡಿದ ಮಾತುಗಳನ್ನೆಲ್ಲವನ್ನು ನೀನು ಕೇಳಬೇಕೆಂದೇನೂ ಇಲ್ಲ. ಹಾಗಂತ ಹೇಳಿ ಬಾಲೆ ಮಾತಾಡಿದಳು, ಸಣ್ಣವಳು ಎನ್ನುವ ಹಾಗೆ ಯಾವ ಕಾರಣಕ್ಕೂ ಅಲ್ಲಗಳೆಯಬಾರದು. ಮಗಳೇ, ಹುಟ್ಟುವಾಗ ಮಕ್ಕಳು ತೊದಲು ನುಡಿಗಳು ಆಡುತ್ತಾರೆ. ಹೌದು. ಅದು ಹೊರಗಿನವರಿಗೆ ತಿಳಿಯದೆ ಉಳಿಬಹುದು. ಆದರೆ ತಂದೆ ತಾಯಂದಿರಿಗೆ ಪ್ರಧಾನವಾಗಿ ಅರ್ಥವಾಗುತ್ತದೆ ಆ ತೊದಲು ನುಡಿಯಾದರೂ ಕೂಡ. ಅಲ್ವೇ? ಆದರೆ ನೀನು ತೊದಲು ನುಡಿಗಳನ್ನು ಆಡುವುದಲ್ವಲ್ಲ. ಹಾಗಿದ್ದರೆ ತೊದಲು ನುಡಿಯನ್ನು ಆಡುವಷ್ಟು ಸಣ್ಣವಳಲ್ಲ ನಾನು. ಅಲ್ಲ. ಹಾಗಿದ್ದರೆ ಆಡುವಂತಹ ಮಾತುಗಳು ಯಾವುದೋ ಒಂದು ಪ್ರಬುದ್ಧತೆಯಿಂದ ಕೂಡಿರುತ್ತದೆ, ಅದು ಅನಿವಾರ್ಯತೆಯಿಂದ ಕೂಡಿರುತ್ತದೆ ಎನ್ನುವುದನ್ನು ನಾನು ಭಾವಿಸಿಕೊಂಡಿದ್ದೇನೆ. ಕೊರತೆ ಈ ಮಾತುಗಳನ್ನು ಆಡುವುದಕ್ಕಿಲ್ಲ. ನೀನು ಇಲ್ಲವಲ್ಲ? ಆಡುವುದಕ್ಕಿಲ್ಲ ಅಲ್ಲ? ಹೇಳಮ್ಮ. ಹೇಳಬಹುದಲ್ಲ? ಹೇಳು. ಹಾಗಾದ್ರೆ ಕೇಳಬೇಕು ನೀವು. ಏನದು? ಅಪ್ಪ, ಈಗ ನೀನು ಸಕಲ ಜೀವರಾಶಿಯನ್ನು ಸೃಷ್ಟಿ ಮಾಡುವವನು. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಯನ್ನು ಸೃಷ್ಟಿ ಮಾಡುವವನು. ಹೌದು ಅಲ್ವಾ? ಎಲ್ಲರಿಗೆ ಒಂದು ಉದ್ಯೋಗವನ್ನು ಕೊಡುತ್ತೀಯಲ್ವಾ ನೀನು? ಜನಿಸಿದವರಿಗೆ ಉದ್ಯೋಗ ಭೂಷಣ ಜೀವರಾಶಿಗೂ ಅದರದ್ದೇ ಆದಂತಹ ಉದ್ಯೋಗವನ್ನು ಕಲ್ಪಿಸಿಕೊಡುವವನು ನೀನೇ. ಹೌದಮ್ಮ. ಯಾವ ಜೀವರಾಶಿ ಹುಟ್ಟಿದದಕ್ಕೊಂದು ಉದ್ಯೋಗ ಪ್ರತ್ಯೇಕವಾಗಿರುತ್ತದೆ. ಉದ್ಯೋಗ ಎನ್ನುವುದು ಬೇಕೇ ಬೇಕು. ಈಗ ಆದಿಯಲ್ಲಿ ಆದಿಮಾಯೆಯಿಂದ ಸೃಷ್ಟಿಯಾಯಿತು ನಿಮ್ಮದು, ತ್ರಿಮೂರ್ತಿಗಳ ಸೃಷ್ಟಿ. ಹೌದು. ನಿಮಗೆ ಮೂವರಿಗೆ ಕೂಡ ಆದಿಮಾಯೆಯಿಂದ ಒಂದು ಉದ್ಯೋಗ ದೊರೆತಿದೆ. ಪ್ರಾರಂಭದಲ್ಲಿ ಕೇಳಿದ್ದು ನಾವೇನು ಕಾರ್ಯವನ್ನು ಮಾಡಬೇಕು, ಏನು ಕಾರ್ಯವನ್ನು ಮಾಡಬೇಕೆನ್ನುವ ಹಾಗೆ. ಹೌದಮ್ಮ. ನಿಮಗೆ ಸೃಷ್ಟಿಪ ಕಾರ್ಯ, ವಿಷ್ಣುವಿಗೆ ಪಾಲಿಸುವಂತಹ ಕಾರ್ಯ, ಈಶ್ವರನಿಗೆ ಲಯಗೊಳಿಸುವಂತಹ ಕಾರ್ಯ. ಹೌದು. ಉದ್ಯೋಗ ಎನ್ನುವುದಲ್ಲಿದೆ, ಅಲ್ಲೇ ಸಿಕ್ಕಿದೆ. ಈಗ ನೀನು ಸೃಷ್ಟಿಸುವಂತಹ ಚಾತುರ್ವರ್ಣವನ್ನೇ ಒಮ್ಮೆ ವೀಕ್ಷಿಸು. ಅಲ್ವಾ? ಹೌದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವರೆಲ್ಲರನ್ನು ನೀನು ಸೃಷ್ಟಿಸಿ ಅವರಿಗೆ ಒಂದೊಂದು ಅವರ ಕರ್ಮಕ್ಕೆ ಅನುಸಾರವಾಗಿ ಅವರ ಜಾತಿಗೆ ಅನುಸಾರವಾಗಿ ಉದ್ಯೋಗವನ್ನು ಕಲ್ಪಿಸಿಕೊಟ್ಟು. ಉದ್ಯೋಗ ಬೇಕು, ಎಲ್ಲರಿಗೆ ಉದ್ಯೋಗ ಉಂಟು. ಹಾಗಾದ್ರೆ ಯಾವ ಜೀವರಾಶಿ ಸೃಷ್ಟಿಯಾದರೂ ಆ ಜೀವರಾಶಿಗೆ ಉದ್ಯೋಗ ಎನ್ನುವುದು ಉಂಟು. ನಿನ್ನ ಮಗಳನ್ನು ನೀನು ಪಡೆದಿದ್ದಿ, ಹೌದು ಅಲ್ವಾ? ಶಾರದೆ ಎನ್ನುವಂತಹ ಹೆಸರಿರಿಸಿದ್ದಿ, ವೀಣೆಯನ್ನು ಕೊಟ್ಟಿದ್ದಿ. ನಾನು ಯಾವಾಗ ನೋಡಿದ್ರು ವೀಣೆಯನ್ನೇ ನುಡಿಸುವುದು. ಹೌದು. ಎಷ್ಟು ಅಂತ ನುಡಿಸುವುದು, ನುಡಿಸ್ತಾ ಇರೋದು. ವೀಣೆ ಹಾಳಾಗುವವರೆಗೆ ನುಡಿಸು, ಅದು ಹಾಳಾಗ್ಲಿಕ್ಕಿಲ್ಲ. ಬೆಳಿಗ್ಗೆ ಎದ್ದ ಕ್ಷಣವೇ ವೀಣೆಯನ್ನು ನುಡಿಸುವುದು, ಆಮೇಲೆ ಮಧ್ಯಾಹ್ನವೂ ಅದೇ, ಸಂಜೆಯೂ ಅದೇ, ಮತ್ತೆ ಪುನಃ ನಾಳೆಯೂ ಅದೇ. ಈಗ ನುಡಿಸಿದ್ದನ್ನೇ ನುಡಿಸಿ ನನಗೆ ಒಂದು ಏಕತಾನತೆ ಮೂಡುವುದಿಲ್ವೇ? ಅದು ಬೇಡ ಅಂತ ನೀನೇ ಹೇಳ್ತಿ. ದಿವಸ ಸಿಹಿ ತಿಂದ್ರೆ
ಮತ್ತೆ ಅದು ಒಂದು 4 ದಿವಸ ಬಿಟ್ಟು ಆ ಸಿಹಿ ಬೇಡ ಅಂತ ಆಗುತ್ತೆ. ನಾನು ಹೇಳಿಕೊಳ್ದು ನೀನು ಮೀನೇ ಮೀಟಿದ್ರೆ ಇರ್ತಿ ಅಂತ. ನೀನು ಮಾತಾಡುವಾಗ ಇಲ್ಲಿ ಕಿವಿ ಕೊಡ್ತಾ ಇರ್ತೀಯ. ಕಿವಿ ಕೊಟ್ಟಿದ್ದೆ. ಹೌದಾ? ಯಾವಾಗ್ಲೂ ಸಿಹಿ ತಿಂದ್ರೆ ಅದು 4 ದಿವಸ ಬಿಟ್ಟು ಮತ್ತೆ ಸಿಹಿ ಬೇಡ ಅಂತ ಆಗುತ್ತದೆ. ಇದು ನನಗೂ ಹಾಗಾಯ್ತು. ಯಾವಾಗ್ಲೂ ವೀಣೆ ನುಡಿಸಿ ಈಗ ಒಂದು 4-5 ದಿವಸ ಆಯ್ತಲ್ಲ, ಈಗ ನನಗೆ ವೀಣೆ ಬೇಡ ಅಂತ ಆಗುದಿಲ್ಲ. ವೀಣೆ ನುಡಿಸುವುದು ಬೇಡ, ಏನಾದ್ರೂ ಒಂದು ಬೇರೆ ಕೆಲಸ ಬೇಕು ಅಂತ ಆಗುದು ನನಗೆ. ಕೆಲಸ ಅದನ್ನೇ ಹೇಳುದಕ್ಕೆ ಬಂದವಳು. ಏನು? ಈಗ ನಿಮಗೆ ಒಂದು ಕೆಲಸ ಇರುವಾಗ ಹೌದು, ನನಗೆ ಕೆಲಸ ಇಲ್ಲ ಅಂತ ಹೇಳಿ ಸಖಿಯರೇನು ಹೇಳ್ತಾರೆ, ಓ ಶಾರದೆ ಅವಳು ಶಾರದಾ ಮಂಟಪದಲ್ಲಿ ಒಂದು ವೀಣೆಯನ್ನು ನುಡಿಸುವುದು ಬಿಟ್ರೆ ಬೇರೆ ಏನು ಉದ್ಯೋಗ ಇಲ್ಲ. ಅಷ್ಟು ಸಣ್ಣದಾಗಿ ಹೇಳಬೇಡ ಮಗಳೇ. ಯಾಕೆ? ಏನು ವೀಣೆ ನುಡಿಸುವುದು? ವೀಣೆ ನುಡಿಸುವುದು ದೊಡ್ಡದಾಗಿರಬಹುದು, ಆದರೆ ಪ್ರತಿನಿತ್ಯ ಅದನ್ನೇ ನುಡಿಸಿದ್ರೆ ಹೇಗಪ್ಪ? ಹಾಗೆ ಒಂದು ಕೆಲಸ, ಒಂದು ಉದ್ಯೋಗ ಎನ್ನುವುದು ನನಗೆ ಬೇಕು. ಶಾರದೆಯ ಉದ್ಯೋಗ ಏನು ಎನ್ನುವುದು ಲೋಕ ಮೆಚ್ಚುವಂತದ್ದಾಗಿರಬೇಕು. ಮಗಳೇ, ಕೆಲವರಲ್ಲಿ ಕೇಳಲಿಕ್ಕುಂಟು, ಏನು ಕೆಲಸ ಏನು ನಿಮ್ಮದು? ನಾನು ಹಾಡುವುದು. ಅದು ಹಾಡುವುದು ಹಾಡ್ತೀರಿ, ನಿಮ್ಮ ಕೆಲಸ ಏನು? ಕೆಲಸ ಏನು ಅಂತ ಕೇಳಿ. ಕೆಲಸ ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಹೌದು, ನಿಮಗೆ ಕೆಲಸ? ನಾವು ಕುಣಿಯುವುದು ಯಾವಾಗಲೂ. ಕುಣಿಯುವುದು ಹೌದು, ಕೆಲಸ ಬೇರೆ ಏನು? ಕೆಲಸ ಏನು ಉಂಟಂತ ಹೇಳಿ ಅವನ ನಿತ್ಯ ಉದ್ಯೋಗವನ್ನ ನೀನು ನುಡಿಸುವವಳು. ಈಗ ನುಡಿಸುವುದು ನುಡಿಸುತ್ತಿ, ಕೆಲಸ ಏನು? ಕೆಲವರು ಕೆಲಸ ಬಿಟ್ಟು ಈ ನಾಟ್ಯಕ್ಕೋ ಯಾವುದಕ್ಕೋ ಬರ್ತಾರೆ, ಅವರದ್ದು ಉದ್ಯೋಗವನ್ನು ಮಾಡಿರ್ತಾರೆ. ಬರುವಾಗ ಲಾಭ ಉಂಟು ಅಂತ ಬರ್ತಾರೆ. ಅಲ್ಲಲ್ಲ, ಇದೀಗ ನಿನಗೆ ಇದು ಕೆಲಸ ಇಲ್ವಾ? ಇದುವೆಯಾ? ಕೆಲಸ ಇಲ್ಲ, ಇದು ಕೆಲಸ ಅಂತ ಗೊತ್ತಿಲ್ಲ ಅವರಿಗೆ. ತಿಳಿದುಕೊಳ್ಳುದು ಹಾಗಾಗಬಾರದು. ಇವಳು ವೀಣೆ ನುಡಿಸುವುದೆಯಾ? ಕೆಲಸ ಇಲ್ವಾ? ಕೆಲಸ ಇಲ್ವಾ? ಅದಕ್ಕೆ ಹೇಳಬೇಕಲ್ಲ. ಅದಾಗಬಾರದು. ಹೌದಾಗಬಾರದು. ಏನಾಗಬೇಕೀಗ? ನನಗೊಂದು ಘನತರವಾದಂತಹ ಉದ್ಯೋಗ ಬೇಕು. ಬರೇ ಉದ್ಯೋಗವನ್ನು ಕೊಟ್ಟರೆ ಸಾಕಾಗ್ಲಿಕ್ಕಿಲ್ಲ. ಲೋಕದವರು ಈ ಉದ್ಯೋಗವನ್ನು ಮೆಚ್ಚಬೇಕು. ಬ್ರಹ್ಮ ಕೊಟ್ಟಂತಹ ಉದ್ಯೋಗ ಎನ್ನುವ ಹಾಗೆ ಆಗಬೇಕು. ಬ್ರಹ್ಮನ ಮಗಳಿಗೆ ಅದು ಆ ಉದ್ಯೋಗ ವೀಣೆ ನುಡಿಸುವುದಾ ಅಂತ ಹೇಳುವ ಹಾಗಿರಬಾರದು. ಹಾಗಾಗಿ ಕೇಳಿದ್ದು ಘನತರವಾದಂತಹ ಒಂದು ಕೆಲಸ ಮಾಡು, ನೀನು ಪ್ರವಚನ ಕೊಡು, ಚಂದ ಮಾತಾಡು. ಓ ದೇವರೇ, ನನಗಿಂತ ಚಂದ ನೀನು ಮಾತಾಡುದಿಲ್ವಾ? ನನಗೆ ಕೆಲಸ ಉಂಟಲ್ವಾ, ನೀನು ಮಾತಾಡುದೇ ಒಂದು ಕೆಲಸ ಮಾಡು. ಅದು ಮತ್ತೆ ನಾಳೆ ಹೇಳ್ತಾರೆ, ಮಾತಾಡುದೇ ಯಾವಾಗಲೂ ಕೆಲಸ ಇಲ್ವಾ? ಹಾಗೆ ಆಗುತ್ತದೆ ಮತ್ತೆ. ಈಗ ಹಾಗಾದ್ರೆ ನಾನು ಬೇಸರಿಸಿಕೊಳ್ಬೇಕು. ಏನು ಸೃಜಿಸುವೆಯಾ? ಬೇರೆ ಕೆಲಸ ಇಲ್ವಾ? ಇಲ್ಲ, ಅದು ಆದಿಮಾಯ ಕೊಟ್ಟಂತ ಉದ್ಯೋಗ. ಉದ್ಯೋಗ ಬೇಕಾ ಮಗಳೇ? ಉದ್ಯೋಗ ಬೇಕು. ಬೇಕಾ? ಯೋಚನೆ ಮಾಡಿ. ಏನು? ಮುದ್ದು ಮಗಳೇ, ಮುದ್ದು ಮಗಳೇ, ಸರ್ವ ವಿದ್ಯಾಧೀಶ್ವರಿಗೆ ಹೊತ್ತಿಗೆ ಪಟ್ಟವ ನಿನಗೆ ಬದ್ಧವಾಗಿ ನೀ ಪ್ರಸಿದ್ಧಿಯ ಪಡೆಯವ್ವ, ಬದ್ಧವಾಗಿ ನೀ ಪ್ರಸಿದ್ಧಿಯ ಪಡೆಯವ್ವ, ಮಿಥ್ಯೆಯ ನಿತ್ತು ಜಗತ್ತಿಗೆ ಪ್ರಪಂಚದಲ್ಲಿ ನಾನು ಸೃಜಿಸುವಂತಹ 84 ಲಕ್ಷ ಜೀವರಾಶಿಗಳಿಗೆ ಎಲ್ಲರಿಗೂ ಒಂದೊಂದು ಉದ್ಯೋಗವೆನ್ನುವುದು ಉಂಟು. ಹಾಗಿದ್ದರೆ ನನಗೂ ಒಂದು ಉದ್ಯೋಗ ಬೇಕು ಎನ್ನುವಂತ ಅಪೇಕ್ಷೆ ನಿನ್ನ ಮನದಲ್ಲಿ ಮೂಡಿದೆ ಮಗಳೇ. ಹೌದು, ಕೆಲಸ ಮಾಡುವವರೇ ಇಲ್ಲ ಈಗ. ಹೌದು, ಕೆಲಸ ಕೊಡಬೇಕಂತ ಹೇಳಿ ನಾನೇ ಬಂದಿದ್ದೇನೆ. ಹೌದು, ಬೇಕು ಅಂತ ಕೇಳುವ ಕೆಲಸವನ್ನು ಸರಿ ಮಾಡುವವರು ಇಲ್ಲ. ಒಂದು 4 ದಿವಸ ಬಿಟ್ಟು ಮತ್ತೆ ಅದು ನನಗೆ ಆಗುದಿಲ್ಲ. ಅದಾಗ್ಲಿಕ್ಕಿಲ್ಲ, ಅದೇ ಒಳ್ಳೇದಿಲ್ಲ. ಹೌದೌದು, ಹಾಗಲ್ಲ, ನಾನೇ ಬಂದಿದ್ದೇನೆ. ನೀನು ಬೇಕು, ಆ ಅಪೇಕ್ಷೆ ನಿನ್ನ ಮನದಲ್ಲಿ ಮೂಡಿದೆ. ಅಪರಾಧವಲ್ಲ ಮಗಳೇ, ಈ ಪ್ರಪಂಚದಲ್ಲಿ ಉದ್ಯೋಗವೆನ್ನುವುದು ಎಲ್ಲರಿಗೂ ಬೇಕಾಗುತ್ತದೆ. ಈಗ ನೋಡು, ಭೂಲೋಕದಲ್ಲಿ ಒಂದು ಸಾಮಾನ್ಯ ಪ್ರಾಣಿ ಅಂತ ತಿಳಿದುಕೋ, ಅದು ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡಿ ಆದ್ರೂ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತದೆ. ಅದಕ್ಕೆ ಅದೇ ಕಾಯಕ. ಈಗ ಋಷಿಮುನಿಗಳು ತಪಸ್ಸೆನ್ನುವಂತಹ ಉದ್ಯೋಗವನ್ನು ಮಾಡುತ್ತಾರೆ ಲೋಕದ ಒಳಿತಿಗೆ. ಅದು ಸ್ವಾರ್ಥವಲ್ಲ, ನಿಸ್ವಾರ್ಥಕ್ಕಾಗಿ. ದೇವಾದಿ ದೇವತೆಗಳು ಲೋಕದ ಒಳಿತಿಗಾಗಿ ಪರೋಕ್ಷ ಪ್ರಿಯರಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈಗ ಒಂದು ವಸ್ತುವನ್ನಿರು, ಈಗ ಒಂದು ಕಬ್ಬಿಣದ ವಸ್ತು ಇರ್ತದೆ, ಅದನ್ನು ಒಂದು ಕಡೆಯಲ್ಲಿ ನಾವು ಸುಮ್ಮನೆ ಇಟ್ಟಿರ್ತೇವೆ, ಏನಾಗುತ್ತದೆ? ಹಿಡಿತದೆ. ಯಾವ ಪ್ರಯೋಜನಕ್ಕಾದ್ರೂ ಬರ್ತದ? ಇಲ್ಲ. ಒಬ್ಬ ವ್ಯಕ್ತಿ ಆದರೂ ಅಷ್ಟೇ, ದುಡಿಮೆ ಇಲ್ಲದೆ ಒಂದು ಕಡೆಯಲ್ಲಿ ಸುಮ್ಮನೆ ಕುಳಿತಿದ್ದ ಅಂತ ಆದರೆ ಆಮೇಲೆ ಅವನು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಔದಾಸೀನ ಮೈಯಲ್ಲಿ ಆವರಿಸ್ತದೆ, ಅದೇ ಆಮೇಲೆ ರೋಗವಾಗುತ್ತದೆ ಅವನಿಗೆ. ಹಾಗಾದ್ರೆ ದುಡಿಮೆ ಎನ್ನುವುದು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕು. ಕ್ರಿಯಾಶೀಲನಾಗಿರಬೇಕಾದ್ರೆ ದುಡಿಮೆ ಬೇಕು. ನೀನೇ ಆಡಿದೆ, 3 ಮೂರ್ತಿಗಳಿಂದ ನಮಗೆ ಬೇಕಾದದ್ದೇನು? ಬೇರೆ ಪ್ರಾರಂಭದಲ್ಲಿ ನಾವು ಏನೂ ಕೇಳಿದಲ್ಲ ಅಮ್ಮ, ನಾವು ಮಾಡಬೇಕಾದಂತ ಕಾಯಕವೇನು ಅಂದೇ ನಾವು ಭಾವಿಸಿದ್ದೇವೆ. ಏನಾದರೂ ನಮಗೆ ಒಂದು ಉದ್ಯೋಗವೆನ್ನುವುದು ಬೇಕು ಎನ್ನುವಂತೆ ನಮ್ಮನ್ನು ನಾವು ಲೋಕಮುಖದಲ್ಲಿ ಕಾಣಿಸಿಕೊಳ್ಳಬೇಕಾ? ಒಂದು ಕಾರ್ಯವೆನ್ನುವುದು ನಾವು ಮಾಡಲೇಬೇಕು. ಹಾಗಾದ್ರೆ ನನ್ನ ಮಗಳಾಗಿರುವಂತಹ ಶಾರದೆ ಒಂದು ಉದ್ಯೋಗವನ್ನು ಮಾಡಬೇಕು ಎನ್ನುವಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾಳೆ.
ಯಾವ ಉದ್ಯೋಗವನ್ನು ಕೊಡುವುದು? ಯಾವುದಾಗುದಿಲ್ಲ, ಘನತರವಾದಂತಹ ಉದ್ಯೋಗ. ನನ್ನ ಮಗಳು ಬಂದು ಕೇಳಿದ್ದಾಳೆ, ಅವಳ ಮನಸ್ಸಿನ ಸಮಾಧಾನಕ್ಕೆ ಏನೋ ಒಂದು ಉದ್ಯೋಗ ಕೊಡುವ, ಆಗ್ಲಿಕ್ಕಿಲ್ಲ. ಹಾಗಿದ್ರೆ ಯಾವುದು ಉದ್ಯೋಗವಾಗದೀತು ಅಂತ ನಾನು ಯೋಚನೆ ಮಾಡುವುದು. ಈಗ ನೀನೇ ಯೋಚನೆ ಮಾಡು. ಕೈಲಾಸಾಧಿಪತಿ ಆಗಿರುವಂತಹ ಪರಮೇಶ್ವರನ ಮಡದಿಯಾಗಿರುವಂತಹ ಸತಿಯಾದರೂ ಶಕ್ತಿ ದೇವತೆಯಾಗಿ ಶಕ್ತಿಗೆ ಒಡತಿಯಾಗಿ ಮೆರೆಯುತ್ತಾ ಇದ್ದಾಳೆ. ವೈಕುಂಠಾಧಿಪತಿ ಆಗಿರುವಂತಹ ಶ್ರೀಹರಿಯ ಮಗಡಿಯಾಗಿರುವಂತಹ ಲಕ್ಷ್ಮಿ ಆದರೂ ಐಶ್ವರ್ಯಕ್ಕೆ ಒಡತಿಯಾಗಿ ಮೆರೆಯುತ್ತಾ ಇದ್ದಾಳೆ. ಹೌದಲ್ಲ? ಹಾಗಾದ್ರೆ ನನ್ನ ಮಗಳು ಯಾವುದಕ್ಕೆ ಒಡತಿಯಾಗುವುದು? ಅದು ಯೋಚಿಸಬೇಕು, ಅದು ಯೋಚನೆ ಮಾಡಬೇಕು. ನಾಳೆ ವಿಷ್ಣು ಮತ್ತೆ ಈಶ್ವರ ಹೇಳಬಾರದು, ಮಗಳಿಗೆ ಒಂದು ಉದ್ಯೋಗ ಕೊಟ್ಟಿದ್ದಾನೆ, ಯಾವುದಕ್ಕೂ ಪ್ರಯೋಜನ ಇಲ್ಲ. ನನ್ನ ಮಗಳೊಂದು ಉದ್ಯೋಗವನ್ನು ಮಾಡ್ತಾಳೆ ಅಂತ ಆದರೆ ಅದರಿಂದ ಲೋಕವೆನ್ನುವುದು ಪ್ರಯೋಜನವನ್ನು ಹೊಂದಬೇಕು. ಅಂತ ಉದ್ಯೋಗ ಆಗಬೇಕಲ್ಲ. ಯಾವುದಾಗಬಹುದು? ಮತ್ತೆ ಅವಳು ಲಕ್ಷ್ಮಿ ಇದ್ದಲ್ಲಿ ಮತ್ತೆ ಬೇಡ ಬೇಡ ಬೇಡ, ಅದು ಒಬ್ಬರು ಮಾಡುವ ಉದ್ಯೋಗ ಮಾಡಿದ್ರೆ ಏನು? ಹೌದು. ಶಕ್ತಿಗೆ ಒಡತಿಯು ನೀನು ಬೇಡ 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 ಬೇಡ. ಯಾವುದು? ಒಂದು ಖಾತೆ ಬಾಕಿ ಉಳಿದಿದೆ. ಹೌದಾ? ಅದು ನಿನಗಾಗಿಯೇ ಉಳಿದಂತ ಖಾತೆ ಅಂತ ಈಗ ಅರ್ಥವಾಯಿತು ನೋಡು. ಅದು ಯಾವ ಖಾತೆ? ಈ ಪ್ರಪಂಚದಲ್ಲಿ ಶ್ರೇಷ್ಠವಾದಂತಹ ಒಂದು ಸಂಪತ್ತು, ಅಂತ ಸಂಪತ್ತು ಇನ್ನೊಂದು ಯಾವುದೂ ಇಲ್ಲ. ಅದು ಯಾವುದಪ್ಪ? ಅದು ವಿದ್ಯೆ. ಓ ಹೌದು ಮಗಳೇ. ನೋಡು, ನಾವೊಬ್ಬರಿಗೆ ಕೊಡ್ತೇವೆ ಅಂತಾದ್ರೆ ನಮ್ಮಲ್ಲಿ ಅದು ಅಧಿಕವಾಗುವುದು, ಕಡಿಮೆ ಆಗುವುದಿಲ್ಲ. ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಳ್ಳುವುದಕ್ಕೆ ಅಸಾಧ್ಯವಾದಂತಹ ಸಂಪತ್ತು ಈ ಪ್ರಪಂಚದಲ್ಲಿ ಉಂಟು ಅಂತಾದ್ರೆ ಅದು ವಿದ್ಯೆ ಮಾತ್ರ. ನಮ್ಮಲ್ಲಿ ಉಂಟು ಅಂತಾದ್ರೆ ಇನ್ನೊಬ್ಬರಿಗೆ ಕಳ್ಳತನ ಮಾಡುವುದಕ್ಕೆ ಅಸಾಧ್ಯವಾದಂತಹ ಸಂಪತ್ತು ಉಂಟು ಅಂತಾದ್ರೆ ವಿದ್ಯೆ, ಅದು ವಿದ್ಯೆ ಅಂತ ಶ್ರೇಷ್ಠವಾದ ವಿದ್ಯೆ. ಇದು ನಿನ್ನ ಎದುರು ನಾನು ಶ್ಲೋಕ ಹೇಳಬಾರದು. ನೀನು ಮಾತೇವ ರಕ್ಷತಿ ಪಿತೇವ ಹಿತೇ ನಿಯುಕ್ತಿ ಕಾಂತೇವ ಚಾಪಿ ರಮಯತ್ ಅಪನೀಯ ಖೇದಂ ಕೀರ್ತಿಂ ಚ ದಿಕ್ಷುಂ ವಿಮಲಂ ವಿತನೋತಿ ಲಕ್ಷ್ಮೀಂ ಕಿಂ ಕಿಂ ನ ಸಾಧಯತೆ ಕಲ್ಪಲತೇವ ವಿದ್ಯಾ. ಹೀಗೆನ್ನುವಾಗೆ ವಿದ್ಯೆಯನ್ನು ಕೊಂಡಾಡುತ್ತಾರೆ. ಇದು ನೀನೇ ಕರುಣಿಸಿದಂತಹ ಜ್ಞಾನ ನನಗೆ. ನೀನು ಮೀಟುವುದು ಮಾತ್ರ ಅಲ್ಲ, ಸ್ವಲ್ಪ ಅಧ್ಯಯನ ಮೀಟುವಾಗಲೇ ನೀ ಮಾತಾಡುವುದನ್ನು ಕೇಳುತ್ತಾ ಇದ್ದಿ. ಮಾತೆ ಹಾಗೆ ರಕ್ಷಣೆಯನ್ನು ಕೊಡುತ್ತದೆ, ಹೌದು. ಪಿತನ ಹಾಗೆ ಹಿತವನ್ನು ಬಯಸುತ್ತದೆ, ದಿಕ್ಕುಗಳಿಂದ ಕೀರ್ತಿ ಸಂಪಾದನೆಯನ್ನು ಮಾಡಿಕೊಡುತ್ತದೆ. ಹಾಗಾದ್ರೆ ಕಿಂ ಕಿಂ ಅಂದ್ರೆ ಏನು ಸಾಧನೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ಏನು ಗಳಿಸುವುದಕ್ಕೆ ಸಾಧ್ಯ ಇಲ್ಲ ವಿದ್ಯೆ. ಆದ್ದರಿಂದಲೇ ವಿದ್ಯೆಯನ್ನು ಕಲ್ಪಲತೆ ಅಂತ ಕೊಂಡಾಡುತ್ತಾರೆ ಅಲ್ವೇ? ಆದ್ದರಿಂದಲೇ ನೋಡಿ, ಕೆಲವರೆಲ್ಲ ಭೂಲೋಕದಲ್ಲಿ ವಿದ್ಯೆಯನ್ನು ಕೊಡುವುದು, ಅದು ಶ್ರೇಷ್ಠವಾದ ಗುರುಗಳ ಸ್ಥಾನದಲ್ಲಿ ಕೆಲವರೆಲ್ಲ ಇರ್ತಾರೆ. ಪೂಜ್ಯನೀಯ ಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ಗುರುಗಳ ಸ್ಥಾನ. ಅಂತಹ ವಿದ್ಯೆಗೆ ನೀನು ಅಧಿನಾಯಕಿಯಾಗಬೇಕು ಮಗಳೇ. ಅವರಿಗೆಲ್ಲ ಅಧಿನಾಯಕಿ ನೀನು. ಹಾಗಿದ್ದರೆ ಕೇವಲ ವಿದ್ಯೆ ಯಾರು ಏನು ನಿನ್ನನ್ನು ಪ್ರಾರ್ಥನೆ ಮಾಡಿದ ಕಾಲಕ್ಕೆ ಅವರಿಗೆಲ್ಲ ಅನುಗ್ರಹ ಮಾಡುವುದಲ್ಲ, ಪ್ರಯತ್ನ ಬೇಕು. ಯಾರು ಪ್ರಯತ್ನಶೀಲರಾಗಿ ವಿದ್ಯೆಯನ್ನು ಭಕ್ತಿಪೂರ್ವಕವಾಗಿ ಒಪ್ಪಿಕೊಂಡು ಮೆಚ್ಚಿಕೊಂಡು ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾರೋ ಅವರಿಗೆ ನೀನು ಅನುಗ್ರಹವನ್ನು ಮಾಡಬೇಕು, ಅಧ್ಯಯನ ಮಾಡಬೇಕು. ಅವರು ಅಧ್ಯಯನ ಬೇಕು. ಹೌದೌದು. ಎಲ್ಲರೂ ಇಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದ್ರೆ ಸಾಕಾಗುದಿಲ್ಲ. ಹೌದೌದು. ಕಡೆಯ ಕಾಲಕ್ಕೆ ಆಗುವಾಗ ನನ್ನನ್ನು ಒಮ್ಮೆ ಈ ಸಲ ಒಂದು ಮೇಲೆ ಹಾಕು, ಮತ್ತೆ ನೋಡಬೇಕಾದ್ರೆ ಅಂತವರಿಗೆ ಬೇಡ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ಯಾವುದಕ್ಕೂ ಫಲ ಕೊಡುವುದಕ್ಕಿಲ್ಲ. ಹೌದೌದು. ಆ ಫಲ ಕೊಡುವ ಸ್ಥಾನದಲ್ಲಿ ನೀನಿರಬೇಕು ಮಗಳೇ. ಇನ್ನು ಆದೀತು. ಎಂತಹ ಒಂದು ಶ್ರೇಷ್ಠವಾದ ಉನ್ನತವಾದಂತಹ ಪಟ್ಟವನ್ನು ನನಗೆ ಕೊಡ್ತಾ ಇದ್ದೀಯ, ಸಾಕಲ್ವಾ? ವಿದ್ಯಾದಿ ದೇವತೆಯ ಪಟ್ಟವನ್ನು ನನಗೆ ಕೊಡ್ತಾ ಇದ್ದೀಯ, ಧನ್ಯಳಾದೆ. ಸಂತೋಷವಾಯ್ತಲ್ಲ? ಆಯ್ತು, ಹೋಗು. ಹೋಗುದೆಯಾ? ಮತ್ತೆ ಈಗ ನೀನು ಹೇಳುತ್ತೆ ವಿದ್ಯಾದಿ ದೇವತೆ ಪಟ್ಟ ಅಂತ ಹೇಳಿ, ನಿನಗೆ ಗೊತ್ತಾಯ್ತು, ಇಲ್ಲಿ ಸಭೆಯಲ್ಲಿ ಕೆಲವರಿಗೆ ಗೊತ್ತಾಯ್ತು, ಇದು ಲೋಕಕ್ಕೆ ಗೊತ್ತಾಗುದು ಬೇಡವಾ? ಲೋಕಕ್ಕೆ ಗೊತ್ತಾಗಬೇಕಾ? ಮತ್ತೆ ಲೋಕಕ್ಕೆ ಗೊತ್ತಾಗದಿದ್ರೆ ಮತ್ತೆ ಆ ಬಟ್ಟೆ ಯಾಕೆ ನನಗೆ? ಅಲ್ಲ, ಒಪ್ಪಿಕೊಳ್ಬೇಕಲ್ವಾ? ಹೌದು. ಇದು ನಾನು ನಿನ್ನ ಕಿವಿಯಲ್ಲಿ ಹೇಳಿದ್ರೆ ಸಾಕಾಗುತ್ತದ? ಸಾಕಾಗುದಿಲ್ಲ. ಯಾರು ಗೊತ್ತಾಗ್ಲಿಕ್ಕಿಲ್ಲ, ಅದು ಹಾಗಾಗಬಾರದು. ಏನು ಮಾಡುವ? ಹೀಗೆ ಮಾಡುವ, ಹೇಗೆ? ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನೇ ಆಯೋಜನೆ ಮಾಡುವ. ಏನು ಕೊರತೆ ಉಂಟು ನಮಗೆ? ಒಂದು ಪಟ್ಟಾಭಿಷೇಕ, ಶಾರದೆಯ ಪಟ್ಟಾಭಿಷೇಕದ ವಿಜೃಂಭಣೆ, ಎಲ್ಲರನ್ನು ಸೇರಿಸುವುದು. ಎಲ್ಲರೂ ಯಾರೆಲ್ಲ ಎಲ್ಲರೂ ಬರ್ಲಿ, ಎಲ್ಲರೂ ಬರ್ಲಿಕ್ಕೆ ಸತ್ಯಲೋಕಕ್ಕೆ ಬರುವ ಯೋಗ್ಯತೆ ಬೇಕು ಅವರಿಗೆ. ಹೌದೌದು, ಅವರೆಲ್ಲ ಬರಬೇಕು. ಇಂದ್ರಾದಿ ಸುಮನಸರು ಬರಬೇಕು, ಅವರಿಗೆ ಯೋಗ್ಯತೆ ಉಂಟು, ಬರಬಹುದು ಅಲ್ವಾ? ಗರುಡರು, ಸಿದ್ಧರು, ಸಾಧ್ಯರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಮನು ಮುನಿಗಳು, ಸಪ್ತ ಋಷಿಗಳು ಇವೆಲ್ಲವರು ಬಂದು ಸೇರಿಕೊಳ್ಳಬೇಕು. ಹುಟ್ಟಿ ಒಂದಷ್ಟು ದಿವಸ ಆದದ್ದು ನಿನಗೆ ಇಷ್ಟು ಲೆಕ್ಕ ಉಂಟು, ಒಮ್ಮೆ ನನಗೆ ಬರ್ಲಿಕ್ಕಿಲ್ಲ. ಇಷ್ಟ ಅಲ್ಲ, ಅವರೆಲ್ಲ ಬರ್ಬೇಕು ಅಂತ, ಅವರು ಬಂದು ನಮ್ಮನ್ನು ನೋಡ್ಬೇಕು ಈ ಸಭೆಯನ್ನು. ಬರ್ಲಿ, ಈ ಪಟ್ಟಾಭಿಷೇಕದ ಬೇಕು, ಕಾಣಬೇಕು, ಆಶೀರ್ವಾದ ಮಾಡಬೇಕು ನಿನಗೆ. ಆ ಬಳಿಕ ಇದು ವೈಕುಂಠಕ್ಕೆ ಒಂದು ಆಮಂತ್ರಣ, ಲಕ್ಷ್ಮೀನಾರಾಯಣನ ಜೊತೆಯಾಗಿ ಬಂದು ಅವರು ಬೇಕು. ಅವರಿಲ್ಲದೆ ಯಾವುದೇ ಶುಭ ಕಾರ್ಯ ನಡೆಯುವುದಕ್ಕೆ ಉಂಟ ಹೇಳು, ಅವರು ಬೇಕೇ ಬೇಕು, ನಮಗೆ ಬೇಕೇ ಬೇಕು. ಅವರ ಆಶೀರ್ವಾದ ನಿನಗೆ ಬೇಕೇ ಬೇಕು. ಹೌದು. ಆಮೇಲೆ ವಿಶ್ವಕರ್ಮರಿಗೆ ಅವರಿಗೊಂದು, ಅವರು ಇಲ್ಲಿ ಎಲ್ಲ ಇದೆಲ್ಲ ಮಾಡ್ಬೇಕಲ್ಲ, ಸಿಂಗಾರ ಎಲ್ಲ ಮಾಡ್ಬೇಕು, ಸಿದ್ಧಗೊಳಿಸಿ ಅದು ಅವರಿಗೆ. ಮಂಟಪದ ಸಿದ್ಧತೆ ಅವರೇ. ಹೌದು. ದೇವಶಿಲ್ಪಿಯೂ ಬೇಕು, ಮಯಶಿಲ್ಪಿಯೂ ಬೇಕು. ಹೌದು. ಆ ಬಳಿಕ ಆಯ್ತು, ಮುಗೀತಲ್ಲಿಗೆ. ಸಾಕು. ಇನ್ಯಾರು? ಇನ್ನು ಪ್ರಮುಖ ಇಬ್ಬರಿದ್ದಾರೆ.
ಇನ್ನು ಹೌದು. ಯಾರದು? ಒಂದು ಮಾರ, ಇನ್ನೊಬ್ಬ ಈಶ. ಮಾನವನು ಶ್ರೀ ಪುರುಷನ ಸುಮಶನರಿ ಗೌರಿ ವಲ್ಲಭನಾಥ ಭೂಮಿ ಕಾಮುಕ. ಗೌರಿ ವಲ್ಲಭನಾಥ ಭೂಮಿ ಕಾಮುಕ. ಅವರೀವಲ ನುಡಿದು ಸಂತಸದಿ. ನೀನು ಹೇಳಿದ ರೀತಿಯಾದಂತ ಕಾರ್ಯಕ್ರಮವನ್ನು ನಾನು ಯೋಚನೆ ಮಾಡ್ತೇನೆ. ನೀನು ಹೇಳಿದವರೆಲ್ಲ ಬೇಕು. ಕುಸುಮಾವತಿಗೆ ಮತ್ತೆ ಒಂದು ಕೈಲಾಸಕ್ಕೆ, ಅಲ್ಲಿಗೊಂದು ಆಮಂತ್ರ. ಆದರೆ ಮತ್ತೆ ಮತ್ತೆ ಹೇಳಬೇಡ, ನೀನು ಕೇಳುವುದಕ್ಕೆ ಆಗುದಿಲ್ಲ. ನಾನು ಆ ಕುಸುಮಾವತಿಯ ಹೆಸರು ಕೇಳಬಾರದು. ಮನ್ಮಥ, ಪ್ರತಿ ಮನ್ಮಥರನ್ನು ಬಂದು ಚಂದಾಗಿ ಇಲ್ಲಿ ಒಂದು ನಾಟ್ಯ ವೈಭವ ಮಾಡಿದ್ರೆ ಎಷ್ಟು ಚಂದ ಕಾಣುತ್ತದೆ. ಏನು ನಾಟ್ಯ ವೈಭವ? ಯಾರು ಮಾಡದೇ ಇರುವ ರಂಭಾದಿನಾರಿಯರು ಬರಲಿ, ಕುಣಿಲಿ ಬೇಡ ಅಂತ ಹೇಳಿ ಅವರು ಕುಣಿಯುವುದು ನಾನು ನೋಡ್ತೇನೆ ಬಿಡ್ತೇನೆ, ಬೇರೆ ವಿಷಯ. ಕುಣಿಲಿಬೇಕಾದ್ರೆ ಇವರೊಂದು ಗಂಡ ಹೆಂಡತಿ ಕುಣಿಯುವುದು ಚಂದ ಇಲ್ಲ. ಅದೆಲ್ಲ ಬರುವವರೇ ಬರಬೇಕು. ಒಂದು 4 ಮಂದಿ ಮರ್ಯಾದಸ್ಥರು ಸೇರಿರುವ ಸಭೆಗೆ ಅಂತವರೆಲ್ಲ ಬಂದ್ರೆ ಆದೀತಾ ಹೇಳು? ಯಾಕೆ ಅವರಿಗೆ ಮರ್ಯಾದೆ ಇಲ್ವಾ? ಅವರಿಗೆ ಮರ್ಯಾದೆ ಉಂಟು, ಅವರೇ ಹೇಳಿಕೊಂಡು ಬರ್ಬೇಕಷ್ಟೇ. ಯಾಕೆ? ಏನು ಮಾರ ಮನ್ಮಥನ ವಿಚಾರ ನಿನಗೆ ಗೊತ್ತಿಲ್ವ? ನಿನಗೆ ಏನು? ಅವನ ಕೈಯಲ್ಲಿರುವಂತಹ ವಿಶೇಷವಾದಂತಹ ಬಾಣಗಳು ಪಂಚಶರ. ಹೌದು. ಒಂದು ಸಭೆಯಲ್ಲಿ ಗಂಡು ಮಕ್ಕಳು ಇರ್ತಾರೆ, ಹೆಣ್ಣು ಮಕ್ಕಳು ಇರ್ತಾರೆ. ಇಂಥವರೆಲ್ಲ ಬರ್ಲಿಕ್ಕಾಯ್ತು. ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಅಂತವರು ಬಂದ್ರೆ ಏನಾದ್ರೂ ಒಂದು ಬಾಣವನ್ನು ಪ್ರಯೋಗ ಮಾಡಿದರು ಅಂತಾದರೆ ಅಲ್ಲಿದ್ದವರು ಇಲ್ಲಿಗೆ, ಇಲ್ಲಿದ್ದವರು ಅಲ್ಲಿಗೆ, ಅಲ್ಲಿದ್ದವರು ಅಲ್ಲಿ, ಏನೇನೋ ಹಾಳಾಗಿ ಹೋಗಿ ಅವರಿಗೆ ಕಾರ್ಯಕ್ರಮ ಬೇಡ, ಮತ್ತೆ ಅವರದ್ದೇ ಹಾಳಾಗಿ ಹೋಗುತ್ತದೆ. ಅಂತವರು ಬರುವುದೇ ಬೇಡ. ಮನ್ಮಥ ಬೇಡ. ಬೇಡ. ಈಗ ಈಶ ಏನಪ್ಪ ಕೊರತೆ ಆಗಿದೆ? ಅಯ್ಯೋ, ಅವನೊಬ್ಬ ಬಾಕಿ ಇದ್ದ. ಏನು? ಅವನೂ ಸಹ ಆಗ್ಲಿಕ್ಕಿಲ್ಲ ನಮ್ಮ ಸಭೆಗೆ. ಮರ್ಯಾದಸ್ಥರು ಸೇರಿರುವಂತಹ ಸಭೆಯಲ್ಲಿ ಅವನೂ ಬೇಡ. ಓ ದೇವರೇ, ಜ್ಞಾನಕ್ಕೆ ಯಾರು ಅಂತ ಕೇಳಿದ್ರೆ ಈಶ, ಜ್ಞಾನೇಶ್ವರ ಅಂತ ಹೇಳ್ತಾರೆ. ಹೌದು. ಅವನಿಗೆ ಮರ್ಯಾದೆ ಇಲ್ಲ ಅಂತ ಹೇಳ್ತಿರಲ್ವ ನೀವು? ಎಂತದು? ಅಲ್ಲ, ಕಾಮುಕ, ಭೂರಿ ಕಾಮುಕನಿದ್ದಾನೆ ಆತ. ಹೌದೇ? ಎರಡೆರಡು ಹೆಂಡತಿಯರಿದ್ದಾರೆ. ಶಿರದಲ್ಲೊಬ್ಬನನ್ನು, ಕೊರಳಲ್ಲೊಬ್ಬ, ಜೊತೆಯಲ್ಲೊಬ್ಬನನ್ನು. ಹೌದೌದು. ಕೆಲವರು ಕೈ ಹಿಡಿದುಕೊಂಡು ತಿರುಗಾಡಬಹುದು, ಅಥವಾ ಎದೆಯಲ್ಲಿ ಇರಿಸಿಕೊಳ್ಳಬಹುದು. ಇವನು ತಲೆಯಲ್ಲೇ ಹೆಂಡತಿಯನ್ನು ಹೊತ್ತು ತಿರುಗಾಡುವವ. ಅಷ್ಟು ದೊಡ್ಡ ಕಾಮುಕ ಅವನು. ಹೆಂಡತಿಯನ್ನು ಹೊರಬೇಕು, ತಲೆಯಲ್ಲಿ ಹೊರಬಾರದು. ಅಂತವರು ನಮ್ಮ ಸಭೆಗೆ ಬೇಡ. ಇವರಿಬ್ಬರು ಇಲ್ಲದೆ ಇರುವಂತಹ ಸಭೆ ಎಷ್ಟು ಚಂದದಿಂದ ಆಗ್ತದೆ ನೋಡು. ನಾನು ಆಯೋಜನೆ ಮಾಡ್ತೇನೆ. ಹಾಗಾದ್ರೆ ಈಶ್ವರನಿಗೆ ಬೇಡ, ಮನ್ಮಥನಿಗೆ ಇಲ್ಲ, ಉಳಿದವರೆಲ್ಲರಿಗೂ ಕೂಡ ಬರುವಂತಹ ಸಭೆಯಾಗಬೇಕು. ಎಲ್ಲರಿಗೂ ನಿಮಂತ್ರಣವೇ ಕಳಿಸುವುದು. ಅಂದ್ರೆ ಬರಲೇಬೇಕು. ಬರಲೇಬೇಕು. ಆಮಂತ್ರಣ ಬ್ರಹ್ಮ ಹೇಳಿದ್ರೆ ಬಂದೇ ಬರ್ತಾರೆ. ಬಂದೇ ಬರ್ತಾರೆ. ಆದ್ರೆ ನಿಮಂತ್ರಣವನ್ನು ಕಳಿಸಿಕೊಟ್ರೆ ಅದು ಬರಲೇಬೇಕು. ಅದಕ್ಕೆ ಎಲ್ಲರೂ ಬರ್ತಾರಲ್ಲ. ಆಯ್ತು. ಹಾಗಾದ್ರೆ ಅದರ ಸಿದ್ಧತೆಯಲ್ಲಿ ಸಂತೋಷದಿಂದ ಇರಬೇಕು. ಸಂತೋಷದಿಂದ ಕಾರ್ಯಕ್ರಮ ಉಂಟು. ಆಗದಾಗೆ ಮುಖ ಬಾಡಿಕೊಂಡಿರ್ಬೇಕು. ಇನ್ನು ಮುಖ ಬಾಡ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಸಂತೋಷದಿಂದ ವ್ಯವಸ್ಥೆ ಆಗುತ್ತೆ. ಆಯ್ತು. ಹೆಸರು ಮನ್ಮಥ ಎಂಬುದಾಗಿ ಕರೆಯುವುದಕ್ಕೆ ತುಂಬಾ ಹೆಸರುಂಟು. ಮಾರ, ಮನ್ಮಥ, ಮದನ, ಮೀನಕೇತನ ಎಂಬುದಾಗಿ. ಹಾಗಿರುವಾಗ ನನ್ನಲ್ಲಿರುವಂತಹ ಆಯುಧ ಇದು ಸಾಮಾನ್ಯ ಆಯುಧ ಅಲ್ಲ. ವಿಶೇಷವಾಗಿ ಪರಮೇಶ್ವರ ದೇವನ ಅನುಗ್ರಹದಿಂದ ಪಡೆದಂತ ಕಬ್ಬಿಲ್ಲೇ ಇದಾಗಿದೆ. ಯಾವುದೇ ಒಂದು ಲೋಹದಿಂದ ಸಿದ್ಧಪಡಿಸಿದಂತ ಆಯುಧ ಇದಲ್ಲ. ಅಷ್ಟು ಮಾತ್ರ ಅಲ್ಲ, ನನಗೆ 5 ಹೆಸರುಗಳು ಮಾತ್ರ ಅಲ್ಲ, 5 ಬಾಣಗಳು ನನ್ನಲ್ಲಿದೆ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳೆಂಬಂಥದ್ದು. ಹಾಗಿರುವಾಗ ಲೋಕದಲ್ಲಿ 3 ಮೂರ್ತಿಗಳು ಒಂದು 3 ಕೆಲಸಗಳನ್ನು ಮಾಡ್ತಾರೆ. ಸೃಷ್ಟಿ, ಸ್ಥಿತಿ, ಲಯ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ,
ಹರಿ ಪಾಲಿಸ್ತಾನೆ, ಪರಮೇಶ್ವರ ಲಯಗೊಳಿಸ್ತಾನೆ. ಆದರೆ ಇವರಿಗೆಲ್ಲ ಪೂರಕವಾಗಿರುವುದು ಯಾರು ಅಂತ ಕೇಳಿದ್ರೆ ಅದು ಮನ್ಮಥ. ಹಾಗಂತ ಅವರನ್ನು 3 ಮೂರ್ತಿಗಳು ಎಂಬುದಾಗಿ ಕರೆಯುತ್ತಾರೆ. ನನ್ನನ್ನು ಯಾರು 4ನೇ ಮೂರ್ತಿ ಎಂಬುದಾಗಿ ಕರೆಯುವುದಿಲ್ಲ. ಎಲ್ಲದಕ್ಕೂ ಪೂರಕನಾಗಿರ್ತೇನೆ. ಎಲ್ಲಿ ನೋಡಿದ್ರು ಕಾಮ ಇರಲೇಬೇಕು. ಮನ್ಮಥ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ನನ್ನದಾದಂತಹ ಪುರದಲ್ಲಿ 3 ಕುಸುಮಗಳು ಗೊತ್ತುಂಟ ಯಾವುದು ನಿಮಗೆ? ಮೊದಲನೆಯದಾಗಿ ಕುಸುಮಾವತಿ ಪಟ್ಟಣ, ಹಿಡಿದದ್ದು ಕುಸುಮ ಶರ, ಕೈ ಹಿಡಿದದ್ದು ಕುಸುಮಾಕ್ಷಿಯನ್ನು ನಾನು ಕೈ ಹಿಡಿದಿದ್ದೀನಿ. ಹಾಗಿರುವಾಗ ಎಂದಿನಂತೆ ಇಂದು ಕೂಡ ಓಲಗ ಚಾವಡಿಯನ್ನು ಪ್ರವೇಶಿಸಿದ್ದೇನೆ. ಅಷ್ಟಕ್ಕೆ ನನ್ನ ಮಿತ್ರೊಬ್ಬ ನನ್ನ ಬಳಿಗೆ ಆಗಮನವಾಯಿತು. ವಿಚಾರ ಏನು ಅಂತ ಕೇಳಿದ್ರೆ ಒಂದು ವಿಚಾರವನ್ನು ನನಗೆ ತಿಳಿಸಿದ್ದಾನೆ, ಸತ್ಯಲೋಕದ ವಿಚಾರ. ಅದನ್ನು ಕೇಳಿದ ಮೇಲೆ ನನ್ನ ಮನಸ್ಸು ನಿಲ್ಲುವುದಕ್ಕೆ ಏನೋ ಶರೀರ ನಗಬೇಕೋ ಅಳಬೇಕೋ ಒಂದು ಅರ್ಥವಾಗುವುದಿಲ್ಲ. ಸತ್ಯಲೋಕದಲ್ಲಿ ನನ್ನ ಅಣ್ಣ ಸೃಷ್ಟಿಕರ್ತ ಬ್ರಹ್ಮದೇವ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾನಂತೆ. ಕಾರ್ಯಕ್ರಮ ಅಂದ ಮೇಲೆ ಅಷ್ಟು ವಿಜೃಂಭಣೆಯಿಂದ ಇರಲೇಬೇಕು. ಇದನ್ನು ನನಗೆ ಮಾರುತ ತಿಳಿಸಿದ್ದಾನೆ. ಯಾವುದು ಅಂತ ಕೇಳಿದ್ರೆ ತನ್ನ ಮಗಳಾದಂತಹ ಶಾರದೆಗೆ ವಿಶೇಷವಾಗಿ ಸಮಸ್ತ ವಿದ್ಯಾಧಿಪೀಠವನ್ನು ಕರುಣಿಸುವಂತಹ ಕಾರ್ಯಕ್ರಮ. ಹಾಗಿರುವಾಗ ವಿಜೃಂಭಣೆ ಇರಲೇಬೇಕು, ವೈಭೋಗ ಇರಲೇಬೇಕು, ಇದರಲ್ಲಿ ವಿಶೇಷತೆ ಇರಲೇಬೇಕು. ಹಾಗಿರುವಾಗ 3 ಲೋಕಗಳಲ್ಲಿ ಲೋಕಕ್ಕೆ ಆಮಂತ್ರಣ ಹೋಗಿದೆ, ಆದ್ರೆ ನನಗೆ ಆಮಂತ್ರಣ ಬರಲಿಲ್ಲ. ನನಗೆ ಮಾತ್ರ ಅಲ್ಲ, ಕೈಲಾಸವಾಸಿಯಾದಂತಹ ಪರಮೇಶ್ವರನಿಗೂ ಇದರ ಆಮಂತ್ರಣವಿಲ್ಲ. ಪರಮೇಶ್ವರನ ವಿಚಾರ, ಅವನ ವಿಚಾರ ಬಿಟ್ಟು ಬಿಡುವ, ಅದು ಅವರ ವೈಯಕ್ತಿಕ, ನಾವು ಮಾತನಾಡುವುದು ಸರಿಯಲ್ಲ. ಹಾಗಂತ ನನಗೆ ಯಾಕೆ ಆಮಂತ್ರಣ ಇಲ್ಲ? ನಾನು ಏನು ತಪ್ಪು ಮಾಡಿದ್ದೇನೆ? ಅದರಲ್ಲಿ ಅರ್ಥ ಆಗ್ತದೆ. ಇವ ಬ್ರಹ್ಮ ಏನು ಸೃಷ್ಟಿ ಮಾಡುದು, ಇದನ್ನೇ ಸೃಷ್ಟಿ ಮಾಡುದು, ದೇಶವನ್ನೇ ಸೃಷ್ಟಿ ಮಾಡುದು. ನನಗೆ ಆಮಂತ್ರಣ ಕೊಡದೆ, ಅದರಲ್ಲಿಯೂ ಸಂಬಂಧದಲ್ಲಿ ನಾನು ತಮ್ಮನಿಗೆ ಆಮಂತ್ರಣ ಇಲ್ಲ ಅಂತ ಆದ್ರೆ ಲೋಕಮುಖ ಒಪ್ಪಿಕೊಳ್ಳುವುದಕ್ಕುಂಟು. ಹಾಗಂತ ಆಮಂತ್ರಣ ಇಲ್ಲ ಎಂಬುದಾಗಿ ಇದ್ರೂ ಕೂಡ ಹೋಗದೆ ಉಳಿಯುವ ಮನ್ಮತ ಅಲ್ಲ. ನನ್ನದೊಂದು ವಿಶೇಷತೆ ಉಂಟು. ಒಂದು ಕಡೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುವುದಿದ್ರೆ ಅಲ್ಲಿಗೆ ನೇರವಾಗಿ ಬಂದು ನನಗೆ ಆಮಂತ್ರಣ ಕೊಟ್ಟರು ಅಂತ ಆದ್ರೆ ನಾನು ಅಲ್ಲಿಗೆ ಹೋಗುದಿಲ್ಲ. ಆಮಂತ್ರಣ ಕೊಟ್ಟಲ್ಲಿಗೆ ಅಷ್ಟು ಸುಲಭದಲ್ಲಿ ಹೋಗುವುದಿಲ್ಲ. ಯಾರು ಆಮಂತ್ರಣ ಕೊಡುವುದಿಲ್ವೋ ಅಲ್ಲಿಗೆ ಹೋಗುದು. ಇದು ಮನ್ಮಥನ ಶೈಲಿ, ನೇರ ದಿಟ್ಟ ನಿರಂತರ. ಹಾಗಿರುವಾಗ ಇನ್ನು ತಡ ಮಾಡುವುದು ಯಾಕೆ? ಆಮಂತ್ರಣ ಕೊಡಬೇಕು ಯಾರಿಗೆ? ಸಂಬಂಧಿಕರಿಗೆ ಕೊಡಬೇಕು. ಸಂಬಂಧಿಕರಿಗೆ ಇಲ್ಲದಿದ್ರು ಕೂಡ ಹೊಸತಾಗಿ ಪರಿಚಯ ಆದವರಿಗೆ ಕೊಡಬೇಕು. ನಾನು ತಮ್ಮ, ನನಗೆ ಆಮಂತ್ರಣ ಕೊಡದಿದ್ರು ಏನು ಉಪಯೋಗ ಇಲ್ಲ. ಹಾಗಿರುವಾಗ ಇದು ನನ್ನ ಮನೆಯ ಕಾರ್ಯಕ್ರಮ, ಎಲ್ಲಿಯೋ ಅವಸರದಲ್ಲಿ ಇರಬೇಕು, ನನ್ನ ನೆನಪಾಗಿರ್ಲಿಕ್ಕಿಲ್ಲ. ಮತ್ತೆ ಒಂದು ಯೋಚನೆ ಇರ್ಬಾರ್ದು ಅವನದ್ದು. ಒಂದು ವೇಳೆ ಒಳ್ಳೆಯ ಕಾರ್ಯಕ್ರಮಕ್ಕೆ ಮನ್ಮಥ ಎಲ್ಲಿಯಾದ್ರೂ ಬಂದ್ರೆ ಕಾರ್ಯಕ್ರಮನ ಎಲ್ಲಿಯಾದ್ರೂ ಹಾಳು ಮಾಡಿದ್ರು ಅದು ಆಗ್ಲಿಕ್ಕಿಲ್ಲ. ಹಾಗಾಗಿ ಇಂತಹ ಕಾರ್ಯಕ್ರಮಕ್ಕೆ ನಾನು ಹೋಗಲೇಬೇಕು. ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಕುಸುಮಾವತಿಯಿಂದ ಸತ್ಯಲೋಕದೆಡೆಗೆ.
ಆಲೋಚನೆ ನನಗಿರ್ಲಿಲ್ಲ. ನೀನು ಮೊನ್ನೆ ಬರುವಾಗ ಹೀಗೆಲ್ಲ ಇತ್ತ? ಹೀಗಿರ್ಲಿಲ್ಲ. ಸಾಧ್ಯಾಲಯ ಆಗಿ ಹೋಗಿದೆ. ಇವತ್ತು ನೋಡಿ ಅಂತ ಎಷ್ಟು ವ್ಯವಸ್ಥೆ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ. ಹೌದೌದು. ಇದು ಇದೆಲ್ಲ ನನ್ನ ತಲೆಯಲ್ಲೇ ಆದದ್ದು. ಹೌದೌದು. ನಿಮ್ಮ ಹೊಣೆಗಾರಿಕೆ ಇಲ್ಲದಿದ್ರೆ ಇಷ್ಟೆಲ್ಲ ಆಗುತ್ತದೆ. ನೋಡೋಣ. ಇದು ವಿಶ್ವಕರ್ಮನಿಗೆ ಬಿಡಿಸ್ಲಿಕ್ಕೆಲ್ಲ ಹೇಳಿದ್ದೀರಲ್ವಾ? ಎಲ್ಲ ಬಿಡಿಸುವುದಕ್ಕೆ ಹೇಳಿದೆ. ಬಿಡಿಸುವುದರಲ್ಲಿ ಅವರೇ ಆಗ್ಬೇಕಲ್ಲ. ಹೌದೌದು. ಇದು ಬಹಳ ಅಂದವಾಗಿದೆ, ಬಹಳ ಚಂದವಾಗಿದೆ. ಯಾರು ಹೇಳಿ? ಇಂದ್ರಾದಿ ಸುಮನಸರು. ಹೌದು, ದೇವೇಂದ್ರ ಮತ್ತೆ ಶಚಿ ಇಬ್ಬರು ಒಟ್ಟಿಗೆ ಕೂತಂತಹದ್ದು ಚಂದ ನೋಡಿ ಅಂತ. ನಮಗೆ ದೇವಲೋಕಕ್ಕೆ ಹೋದಾಗ ಆಯ್ತು. ಸತಿಪತಿಯರು. ಆಹಾ, ಈ ಕಡೆ ಬನ್ನಿ, ರಂಭಾದಿ ನಾರಿಯರ ಚಿತ್ರಣ ಮಾಡುವಾಗೆ ಉಂಟು. ಹೌದೌದು. ಈ ಕಡೆ ನೋಡಿ, ಓ ಅಜ್ಜ ಅಜ್ಜಿ ಎಷ್ಟು ಚಂದ ಕಾಣುತ್ತಾ ಇದ್ದಾರೆ. ಯಾರು ಇದು? ವಿಷ್ಣು ಲಕ್ಷ್ಮಿ, ನನಗೆ ಅಜ್ಜ ಅಜ್ಜಿ. ನೀನು ಅಷ್ಟು ಅವ್ರು ಯಾರದು ನೋಡಿದ್ರೆ ಅವರನ್ನ ಅಜ್ಜ ಅಜ್ಜಿ ಅಂತ ಹೇಳಿ ಯಾರು ಹೇಳುದಿಲ್ಲ, ನಾನು ಹಾಗೆ ಕರಿಬೇಕಲ್ಲ. ಹೌದೌದು. ಎಷ್ಟು ಚಂದ ನೋಡಿ, ಎಷ್ಟು ಚಂದ. ಒಂದು ಹೇಳ್ಬೇಕಾ? ಏನು? ಅಂತಹ ಚಂದಗಾರ ಈ ಪ್ರಪಂಚದ ಇನ್ನೊಬ್ಬ ಯಾರಿರುವುದಕ್ಕೆ ಸಾಧ್ಯ? ಯಾರಿರುವುದಕ್ಕೆ ಸಾಧ್ಯ ಇಲ್ಲ. ಹೌದೌದು. ಸತಿಪತಿಯರು ಚಂದ ಉಂಟು. ಈ ಕಡೆ ನೋಡಿ, ಮನುಮುನಿಗಳು, ಯಕ್ಷ ಋಷಿಗಳು, ಸಪ್ತ ಋಷಿಗಳು ನೋಡು. ಹೌದೌದು. ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಕರು, ಗರುಡರು ಎಲ್ಲ ಚಂದ ಉಂಟು. ಅದೊಂದು ಆ ಚಿತ್ರಸೇನನ ಒಂದು ಚಂದ ನೋಡಿ, ಭಂಗಿ. ಹೌದೌದು. ಆ ಒಂದು ಹಾಡನ್ನು ಹಾಡುವಂತಹ ಒಂದು ಭಂಗಿ ನೋಡಿ ಅಂತ. ಹೀಗೆ ಒಂದು ಪೇಟವನ್ನು ಧರಿಸಿಕೊಂಡು. ಹೌದೌದು. ಯಾರು ಆಗ್ಲಿಕ್ಕಿಲ್ಲ. ಅವರೇ ಆಗಬೇಕು. ಅದು ನುಡಿಸುವವರು ಯಾರು? ನುಡಿಸುವವರು ನೋಡಿ, ಅವರು ಹಾಗೆ. ಶರೀರ ಸ್ವಲ್ಪ ದಪ್ಪ ಉಂಟು, ಚಂದ ಉಂಟು. ಹೌದೌದು. ಮೃದಂಗದಲ್ಲಿ ಯಾರದು? ಚಿತ್ರಸೇನ ಬಳಗವೇ ಉಂಟಲ್ಲ. ಬಳಗದವರು. ಹೌದೌದು. ಒಟ್ಟಿಗೆ ಹೇಳಿಬಿಡುವ. ಆಯ್ತು, ಸಾಕು, ಮುಂದೆ ಸಾಕು. ನೋಡಿ, ಮಾರ ಅಲ್ವಾ? ಹೌದು. ಪ್ರಾರಂಭದಲ್ಲಿ ಆಡಿದ್ದೇನೆ ನಾನು. ಎಂತದಂತ ಹೇಳಿ? ಮಾರನ ಭಾವಚಿತ್ರ ಇರಕೂಡದು ಅಂತ ವಿಶ್ವಕರ್ಮನಿಗೆ ಹೇಳಿದ್ದೀರಾ? ಅದೇ ಹೇಳುವುದು. ಮತ್ತೆ ಹೇಳಿ ಯಾಕೆ ಬಿಡಿಸಿದ್ದು? ತುಪ್ಪದಲ್ಲಿ ಊಟ ಮಾಡಿ ಗೋಮೂತ್ರದಲ್ಲಿ ಕೈ ತೊಳೆದಂತಾಗಿದೆ. ಇದು ಎಲ್ಲ ಹಾಳು ಮಾಡಿ ಈಗ ಮಾರನ ಭಾವಚಿತ್ರವನ್ನು ಯಾಕಪ್ಪ ಹಾಕಿದ್ದು? ಬೇಡ ಅಂತ ಹೇಳಿದ್ದೇನೆ. ಹೌದು. ಅದಕ್ಕೆ ಹೇಳುದು, ಮಾಡಬೇಕಾದದ್ದು ಮಾಡುವುದಿಲ್ಲ ನಮ್ಮವರು. ಹಾಗೆ ಸುಮ್ಮನೆ ಬಿಡ್ಲಿಕ್ಕೆ ಉಂಟ. ಬಿಡಿಸುವುದಕ್ಕೆ ಅವರಾದ್ರೆ ಸಾಯ್ಬೇಕಂತಿಲ್ಲ, ಬೇರೆ ಸಾಯ್ಬೇಕಾಗಿಲ್ಲ. ಹೌದೌದು. ಅದು ಹೋಗಿ, ಅದು ಬೇರೆ ವಿಷಯ. ನೋಡಿಕೊಂಡು ಬಾ ನೀನು ಈ ಕಡೆ. ಅದೇನು ಹಾವುಗಳು? ತುಂಬಾ ಹಾವಿದ್ದ. ಈಶಾ, ಒಳ್ಳೆದಾಯ್ತು ನೋಡಿ. ಜ್ಞಾನೇಚ್ಛ ಕ್ರಿಯಾ. ನಿನ್ನ ಪ್ರಸಂಗದ ಹೆಸರು ಕೇಳಿದ್ದೆ. ಅಲ್ಲ ಹೇಳಿ ನೋಡಿ. ಅದೇ ಹೋಗ್ರಿ ಆ ಕಡೆ. ಯಾಕೆ ಹೇಳಿದ್ದು? ಯಾಕೆ? ಇನ್ನೀಗ ಜ್ಞಾನ ಇಲ್ಲ, ಇನ್ನು ಇಚ್ಛಾ ಕ್ರಿಯೆ ಮಾತ್ರ. ಇಚ್ಛೆಗೆ ಒಂದು ವಿಷ್ಣು, ಜ್ಞಾನ ಇಲ್ಲ ಅಂತವ? ಅಲ್ಲ, ಕ್ರಿಯೆಗೆ ನೀವಿದ್ದೀರಿ, ಇಚ್ಛೆಗೆ ಅವರಿದ್ದಾರೆ, ಲಕ್ಷ್ಮೀನಾರಾಯಣರು. ಹೋಗ್ಲಿ, ಜ್ಞಾನ ಹೋಯ್ತೀನಿ. ಎಲ್ಲ ಬೇಡ ಇನ್ನು. ಎಲ್ಲ ಚಂದ, ಎಲ್ಲ ಬಂದವರು ಕುಳಿತುಕೊಳ್ಳಿ, ಏನು ಯೋಚನೆ ಮಾಡಬೇಡಿ. ನಿಮ್ಮದೇ ಕಾರ್ಯಕ್ರಮ ಒಂದಷ್ಟು ಎಲ್ಲ ಆಗಿ ಹೋಗುತ್ತದೆ. ಇರ್ಲಿ, ಚಂದದಿಂದ ಈ ಕಾರ್ಯಕ್ರಮ ಆಗಬೇಕು. ನಾವು ಇದು ನನ್ನನ್ನು ಪೀಠದಲ್ಲಿ ನಿನಗಾಗಿ ಮಗಳೇ ಅಲಂಕೃತವಾದಂತಹ ಪೀಠ, ಪಟ್ಟಾಭಿಷೇಕ ಎಲ್ಲರ ಸಮ್ಮುಖದಲ್ಲಿ ಸಪ್ತ ಋಷಿಗಳು ಸೇರಿರುವಂತಹ ಸಭೆಯಲ್ಲಿ ಮುಹೂರ್ತ ಸರಿ ಉಂಟಲ್ಲ? ಸಮಯ ಅಲ್ಲ, ಇದೇ ಸಮಯ ಅಲ್ವಾ? ಹೌದೌದು. ಆ ಬೃಹಸ್ಪತಿಗಳು ಆಡಿದ್ದಾರೆ, ಶುಭ ಮುಹೂರ್ತವಂತೆ. ಏರಿಕೋ ಭೂರಿ ವೈಭವ ಮೇರೆಯುತ್ತಲಲ್ಲಿರದಲ್ಲಿ ಯಾರ ರಯದಂತದಲ್ಲಿ ಮಾರನು ಸೇರಿ ಕಮಲ ಜಲೋಕವ ಭೂರಿ ವೈಭವ ಮೇರೆಯುತ್ತ. ಅಬ್ಬಬ್ಬಾ, ನನ್ನ ಕಣ್ಣುಗಳನ್ನೇ ನನಗೆ ನಂಬುವುದಕ್ಕೆ ಸಾಧ್ಯವೇ ಆಗುವುದಿಲ್ಲವಲ್ಲ. ನೇರವಾಗಿ ಕುಸುಮಾವತಿಯನ್ನು ತೊರೆದು ನೇರವಾಗಿ ಬಂದು ಮುಟ್ಟಿದ್ದು ಎಲ್ಲಿಗೆ? ಸತ್ಯಲೋಕಕ್ಕೆ. ಏನು ಭೂರಿ ವೈಭೋಗ, ಏನು ವಿಜೃಂಭಣೆ, ಏನು ಆಕರ್ಷಣೆ, ಏನು ಶೃಂಗಾರ. ಇಂದಿನ ದಿವಸ ಈ ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಮೊದಲಾಗಿ ಒಂದು ಸನ್ಮಾನವನ್ನು ಮಾಡಬೇಕು. ಅಲ್ಲ, ನಾನು ಯೋಚಿಸುವುದು, ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದು ಯಾರು? ನನ್ನ ಅಣ್ಣನೇ ಆಗಿರ್ಬೋದಾ? ಇವನಿಗೆ ಯಾವತ್ತು ಇಷ್ಟು ಒಳ್ಳೆಯ ಬುದ್ಧಿ ಬಂದದ್ದು? ಯಾವುದಕ್ಕೂ ವೆಚ್ಚ ಮಾಡದೇ ಇರುವಂತಹ ನನ್ನ ಅಣ್ಣ ಇಷ್ಟೆಲ್ಲ ವಿಜೃಂಭಣೆಯಿಂದ ಇಷ್ಟೆಲ್ಲ ವೆಚ್ಚವನ್ನು ಮಾಡಬೇಕು ಅಂತ ಆದರೆ ಏನೋ ಒಂದು ಕಾರಣ ಇರಲೇಬೇಕು. ನನಗೆ ನಂಬುವುದಕ್ಕೇ ಸಾಧ್ಯವಾಗುವುದಿಲ್ಲ. ಹೇಗೂ ಬಂದು ಮುಟ್ಟಿದ್ದೇನೆ, ಸ್ವಲ್ಪ ಮುಂದುವರಿಯುವಂತೆ. ಓಹೋ
ತುಂಬಾ ಮಂದಿ ಬಂದು ಸೇರಿದ್ದಾರೆ. ಉರಗರು, ಸಿದ್ಧರು, ಸಾಧ್ಯರು, ಮನುಮುನಿಗಳು, ಆಹಾ, ಎಲ್ಲರೂ ಬಂದು ಸೇರಿದ್ದಾರೆ. ಅದ್ಯಾರು? ಅದು ನನ್ನ ಅಪ್ಪ ಅಲ್ವಾ, ಶ್ರೀಮನ್ನಾರಾಯಣ. ಓ ಅಪ್ಪ, ವಂದಿಸಿಕೊಂಡಿದ್ದೇನೆ. ಹಾಗಂತ ಅಪ್ಪ ಇಲ್ಲಿಗೆ ಬರಲಿಲ್ಲ, ಅಪ್ಪನ ಭಾವಚಿತ್ರವನ್ನು ಅಲ್ಲಿ ನೇತಾಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಓ ಇಲ್ಲಿ ಮನುಮುನಿಗಳಿದ್ದಾರೆ, ಅವರಿಗೂ ವಂದಿಸಿಕೊಳ್ತಾ ಇದ್ದೇನೆ. ಮುನಿಗಳೇ, ವಂದಿಸಿಕೊಂಡಿದ್ದೇನೆ. ಸಿದ್ಧರಿದ್ದಾರೆ, ಅವರಿಗೂ ವಂದಿಸಿಕೊಂಡಿದ್ದೇನೆ. ಆಹಾ, ಸಾಲಾಗಿ ಚಿತ್ರವನ್ನು ಜೋಡಿಸಿದ್ದಾರೆ. ಆದ್ರೆ ಇಲ್ಲಿ ಒಂದು ಜಾಗ ಎಲ್ಲ ಬರಿದಾಗಿದೆ. ಏನು ಕಾರಣ ಇರಬಹುದು? ಮತ್ತೊಂದು ವಿಚಾರ ಉಂಟು. ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಸಭಾ ಅಧ್ಯಕ್ಷನಿಗೆ 1000 ತಲೆಬಿಸಿ ಇರ್ತದೆ. ಹಾಗಿರುವಾಗ ಒಂದು ಕೆಲಸವನ್ನು ಕೆಲಸದವರಿಗೆ ಹೇಳಿರ್ತಾನೆ, ಆದ್ರೆ ಅವರು ಕೆಲಸವನ್ನು ಸರಿ ಮಾಡಿರುವುದಿಲ್ಲ. ಅದನ್ನು ಸಭಾಧ್ಯಕ್ಷ ನೋಡುವುದೇ ಇಲ್ಲ. ಹಾಗಂತ ನೋಡದೆ ಇದು ಉಳಿದಿರಬೇಕು. ಹಾಗಿರುವಾಗ ಈ ಚಿತ್ರಪಟ ಎಲ್ಲಿ ಬಿದ್ದಿದೆ? ಓಹೋ, ಇಲ್ಲೇ ಬಿದ್ದಿದೆ. ಯಾರದಂತ ಒಮ್ಮೆ ಮೊದಲಾಗಿ ನೋಡಿಕೊಂಡು. ಇದು ಬೇರೆ ಯಾರು ಅಲ್ಲ, ನನ್ನ ತಂದೆಯ ಭಾವ, ಆ ಕೈಲಾಸವಾಸಿಯಾದಂತಹ ಪರಮೇಶ್ವರನ ಭಾವಚಿತ್ರ. ಇದು ಕೆಳಗೆ ಬಿದ್ದಿದೆ. ಹಾ, ಹಾಗಿರುವಾಗ ಇದು ನನ್ನ ಅಣ್ಣನ ತಪ್ಪಲ್ಲ, ಇದು ಕೆಲಸದವರ ತಪ್ಪಾಗಿರಬೇಕು. ಬೇರೆ ಎಲ್ಲ ಸಾಲಾಗಿ ಜೋಡಿಸಿದ್ದಾರೆ. ಇನ್ನು ಸ್ವಲ್ಪ ಮುಂದುವರಿತೇನಂತೆ. ಇದೆಂತದ್ದು? ಎಲ್ಲ ಜಾಗವು ಹೀಗೆಯಾ? ಬರಿದಾಗಿದೆ, ಮತ್ತೊಂದು ಜಾಗವೂ ಬರಿದಾಗಿದೆ. ಇಲ್ಲಿಯೂ ಒಂದು ಚಿತ್ರಪಟ ಇರಬೇಕಿತ್ತು, ಅಲ್ಲಿಯೂ ಚಿತ್ರ ಕಾಣಿಸುವುದಿಲ್ಲ. ಕೆಳಗೆ ಬಿದ್ದಿದೆ. ಅಯ್ಯೋ, ಇದು ಕೆಳಗೆ ಬಿದ್ದು ಪುಡಿ ಪುಡಿಯಾಗಿದೆ. ಹಾಗಿರುವಾಗ ಈ ಚಿತ್ರಪಟ ಯಾರದ್ದು ಅಂತ ಮೊದಲಾಗಿ ಗಮನಿಸಬೇಕು. ಅಯ್ಯೋ, ನನಗೆ ನೋಡುವುದಕ್ಕೆ ನನ್ನ ಕಣ್ಣುಗಳು ಸಾಕಾಗುವುದಿಲ್ಲ. ಅಯ್ಯೋ, ಇದು ಯಾರ ಚಿತ್ರಪಟ? ಇದು ನನ್ನದೇ. ನನ್ನ ಚಿತ್ರಪಟವನ್ನು ಕೇವಲ ಚಿತ್ರದಲ್ಲಿಯೇ ಕೊಲೆ ಮಾಡಿ ಹಾಕಿದ್ದಾರೆ, ಎಲ್ಲ ಪುಡಿ ಪುಡಿ ಮಾಡಿ ಹಾಕಿದ್ದಾರೆ. ಹಾಗಿರುವಾಗ ಇದು ವಿಚಾರ ಹೀಗೆಲ್ಲ. ಇದು ಕೆಲಸದವರ ತಪ್ಪು ಅಲ್ಲ, ಕಾರ್ಯಕ್ರಮ ಆಯೋಜಿಸಿದವನ ತಪ್ಪು ಅಲ್ಲ. ಇದು ಬೇಕಂತಲೇ ಮಾಡಿದ್ದು. ಆಹಾ, ಇದು ನಾನು ಬರಬಾರದು ಎಂಬುದಾಗಿ ಪೂರ್ವ ನಿಯೋಜಿತವಾಗಿಯೇ ಈತ ಯೋಚಿಸಿದ್ದಾನೆ. ಹಾಗಿರುವಾಗ ಮೊದಲಾಗಿ ಅವ ಕೆಲಸದವರು ಇದನ್ನು ನೇಮಕ ಮಾಡಿದ್ದರೂ ಕೂಡ ನಾನು ಅಲ್ಲಿ ಇರಬಾರ್ದು, ಈಶ್ವರನೂ ಇರಬಾರ್ದು. ಹಾಗಿರುವಾಗ ಏನೇ ಆಗಲಿ ಕಾರ್ಯಕ್ರಮ ಆಯೋಜಿಸಿದವನ ಮುಖವನ್ನೊಮ್ಮೆ ನೋಡಬೇಕು. ಎಲ್ಲಿದ್ದಾನೆ ಸಭಾಧ್ಯಕ್ಷ? ನೋಡ್ತೇನೆ. ಎಲ್ಲ ನಿಂತಿದೆ, ತಲೆಗೆ ಇವರು ಬಂದ ಎಲ್ಲ ನಿಂತಿದೆ. ಮುಖದಲ್ಲಿ ಏನು ಸುಖವೇ ಕಾಣಿಸುವುದಿಲ್ಲ. ಓಹೋ, ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಬೇಕಾದ್ರೆ 1000 ತಲೆಬಿಸಿ ಇದ್ದದ್ದೇ. ಹಾಗಂತ ಇವನ ಮುಖ ತಲೆಯಲ್ಲಿ ತಲೆಬಿಸಿದ್ದವರಾಗಿ ಕಾಣುವುದಿಲ್ಲ. ಏನೋ ಒಂದು ಯೋಚನೆಯಲ್ಲಿ ತೊಡಗಿದ್ದಾನೆ. ಹಾಗಿರುವಾಗ ನಾನು ಬಂದು ನೋಡಿದರೂ ಕೂಡ ಅವನಷ್ಟಕ್ಕೆ ಕುಳಿತುಕೊಂಡಿದ್ದಾನೆ. ಇಲ್ಲಿ ನೆರೆದಿರುವವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಇವರನ್ನು ಸರಿಯಾಗಿ ನೋಡಿ ಅಂತೆ. ಇವ ಇಂದಿನ ಕಾರ್ಯಕ್ರಮ ಮಾಡಿದ್ದೇನು? ತನ್ನ ಮಗಳಾದಂತಹ ಶಾರದೆಗೆ ಸಮಸ್ತ ವಿದ್ಯಾರ್ಥಿ ಪಟ್ಟವನ್ನು ಕರುಣಿಸುವಂತಹ ಕಾರ್ಯಕ್ರಮ. ಅವರನ್ನೊಮ್ಮೆ ಸರಿಯಾಗಿ ನೋಡಿ. ಅದು ತಂದೆ ಮಗಳಾಗಿ ಕಾಣಿಸ್ತದ? ಯಾರಾದ್ರೂ ಕಣ್ಣಿದ್ದವರು ಅದನ್ನು ನೋಡಿ ತಂದೆ ಮಗಳು ಎಂಬುದಾಗಿ ಹೇಳ್ಬೋದಾ? ನೋಡುವಾಗ ಗಂಡ ಹೆಂಡತಿಯರಾಗಿ ಕಾಣಿಸ್ತಾ ಇದ್ದಾರೆ. ಹಾಗಿರುವಾಗ ಇವರು ಗಂಡ ಹೆಂಡತಿಯಾಗಿ ಕಾಣಿಸುವುದಲ್ಲ, ಲೋಕದಲ್ಲಿ ಗಂಡ ಹೆಂಡತಿಯೇ ಆಗಬೇಕು. ಅದಕ್ಕಾಗಿ ನಾನೊಂದು ವಿಚಾರವನ್ನು ಮಾಡ್ತೇನೆ. ಏನು ಮಾಡ್ತೇನೆ ಗೊತ್ತೇ? ಎರಡೆರಡು ಶರಗಳು
ಬರುತ್ತದೆ, ಅಲ್ಲಿ ಉಪಯೋಗಿಸುವುದಕ್ಕೆ ಬೇಕಾಗಿ ಏನು ಅಂತ ಭಾವಿಸಿದ್ದೀರಿ? 5 ಶರಗಳನ್ನು ಬರುವಾಗಲೇ ಹಿಡಿದುಕೊಂಡು ಬಂದಿದ್ದೇನೆ. ಹಾಗಿರುವಾಗ ಅವರೊಮ್ಮೆ ಮುಖವನ್ನು ಸರಿಯಾಗಿ ನೋಡಂತೆ. ಇವನಾದ್ರೂ ಸ್ವಲ್ಪ ಈಚೆ ಕೂತ್ಕೊಳ್ತಾನೆ, ಅವಳಿಗೆ ಜೋರು ಚಟ ಉಂಟು, ಮತ್ತೆ ಮತ್ತೆ ಒರೆಸಿ ಕೊಟ್ಟುಕೊಳ್ತಾನೆ. ಇವಳು ಅವನ ಮಗಳಂತೆ. ಹಾಗಾಗಿ ಇವರು ಹೀಗೆ ಇರಬಾರ್ದು, ಇವರನ್ನು ಒಂದು ಮಾಡಬೇಕು. ಎರಡನ್ನು ಒಂದು ಮಾಡುವಂತಹ ಕೆಲಸ ಯಾರದ್ದು ಅಂತ ಕೇಳಿದ್ರೆ ಅದು ಮನ್ಮಥರದ್ದು. ಅದಕ್ಕೆ ಬೇಕಾಗಿ ಒಬ್ಬರಿಗೆ 2 ಶರದಾಗಿ ಈರುವರೆಗೆ 2 ಶರಗಳನ್ನು ಈ ಕೂಡಲೇ ಪ್ರಯೋಗಿಸ್ತೇನೆ, ತಡ ಮಾಡುವುದಿಲ್ಲ. ಸ್ವಾಮಿ, ಬರುವಾಗ ತಗೊಂಡು ಬಂದದ್ದು 5, ಪ್ರಯೋಗಿಸಿದ್ದು 4, ಇನ್ನು 1 ಉಳಿದಿದೆ ಅಲ್ವಾ? ಅದು ನನಗೆ ಬಿಡಿ. ಯಾರಿಗೆ ಬಿಡುದು? ನಿಮಗೆ ಇದನ್ನು ಬಿಡುದು? ನಿಮಗೆ ಬಿಟ್ರೆ ಒಳ್ಳೆಯದಾಯ್ತು. ನೀವು ಇವತ್ತು ಇದ್ದಲ್ಲಿ ನಾಳೆ ಇರುವುದಿಲ್ಲ. ಹಾಗಂತ ಶರ ಬಿಟ್ಟೇನು ಅಂತ ಆದ್ರೆ ನೀವು ಕುಳಿತಲ್ಲಿ ಕುಳಿತುಕೊಳ್ಳುವುದಕ್ಕುಂಟ. ಹಾಗಾಗಿ ನಿಮಗೆ ಆಗುದಿಲ್ಲ, ನಿಮಗೆ ಇದನ್ನು ಕೊಡುವುದಕ್ಕೆ ಆಗುದಿಲ್ಲ. ಹಾಗಿರುವಾಗ ಇಲ್ಲಿ ಅದೆಷ್ಟೋ ಪ್ರೇಕ್ಷಕರಿದ್ದಾರೆ, ಇವರಿಗೆ ಪ್ರಯೋಗಿಸಿದ್ರೆ ಹೇಗೆ? ಕಾರ್ಯಕ್ರಮ ಹಾಳಾದಿತ್ತು. ಎಂತದಾದ್ರೂ ಕಾರ್ಯಕ್ರಮ ಒಂದು ಹಾಳಾಗಬಾರ್ದು. ಇವರು ಕೊನೆಯ ತನಕ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಅದಕ್ಕೆ ಬೇಕಾಗಿ ಇವರ ಈ ಆಸೆಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿ ಪ್ರಕೃತಿಯು ಇವರಿಗೆ ಬೇಕಾಗಿ ಅದು ಸ್ಪಂದಿಸಬೇಕು ತಾನೆ. ಅದಕ್ಕಾಗಿ ಹಿಡಿದಂತಹ ಕೊನೆಯ ಶರವನ್ನು ಮನ್ಮಥನ ಕೆಲಸ ಮುಗಿಯಿತು. ಮನ್ಮಥ ಬಂದದ್ದು ಯಾಕೆ? ಇದೇ ಕಾರಣಕ್ಕೆ ಬೇಕಾಗಿ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕಾಮ ಇರಲೇಬೇಕು, ಇಲ್ಲದಿದ್ರೆ ಆಗುವುದೇ ಇಲ್ಲ. ಅದಕ್ಕೆ ಬೇಕಾಗಿ ಬಂದದ್ದು. ಈಗ ನಿಮ್ಮಲ್ಲಿ ಎಲ್ಲರಿಗೂ ಒಂದು ಕಿವಿ ಮಾತನ್ನು ಹೇಳುವುದಕ್ಕಿದ್ದೇನೆ. ಎಲ್ಲರೂ ಸರಿಯಾಗಿ ಕಿವಿ ಕೊಟ್ಟು ಕೇಳಬೇಕು. ಇದುವರೆಗೆ ನಡೆದದ್ದು ಇದು ಆಟ ಅಲ್ಲ, ಇನ್ನು ಮುಂದೆ ನಡೆಯುವುದು ಆಟ. ಅದಕ್ಕಾಗಿ ಈ ಆಟವನ್ನು ಯಾರೂ ನೋಡದೆ ಯಾರು ವಂಚಿತರಾಗಬಾರದು. ಅದಕ್ಕಾಗಿ ನೀವು ಇಲ್ಲಿ ಕುಳಿತು ನೋಡಿ, ನಾನು ಮರೆಯಲ್ಲಿ ಕುಳಿತು ನೋಡ್ತೇನೆ. ಮಾರನಾಸ್ತ್ರವು ಸೋಕಿದ ಕ್ಷಣದಲ್ಲಿ ಈರ್ವರೊಳು ವಿರಗಾಗ್ನಿಯದು, ಈರ್ವರೊಳ್ ವಿರಗಾಗ್ನಿಯದು ಮೊಳೆದೋರಿತದ ಏನನೆಂಬೆ ವಿರಗಾಗ್ನಿಯದು ಮೊಳೆದೋರಿತದ ಏನನೆಂಬೆ ಊರೆ ನೋಟದಿ ಊರೆ ನೋಟದಿ ಓರ್ವರನೋರ್ವರು 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 ಭೂರಿ ಸ್ನೇಹದೊಳೀಕ್ಷಿಸುತ್ತಲಿರೆ ಶಾರದೆಯೊಳಿಂತೆಂದನು. ಸಾರಸ ಮುಖಿ ಕೇಳಿ ವಚನವ ಶಾರದೆ ಗುಣಶೀಲೆ, ವಚನವ ಶಾರದೆ ಗುಣಶೀಲೆ.
16 ವರುಷ ಮಣಿಗೆ 16 ವರುಷ ಮೊಳೆದೋರುವ ಯೌವನ ಎನ್ನುವ ಸಮಯದಿ ಸಾರಸ ಮುಖಿ ಕೇಳಿ ವಚನವ ಶಾರದೆ ಗುಣಶೀಲೆ ವಚನವ ಶಾರದೆ ಗುಣಶೀಲೆ ಸಾರದ ಮುಖಿ ಕೇಳೆ ಸಾರಸ ಮುಖಿ ಕೇಳೆ ಪ್ರತಿಕ್ರಿಯೆ ಉಂಟು. ಇದು ಶಾರದಾ? ಓ ಅಯ್ಯೋ, ಈ ರೀತಿ ಆಗುತ್ತಾ ಇರ್ಲಿಲ್ಲ ನನಗೆ. ಏನೋ ಒಂದು ರೀತಿಯಾದಂತ ಆನಂದ ಎದೆಯ ಒಳಗಡೆಯಿಂದ ಜುಮು 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 ಏನಿದು? ಏನು? ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹೌದು. ಹೊಸದಾಗಿ ರಂಗೋಲಿ ಬೇಡ, ಕಾಲಿನಲ್ಲೇ ರಂಗೋಲಿ ಬಿಡಿಸುತ್ತಾ ಇದ್ದೆ. ಅದು ಹಾಗೆ ಆಗ ಹಾಗಾಗ್ತಿರ್ಲಿಲ್ಲ, ಈಗ ಹಾಗಾಗುತ್ತಾ ಉಂಟು. ಅದೇ ಸಂಶಯವಾಗುವುದು. ನೀನು ಯಾಕೆ ಮುಖ ನೋಡುದಿಲ್ಲ? ಯಾಕೆ ಮುಖ ನೋಡುವ ಹಾಗೆ ಇಲ್ವಾ? ಇಲ್ಲ, ನಾಚಿಕೆ ಆಗುತ್ತಾ ಇದೆ. ನನಗೂ ಆಗುತ್ತಾ ಉಂಟು. ಹುಟ್ಟಿ ಎಷ್ಟು ವರ್ಷಗಳಾಯಿತು ಅಥವಾ ಎಷ್ಟು ಕೋಟಿ ವರ್ಷಗಳು ಸಂದಿತು ಅಂತ ನನಗೆ ಗೊತ್ತಿಲ್ಲ. ಬ್ರಹ್ಮನಿಗೆ ನಾಚಿಕೆ ಒಂದು ಆಗಿರ್ಲಿಕ್ಕಿಲ್ಲ, ಇವತ್ತಾಗುತ್ತಾ ಉಂಟು. ಅಲ್ವಾ? ಹಾಗಿದ್ರೆ ಬ್ರಹ್ಮನಿಗೆ ಆಲಸ್ಯ ಆದ್ರೆ ಇನ್ನೊಂದು ಸೃಷ್ಟಿ ಆಗುತ್ತದೆ. ಹೌದು. ಇನ್ನು ಬ್ರಹ್ಮನಿಗೆ ನಾಚಿಕೆ ಆದ್ರೆ ಇನ್ನೊಂದು ಏನಾದ್ರೂ ಸೃಷ್ಟಿ ಏನೇನಾಗಬಹುದು? ಹೌದು. ಇದು ನಿನ್ನನೀಗ ಕಾಣುವಾಗ ಬೇರೆಯದ್ದಾಗಿಯೇ ಕಾಣುತ್ತಾ ಇದ್ದೀಯಾ? ಶಾರದೆಯಾಗಿ ಕಾಣುತ್ತಾ ಇಲ್ವಾ? ಇಲ್ಲ 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 ಇಲ್ಲ. ಮತ್ತೆ ಇದು ಈಗ ನಿನ್ನದು ವಯಸ್ಸು ಒಂದು ಅಂದಾಜು ಎಷ್ಟು ಅಂತ ಲೆಕ್ಕ ಹಾಕಿದ್ರೆ? ಲೆಕ್ಕ ಹಾಕುದು ಯಾಕೆ? ಬ್ರಹ್ಮನಿಗೆ ಬ್ರಹ್ಮ ಎಲ್ಲ ಲೆಕ್ಕದ ಒಳಗೆ ನೋಡುವಾಗ ಅಷ್ಟೇ. ನೀನು ಹುಟ್ಟುವಾಗಲೇ ಹೀಗೆ ಇದ್ದೀಯಾ? ಹೌದು. 16 ವರ್ಷ ಅಂತ ಅಲ್ಲ, ಕಾಣುವಾಗ 16ರ ವರುಷದ ಚೆಲುವೆಯಾಗಿ ಕಾಣುತ್ತಾ ಇದ್ದಿ. ಹಾಗಿರುತ್ತಾ ಏನು ಹೊಸದಾಗಿ ಬೇಕು ಅಂತ ಅನಿಸುವುದಿಲ್ವಾ? ನಾನು ಯಾವತ್ತೂ ಅಷ್ಟೇ ಸೃಷ್ಟಿ ಮಾಡುವಾಗ ಯಾವುದೋ ಒಂದು ಕೊರತೆ ಉಂಟು ನನ್ನಲ್ಲಿ ಅಂತ ನಾನು ಆಲೋಚನೆ ಮಾಡುತ್ತಾ ಇದ್ದೆ. ಏನು ಅಂತ ನನಗೆ ಇಷ್ಟದವರೆಗೆ ಗೊತ್ತಾಗುತ್ತಾ ಇರ್ಲಿಲ್ಲ. ಆದ್ರೆ ಈಗ ನನಗೆ ತಿಳಿಯಿತು, ನಿನಗೆ ಏನಾದ್ರೂ ಬೇಕು ಅಂತ ಆಗುತ್ತಾ ಉಂಟೋ? ಯಾವುದು ಬೇಕು? ಏನಾದ್ರೂ? ಯಾವುದು? ಬಳಭಾಗದಲ್ಲಿ ಯಾವುದು? ಮದುವೆ ಬೇಡ. ಮದುವೆ ಬೇಡವೇನೆ ನಿನಗೆಲೆ ಮದ ಗಜನಿ ಕಯಾನೆ, ನಿನಗೆಲೆ ಮದ ಗಜನಿ ಕಯಾನೆ. ಕೇಳುವುದಕ್ಕೆ ಏನೋ ಒಂದು ಆನಂದವಾಗುತ್ತದೆ, ನಾಚಿಕೆಯು ಜೊತೆಯಲ್ಲಿ ಆಗುತ್ತಾ ಉಂಟು. ಹೌದಾ? ಏನೇ ಇದು, ಹೊತ್ತಿಗೆ ಬೇಕಾದಂತಹ ಸಂಸ್ಕಾರಗಳನ್ನೆಲ್ಲ ನಾನೇ ನಿನಗೆ ಒದಗಿಸಿಕೊಟ್ಟಿದ್ದೇನೆ. ಹೌದು. ವಿದ್ಯೆ ಆಯಿತು, ಒಂದು ಪೀಠವೂ ಸಿಕ್ಕಿದೆ, ಅದರಲ್ಲಿ ಆನಂದದಿಂದ ಇದ್ದೀಯಾ. ಇನ್ನು ಏನು ಬೇಡ ಅಂತ ಯೋಚನೆ ಮಾಡಿದ್ದೀಯಾ? ಹೇಗೆ ಬೇಕಲ್ವಾ? ಬೇಕು. ಮದುವೆ ಎನ್ನುವಂತಹ ಸಂಸ್ಕಾರ ಬೇಕು. ಹೌದೌದು, ಹುಟ್ಟಿದಂತಹ ಜೀವಿಗೊಂದು ಮದುವೆ ಆಗಬೇಕು. ಆಗಬೇಕು ಅಂತ ಇದ್ರೆ ಆಗುವುದು ಬೇಡವಾ? ಆ ಕಾಲಕ್ಕೆ ಆಗಬೇಕು. ಬೇಡವೇನೆ? ಮದುವೆ ಆಗುವುದಿಲ್ವಾ? ಯಾಕೆ ಇನ್ನೂ ಆ ಬಯಕೆಯನ್ನು ನನ್ನ ಮುಂದೆ ವ್ಯಕ್ತಪಡಿಸಲಿಲ್ಲ? ಇವತ್ತು ನಾನೇ ಯಾಕೆ ಬಂದು ಕೇಳಿದ್ದೇನೆ, ಉದ್ಯೋಗ ಬೇಕು ಅಂತ ನೀನೇ ಬಂದು ಕೇಳುವ ಹಾಗಾಯಿತು. ಹಾಗಾದ್ರೆ ಒಂದು ಉತ್ತಮವಾದ ಕಾರ್ಯಕ್ರಮ ಬೇಕು ಅಂತ ನೀನೇ ಕೇಳುವ ಹಾಗಾಯಿತು. ಈಗ ಮದುವೆಯನ್ನು ನೀನು ಕೇಳುವ ಸ್ಥಿತಿ ಒದಗಿ ಬರುವುದು ಬೇಡ, ಅದಕ್ಕಾಗಿ ಕೇಳುತ್ತಾ ಇದ್ದೇನೆ. ಮದುವೆ ಬೇಡವೇನೆ ನಿನಗೆ? ಎನ್ನ ಮಾತಂತಿರಲಿ, ಎನ್ನಯ ಮಾತಿರಲಿ, ಬೇಡುವ ತಿನ್ನು ಶೀಘ್ರದಲ್ಲಿ, ಬೇಡುವ ತಿನ್ನು ಶೀಘ್ರದಲ್ಲಿ. ಕನ್ಯಾಮಣಿಯನು ಅವರಿಸದೆಯೇ, ಕನ್ಯಾಮಣಿಯನು ಅವರಿಸದೆಯೇ, ಸನ್ಮತ ತಿಂಗಳಿಗೆ ನಿರ್ಣಯವೇನಿದು? ಎನ್ನಯ ಮಾತಿರಲಿ
ಶಾರದಾ, ನಿನಗೆ ಏನೂ ಬೇಕು ಅಂತ ಅನ್ನಿಸುವುದಿಲ್ವೇ? ಏನು ಬೇಕು ಕೇಳಿ. ನಿನಗೆ ಮದುವೆ ಆಗುವುದಕ್ಕಾಗುದಿಲ್ವೇ? ನಿನಗೆ ಮದುವೆ ಆಗಬೇಕಂತ ಅನ್ನಿಸುವುದಿಲ್ವೇ? ಇಲ್ವೇ? ಹೀಗೆಲ್ಲ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡುತ್ತಾ ಇದ್ದೀನಿ. ಹೌದು. ಈಗ ನನ್ನ ಮಾತು ಹಾಗಿರ್ಲಿ ಅಪ್ಪ, ನಾನೀಗ ಮೊನ್ನೆ ಜನಿಸಿದವಳು. ಹೌದು. ಹೆಚ್ಚು ಸಮಯ ಆಗ್ಲಿಲ್ಲ. ನಿಮಗಿಂತ ತುಂಬಾ ಸಣ್ಣವಳು. ಅಂದ್ರೆ ತುಂಬಾ ಸಣ್ಣವಳು. ತುಂಬಾ ಸಣ್ಣವಳು. ನಿಮ್ಮದು ಯಾವಾಗ ಆಗಿದೆ ಸೃಷ್ಟಿ? ಹೌದೌದು. ಹೌದಲ್ವಾ? ಅಂತಹ ನೀವು ಇದು ತನಕ ಮದುವೆ ಆಗಬೇಕು ಎನ್ನುವಾಗೆ ಮನಸ್ಸೇ ಮಾಡ್ಲಿಲ್ಲ. ಅದನ್ನು ಕೇಳುವುದು. ಈಗ ನನ್ನ ಮಾತು ಹಾಗಿರ್ಲಪ್ಪ, ನಮಗೀಗ ನಾಳೆಯೋ ನಾಡಿದ್ದು ಯಾವತ್ತಾದ್ರೂ ಮದುವೆ ಆಗಬಹುದು. ನಿಮಗೆ ಯಾಕೆ ಮದುವೆ ಆಗ್ಬೇಕಂತ ಅನ್ನಿಸ್ಲಿಲ್ವಾ? ಮದುವೆ ಆಗ್ಬೇಕಂತ ಮನಸ್ಸಾಗುತ್ತಾ ಇಲ್ವಾ? ಬಯಕೆ ಹುಟ್ಟಿದರೆ ಏನು ಮಾಡೋಣ ಹೇಳು? ಕನ್ಯೆ ಸಿಗಲಿಲ್ವಾ? ಒಪ್ಪುವವರು ಸಿಗಬೇಕಲ್ವಾ? ಎನ್ನಯ ಚೆಲ್ವಿಕೆಗೆ ಓದುವ ಕಲ್ಪನೆಯವರೆಗೆ ಇನ್ನೆಲ್ಲಿಯೂ ನಾ ಕಾಣದ ತಿರುವೆನು ಸಂಬಂಧದಿಂದಲೇ ನಿನ್ನಂತಿರುವವಳ ಎನ್ನಯ ಚೆಲ್ವಿಕೆಗೆ ಈ ಪ್ರಪಂಚದಲ್ಲಿ ಯಾರಿಗೆ ಏನು ಬೇಕೋ ಅದನ್ನು ಒದಗಿಸಿಕೊಡುತ್ತಾ ಈಗ ಮದುವೆಯಾದರೂ ನನ್ನ ಸಂಕಲ್ಪದಂತೆ ಆಗಬೇಕು. ಯೋಚನೆಗಳು ಸಾವಿರಾರವರ ಕನಸು ಕಂಡರೂ ಕೂಡ ಯಾರ ಜೊತೆ ಯಾರ ಮದುವೆ ಎನ್ನುವಂತ ತೀರ್ಮಾನವನ್ನು ನಾಡು ಎಲ್ಲೋ ಬರುವುದು. ಹೌದು. ಇಂಥವರಿಗೆ ಇಂಥವರು ಬರೆದು ಹಾಕುದು ನಾನೇ ಅಲ್ವಾ? ನೀವೇ ಬರೆದು ಹಾಕುದು. ಅದೇ ಹೌದು ಅಂತಾದ್ರೆ ಈಗ ನನ್ನ ಹಣೆಯಲ್ಲಿ ಬರೆಯುವವರು ಯಾರಪ್ಪ? ಇಲ್ಲ, ನಿಮ್ಮ ಹಣೆಯಲ್ಲಿ ಬರಿಬೇಕಾದ್ರೆ ಆದ ಮೇಲೆ ನಾನೇ ಬರೆಸಿಕೊಳ್ಳಬೇಕಾಗುತ್ತದೆ. ಒಂದು ಆದಿಮಾಯ ಬರಿಬೇಕಷ್ಟೇ. ಅಷ್ಟೇ, ಅವ್ರು ಬರೆದಿಲ್ಲ ಅಂತ ಕಾಣ್ತದೆ. ಇನ್ನು ನಾನೇ ಬರೆದುಕೊಳ್ಳಬೇಕಷ್ಟೇ. ನನಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ನನಗೆ ಸಿಗಲಿಲ್ಲ. ಹಾಗಾಗಿ ನೀವು ಮದುವೆ ಆಗ್ಲಿಲ್ಲ. ನನ್ನ ಈ ರೂಪಕ್ಕೆ ಒಪ್ಪುವ ಹೆಣ್ಣು ಸಿಗದೇ ಇರುವ ಕಾರಣ ಇಷ್ಟರವರೆಗೆ ನಾನೊಂದು ಮದುವೆಯಾಗದೆ ಉಳಿದಿದ್ದೇನೆ. ಆಲೋಚನೆ ಇತ್ತು, ಮದುವೆ ಬೇಕು ಬೇಕು ನಿಂತು ಮಾಡುವವರು ಬೇಕಲ್ವ ನಮಗೆ. ಓ, ಈಗ ನಿಮ್ಮ ಕತೆ ಹೀಗೆ. ನಾನು ಯಾಕೆ ಮದುವೆ ಆಗ್ಲಿಲ್ಲ? ಯಾಕೆ? ಕಾರಣ ಉಂಟು. ಇದು ಅರಿಯದೆ ಅಲ್ಲ, ಅರಿತು ನೋಡ್ಬೇಕಾಗಿದೆ. ಈಗ ಅರಿತು ಎನ್ನಲಿ ಮೆರೆಯುವ ರೂಪವನು ಎನ್ನಲಿ ಮೆರೆಯುವ ರೂಪವನು
ತನ್ನನ್ನು ವರಿಸುವಂತಹ ಗಂಡು ರೂಪವಂತನಾಗಿರಬೇಕು, ಹೌದು, ಐಶ್ವರ್ಯವಂತನಾಗಿರಬೇಕು, ಇರಬೇಕು, ಗುಣವಂತನಾಗಿರಬೇಕು, ಬೇಕು, ವಿದ್ಯಾವಂತನಾಗಿರಬೇಕು, ಅದು ಬೇಕು. ಎಲ್ಲಕ್ಕಿಂತಲೂ ಪ್ರಾಮುಖ್ಯವಾಗಿ ಕನ್ಯಾವರಯತೆ ರೂಪಂ, ರೂಪ ಒಂದು ಚಂದ ಇರಬೇಕು, ರೂಪವಂತನಾಗಿರ್ಬೇಕು ಅಲ್ವೇ? ಹಾ. ಅರಿತು ನೋಡಲು ನೋಡಲು ನನಗೆ ನನ್ನ ರೂಪಕ್ಕೆ ಮೆರೆಯುವಂತಹ ಗಂಡು ಹಾ. ಈ ಪ್ರಪಂಚದಲ್ಲಿಯೇ ಇಲ್ಲ ಎನ್ನುವ ಹಾಗೆ ಇಷ್ಟರ ತನಕ ನಾನು ಭಾವಿಸಿಕೊಂಡವಳು. ಅಲ್ಲ, ಸಭೆಯಲ್ಲಿ ಬಹಳಷ್ಟು ಮಂದಿ ಬಂದಿದ್ದಾರೆ, ಯಾರಾದ್ರೂ ಒಂದು ಆಯ್ಕೆ ಮಾಡಬಹುದಿತ್ತು. ಇಲ್ಲ, ಆಯ್ಕೆ ಮಾಡುವ ಹಾಗೆ ಇಲ್ಲವರ ರೂಪ ಅಂತ ಹೇಳಿದ್ದು. ಹೌದಾ? ನನ್ನ ರೂಪಕ್ಕೆ ಹೋಲಿಕೆಯಾಗುವಂತಹ, ಹಾ. ನನ್ನನ್ನು ಮೆರೆಸುವಂತಹ ಗಂಡು ಈ ಪ್ರಪಂಚದಲ್ಲಿಯೇ ಇಲ್ಲ ಎನ್ನುವ ಹಾಗೆ ತಿಳಿದು ಹಾ. ನಾ ಮದುವೆ ಆಗುವುದಕ್ಕೆ ಮನ ಮಾಡದೆ ಉಳಿದೆ. ಹಾಗಾದ್ರೆ ಮದುವೆ ಇಲ್ವಾ ಶಾರದೆಗೆ? ಹಾಗಂತ ಹೇಳಿ ಹಾ. ಮದುವೆ ಆಗಬೇಕಾದ್ರೆ ಹಾ. ನನ್ನ ಮನಸ್ಸಲ್ಲಿರುವಂತಹ ನನಗೆ ತೋಚಿದಂತಹ ಗಂಡು ಸಿಗಬೇಕಲ್ಲ ಅದು ಎನ್ನುವ ಹಾಗೆ ನಾನು ಆಲೋಚನೆ ಮಾಡಿದ್ರೆ ನಿಮಗೊಂದು ಪ್ರಶ್ನೆ ಹುಟ್ಟಬಹುದು. ಹೇಗೆ? ಹೇಗಿರಬೇಕು ಅದು ಬೇಕಾದದ್ದು ಅಲ್ವಾ? ಅದು ನೀನಲ್ಲ ಮದುವೆ ಆಗುವುದು, ನಿನ್ನಲ್ಲೇ ಕೇಳಬೇಕು ನಾನು. ಹೇಗಿರ್ಬೇಕು ಅಂತ ಹೇಳಿದ್ರೆ ಹೇಗೆ? ನನ್ನನ್ನು ಮದುವೆ ಆಗುವಂತಹ ಗಂಡು ಒಂದು ಮುಖ ಹೀಗೆ ಇರ್ಬೇಕು. ಹೀಗೆ ಹೀಗೆ ಅಲ್ಲ, ಹೀಗೆ ಹೀಗೆ ಹೀಗೆ. ಆಮೇಲೆ ಆ ತೋಳುಗಳು, ನೀಳವಾದಂತಹ ತೋಳುಗಳು, ಅದು ಹೀಗೆ ಇರ್ಬೇಕು. ಇಷ್ಟಿಲ್ಲ ಅದು. ಹೌದೌದು, ಹೀಗೆ ಇರ್ಬೇಕು. ಆಯ್ತಾ? ಆಮೇಲೆ ಒಂದು ಎತ್ತರ ಇಷ್ಟೇ. ಅಲ್ಲ, ನೀವು ಹಾಗೆ ಮಾಡಿದ್ರೆ ಅದು ಆಗುದಿಲ್ಲ. ಇಲ್ಲ, ನೀವು ಸರಿ ನಿಲ್ಲಿ. ಇಷ್ಟು ಸಾಕು. ಅಷ್ಟೇ, ಇಷ್ಟು ಎತ್ತರ ಅಷ್ಟೇ. ಸರಿ ಸರಿ. ಆಮೇಲೆ ಎದೆ ಇಷ್ಟೇ. ಇಷ್ಟೇ ಆಗಲ್ಲ. ಹೌದೌದು, ಮೂಗು ಹಾಗೆ, ಕಣ್ಣು ಹೀಗೆ. ಹೌದೌದು, ಕಣ್ಣು ದೊಡ್ಡದು, ಕಣ್ಣು ದೊಡ್ಡದು, ಮೂಗು ದೊಡ್ಡದು ಇರ್ಲಿ. ಕಿವಿ ಹೀಗೆ ಹೀಗೆ ದೊಡ್ಡ ಹಾಗೆ, ಗಲ್ಲ ಹಾಗೆ. ಆಮೇಲೆ ನನ್ನನ್ನು ಮದುವೆ ಆಗುವಂತಹ ಗಂಡಿಗೆ ದಪ್ಪವಾದಂತಹ ಮೀಸೆ ಇರಬೇಕು, ಹೀಗೆ. ಅದುಂಟು. ಹೌದೌದು ಹೌದು, ಇದು ದೊಡ್ಡದೇ. ಹೌದಲ್ವಾ? ಆಮೇಲೆ ನನ್ನನ್ನು ಮದುವೆ ಆಗುವಂತಹ ಗಂಡಿಗೆ ಗಡ್ಡವೂ ಇರಬೇಕು. ಗಡ್ಡ ಬೇಕಾ? ಈಗ ಹಾಗೆ ಎಲ್ಲ ಹೆಣ್ಮಕ್ಳು ಗಡ್ಡ ಒಂದು ಬೇಕಪ್ಪ. ಗಡ್ಡ ಇಲ್ಲದಿದ್ರೆ ಇದು ನನಗೆ ವಿಚಾರವೇ ಗೊತ್ತಿಲ್ಲ. ಹೌದೌದು. ಈಗ ಹೆಣ್ಣು ಮಕ್ಕಳಿಗೆ ಗಡ್ಡ ಇರುವ ಗಂಡು. ಹೌದೌದು. ನನ್ನನ್ನು ಇಷ್ಟರವರೆಗೆ ಚಂದ ಅಂತ ಯಾರು ಹೇಳಲೇ ಇಲ್ಲ. ಈಗ ನನ್ನ ಮನಸ್ಸಲ್ಲಿ ಹಾಗೆ ಮೂಡಿದೆ. ನಿಮ್ಮನ್ನು ಚಂದ ಅಂತ ಹೇಳಿದಲ್ಲ, ನನ್ನನ್ನು ಮದುವೆ ಆಗುವಂತಹ ಗಂಡು ಹೀಗಿರ್ಬೇಕಂತ ಹೇಳಿ. ಹಾಗೆ ಗಡ್ಡ ಹೀಗೆ, ಮತ್ತೆ ಬರೇ ಗಡ್ಡ ಬಿಟ್ಟು ಮತ್ತೆ ಮೀಸೆ ಇಲ್ಲದ ಹಾಗೆ, ಅದು ಬೇಡ. ಅದಾಗ್ಲಿಕ್ಕೆ ಮೀಸೆ ಇಲ್ಲ, ಬರೀ ಗಡ್ಡ ಮಾತ್ರ. ಹಾಗೆ ಆಗ್ಲಿಕ್ಕೆ ಇಲ್ಲ, ಅದಾಗ್ಲಿಕ್ಕೆ ಇಲ್ಲ. ಅದು ನನಗೂ ನೋಡಿದ್ರೆ ಆಗ್ಲಿಕ್ಕೆ ಇಲ್ಲ. ಅದಲ್ಲವೇ ಅಲ್ಲ, ಅದು ನನಗಲ್ಲ, ಅದು ಬೇಡ. ಹೌದು. ಆಮೇಲೆ ಬರೇ ಮೀಸೆ ಇಟ್ಟು ಗಡ್ಡ ಇಲ್ಲದಿದ್ರು ಅದು ಆಗ್ಲಿಕ್ಕಿಲ್ಲ. ಅದು ಆಗ್ಲಿಕ್ಕಿಲ್ಲ. ಹೀಗೆ ಮೀಸೆಯೂ ಬೇಕು, ಇದು ಗಡ್ಡವೂ ಬೇಕು. ಆಮೇಲೆ ಜುಟ್ಟೆಲ್ಲ ಇರಬಾರ್ದು, ಹಾಗೆಲ್ಲ ಜುಟ್ಟೆಲ್ಲ ಕಟ್ಟಿಕೊಳ್ಳಿ. ಹೌದೌದು, ಕಿರೀಟ ಬೇಕು, ಹೀಗೆ. ಕೀಟ ಹೀಗೆ ಬೇಕು, ಹೀಗೆ ಬೇಕು. ಒಟ್ಟಿನಲ್ಲಿ ಹೇಳುದಿದ್ರೆ ಕೈ ಕಟ್ಟುಗಳೆಲ್ಲ ಹೀಗೆ ಬೇಕಲ್ಲ? ಹೀಗೆ ಹೀಗೆ ಮಾಲೆಗಳು ಹೀಗೆ ಇದೆ. ಹಾಗೆ ಇದೆಲ್ಲ ಹಾಗೆ. ಇದು ನಿಮಗೆ ಹೇಗೆ? ಈಗ ನನಗಾಯ್ತಪ್ಪ, ನಿಮಗೆ ಹೇಗೆ? ನನಗೆ ಹೆಚ್ಚು ಹೊಗಳಿಕೆ ಬರ್ಲಿಕ್ಕಿಲ್ಲ. ಇದು ನಮ್ಮದು ಸೃಷ್ಟಿಯಲ್ಲಿ ಆಯ್ತು ಕೆಲಸ, ಅದೇ ಕಷ್ಟ ಆದ್ರು. ಹೌದು, ಹುಬ್ಬೆಲ್ಲ ಹೀಗೆ, ಕಣ್ಣುಗಳು ಹೀಗೆ, ಮೂಗು ಹೀಗೆ, ತಿರುಗು. ಆಗ ನೋಡಿದ್ದು ಮರ್ತೋಗಿದೆ, ಅದಲ್ಲ ತುಟಿ. ಹಾಗೆ ತೋಳುಗಳು, ಸಿಂಹ ಕಟ್ಟಿ ನಡೆದು ಬರುವಾಗದೊಂದು ಚಂದ ಉಂಟಲ್ಲ, ಮದಗಜ ಗಮನೆ, ಹಾಗೇ ಬೇಕು ನನಗೆ. ಒಟ್ಟಿನಲ್ಲಿ ನಿನ್ನ ಹಾಗೇ ಬೇಕು. ಒಟ್ಟಿನಲ್ಲಿ ನಿನ್ನ ಅಲ್ಲ, ನೀನೇ ಆದ್ರೂ ಆದೀತು. ಯಾರು? ನಾನೇ? ನನಗೂ ಕೂಡ ನೀವೇ. ಹೌದು, ನಿಮಗೂ ನಾನೇ, ನನಗೂ ನೀನೇ. ಹೌದು. ಹಾಗಲಿ, ಯಾರು ಒಟ್ಟಿನಲ್ಲಿ ಇದು ಸುತ್ತು ಬಳಸಿ ಮಾತಾಡಿ ಬಂದದ್ದು ಇಲ್ಲಿಗೆ. ನಿಮಗೆ ನನ್ನನ್ನು ಮದುವೆ ಆಗ್ಲಿಕ್ಕೆ ಮನಸ್ಸು, ನನಗೆ ನಿಮ್ಮನ್ನು ಮದುವೆ ಆಗ್ಲಿಕ್ಕೆ. ಹಾಗಾದ್ರೆ ಮದುವೆ ಆಗೋಣ, ತಡ ಯಾಕೆ? ಅಯ್ಯೋ, ಮಂಟಪ ಹೇಗೂ ಸಿದ್ಧಗೊಂಡಿದೆ, ಆಗುವ. ಅಲ್ಲ, ಪ್ರಶ್ನೆ ಒಂದು ಉದ್ಭವಿಸಿದೆ ಅಲ್ಲ. ಹೇಗೆ? ವಾತ್ಸಲ್ಯಮಯಿಯಾಗಿ ನನ್ನನ್ನು ಕಂಡವರು ನೀವು. ವಾತ್ಸಲ್ಯದಿಂದ ಕೂಡಿದಂತಹ ನನ್ನೊಡನೆ ಈಗ ಪ್ರೀತಿ, ಪ್ರೇಮ, ಭಾವ ಎಲ್ಲ ಅಂಕುರಿಸಿದೆ. ಈ ಸಂದರ್ಭದಲ್ಲಿ ಮಗಳಾಗಿ ಜನಿಸಿದ್ದೇನೆ. ಹೌದು. ಯಜ್ಞ ಮುಖದಿಂದ ಪಡೆದಿದ್ದೀರಿ, ಮಗಳು ಎನ್ನುವ ಹಾಗೆ ಹೇಳಿದ್ದೀರಿ. ನಿಜ. ನನ್ನನ್ನು ಮದುವೆಯಾದರೆ ನಾಳೆ ಲೋಕಮುಖದಲ್ಲಿ ಒಂದು ಅಪವಾದ ಹುಟ್ಟಿಕೊಳ್ತೆ. ಹೇಗೆ? ಬ್ರಹ್ಮ ಮಗಳನ್ನೇ ಮದುವೆಯಾದ ಎನ್ನುವ ಹಾಗೆ. ಈಗ ಅದಕ್ಕೆ ಏನು ಉತ್ತರ ಕೊಡುವುದು? ನೀವು ಸಮರ್ಥನೆ ಕೊಡಬೇಕಲ್ಲ. ಅದರ ಬಗ್ಗೆ ಚಿಂತೆ ಮಾಡುವಂತ ಅನಿವಾರ್ಯತೆ ಇಲ್ಲ. ಅದಕ್ಕೆ ಸಮರ್ಪಕವಾದಂತಹ ಉತ್ತರ ಕೊಡುವುದಕ್ಕೆ ಸಿದ್ಧನಾಗಿಯೇ ಇದ್ದೇನೆ. ಹೇಗೆ? ಯಜ್ಞದ ಮೂಲಕವಾಗಿ ನಾನು ಪಡೆದುಕೊಂಡಿದ್ದೇನೆ. ಹುಟ್ಟಿಸುವಂತಹ ಯಜ್ಞ ಮಾಡುವ ಕಾಲಕ್ಕೆ ಮಗಳು ಬೇಕು ಎನ್ನುವಂತ ಅಪೇಕ್ಷೆಯನ್ನು ನಾನು ಯಾವತ್ತೂ ಹೊಂದಿದವನಲ್ಲ. ಒಂದು ನೂತನವಾದ ಸೃಷ್ಟಿ ಬೇಕು ಎನ್ನುವಂತ ಅಪೇಕ್ಷೆ ಮನದಲ್ಲಿದ್ದದ್ದೇ ಹೌದು. ಆ ಕಾರಣದಿಂದಲಾಗಿ ಹುಟ್ಟಿದಾಗ ಮಗಳೆಂದು ಕರೆದಿರಬಹುದು, ಆದರೆ ಮುಂದಕ್ಕೆ ನಿನ್ನನ್ನು ಮಗಳೆನ್ನುವಂತೆ ಅಲ್ಲ, ನಾನು ಹೆಂಡತಿಯಾಗಿ ಸ್ವೀಕಾರ ಮಾಡಿದ್ದೇನೆ. ಸರಿ. ಅಷ್ಟೇ ಅಲ್ಲದೆ ನಾನು ಸೃಜಿಸುವ ಕಾರ್ಯವನ್ನು ಮಾಡುವವ, ಅದಕ್ಕೆ ಪೂರಕವಾಗಿ ನೀನೂ ಬೇಕು. ಯಾಕೆ?
ಈಗ ನೀನು ಮೀನೆಯನ್ನು ಮೀಟುತ್ತ ನಿನ್ನಷ್ಟಕ್ಕೆ ಇದ್ರೆ ಸಾಕಾಗುವುದಿಲ್ಲ. ಸಾಕಾಗುವುದಿಲ್ಲ. ನನ್ನ ಜೊತೆಯಾಗಿ ಇರಬೇಕಾದವಳು ನೀನು. ಹೌದು. ಶಾರದಗೆ ಇನ್ನೊಂದು ಹೆಸರು ಉಂಟು. ಏನು? ಭಾರತಿ ಎನ್ನುವಂತೆ. ಭಾರತಿ. ಭಾ ಅಂದ್ರೆ ಜ್ಞಾನ, ರತಿ ಜೊತೆಯಾಗಿರುವವಳು ಅಂದ್ರೆ ಯಾವತ್ತು ಜ್ಞಾನದ ಜೊತೆಯಾಗಿರುವವಳೇ ಶಾರದೆ, ಭಾರತಿ. ಭಾರತಿ ಹಾಗಿರುವಾಗ ಸೃಷ್ಟಿಗೆ ಪೂರಕವಾಗಿ ಜ್ಞಾನವೂ ಬೇಕಾಗುತ್ತದೆ. ಅದಕ್ಕಾಗಿ ನೀನು ಜೊತೆಯಾಗಿಯೇ ಬೇಕು. ನಿಮ್ಮ ಕ್ರಿಯೆಗೆ ಜ್ಞಾನವೂ ಬೇಕು. ಹೌದು. ನಿಮ್ಮ ಇಚ್ಛೆಗೆ ಜ್ಞಾನವೂ ಬೇಕು. ಹಾಗಾದ್ರೆ ಜ್ಞಾನೇಚ್ಛ ಕ್ರಿಯೆ ಎನ್ನುವುದು ನಮ್ಮಲ್ಲಿ ಒಡಗೂಡಿದೆ ಎನ್ನುವುದು ಅರ್ಥ ಅಲ್ವಾ? ಹೌದು. ಹಾಗಾದ್ರೆ ಲೋಕಕ್ಕೆ ಸಮರ್ಥನೆ ಎನ್ನುವುದು ಇದೆ. ಉತ್ತರ ನಾನು ಕೊಡ್ತೇನೆ, ಯಾರು ಬೇಕಾದ್ರೂ ಬಂದು ಕೇಳಲಿ. ಸರಿ, ಸಿದ್ಧನಿದ್ದೇನೆ. ಆಯ್ತು. ಹೀಗೆ ಬನ್ನಿ, ಹೀಗೆ ಬನ್ನಿ. ಆದಿಯಲ್ಲಿ ಆದಿಮಾಯಿಂದ ಸೃಷ್ಟನಾದ ಮೂರು ಮೂರ್ತಿಗಳಲ್ಲಿ ಒಬ್ಬನಾದ ಕೈಲಾಸಾಧೀಶನಾದಂತಹ ನಾನು ಕೇವಲ ಕೈಲಾಸದಲ್ಲಿದ್ದುಕೊಂಡು ಭಕ್ತರನ್ನು ಅನುಗ್ರಹಿಸುವುದಲ್ಲ, ಧರೆಯ ಕಡೆಗೆ ಗಮನವನ್ನು ಕೊಡಬೇಕು. ಧರೆಯಲ್ಲಿ ಧರ್ಮ ಸ್ಥಿರವಾಗಿದೆ, ಅಧರ್ಮ ಮೆರೆಯುತ್ತಾ ಇದೆ. ಧರೆಯ ಜನರು ಧರ್ಮದ ಮೂಲಕವಾಗಿ ಸಾಗುತ್ತಾ ಇದ್ದಾರೆ ಎನ್ನುವುದನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ಕಿರಾತ ರೂಪಿನಿಂದ ಧರೆಯನ್ನು ಸಂಚರಿಸುತ್ತಾ ಬಂದೆ. ಈ ಕಾಲಕ್ಕೆ ಋಷಿ ಮುನಿಗಳು ಬಂದು ಆಡಿದಂತಹ ಮಾತಾದರೂ ಯಾರು? ಸತ್ಯಲೋಕವಾಸಿಯಾದಂತಹ ಬ್ರಹ್ಮ ಯಾಗ ಮಾಡಿದನಂತೆ, ಒಂದು ಸೃಷ್ಟಿ ಮಾಡಿದನಂತೆ. ಯಾಗದ ಮೂಲಕವಾಗಿ ಸೃಷ್ಟಿಯನ್ನು ಪಡೆದುಕೊಂಡ, ಆಕೆಯನ್ನೇ ಮಗಳೆಂದು ಒಪ್ಪಿಕೊಂಡ. ಮಗಳೆಂದು ಒಪ್ಪಿಕೊಂಡ ಮೇಲೆ ಕಾಲಾನಂತರ ಆಕೆಯಲ್ಲಿಯೇ ಮೋಹಗೊಂಡು ಆಕೆಯನ್ನೇ ಮದುವೆಯಾದರಂತೆ. ಇಂತಹ ನೀಚ ಕಾರ್ಯವನ್ನು ಮಾಡಿದನೇ ಆ ಬ್ರಹ್ಮ. ಹಾಗಾದರೆ ಅವನನ್ನು ಸುಮ್ಮನೆ ಬಿಡುವ ಹಾಗಲಿಲ್ಲ, ವಿಚಾರಿಸಲೇಬೇಕು. ನಡೆಯುತ್ತೇನೆ. ಕಂಡಾದರೂ ಶಿವನನು ಭಯಗೊಂಡನು ಚತುರಾನನು. ಮಂಡೆಯವಾಗುತ್ತ ಬದಕೆ ಉತ್ತತ್ತ ಪ್ರಾಣವ ಕೈಗಳಿಗೆ. ವಂದನೆಗೆ ತಿರಸ್ಕಾರ. ವಂದನೆಗೆ ತಿರಸ್ಕಾರ. ಮತಾಂಧನೆ ಕಮಲವು ಮಗ. ನಿನ್ನಟಿ ಹೋಗಲಿ ಹೃದಯ ಮುಗದಿ ಕಲಿವಿ ಕೂಡಿದೆಯ. ಬ್ರಹ್ಮವೇ, ಹೊಂದಿಸಿಕೊಂಡಿದ್ದೇನೆ. ನಿನ್ನ ನಮಸ್ಕಾರಕ್ಕೆ ತಿರಸ್ಕಾರ. ಕಿರಾತ ರೂಪದಿಂದ ಬಂದು ನಿನ್ನನ್ನು ವಿಚಾರಿಸಿದ ಕಾಲಕ್ಕೆ ಏನಂದೆ? ಮುಕ್ಕಣ್ಣನೇ ಬಂದರೂ ಕೂಡ ಲೆಕ್ಕಿಸಲಾರೆ ಎಂದೆ. ಆದ್ದರಿಂದಲೇ ನಿಜ ರೂಪದಿಂದ ಪ್ರಕಟವಾದಂತಹ ಕಾಲಕ್ಕೆ ನಮಸ್ಕರಿಸುತ್ತಾ ಇರುವೆಯ. ಅಲ್ಲ, ಈ ಕ್ರೋಧ ಯಾಕೆ ಅಂತ ಗೊತ್ತಾಗಲಿಲ್ಲ. ಏನೆಸಗಿದೆಯೋ ವಿಧಾತ? ಏನಾಯ್ತು ಈಗ? ನಿನ್ನ ಹೆಸರೇ ನಿನ್ನ ಹೊಣೆಗಾರಿಕೆಯನ್ನು ಸೂಚಿಸುತ್ತದೆ. ಹೇಗೆ? ಲೋಕದಲ್ಲಿ ಪ್ರಾಪಂಚಿಕರಾದವರು ಯಾವುದನ್ನು ಆಚರಿಸಬೇಕು, ಹಾ. ಯಾವುದನ್ನು ಆಚರಿಸಬಾರದು, ಅದನ್ನು ನಿಯಮವನ್ನು ವಿಧಿಸುವವನು ನೀನು. ಹೌದು. ಅಂತಹ ನೀನೇ ಮಾಡಬಾರದಂತಹ ಕೃತ್ಯವನ್ನೇ ಮಾಡಿದೆಯಲ್ಲ. ತಪ್ಪಿದ್ದೇನೆ ನಾನು. ಏನು ಮಾಡಿದೆಯೋ ನೀನು? ಏನಾಯಿತು? ಮಗಳನ್ನೇ ಮದುವೆಯಾದ ನೀಚ ಅದಪ, ನಿನಗೆ ಧಿಕ್ಕಾರವಿರಲಿ. ನನ್ನ ಸಂಕಲ್ಪವೇ ಅರಿಯಲ್ಲ. ವರಕ್ರತು ಸಂಭವೆಯ ಸತಿಯು ಸೀತೆಯೊಡನೆ ಹತಿಯೇಗೆ ಗ್ರಹಿಸುತ್ತಲೇ ನೋಡು ಪರಾಗೆ. ಸುತೆಯೆಲ್ಲವೂ ಶಾರದೆಯೋ. ಪರಮೇಶ್ವರ ದೇವರೇ, ನೀವು
ನೀವು ಆಡುತ್ತಿರುವಂತಹ ಮಾತುಗಳನ್ನು ಕೇಳುವಾಗ ನಗಬೇಕೋ ಏನೋ ಅಲ್ಲಿ ಅರ್ಥವಾಗುತ್ತಾ ಇಲ್ಲ. ಕಾರಣವಾದದ್ದೇನು? ನೀವು ಆಡುತ್ತೀರಿ ಸುತೆಯನ್ನು ಮದುವೆಯಾಗಿದ್ದಿ, ಯಾರು ಏನು ಬೇಕಾದರೂ ಆಡಬಹುದು. ಜ್ಞಾನೇಶ್ವರ ನೀವು, ನಿಮಗೆ ಅರಿಯದೇ ಇರುವುದದ್ದು ಏನಾದರೂ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯ ಉಂಟ ಹೇಳಿ? ಹೇಗೆ ನನಗೆ ಶಾರದೆ ಮಗಳಾಗುತ್ತಾಳೆ? ಅದು ಹೇಗಾಗುತ್ತಾಳೆ ಹೇಳಿ? ನಾನೇನು ನನ್ನ ಹೆಂಡತಿ ಹೆತ್ತ ಮಗಳಲ್ವಲ್ಲ? ಆಕೆ ಸೃಷ್ಟಿಯಾದ ಮೇಲೆ ಆಕೆಯನ್ನು ಮಗಳೆಂದು ನೀನೇ ಒಪ್ಪಿಕೊಂಡಿರುವೆ. ಅದು ಹೇಗಾಗುತ್ತದೆ? ಯಜ್ಞದ ಮೂಲಕವಾಗಿ ನಾನು ಪಡೆದುಕೊಂಡಿದ್ದೇನೆ. ಯಜ್ಞದ ಮೂಲಕವಾಗಿ ಆ ಶಾರದೆಯನ್ನು ಪಡೆದುಕೊಳ್ಳುವಾಗ, ಯಜ್ಞ ಕೈಗೊಳ್ಳುವಾಗ ಸಂಕಲ್ಪ ನನಗೆ ಮಗಳು ಬೇಕು ಅನ್ನೋದು ಇರಲಿಲ್ಲ. ಹಾಗಾದರೆ ಯಜ್ಞ ಮೂಲಕವಾಗಿ ಪಡೆದುಕೊಂಡ ಮೇಲೆ ಮಗಳೆಂದು ಹೇಗೆ ಕರೆದೆ ನೀನು? ಆಮೇಲೆ ಕರೆದಿದ್ದೇನೆ, ಹೌದು, ಇಲ್ಲ ಅಂತ ಆಡುವುದಲ್ಲ. ಆಕೆಯು ನಿನ್ನನ್ನು ತಂದೆ ಎಂದು ಒಪ್ಪಿಕೊಂಡವಳಿದ್ದಾಳೆ. ಇರಲಿ, ಒಪ್ಪಿಕೊಳ್ಳಬಹುದು. ಆದ್ರೆ ಯಜ್ಞ ಮಾಡುವ ಕಾಲಕ್ಕೆ, ಪಡೆದುಕೊಳ್ಳುವ ಕಾಲಕ್ಕೆ ನನಗೆ ಮಗಳು ಬೇಕು ಎನ್ನುವಂತ ಅಪೇಕ್ಷೆ ಇದ್ದದಲ್ಲ. ನನಗೆ ಬೇಕಾದ ನೂತನವಾದಂತಹ ಸೃಷ್ಟಿ ಬೇಕಾಗಿತ್ತು. ಅದನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಪರಿಪೂರ್ಣವಾದ ಸೃಷ್ಟಿ ಬೇಕಾಗಿತ್ತು, ಅದಕ್ಕಾಗಿ ಅವಳನ್ನು ಸೃಷ್ಟಿ ಮಾಡಿದ್ದೇನೆ. ಅದನ್ನು ಬಿಟ್ಟರೆ ಸೃಷ್ಟಿ ಆ ಸಂಕಲ್ಪದಲ್ಲಿ ಆ ರೀತಿಯಾದದ್ದು ಯಾವುದೂ ಇರಲಿಲ್ಲ. ಮಗಳೆನ್ನುವಂತ ಅಪೇಕ್ಷೆ ನನಗಿದ್ದದ್ದಿಲ್ಲ. ಹುಟ್ಟಿದ ಮೇಲೆ ಈಗ ಸಣ್ಣ ಮಗುವನ್ನಾದರೂ ಅಮ್ಮ ಅಂತ ಕರೆಯುವುದು ಉಂಟಪ್ಪ. ಹೆಂಡತಿ ಆದರೂ ತಾಯಿಯ ಸ್ಥಾನದಲ್ಲಿ ನಿಲ್ಲುವಂತ ಯೋಗ್ಯತೆಯನ್ನು ಹೊಂದಿದವಳಾಗಿರುತ್ತಾಳೆ. ಅಮ್ಮ ಅಂತ ಕರೆದಿದ್ದೇನೆ, ನಾನೇ ಕರೆದವನಲ್ವಾ? ಈಗ ನಾನೇ ಮದುವೆ ಆಗಿದ್ದೇನೆ, ಹೆಂಡತಿ ಅಂತ ಒಪ್ಪಿಕೊಂಡಿದ್ದೇನೆ. ಅದನ್ನು ನೀವು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಈ ರೀತಿಯಾದಂತಹ ವಿರೋಧ ಬೇಕಾ ಅಂತ ವಂಚಿಸುವುದಕ್ಕೆ ಮುಂದಾಗಿದೆ. ಹೌದು, ಅಂತಹ ನಾವೇ ತಪ್ಪಿ ನಡೆದೆವು ಎಂದಾದರೆ ಪ್ರಾಪಂಚಿಕರಾದವರು ತಪ್ಪಿ ನಡೆದಾಗ ಅವರನ್ನು ಶಿಕ್ಷಿಸುವಂತಹ ಯಾವ ನೈತಿಕತೆಯೂ ನಮಗೆ ಉಳಿಯುವುದಿಲ್ಲ. ಅದು ತಪ್ಪಿದವರಿಗೆ ಹೇಳುವುದು. ಮತ್ತೆ ನೀನು ಮಾಡಿದ ಕೆಲಸವಾದರೂ ಅದನ್ನೇ ಆಡಿದ್ದೇನೆ. ಶಬ್ದದ ಮೂಲಕವಾಗಿ ಒಂದು ಸಂಬಂಧವನ್ನು ಕಟ್ಟಿಕೊಂಡ ಬಳಿಕ ಅದನ್ನು ಕಡಿಯುವುದು ಅಥವಾ ಅದನ್ನು ಬದಲಾವಣೆ ಮಾಡುವುದು ಹೇಗೆ ಸಾಧ್ಯವಾಗುತ್ತದೆ ಹೇಳು? ನೋಡಿ, ಈಗ ಕರೆಯುವುದಕ್ಕೆ ಕರೆದಿದ್ದೇನೆ, ಇಲ್ಲ ಅಂತ ಆಡುವುದಲ್ಲ. ಹಾಗೆಂದ ಮಾತ್ರಕ್ಕೆ ನಾವೆಲ್ಲ ಒಬ್ಬಳೇ ತಾಯಿಯ ಮಕ್ಕಳು, ಹೌದಾ? ಹಾಗಿದ್ರೆ ಅವಳ ಅಂಶದಿಂದಲೇ ಹುಟ್ಟಿದಂತ ನಾವು ನೀವಾದ್ರೂ ಮದುವೆ ಆಗುವ ಹಾಗಿಲ್ಲ, ವಿಷ್ಣುವಾದ್ರೂ ಮದುವೆ ಆಗುವ ಹಾಗಿಲ್ಲ. ಒಂದೇ ಶಕ್ತಿಯಿಂದ ಹೊರಬಂದವರು ನಾವು. ಹೀಗಿರುವಾಗ ಪ್ರಶ್ನೆ ಮಾಡುವಂತ ನೈತಿಕ ಹಕ್ಕು ನಿನಗೆ ಇರುವುದಿಲ್ಲ. ಅಪರಾಧ ಅಂತ ಆಡುವುದಲ್ಲ, ನೀನು ಆಡಿದಾಗೆ ಆಡಿದ್ದೇನೆ ಅಷ್ಟೇ. ನಾವು ಶಕ್ತಿ ಸ್ವರೂಪಿಣಿಯ ನಿಜ ಸ್ವರೂಪವನ್ನು ವಿವಾಹವಾದದ್ದೇ ಅಲ್ಲ. ಅಂತಹ ಶಕ್ತಿಯು ಗಿರಿರಾಜನ ಮಗಳಾಗಿ ದೇಹದಾರಿಯಾಗಿ ಹುಟ್ಟಿದ ಬಳಿಕ ಆಕೆಯನ್ನು ವಿವಾಹವಾದದ್ದು. ಇರಲಿಯಪ್ಪ, ಬೇಕಾದ ರೀತಿಯಲ್ಲಿ ಸಂಸ್ಕಾರಯುತವಾಗಿ ಮದುವೆಯಾಗಿದ್ದೇನೆ. ಬ್ರಹ್ಮನ ನಡೆ ಲೋಕಕ್ಕೆ ಪಾಠ, ಹೌದಾ? ನಾನು ತಾಯಿಯ ಮಗನ, ಹೌದಾ? ತಪ್ಪಿ ನಡೆಯುವುದಕ್ಕೆ ಬ್ರಹ್ಮ ಇರುವವನಲ್ಲ. ನೀನು ಬೇರೆ ಯಾರು ಸಾಮಾನ್ಯ ವ್ಯಕ್ತಿಗಳಿಗೆ ಹೋಗಿ ಆಡು, ನನಗೆ ಆಡಬೇಡ. ಬಂದು ಸರಿಯಾದ ದಾರಿಯಲ್ಲಿ ನಡೆಯುವವನೇ ಬ್ರಹ್ಮ, ತಪ್ಪು ನಡೆಯುವವನಲ್ಲ ಬ್ರಹ್ಮ. ಅದು ಎಚ್ಚರಿಕೆಯಿಂದ ಇರಲಿ. ಏನೀಗ ವಿಚಾರಿಸುವುದಕ್ಕಾಗಿ ಬಂದವನು, ವಿಚಾರಿಸುವವನು ನೀನು, ಹೌದು. ಏನು ಮಹಾ ನೀನು? ನಾನು ಪರಮೇಶ್ವರನಿದ್ದೇನೆ. ವಿಧಿ ಇದ್ದೇನೆ ಬ್ರಹ್ಮ, ನಾನು ಕೈಲಾಸಾಧೀಶರಿದ್ದಾರೆ. ಸತ್ಯಲೋಕ ನನಗೂ ಜಗದಾದಿಮಾಯ ಕೊಟ್ಟಿದ್ದಾಳೆ. ನಂದಿವಾಹನರಾಗಿದ್ದಾರೆ. ಹಂಸವಾಹನನಿದ್ದೇನೆ. ಶಕ್ತಿಯೇ ಹೆಂಡತಿಯಾಗಿ ಬಂದವಳಿದ್ದಾಳೆ. ಇಷ್ಟರವರೆಗೆ ಹೇಳುವುದಕ್ಕೆ ಇರಲಿಲ್ಲ. ಈಗ ಇದ್ದಾಳೆ ಶಾರದೆ, ಇದ್ದಾಳೆ ಹೆಂಡತಿ. ಪಂಚಮುಖಗಳನ್ನು ಹೊಂದಿದವಳಿದ್ದಾರೆ. ತಳೆದು ಮೆರಗಲು ಶಿವನಿಗಿರಲಿ ಪಂಚಮುಖನಾಗಿ ಪಂಚಮುಖ ಇದೆ ಎನ್ನುವಂತೆ ಅಹಂಕಾರದಿಂದ ವರ್ತಿಸುತ್ತಾ ಇದ್ದೀಯ. ಚತುರ್ಮುಖನಾಗಿರುವವನು ನಾನಾಗಿದ್ದೇನೆ. ಏನು ಚತುರ್ಮುಖ ಇದೆ ಎನ್ನುವಂತೆ ಕೀಳರಿಮೆಯಿಂದ ಕುಳಿತುಕೊಳ್ಳುವವನಲ್ಲ. ವಿಶೇಷವಾಗಿ 5ನೇ ತಲೆಯನ್ನು ತಾಳುವದನ ಕರದಿ ಚಿವುಡಿದ ಕೆಳಗಿದ್ದಾರೆ. ಏನು? ನನ್ನ ಸರಿಸಮಾನವಾಗಿ ನಿಲ್ಲುವುದಕ್ಕೆ ಬೇಕಾಗಿ ಚತುರ್ಮುಖನಾದಂತಹ ನೀನು ಮತ್ತೊಂದು ಮುಖದ ಸೃಷ್ಟಿ ಮಾಡಿದೆಯೋ? ಇದು ಏನು? ಅಹಂಕಾರವನ್ನು ಇಳಿಸುವುದಕ್ಕೆ ಬೇಕಾಗಿ ನನ್ನ ಕೈಯಿಂದಲೇ ಅದನ್ನು ಚಿವುಟಿ ನಿನ್ನ ಕರಮ ಕಚ್ಚಿ ಹೀರಿ ನಕ್ಕವರೆಲ್ಲ ಉನ್ನತದ ಸೌಭಾಗ್ಯ ಒಲಿಸಿ ಭಿಕ್ಷಾ ಪಾತ್ರೆಯು ಬಿಡಿಸುತ್ತ ಕರದಿ ಏನಂದ
ಶಿರದ ಮೇಲೆ ಕೈ ಹಾಕುತ್ತೇನೆ ಅಂತ ಮುಂದಾಗುತ್ತಾ ಇದ್ದೀಯ. ಹಿಡಿತೀಯ ಕೈಯನ್ನು, ಕೀಳಿತೀಯ, ಮುಟ್ಟಿ ನೋಡು. ಒಂದು ವೇಳೆ ನನ್ನ ಶಿರವನ್ನು ಮುಟ್ಟಿದ್ದೇ ಹೌದಂತಾದರೆ ಹಿಡಿದಿರುವಂತಹ ಕೈಯನ್ನು ಕಟ್ಟಿ ಹಿಡಿಯುವೆ. ನಿನ್ನ ರಕ್ತವನ್ನು ಹೀರುವೆ, ಮಾಂಸವನ್ನು ಹೀರುವೆ, ಮೂಳೆಯನ್ನು ಸೊರಗುಗೊಳಿಸುವೆ. ಹೆಚ್ಚೇಕೆ ಮಜ್ಜೆಗಳನ್ನು ಹೀರುತ್ತಾ ಅದರ ಹಸಿವನ್ನು ನೀಗಿಸುವುದಕ್ಕಾಗಿ ಭೂಮಿಯಲ್ಲೆಲ್ಲ ಸುತ್ತಾಡಬೇಕು, ಪಾತಾಳವನ್ನು ಹೋಗಬೇಕು, ಸ್ವರ್ಗವನ್ನು ಹೋಗಬೇಕು. ಅಷ್ಟು ಭಿಕ್ಷಾಟನೆ ನೀನು ಮಾಡದೇ ಇದ್ದರೆ, ಈ ರೀತಿಯಾಗಿ ಮಾಡದೇ ಉಳಿದೆ ಅಂತಾದರೆ ನಾನು ಬ್ರಹ್ಮನಲ್ಲ. ನನ್ನನ್ನು ಶಿಕ್ಷಿಸುವಲ್ಲಿ ಯಾವ ಕಷ್ಟ ಎದುರಿಗೆ ಬಂದರೂ ಕೂಡ ಲೆಕ್ಕಿಸುವವನು ನಾನಲ್ಲ. ಏನು ಮಾಡ್ತೀಯ? ಶಿರವನ್ನೇ ಕಿತ್ತು ಬಿಟ್ಟ. ಏನು ಮಾಡಲಿ, ಸಹಿಸುವುದಕ್ಕೆ ಅಸಾಧ್ಯ. ಅನ್ಯಾಯವಾಗಿ ಹೋಯಿತು, ಸರಸಿ ಜವನಿ ತೆರದಲ್ಲಿ ಬರುವ ಪರಿಯನ್ನು ತಿಳಿದ ಪರಿಯನ್ನು ತಿಳಿದ ಸ್ಮರಣ ಅಣ್ಣ. ಬೆಳಕಿನ ವ್ಯವಸ್ಥೆ ಹಾಗೇ ಉಂಟು, ಏನಾಗ್ಲಿಲ್ಲ. ವಿಜೃಂಭಣೆಯ ಕಾರ್ಯಕ್ರಮ. ಯಾರಿಗೆಲ್ಲ ಆಮಂತ್ರಣ ಇಲ್ಲ? ಶಿವನಿಗೆ ಆಮಂತ್ರಣ ಇಲ್ಲ, ಮನ್ಮಥನಿಗೆ ಆಮಂತ್ರಣ ಇಲ್ಲ. ಕಾರಣ ಏನು? ಇವರು ಬಂದ್ರೆ ಕಾರ್ಯಕ್ರಮ ಎಲ್ಲ ಹಾಳಾಗಿ ಹೋಗ್ತದೆ. ಹಾಗಾಗಿ ನಮಗೆ ಆಮಂತ್ರಣ ಇಲ್ಲ. ಒಳ್ಳೆಯ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಬೇಕು. ಈಗ ಏನಾಯ್ತು? ಮಗಳಿಗೆ ಪಟ್ಟವನ್ನು ಖರೀದಿಸುವುದಕ್ಕೆ ಹೋಗಿ ಮಗಳನ್ನೇ ಮದುವೆ ಆದಂತಹ ನತದೃಷ್ಟ ಬ್ರಹ್ಮ ನೀನು ಸೃಷ್ಟಿಕರ್ತ. ನಿನಗೆ ನಾಚಿಕೆ ಆಗಬೇಕು. ನಿನ್ನದಾದಂತಹ ಅವಸ್ಥೆಯನ್ನು ನೋಡಿ ಓಹೋ ಎಲ್ಲ ಹಾಳಾಗಿ ಹೋಯಿತು. ಏನು ಮಾಡೋಣ? ಶಿವನ ಆಗಮನವೂ ನಿನಗೆ ಆಯಿತು, ಶಿವನ ದರ್ಶನವೂ ನಿನಗೆ ಆಯಿತು. ಇದೇ ನನ್ನ ತಲೆಯಲ್ಲಿ ಇದೇನು ಸುರಿಯುವುದು? ಓಹೋ ಇದನ್ನು ನೋಡ್ಲೇ ಇಲ್ಲ ನಾನು. ಇದೆಂತದು? ಓ ರಕ್ತ! ನಿನ್ನ ತಲೆಯಲ್ಲಿ ರಕ್ತ ಬರ್ತದೆ ಅಲ್ವಾ? ಇದು ಕೂಡ ಕೆಂಪು ಬಣ್ಣದ ರಕ್ತ. ನಾನು ಭಾವಿಸಿದ್ದು ನಿನ್ನ ರಕ್ತ ಬಿಳಿ ಎಂಬುದಾಗಿ. ಓಹೋ ನೀನು ಸೃಷ್ಟಿಕರ್ತ ಅಲ್ವಾ, ಎಲ್ಲ ತಿಳಿದೇ ಮಾಡುವವ. ಇದೇನು ನಿನ್ನಲ್ಲಿ ಕೆಂಪು ರಕ್ತ ಬರುವುದು? ಒಳ್ಳೇದಾಯ್ತು. ಈಗ ಕಾರ್ಯಕ್ರಮ ಒಳ್ಳೇದಾಗಿ ನಡೆದಿದೆ. ಎಲ್ಲಿದ್ದಾಳೆ ನಿನ್ನ ಮಡದಿ ಇಲ್ವಾ ಈಗ ನಿನ್ನ ಒಟ್ಟಿಗೆ? ಓಹೋ ಇವರೆಲ್ಲ ಎಂತದು ನೋಡುವುದಲ್ಲ, ಕರತಟ್ಟಿ ನಗಾಡಿ ಇವನ ಅವಸ್ಥೆ ನೋಡಿ. ಈ ಮರಿ ನಿಂದಿಸಿದೆಯ ಸಿರೆಯನಿಗೆ ನೀನೆಸೆದು ನಿನ್ನಯ ಕಡೆಯ ನಾಟನ ನಿಧಿಲವನಿಗೆ ತನುವ ನೀಗುವುದೆಂತ ಶಪಿಸಲು ಸ್ಮರನು ಕಳವಳಿಸಿ ಕರತಟ್ಟಿ ನಗಾಡಿ ಒಳ್ಳೆ ನನ್ನ ಈ ಸ್ಥಿತಿಯನ್ನು ಕಂಡು ನಗೆ ಬರುತ್ತದೆ ಅಲ್ವಾ? ಸಭೆಯಲ್ಲಿರುವಂತಹ ಎಲ್ಲರಿಗೂ ನಗೆಯಾಡುವುದು
ಆಡುವುದಕ್ಕೆ ಆಡುತ್ತಾ ಇದ್ದೀಯ. ಒಳ್ಳೆ ಅವಕಾಶವನ್ನು ಯಾಕೆ ಕಳೆದುಕೊಳ್ಳಬೇಕು? ಯೋಚನೆ ಮಾಡಿ ನೋಡು, ಇಂತಹ ಸ್ಥಿತಿ ಯಾಕಾಯಿತು ಎನ್ನುವುದನ್ನು ನೀನು ವ್ಯವಹರಿಸದೆ ಯೋಚನೆ ಹೆಜ್ಜೆಯನ್ನಿಟ್ಟವನಿದ್ದೀಯ. ಹಾಗಿದ್ದರೆ ಈ ರೀತಿ ನೀವಿಬ್ಬರು ಬರುವುದು ಬೇಡ ಎನ್ನುವಂತೆ ಯಾಕೆ ಆಡಿದ್ದೇನೆ ಎನ್ನುವುದನ್ನು ಯೋಚಿಸಿಯೇ ಉಳಿದವನು ನೀನು. ಮಾರ ಬಂದ ಅಂತಾದರೆ ಅಥವಾ ಪರಮೇಶ್ವರ ಬಂದ ಅಂತಾದರೆ ಆ ಸಭೆಯ ಸ್ಥಿತಿ ಏನಾಗುತ್ತಾ ಇತ್ತು? ಒಬ್ಬ ವಿದ್ಯೆಗೆ ತೊಡಗಿಸಿಕೊಳ್ಳುವ ಕಾಲದಲ್ಲಿ ಅವನಿಗೆ ಕಾಮವೆನ್ನುವುದು ಇರಬಾರದು. ಬ್ರಹ್ಮಚಾರಿಯಾಗಿ ಆತ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ವಿದ್ಯಾದಿ ದೇವತೆಯ ಪೀಠವನ್ನು ನಿನಗೆ ಒದಗಿಸಿಕೊಡುವ ಕಾಲದಲ್ಲಿ ನೀನು ಅಲ್ಲಿರಕೂಡದು. ಅದೇ ಉದ್ದೇಶದಿಂದ ನಿನ್ನನ್ನು ಬರುವುದು ಬೇಡ ಅಂತ ಆಡಿದ್ದೇನೆ. ನನ್ನ ಸ್ವಾರ್ಥಕ ಬೇಕಾಗಿ ಅಲ್ಲ. ಪರಮೇಶ್ವರ ಬರುವುದು ಬೇಡ ಯಾಕೆ? ಅವನು ಕ್ರೋಧದಿಂದ ಕೂಡಿದವನು. ವಿದ್ಯಾರ್ಜನೆಯ ಕಾಲದಲ್ಲಿ ಯಾರಲ್ಲಿಯೂ ಕ್ರೋಧವೆನ್ನುವುದು ಇರಕೂಡದು. ಅದಕ್ಕಾಗಿ ಪರಮೇಶ್ವರ ಬೇಡ ಬರುವುದು ಬೇಡ ಅಂತ ಅದನ್ನೇ ನೀವು ಸ್ವಾರ್ಥಕ್ಕಾಗಿ ತೆಗೆದುಕೊಂಡಿರಿ. ಹಾಗೆಂದು ಅಪಹಾಸ್ಯ ಮಾಡಿದೆಯಾ? ಏನು ಏನು? ನಿನ್ನ ಬಾಣ ಪ್ರಯೋಗಿಸುವುದರ ಮೂಲಕವಾಗಿ ನನ್ನ ಮನ ಪರಿವರ್ತನೆ ಮಾಡುವುದಕ್ಕಾಗಿ ಮುಂದಾಗಿದ್ದೀಯ. ಮುಂದೊಂದು ದಿವಸ ಯಾರ ಸಹಕಾರದಿಂದ ನೀನು ನನಗೆ ಈ ಸ್ಥಿತಿಯನ್ನು ಒದಗಿಸಿಕೊಟ್ಟೆಯ ಅಂತಹ ಸ್ಥಿತಿ ನಿನಗೂ ಒದಗಿ ಬರುತ್ತದೆ. ಆ ಪರಮೇಶ್ವರನಿಂದಲೇ ಅವನ ನಿಟಿಲಾಗ್ನಿಯಿಂದಲೇ ನೀನು ಬಾಣ ಪ್ರಯೋಗ ಅವನ ಮೇಲೆ ಮಾಡುವಾಗ ನಿನ್ನ ದೇಹ ಸುಟ್ಟು ಭಸ್ಮವ. ಸುಖಾಂತ್ಯವಾಗಿದೆ. ಶಿರವೆಯನ್ನು ಕಳೆದುಕೊಂಡಿರಬಹುದು, ಆದರೆ ಮನ್ಮಥನಿಗೆ ಶಾಪವನ್ನು ಒದಗಿಸಿಕೊಟ್ಟಿದ್ದೇನೆ. ವಿದ್ಯಾದಿ ದೇವತೆ ಶಾರದೆಯಾಗಿ ಮೆರೆಯುತ್ತಾ ಇದ್ದಾಳೆ. ಜ್ಞಾನದ ಸಂಕೇತವಾದಂತಹ ಶಾರದೆಯ ಕಲ್ಯಾಣವಾಯಿತು. ಇದು ಶಾರದಾ ಕಲ್ಯಾಣ, ಜ್ಞಾನದೇವಿಯ ಕಲ್ಯಾಣ, ಜ್ಞಾನದೇವಿಯ ಕಲ್ಯಾಣ, ಜ್ಞಾನದೇವಿಯ ಕಲ್ಯಾಣ.
ಕುಲೋದ್ಧಾರಕ ಇರುವಂತಹ ಸ್ಥಳ ತಾರಕಾಸುರ ಎಂದು ಕೇಳಿಬಲ್ಲೆವು. ಹೊರಟು ಬಂದ ಕಾರ್ಯಕಾರಣ ಯುದ್ಧ ಶೋಧಿತ ಬಂಧನದೊಳ ಕಾಪಾಡು. ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಒಡೆಯರಲ್ಲಿ ಒಬ್ಬಲಾಕೆ ಸುರಸಾದೇವಿಯ ಗರ್ಭಾಂಬದಿಯಲ್ಲಿ ಪಾವನ ಗರ್ಭಗೊಳಿಸುವುದಕ್ಕೆ ಬೇಕಾಗಿ ಹುಟ್ಟಿಕೊಂಡವರು ನಾವು ನಾಲ್ವರು. ಹಿರಿಯರಾದಂತ ತಾರಕಾಸುರನಾಗಿದ್ದೇನೆ. ತಮ್ಮನಾದಂತ ಸೂರಪದ್ಮ, ಮತ್ತೊಬ್ಬ ತಮ್ಮನಾದಂತ ಸಿಂಹಾಖ್ಯ. ನಮಗೆಲ್ಲರಿಗೂ ಒಬ್ಬಲೇ ತಂಗಿ, ಆಕೆ ಅಜಮುಖಿ. ತುಂಬಿದಂತ ಈ ಸಭೆಯಲ್ಲಿ ಓಲಗ ಚಾವಡಿಯಲ್ಲೇ ಪ್ರವೇಶ ಮಾಡಿದ ಅಕ್ಷರವೇ ನಮ್ಮವರೆಲ್ಲ ಜಯಘೋಷಣೆ ಮಾಡ್ತಾ ಇದ್ದಾರೆ. ತಾರಕಾಸುರನಿಗೆ ಜಯವಾಗಲಿ ಶೋಭಾವಾಗಲಿ ಎಂಬಂತ ಜಯಘೋಷವನ್ನೇ ಕೇಳಿದಾಗ ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷವಾಗ್ತಾ ಇದೆ. ನಮ್ಮಲ್ಲೇನು ಕಡಿಮೆ? ದಳಬಲ, ಜನಬಲ, ಸೇನಾಬಲ, ಅಧಿಕಾರ ಬಲ, ದೇವರ ಒಲವನ್ನು ಪಡೆಯಬೇಕಂತ ಉದ್ದೇಶದಿಂದ ನೇರವಾಗಿ ಘೋರವಾದಂತ ಅರಣ್ಯವನ್ನು ಸೇರಿದೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಂಡೆ. ಬೇಕಾದಂತ ವರವನ್ನು ಪಡೆದಿದ್ದೇನೆ. ಯಾವುದಕ್ಕೂ ನಮ್ಮವರಲ್ಲಿ ತಿಳಿಸಬೇಕು. ಬರಲಿಯೊಮ್ಮೆ
ಹೋಗೊಟ್ಟು ಓಡೋಡಿ ಬಂದವರಿದ್ದೇವೆ. ನಮ್ಮಿಂದ ಏನಾಗಬೇಕು ಜೀವ? ಮೊದಲಾಗಿ ವಂದಿಸಿದ್ದೇನೆ. ಒಮ್ಮೆಂದೊಮ್ಮೆ ನಮ್ಮನ್ನು ಕರೆಸಿದ್ದೀರ. ಶರಾಂತಿಯ ಜಲವನ್ನು ಬತ್ತಿಸಲೇ ಬರುವವರು ನಮಗೆ ಯಾರು ಎದುರಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಬಿಡು ಮನದ ಚಿಂತೆಯನ್ನು ಕೊಡುವಪ್ಪನೆ ಸುರಲೋಕಕ್ಕೆ ಹೋಗಿ ಅವರನ್ನು ದೆಸೆಗೊಳಿಸಿ ನಾ ಬರ್ತೇನೆ. ಬಿಡು ಚಿಂತೆ. ನೀನು ಹೋದಂತ ಕೆಲಸ ಏನಾಯಿತು? ಹೆಣ್ಣೋ ಗಂಡೋ? ನೀವಾಗೆ ತಗೊಳ್ತಾ ಇದ್ದೀರಿ. ನೀವೆಲ್ಲ ಹೇಳಿದ್ರ ನಡಿ ಅಂತ. ನಾನು ನಗಡಕ್ಕೆ ಬರುವುದಂತ ಕಾರಣಗಳಿದೆ. ಹೌದೇನ? ನಿಮ್ಮಿಂದಲೇ ಅನುಮತಿಯನ್ನು ಪಡೆದುಕೊಳ್ಳು. ನೇರವಾಗಿ ಘೋರವಾದಂತ ಅರಣ್ಯವನ್ನು ಸೇರಿದೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಂಡೆ. ತಪಸ್ಸಿಗೆ ಬಳಿದಂತ ಬ್ರಹ್ಮದೇವ ಏನು ಬೇಕು ಮಗನೇ ಕೇಳಿದಾಗ ಮರಳುವೆ ಬಾರಂತ ವರವನ್ನು ಕೇಳಿದೆ. ಆಗ ಬ್ರಹ್ಮದೇವರು ಹೇಳಿದಂತ ಮಾತು, ಹುಟ್ಟಿದಂತ ಯಾವುದೇ ಜೀವರಾಶಿಯಾದ್ರೂ ಕೂಡ ಒಂದಲ್ಲ ಒಂದು ದಿನ ಮರಳಿ ಬಂದೇ ಬರುತ್ತದೆ. ಆದರೆ ಕೊನೆಗೊಂದು ಮಾತನ್ನು ಹೇಳಿದ್ದಾನೆ, ಆ ಈಶನ ಮಗನಿಂದ ಹೊರತು ನಿನ್ನ ಪಾಲಿಗೆ ಮರಳವೇ ಇಲ್ಲ. ಸಂತೋಷದ ವಿಷಯ. ಆದರೆ ಆ ಬ್ರಹ್ಮದೇವ ಏನೋ ನಿದ್ದೆ ಕಣ್ಣಲ್ಲಿದ್ದನೋ ಏನು, ಈಶನಿಗೆ ಮದುವೆ ಆ ಪರಮೇಶ್ವರಿಗೆ ಮಕ್ಕಳಿದ್ದಾರೆ. ಆದರೆ ಅವರ ಮನದಿಯಂತ ದಾಕ್ಷಾಯಿಣಿ ಹಿಂದಕ್ಕಾದ್ರೂ ದಕ್ಷಿಣ ಯಾಕದಲ್ಲಿ ಸುಟ್ಟು ಹೋಗಿದ್ದಾನೆ. ಆದರೆ ಮಗ ಹುಟ್ಲಿಕ್ಕೆ ಇಲ್ಲ. ಆದರೆ ನೆನಪಾಗುವುದು ಯಾವುದು ಗೊತ್ತಾ? ದೇವತೆಗಳು ದೇವಲೋಕದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಅಂತವರನ್ನೆಲ್ಲ ಬಡಿದುವರಿಸಿ ಸುರಪೀಠ ಬಳಿದಮ್ಮ ಸ್ವಾಧೀನವಾಗಿ ಮಾಡಬೇಕಂತ ಅವತ್ತೇ ಕಾಲ ಕೂಡಿ ಬರಲಿಲ್ಲ. ಇವತ್ತು ಕಾಲ ಕೂಡಿ ಬಂದಿದೆ. ಧನಬಲ, ಜನಬಲ, ಸೇನಾಬಲ, ಅಧಿಕಾರ ಬಲ, ದೇವರ ಬಲವಿದೆ. ಸ್ವರ್ಗ ಲೋಕದ ಅಭಿಪ್ರಾಯ ಏನು ನಿಮ್ಮದು?
ಹೆಚ್ಚುತ್ತಾ ಉಂಟು. ನಾವು ತಡ ಮಾಡುವುದು ಸರಿಯಲ್ಲ. ನಮ್ಮೆಲ್ಲರ ಸೇನೆಯನ್ನು ಸೇರಿಸಿಕೊಂಡು ಸ್ವರ್ಗಕ್ಕೆ ಹೋಗಿ ಅಲ್ಲಿ ನಮ್ಮ ತಾಳ್ವಿಕೆಯನ್ನು ಮಾಡಬೇಕು. ನೀವಾಡಿದಂತ ನುಡಿಯನ್ನು ಕೇಳಿದಾಗ ಮನಸ್ಸಲ್ಲಿ ಬಹಳ ಸಂತೋಷವಾಗ್ತಾ ಇದೆ. ಸಕಲ ಸೈನ್ಯವನ್ನೇ ಸಿದ್ಧತೆ ಮಾಡಿಕೊಳ್ಳಿ. ಆದಷ್ಟು ಶೀಘ್ರವಾಗಿ ನಮ್ಮ ಪಯಲ ಇರುವಂತಹ ಸ್ಥಳ ನಾಗಾಧಿಪತಿ ಯಾರೆಂದು ಕೇಳಿದ್ದೀರಿ? ಅಮರೇಂದ್ರ ಎಂದು ಕೇಳಿಬಲ್ಲೆವು. ನಾನೇ ಸರಿ, ನಾನೇ ಹೊರಟು ಬಂದ ಕಾರ್ಯಕಾರಣ ಅನೇಕವಿದೆ. ಯಾರಲ್ಲಿ? ಎದ್ದೇಳು. ದ್ವಾರದಿಂದ ಓಡೋಡಿ ಬಂದಿದ್ದೇನೆ. ದ್ವಾರಪಾಲಕ. ಹೌದು ರಾಯರೇ. ಯಾಕೆ? ಇರುವುದಕ್ಕೆ ಸಾಧ್ಯವೇ ಇಲ್ಲ. ಏನಾಯ್ತು? ದುಷ್ಟರು, ಅಧಮರು, ನೀಚರು, ಅಧಮಾಧಮರು, ಮೂರ್ಖರು ಯಾರು? ಎಲ್ಲವರು ಸೇರಿದ್ದಾರೆ ಬಂದವರು. ಹೌದೇ? ಹೌದು ರಾಯರೇ. ಏನಾಗ್ತದೆ? ಯಾರು ಏನು ಎಂಬುದಾಗಿ ವಿಚಾರಿಸಿದಾಗ ಅಂದವರು ಯಾರು ಏನು ಎಂಬುದಾಗಿ ವಿಚಾರಿಸಿದಾಗ ಯಾರಂತೆ? ಶೋಧಿತಾಪುರವಂತೆ, ಆ, ತಾರಕಾಸುರ ಎಂಬ ಹೆಸರಂತೆ ಏನಾಗ್ಬೇಕು? ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅನುಚರರನ್ನು ಕೂಡಿಕೊಂಡು ಬಂದಿದ್ದಾನೆ. ಆ, ರಾಯರೇ, ಏನು? ಅವರಿಗೆ ಸೇರ್ಬೇಕಾದಂತೆ ಈ ದೇವಲೋಕ ಆ, ದೊಡ್ಡಮ್ಮನ ಮಕ್ಕಳಂತೆ, ಆ, ನಾವು ಚಿಕ್ಕಮ್ಮನ ಮಕ್ಕಳಂತೆ. ರಾಯರೇ, ಏನು? ಒಳ್ಳೆ ಮಾತಿನಲ್ಲಿ ಆ, ದೇವಲೋಕವನ್ನು ಬಿಟ್ಟು ಕೊಟ್ಟರೆ ಸರಿ. ಇಲ್ಲವಾದ್ರೆ ಇಲ್ಲದಿದ್ದರೆ ಬಿರ್ರನೆ ಬಂದು ದರ ದರನೆ ಹೊಡಿತಾರೆ. ಸಾಧನ
ಉತ್ತರವನ್ನು ಕೊಡಬೇಕು. ಸೇನೆಯನ್ನು ಸಿದ್ಧಪಡಿಸಿ ಮುಂದುವರಿಯೋಣ. ಬಂದ ಹಾಗೆಯಿಂದ ಸರಿದರೆ ಲೇಸು ಇಲ್ಲಾದರೆ ಇಲ್ಲೇ ಮಣ್ಣು
ಸೇನೆಯನ್ನು ಕೂಡಿಕೊಂಡು ಬಂದಿದ್ದೀಯ. ಆ, ನೀನು ಕೇಳಿದ ತಕ್ಷಣ ಆ. ಸ್ವರ್ಗವನ್ನು ಬಿಟ್ಟುಕೊಡುವುದಕ್ಕೆ ಆಗುದಿಲ್ಲ. ಅದೇನಾಗುದಿಲ್ಲ. ಯಾಕೆ ಗೊತ್ತೇ? ಏನು? 3 ಮೂರ್ತಿಗಳನ್ನು ಮೆಚ್ಚಿಸಿ ಆ. ಶತಯಾಗಗಳನ್ನು ಮಾಡಿ ಆ. ವರಪ್ರಸಾದವಾಗಿ ಪಡೆದಂತಹ ಸ್ವರ್ಗ ಇದು. ಆ. ನೀನು ಕೇಳಿದ ತಕ್ಷಣ ಬಿಟ್ಟುಕೊಡುವುದಕ್ಕೆ ಸಾಧ್ಯವಿಲ್ಲ. ಆ. ನಿನಗೆ ಬದುಕು ಆಸೆ ಇದ್ದರೆ ಆ. ನಿನ್ನ ಊರಿನಲ್ಲಿ ಹೋಗು, ಆ. ನಿನ್ನ ರಾಜ್ಯಾಡಳಿತವನ್ನು ಮಾಡು. ಆ. ಅದನ್ನು ಬಿಟ್ಟು ಆ. ಸ್ವರ್ಗವನ್ನು ಪಡೆಯಬೇಕೆಂಬಂತ ಬಂದೇತಾದ್ರೆ ಆ. ತಲೆ ಹೋದಿತ್ತು ನಿನ್ನದು. ದೇವಲೋಕವಲ್ಲೇ ಪ್ರವೇಶ ಮಾಡಿದಾಕ್ಷಣವೇ ಆ. ಐರಾವತವನ್ನೇರಿಕೊಳ್ಳು, ಓ. ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಳ್ಳು. ಆ. ಸಮರಕ್ಕೆದುರಾಗಿ ಬಂದಂತಹ ಸುರಪಲೆ ನೀನು ಹೌದು. ದೇವತೆಗಳನ್ನು ಬಡಿದೋಡಿಸುವಂತಹ ಸಮಯದಲ್ಲಿ ಓ. ನನ್ನ ಎದುರಾಗಿ ಬಂದೆಯ. ಆ. ಮತ್ತೊಂದು ಮಾತನ್ನು ನೀನು ಆಡಿದ್ದಿ. ಏನು? 100 ಯಾಗವನ್ನು ಮಾಡಿದ್ದೇನೆ, ಆ. 3 ಮೂರ್ತಿಗಳನ್ನು ಮೆಚ್ಚಿಸಿದ್ದೇನೆ. ಅವರಿಂದ ಪ್ರಸಾದ ರೂಪವಾಗಿ ಬರೆದಂತಹ ಸ್ವರ್ಗದ ಅಧಿಕಾರ ಆ. 1 ಮನ್ವಂತರವರೆಗೆ ಸ್ವರ್ಗದ ಪೀಠದಿಂದ ಸ್ವಾಧೀನ. ಹೌದು. ಹೌದೇನಾ? ಏನು? ಒಮ್ಮೆ ಆ ಮಾಡುವಳ. ಯಾಕೆ? ಯಾಕೆ? ನೀನು ಹೇಳಿ ನಾನು ಆ ಮಾಡ್ಬೇಕು. ಅಲ್ಲ, ಮತ್ತೆ ನಿಮ್ಮನ್ನು ಗೀರ್ವಾಣರು ಅಂತ ಕರೀತಾರೆ. ಆ. ಯಾಕೆ? ಯಾಕೆ? ನೀವು ಬಾಯಿ ತೆರೆದರೆ ಬೆಂಕಿ ಬರ್ತದಂತೆ. ಹೌದು. ಈ ಸಮಯದಲ್ಲಿ ಬರ್ಲಿಕ್ಕಿಲ್ಲ. ಅದು ನಾವು ಬೇಕಾದಾಗ ಮಾತ್ರ ಬಾಯ ಮಾಡುದು. ಆ ರೀತಿ ಆ ಎಲ್ಲರೂ ಮಾಡ್ಬೇಡ. ಹೇಳಿದ್ರಂತ ನಾವು ಬಾಯ ಮಾಡುವುದಕ್ಕೆ ನಾನು ಹೇಳಿದ ಅಕ್ಷರ ನೀನು ಮಾಡ್ಬೇಕು. ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಆಗುದಿಲ್ಲ. ಆಗುದಿಲ್ಲ ಅಂತಲ್ಲ, ಆ. ನನಗೆ ಬ್ರಹ್ಮದೇವನ ವರಬಲ ಇದೆ. ಹೇಗೆ? ಸ್ವರ್ಗಲೋಕರನ್ನ ಸ್ವಾಧೀನವಾಗ್ತದೆ. ವರ ಯಾವ ನನಗೆ ರೀತಿ? ಬ್ರಹ್ಮದೇವನಲ್ಲ, ನನಗೆ 3 ಮೂರ್ತಿಗಳು ಕೊಟ್ಟಿದ್ದಾರೆ ಸ್ವರ್ಗ. 3 ಮೂರ್ತಿಗಳು ಕೊಡ್ಲಿ. ಆ. ಎಷ್ಟಾದ್ರೂ ನನ್ನ ಅಪ್ಪನಿಗೆ ಹುಟ್ಟಿದವ ಹೌದು ಅಲ್ವ ನೀನು? ಅಲ್ಲ, ಅದು ಚಿಕ್ಕಮ್ಮನ ಮಕ್ಕಳು ನಾವು. ಹೌದು. ಆ. ನಾವು ಹಿರಿಯ ಭಾಗಿಗಳು. ಆ. ನೀನು ಚಿಕ್ಕಮ್ಮನ ಮಗ ಆದ ಕಾರಣ ಆ. ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡ್ಬೇಕು. ಅಲ್ಲ, ನಾನು ಸಂಪಾದಿಸಿದ್ದದು. ಯಾರು ನೀನು? ನಾನು. ನೀನು ಸಂಪಾದನೆ ಮಾಡುವ ನನ್ನಲ್ಲಿ ಒಂದು ಮಾತನ್ನು ಕೇಳಬೇಕಾ ಬೇಡವಾ ನೀನು? ಅಲ್ಲ, ಸಂಪಾದನೆ ಮಾಡ್ಬೇಕಂದ್ರೆ ಯಾರ ಹತ್ರ ಕೇಳಿ ಸಂಪಾದನೆ ಮಾಡ್ಬೇಕಂತಿಲ್ಲ. ಹೌದಾ? ನಮಗೆ ಮನಸ್ಸಿದ್ದಾಗ ಯಾವತ್ತು ಸಂಪಾದನೆ ನೀನು ಭೂಲೋಕವನ್ನು ಸೇರಿದೆ ಹೌದಾ? ಹೌದು. ಬ್ರಾಹ್ಮಣರಲ್ಲಿ ಸಹಾಯವನ್ನು ಕೇಳಿದ್ದಿ. ಆ. ಯಾಗ ಯಜ್ಞಾದನ್ನು ಮಾಡಿದ್ದು ಭೂಲೋಕದಲ್ಲಿ ಹೌದಾ? ಅಷ್ಟು ಕಷ್ಟಪಟ್ಟಿದ್ದೇನೆ ನಾನು. ನೀನು ನಿನಗೆ ಕಷ್ಟ ಪಡುವಾಗ ಹಿರಿಯವರಲ್ಲಿ ಒಂದು ಮಾತನ್ನು ಕೇಳಬೇಕು. ಯಾಕೆ? ನೀನು ಒಂದು ವೇಳೆ ದಾರಿ ತಪ್ಪಿದ್ರೆ ಮತ್ತೆ ಕೆಟ್ಟ ಹೆಸರು ಬರುವುದು ನಮಗೆ ಅಲ್ವಾ? ಅಲ್ಲ, ಕಷ್ಟಪಟ್ಟು ಮೇಲೆ ಬಂದದ್ದು ನಾನು. ಏಯ್! ದೇವರ ಮಾತಿಗೆ ಮರ್ಯಾದೆಯಿಂದ ಪೀಠವನ್ನು ಬಿಟ್ಟುಕೊಡು. ಇಲ್ಲವಾದರೆ- ಒಂದು ವೇಳೆ ಕೊಡದಿದ್ದರೆ ಆ. ಸುರಪೀಠದಿಂದ ನಿನ್ನನ್ನು ಬಳೆದಾಕಿ ಆ. ಎಡದ ಕಾಲಿನ ಸೊಂಟಕ್ಕೆ ಬೆಳ್ಳ. ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣ್ತಾ ಇದ್ದಾಳೆ, ಬಹಳಷ್ಟು ಮಾತನಾಡ್ತಾ ಇದ್ದಾಳೆ. 100 ಯಾಗವನ್ನು ಮಾಡಿದೆ, 100 ಯಾಗವನ್ನು ಮಾಡಿದೆ. ಸತ್ಯ ಹೇಳ್ತಾ ಇದ್ದೇನೆ, ನಾವೊಂದು ಗಣಹೋಮಾದರೂ ಮಾಡಿದ್ದೇವೆ. ಏನು ಮಾಡಿದೆ? ಸುರಪೀಠವನ್ನು ನಾವು ಏರಿದವನ್ನಾಗಿದ್ದೇವೆ.
ಹೌದೇನೋ? ಸ್ವರ್ಗಲೋಕ ನಮ್ಮ ಸ್ವಾಧೀನ, ಇಲ್ಲಿನ ಸಂಪತ್ತೆಲ್ಲ ನಮ್ಮ ವಶವಾಗಿದೆ. ಆದರೆ ಭೂಲೋಕದಲ್ಲಿ ಬ್ರಾಹ್ಮಣರು ಯಾಗ ಯಜ್ಞಾದಿಗಳು ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಒಂದು ವೇಳೆ ಯಾಗ ಯಜ್ಞ ಮಾಡ್ತಾ ಇದ್ರೆ ನಮ್ಮಲ್ಲಿ ಒಂದು ಮಾತನ್ನು ಕೇಳಲೇಬೇಕು. ದೇವತೆಯಲ್ಲಿ ಹೋರಾಡಿದ್ದೇವೆ, ಸ್ವಲ್ಪ ಆಯಾಸವಾಗಿದೆ. ಹೌದೇನೋ? ಇಲ್ಲಿಯ ಪುರದ ರಕ್ಷಣೆ ನಮ್ಮ ಹೊಣೆಗಾರಿಕೆ. ಆವಾಗ ಬರ್ತಾ ಇರ್ಬೇಕು. ಬರಲೇಬೇಕು. ಹೌದೌದು, ಯಾರು ಚಿಂತಿಸಬೇಡಿ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವ. ಏನಾಗ್ತದೆ ವಿಚಾರ ಮತ್ತೆ ನೋಡುವ. ಮನ್ಮಥನ ಪ್ರಭಾವ ಅಂತಹದ್ದು. ಪ್ರಕೃತಿಯಲ್ಲಿ ವಸ್ತು ಆಗಲಿ ವ್ಯಕ್ತಿ ಆಗಲಿ ಈ ಮನ್ಮಥನ ಪ್ರಭಾವಕ್ಕೆ ಒಳಗಾಗದಿರುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಇಲ್ಲ. ನಾನು ಹುಟ್ಟಿದ್ದು ಶ್ರೀಹರಿಯಿಂದ, ಅವನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾಗಿ ಆಮೇಲೆ ಸಾಧನೆಯ ಹಾದಿಯಲ್ಲಿ ನಡೆಯಬೇಕು ಎಂಬಂತಹ ಉದ್ದೇಶದಿಂದ ಪ್ರಭು ಪರಶಿವನನ್ನು ಮೆಚ್ಚಿಸಿದೆ. ಸತ್ಯ. ಅವನನ್ನು ಒಲಿಸಿಕೊಂಡು ಇಕ್ಷುದಂಡದ ಕೋದಂಡ ಜೊತೆಗೆ ಪಂಚಪೂಷರಗಳನ್ನು ಪಡೆದೆ ವರವಾಗಿ ಅಲ್ವೇ. ಆಮೇಲೆ ಜಗದೊಳಗೆ ಬಿಲ್ಗಾರ ಜಾಣ ಎಂಬಂತಹ ಹೆಸರನ್ನು ಪಡೆದವನಿದ್ದೇನೆ. ಸತ್ಯ. ಸುಮ್ಮನೆ ಕೊಟ್ಟದ್ದಲ್ಲ ಆ ಹೆಸರನ್ನು. ಈಗ ಯಾರೇ ಆಗಲಿ ಶರಪ್ರಯೋಗವನ್ನು ಮಾಡಿದ್ರು ಅಂತಾದ್ರೆ ಒಂದಿದ್ದದ್ದು ಎರಡಾದೀತು ಅಲ್ವೇ. ಆದ್ರೆ ನಾವು ಶರಪ್ರಯೋಗ ಮಾಡಿದ್ರೆ ಎರಡಿದ್ದದ್ದು ಒಂದಾಗಿ ಯೋಗ ಭಾಗ್ಯವೆನ್ನುವುದು ಕೂಡಿ ಬಂದ್ರೆ ಮತ್ತೊಂದು ಹುಟ್ಟಿಕೊಳ್ತದೆ. ಖಂಡಿತ. ರತಿ ಸ್ವಾಮಿ, ಚೈತ್ರ ರಥವನ್ನು ಏರಿ ನನ್ನದಾದಂತಹ ಪಕ್ಷಿ ಸಂಕುಲವನ್ನೆಲ್ಲ ಕೂಡಿಕೊಂಡು ಚೈತ್ರ ಯಾತ್ರೆಯನ್ನು ನಾ ಮಾಡಿದೆ ಅಂತಾದ್ರೆ 3 ಲೋಕವೇ ಗಡಗಡ ನಡುಗುತ್ತದೆ ನನಗೆ. ಖಂಡಿತ. ಅಂತಹ ಪ್ರಭಾವ ಈ ಮನ್ಮಥನದ್ದು. ನೀನು ನನ್ನ ಸತಿ. ಮೇಳದಲ್ಲಿ ಒಂದು ಮಾತಿಲ್ವೋ? ಹೇಗೆ? ಎಲ್ಲಾ ಕಡೆಯಲ್ಲಿ ಹೇಳ್ತಾರೆ, ಮನ್ಮಥನ ಸತಿ ರತಿ ಅತೀ ರೂಪವತಿ ಎನ್ನುವುದೇ ಪ್ರತೀತಿ. ಯಾಕೆ ಹಾಗೆ? ಯಾಕೆ?
ಭೂಲೋಕದಲ್ಲಿ ಎಲ್ಲ ಹೆಣ್ಮಕ್ಕಳನ್ನು ಹೋಲಿಕೆ ಮಾಡುವುದು ಯಾರಿಗೆ? ಆಹಾಹಾಹಾ ಅವಳನ್ನು ನೋಡಂತೆ ರತಿಯ ಹಾಗೆ. ಸ್ವಾಮಿ, ಆ, ಕೆಲವೊಮ್ಮೆ ಆ, ನೋಡುವಂತಹ ಕಣ್ಣಿನ ದೃಷ್ಟಿ, ಆ, ಒಂದು ಕಣ್ಣಿನ ದೃಷ್ಟಿ ಉತ್ತರಕ್ಕೆ ಮತ್ತೊಂದು ದಕ್ಷಿಣಕ್ಕಿದ್ರೂ ಪರವಾಗಿಲ್ಲ, ಆ. ನೋಡುವುದಕ್ಕೆ ಮಾತ್ರ ರತಿಯ ಹಾಗೆ ಹೋಲಿಕೆ ಮಾಡುವುದಕ್ಕೆ ಏನಾಗಬೇಕು ಅಲ್ವೇ? ಮತ್ತೆ ಭೂಲೋಕದಲ್ಲಿ ಒಂದು ಮಾತುಂಟಲ್ವ, ಹೇಗೆ? ಹೆತ್ತವರಿಗೆ ಅದೇನೋ ಮುದ್ದು ಅಂತ. ಅಲ್ವೇ? ಹಾಗಾಗಿ ಅವರು ಹಾಗೆ ಹೇಳ್ತಾರೆ, ಅದು ಸಹಜವೇ. ಅವರವರ ಭಾವಕ್ಕೆ ಬಿಟ್ಟದ್ದು. ಹೌದು. ಇನ್ನು ಸುಂದರವಾದ ಪುರುಷರನ್ನು ಹೋಲಿಸುವುದು ಯಾರಿಗೆ? ಯಾರಿಗೆ? ಅವ ಮನ್ಮಥನ ಹಾಗೆ ಹಾ, ಅಲ್ವಾ? ನಡೆದಾಡುವುದಕ್ಕೆ ಸರಿಯಾಗಿ ಕಾಲಿಲ್ಲದಿದ್ರೂ ಪರವಾಗಿಲ್ಲ, ಹೌದು ಕೈಗಳು ಹೇಗಿದ್ರೂ ಪರವಾಗಿಲ್ಲ, ಹೌದು. ಅವ ನೋಡುವುದಕ್ಕೆ ಮನ್ಮಥನ ಹಾಗೆ. ಮನ್ಮಥನ ಹಾಗೆ ರತಿ ಮನ್ಮಥರಾದಂತಹ ನಾವುಗಳು ರೂಪದಲ್ಲಿ ಆದರ್ಶವಾದದ್ದು ಮಾತ್ರವಲ್ಲದೆ ಆಹಾ. ದಂಪತಿಗಳಿಗೆ ದಾಂಪತ್ಯದಲ್ಲೂ ಆದರ್ಶ ಪ್ರಿಯರಾಗಿ ಕಾಣಿಸಿಕೊಂಡಿದ್ದೇವೆ. ಅಲ್ವೇ? ಹಾಗಾಗಿ ಎಂದಿನಂತೆ ಇಂದೂ ಕೂಡ ಕುಸುಮಾವತಿಯಲ್ಲಿ ನಿನ್ನೊಂದಿಗೆ ಏಕಾಂತದಲ್ಲಿ ಕಾಲವನ್ನು ಕಳೆಯುವಾಗ ರತಿ ನಿನ್ನನ್ನು ಮದುವೆಯಾಗಿ ಬಹಳಷ್ಟು ಸಮಯ ಕಳೆದೇ ಹೋಯಿತು. ಆದ್ರೆ ಏನು ಮಾಡೋಣ ಹೇಳು? ಏನು? ಈ ಏಕಾಂತದಲ್ಲಿ ಆನಂದದಿಂದ ತಲ್ಲೀನರಾಗಿರುವಂತಹ ಸಂದರ್ಭದಲ್ಲಿ ನನಗೆ ಏನಾದ್ರೂ ಒಂದು ಕೆಲಸ ಬರುವುದು. ಸಮಸ್ಯೆ ಮುಗಿಲಿಕ್ಕಿಲ್ಲ. ಆ ನೋಡಿ, ಹೇಳಿದ್ದೇ ತಪ್ಪಾಯ್ತಾ ಏನ? ನೀವು ಅದನ್ನು ಹೇಳಬಾರ್ದಿತ್ತು. ಈಗ ಯಾಕೆ? ಇನ್ನು ಸ್ವಲ್ಪ ಮತ್ತೆ ಹೇಳ್ಬೇಕಿತ್ತು. ಹೌದು, ಕೆಲಸ ಎನ್ನುವ ಶಬ್ದ ಬಂದ ಕೂಡ್ಲೆ ಅವರಿಗೆ ಗೊತ್ತಾಯ್ತು, ಓ ಇವರು ಕಾರ್ಯಪ್ರವೃತ್ತರಾದ್ರು ಅಂತ. ಅದಕ್ಕಾಗಿ ಹೊರಗಿಂದ ಯಾರೋ ಕರೆಯುವ ಹಾಗೆ ಕೇಳುತ್ತಾ ಇದೆ. ಯಾರಂತೆ? ಯಾರಾಗಿರ್ಬೋದು? ಇದು ಕೇಳಿದ ಹಾಗುಂಟು ಸ್ವರ. ರತಿ, ಇದು ಯಾರೇ? ಓ, ಇದು ನಮ್ಮವ. ನಮ್ಮವ, ಸ್ವರ್ಗಾಧೀಶ, ನಿಮ್ಮ ಆತ್ಮೀಯ. ಹೌದು. ದೇವೇಂದ್ರ, ಬಂದವನು ನೀನು. ನನಗೆ ಮೊದಲಾಗಿ ನಿನ್ನ ಸ್ವರ ಗೊತ್ತಾಗಲಿಲ್ಲ. ಬಹುಶಃ ನಿನ್ನೆ ನೀನು ಎಲ್ಲಿಗೋ ಹೋಗಿದ್ದೆ ಕಾಣ್ತದೆ, ಸ್ವರ ಎಲ್ಲ ಬಿಟ್ಟು ಹೋಗಿದೆ. ಹೌದು, ಬರ್ಬಹುದಾ ಅಂತ ಕೇಳಲೂ ಇಲ್ಲ. ಇವರಿಗೆ ಅಷ್ಟು ಗೊತ್ತಿಲ್ಲ. ಒಂದು ಹೆಂಡತಿ ಗಂಡ ಇರುವಾಗ ಒಂದು ಜೊತೆಯಲ್ಲಿ ಸರಸದಲ್ಲಿರುವಾಗ ಒಂದು ಹೇಗೆ ಬರ್ಬೇಕು? ನಾವು ಏಕಾಂತದಲ್ಲಿರುವಾಗ ಬರಬಹುದಾ ಎಂಬ ಹಾಗೆ ಕೇಳಲೂ ಇಲ್ಲ. ಆದ್ರೂ ಕೂಡ ನೀವು ಒಳ ಪ್ರವೇಶ ಮಾಡಿ ಆಗಿದೆ. ಹಾಗೆಂದು ನೀನು ಬಂದರೂ ಕೂಡ ತಪ್ಪಿಲ್ಲ. ಯಾಕೆ? ಹಾಗಲ್ವೋ, ದೇವಲೋಕದಲ್ಲಿ ನಿನ್ನನ್ನು ಉಳಿದು ಬೇರೆಯವರು ಇದ್ದಾರೆ. ಹಾಗೆಂದು ಅವರಿಗೆಲ್ಲ ಪ್ರವೇಶ ಇಲ್ಲ. ನೀನು ನನ್ನ ಆತ್ಮೀಯ ಮಿತ್ರನಿದ್ದಿ. ಹಾಗಾಗಿ ಯಾಕೆ ಅಷ್ಟು ದೂರ ನಿಂತದ್ದು? ಬಾ ಹೀಗೆ, ಬಾ 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 ಬಾ. ಓ ಮನ್ಮಥ! ದೇವೇಂದ್ರ, ಮನ್ಮಥ, ಏನೋ ನೀನು ಇಷ್ಟೊಂದು ಮೃದುವಾದದ್ದು? ನನ್ನನ್ನು ಈ ರೀತಿ ಅವಮಾನ ಮಾಡಬಾರ್ದಿತ್ತು ಕರೆದು. ಓ, ಇದೀಗ ಹಾಗಾಯ್ತಾ? ಅಲ್ಲ, ಹೆಂಡತಿದ್ದು ಇಲ್ಲಿ ದೇವೇಂದ್ರ ಕಾಣೋದಿಲ್ವಾ? ಅದಕ್ಕೆ ಹೇಳಿದ್ದು ನಮ್ಮ ಸರಸಂತದ್ದು. ಏನು ಮಾಡೋಣ ಹೇಳು? ನೀನು ಬಂದದ್ದು ಅಷ್ಟೇ, ಹೊತ್ತಲ್ಲದ ಹೊತ್ತಿಗೆ ಬಂದಿದ್ದಿ. ನನಗೆ ಎಲ್ಲಿ ನೋಡಿದ್ರು ರತಿಯೇ ಕಾಣುವುದಪ್ಪ. ಹೀಗಿರುವಾಗ ನೀನು ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಬಂದ ಕಾರಣ ಮನಸ್ಸಿಲ್ಲದ ಹಾಗೆ ಭಾವಿಸಬಾರದು. ಆದ್ರೆ ಒಮ್ಮೊಮ್ಮೆ ನಾವು ಇಂತಹ ಏಕಾಂತದಲ್ಲಿರುವಾಗ ಅತಿಥಿಗಳು ಬಂದರೂ ಕೂಡ ಏನಾದರೂ ಒಂದು ಅತಿಥಿ ಸತ್ಕಾರ ಮಾಡಬೇಕಲ್ವೋ ಎಂಬ ಉದ್ದೇಶಕ್ಕಾಗಿ ಮಾಡುವುದು. ಈಗ ಆದದ್ದು ಅಷ್ಟೇ. ನೀ ಬಂದ ಕಾರಣ ನಿನ್ನನ್ನೊಮ್ಮೆ ಆಲಿಂಗನ ಮಾಡುವ ಅಂತ ಹೋದೆ. ಆದ್ರೆ ಪರಿಪೂರ್ಣವಾದ ಮನಸ್ಸು ಇವಳಲ್ಲಿಯೇ ಲೀನವಾದಾಗ ನಾ ಏನು ಮಾಡೋಣ ಹೇಳು? ಹಾಗಾಗಿ ಹೀಗೆಲ್ಲ ಒಂದೊಂದು ನಡೀತಾ ಹೋಗುತ್ತದೆ. ಅದಕ್ಕಾಗಿ ಒಂದು ಉಪಾಯ ಉಂಟು. ಏನು? ಇನ್ನು ನಿನ್ನ ಕಡೆಯೇ ಗಮನ ಹರಿಸಬೇಕಂತಾದ್ರೆ ಮೊದಲಾಗಿ ನನ್ನ ಸತಿ ಒಳಗಿದ್ದಷ್ಟು ಉತ್ತಮ. ಹೌದು. ರತಿ, ಏನು? ಈಗ ಗೊತ್ತಾಯ್ತಲ್ಲ ನೀನಿದ್ರೆ ಏನೆಲ್ಲ ಅನಾಹುತ ಆಗುತ್ತದೆ ಅಂತ. ಈಗ ನಾನಿದ್ರೆ ನಿಮ್ಗೆ ಸಮಸ್ಯೆ? ನೀನಿದ್ರೆ ಸಮಸ್ಯೆ ಅಲ್ಲ. ಯಾರಾದ್ರೂ ಬಂದ ತಕ್ಷಣ ನಿಮಗೆ ನಾನು ಬೇಡ. ನೀನು ಬೇಡ ಅಂತ ಹೇಳಿದಲ್ಲ, ಮತ್ತೆ ನೀನಿದ್ರೆ ಸಮಸ್ಯೆ ಆಗುವುದಿದ್ರೆ ಇಷ್ಟು ಸಮಯ ನಿನ್ನೊಂದಿಗೆ ಇರುವವನೇ ಅಲ್ಲ ನಾನು. ಅಲ್ವೇ? ಆದ್ರೆ ಕಾರ್ಯಪ್ರವೃತ್ತನಾಗಿ ನಾನು ಏನಾದ್ರೂ ಚರ್ಚೆಗೆ ಇಳಿದಾಗ ನೀನಿದ್ರೆ ಸಮಸ್ಯೆ ಆಗುತ್ತದೆ. ಯಾಕೆ? ಮಧ್ಯದಲ್ಲಿ ಮತ್ತೊಮ್ಮೆ ರತಿಯ ವಿಷಯ ಬಂದ್ರೆ ಅವ ಏನು ಭಾವಿಸಿಯಾನು? ಅಲ್ವೇ? ಅವಾದ್ರೆ ನನ್ನ ಮಿತ್ರ, ಇನ್ನು ಮುಂದಕ್ಕೆ ಯಾರು ಹೇಳಬಾರ್ದಲ್ಲ. ಅವನಿಗೆ ಹೆಂಡತಿ ಒಂದು ತಲೆಯಲ್ಲಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಸಮಸ್ಯೆ ಆಗುದಿಲ್ಲ ಸ್ವಾಮಿ. ಹಾಗಿರ್ಬೇಕು ಗಂಡಂದಿರು. ಹೌದು, ಹೆಂಡತಿ ಬಿಟ್ಟು ಮತ್ತೆ ಯಾವ ಬೇರೆ ಪ್ರಪಂಚವೇ ಗೊತ್ತಿರಬಾರ್ದು. ಹಾಗೆಂದು ಲೋಕದ ವ್ಯವಹಾರ ಅಂತ ಬಂದಾಗ ದೇವತೆಗಳು ಹೇಗಿರ್ಬೇಕು ಹಾಗೆ ಇರಬೇಕು. ಅದನ್ನು ತಪ್ಪಬಾರ್ದು ಅಲ್ವೋ? ಸತ್ಯ. ಸ್ವಲ್ಪ ಹೊತ್ತು ಸ್ವಾಮಿ, ಅವ ಈ ಮೊದಲು ಬಂದವ ಹೆಚ್ಚು ಮಾತಾಡ್ತಿದ್ದ, ಇವತ್ತು ಎಷ್ಟು ಮುಗಿಸ್ತಾನೆ ಗೊತ್ತಿಲ್ಲ. ನೋಡೋಣ. ಆದ್ರೆ ಈ ಮೊದಲು ಬಂದ ದೇವೇಂದ್ರನೋ ಅಥವಾ ಈ ಬಾರಿ ಹೊಸ ದೇವೇಂದ್ರನೋ ಎಂಬ ಹಾಗೆ ಪರೀಕ್ಷೆ ಮಾಡಿಯೇ ನೋಡುವ. ಆದಷ್ಟು ಬೇಗ ನನಗೆ ಬರುವುದಕ್ಕೆ ಅವಕಾಶ ಸಿಗದಿದ್ದರೆ ಮಧ್ಯದಲ್ಲೇ ಬಂದೇನು. ನಿನಗೆ ಅವಕಾಶ ಕೊಡದಿದ್ರೆ ಏನಾಗುತ್ತದೆ ಅಂತ ನನಗೆ ಒಳಗೆ ಹೋದ ಮೇಲೆ ಗೊತ್ತಾಗ್ತದೆ. ಗೊತ್ತಿದ್ರೆ ಸರ್. ಮನ್ಮಥ, ಬಾ ಹೀಗೆ, ಬಾ ಹೀಗೆ.
ಸುಖ ಪಡುವುದಕ್ಕೆಂದೇ ಹುಟ್ಟಿಕೊಂಡವ ಯಾರು ಅಂತ ಕೇಳಿದ್ರೆ ನಾನು ನಿಜವಾಗಿ ಹೇಳಬೇಕಾ, ಅದು ದೇವೇಂದ್ರನೇ ಸರಿ. ಯಾರಲ್ಲಿ ಕೇಳಿದ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ನಾನು ಮಾತ್ರ ಅದನ್ನೇ ಆಡುವುದು. ಯಾಕೆ ಅಮಿತವಾದಂತಹ ಸುಖೋಪಭೋಗಗಳು ಎಲ್ಲಿರುವುದು ಅಂತ ಕೇಳಿದ್ರೆ ಅದು ಸ್ವರ್ಗಲೋಕದಲ್ಲಿ. ಅಲ್ಲಿ ಬಹಳಷ್ಟು ಮಂದಿ ಸುಮನಸರಿದ್ರೂ ಕೂಡ ಅವರೆಲ್ಲರಿಗೂ ಒಡೆಯನಾದಂತಹ ನೀನು ನಿಜವಾದ ಸುಖೀ ಜೀವನವನ್ನು ನಡೆಸುವವನು. ಹಾಗಾಗಿ ಹೇಳಿದ್ದು, ಸುಮನಸರ ಒಡೆಯನಾದಂತಹ ಓ ಗೀರ್ವಾಣಪತಿಯೇ, ಈ ಕಾಲದಲ್ಲಿ ಕುಸುಮಾವತಿಯತ್ತ ಪಯಣವನ್ನು ಬೆಳೆಸಿದವನು ನೀನು. ಆಶ್ಚರ್ಯವಾಗುತ್ತಾ ಇದೆ. ಒಮ್ಮಿಂದೊಮ್ಮೆಗೆ ನಿನ್ನ ಬರುವಿಕೆಯನ್ನು ಕಂಡು ಆಶ್ಚರ್ಯ ಪಟ್ಟದ್ದಾದ್ರೂ ಯಾಕೆ? ನಿನ್ನ ಮುಖಾವಲೋಕನವನ್ನು ಮಾಡಿದಾಗ ಮುಖ ಕಮಲವು ಬಾಡಿ ಹೋಗಿದೆ. ಹೀಗಿರುವಾಗ ಈ ಮೊದಲು ನೀನು ನನ್ನಲ್ಲಿ ಕೆಲಸದಲ್ಲಿ ಕಾರ್ಯ ಪ್ರವೃತ್ತನಾಗುವರೆ ಆ ಕಾಲದಲ್ಲಿ ಆಡಿದವನು. ಆ ಸಂದರ್ಭದಲ್ಲಿ ನಿನಗೂ ನಾನು ಸಹಾಯಕನಾಗಿ ಒದಗಿ ಬಂದವನು ಇದ್ದೇನೆ. ನಿಜ. ಆದ್ರೆ ಈ ಕಾಲದಲ್ಲಿ ನನ್ನಿಂದ ಏನಾಗಬೇಕು, ಏನು ದುಗುಡ, ಮುಖ ಯಾಕೆ ಹೀಗೆ ಕುಂದಿ ಹೋಗಿದೆ, ಎಲ್ಲವೂ ನೀನೇ ಹೇಳಬೇಕು. ಲಾಲಿಸಿ ಕೇಳ್ದಯದಿ ಸದ್ಗುಣಶೀಲ ಕೃಪಾಶರದಿ, ಸದ್ಗುಣಶೀಲ ಕೃಪಾಶರದಿ. ಶೋಣಿತಾಪುರದ ತಾರಕಾಸುರನೆಂಬಂತ ದಾನವನು ನಮ್ಮದಾದಂತಹ ದೇವಲೋಕಕ್ಕೆ ಮುತ್ತಿಗೆ ಹಾಕಿದ. ಆತನ ಜೊತೆ ನಾವೆಲ್ಲರೂ ಹೋರಾಡಿದೆವು, ಆದ್ರೆ ನಾವು ಕೈ ಸೋತೆವು. ಸರಿ. ಆದ್ದರಿಂದ ದೇವಲೋಕ ಈಗ ಅವನ ವಶದಲ್ಲಿದೆ. ಹಾಗಂತ ನಮ್ಮನ್ನು ಸದಾ ಪೊರೆಯುವವರು ಆ ಶ್ರೀಹರಿ. ಹೌದು. ಅವರ ಬಳಿಗೆ ಹೋದೆ. ಸರಿ. ಅವರಲ್ಲಿ ಬೇಡಿಕೊಂಡೆ. ಆದ್ರೆ ದೇವರನ್ನು ಮಾತನಾಡಿದ್ರು. ಏನು? ತಾರಕಾಸುರನಿಗೆ ವರ ಇರುವುದಾದರೆ ಹೀಗೆ, ಪರಮೇಶ್ವರನ ಕುಮಾರನಿಂದ ಮಾತ್ರ ಮರಣ ಅಂತ. ಈಗ ಪರಮೇಶ್ವರನಿಗೆ ಹೆಂಡತಿಯೇ ಇಲ್ಲ, ಮರಣ ಬರುವುದು ಹೇಗೆ? ಹಾಗಂತ ದೇವರೇ ಒಂದು ದಾರಿಯನ್ನು ತೋರಿಸಿದ್ದು. ನೀನು ಇನ್ನು ಇಲ್ಲಿ ನಿಲ್ಬೇಡ, ನೇರವಾಗಿ ಕುಸುಮಾವತಿಗೆ ಹೋಗು ಎಂಬುದಾಗಿ. ಹಾಗಾಗಿ ನಿನ್ನ ಬಳಿಗೆ ಬಂದಿದ್ದೇನೆ ನಾನು. ಈಗ ನನ್ನ ಅಪ್ಪನೇ ಹೇಳಿದ್ದ ಇಲ್ಲಿಗೆ ಬರ್ಲಿಕ್ಕೆ. ಹೌದು. ತಾರಕಾಸುರನ ಉಪಟಳ ನನ್ನ ಅಪ್ಪ ಇಲ್ಲಿಯೇ ಕಳುಹಿಸಿದ್ದಾರೆ. ಹೌದು. ಆದ್ರೆ ತಾರಕಾಸುರನ ಉಪಟಳಕ್ಕೂ ನನ್ನಿಂದ ಆಗಬೇಕಾದ ಕೆಲಸಕ್ಕೂ ಏನು ಸಂಬಂಧ ಉಂಟು? ಕಾರಣ ಉಂಟು. ನಿನ್ನ ಶರವ ತೊಡಿಸಿ
ಬಂದದ್ದು. ಹೌದು. ಆ, ಹಾಗಂತ ಈ ಮಾತನ್ನು ಇರುವುದಕ್ಕೂ ಕಾರಣ ಉಂಟು. ಏನು? ಈಗ ಆ, ಪರಮೇಶ್ವರ ದೇವರಿಗೆ ಮಡದಿಲ್ಲ. ಆಹಾ, ಅವರು ವೈರಾಗ್ಯವನ್ನು ತಾಳಿ ಆ, ತಪಸ್ಸನ್ನು ಆಚರಿಸುತ್ತಿದ್ದಾರೆ. ಹೌದು. ಅವರಿಗೆ ಮಗುವಾಗಬೇಕಾದ್ರೆ ಆ, ಅವರಲ್ಲಿರುವಂತ ಆ. ನಿನ್ನಲ್ಲಿರುವಂತ ಆ, ಪಂಚಬಾಣವನ್ನು ಹೂಡಿ ಆ, ಪರಮೇಶ್ವರನ ತಪಸ್ಸನ್ನು ಕೆಡಿಸಿದಂತಾದರೆ ಆ, ಅವರಿಗೆ ಎಲ್ಲಿಯೋ ಮನಸ್ಸಾಗಿ ಆ, ಮದುವೆ ಆಗುವ ಯೋಚನೆಗೆ ಬಂದ್ರೆ ಆ, ಅವರಿಗೆ ಮಗ ಹುಟ್ಟಿದಂತಾದ್ರೆ ಆ. ಆ ತಾರಕಾಸುರನ ವಧೆ ಆಗ್ಬೇಕಲ್ಲ. ಆ. ಹಾಗಾಗಿ ನಿನ್ನ ಬಳಿಗೆ ಬಂದದ್ದು. ಎನಲು ನಕ್ಕನು ಎನಲು ನಕ್ಕನು ತ್ರಿಪುರ ವೈರಿಯ ಕೆಣಕುವರೆ ತ್ರಿಪುರ ವೈರಿಯ ಕೆಣಕುವರೆ ನಾನೇ ತರವ ಶಿವ ಮುನಿದಡಿ ಜಗವ ಸುಡುವುದು ನಿಟಿಲವಾಗಿ ಶಿವ ಮುನಿದಡಿ ಜಗವ ಸುಡುವನು ನಿಟಿಲವಾಗಿ ನಿಗಲಿ ತೃಣವಿದಿರೆ ಕಲ್ಪಾಂತವಾಗಿ ತೃಣವಿದಿರೆ ಕಲ್ಪಾಂತವಾಗಿ ಗುಣವಿ ನಿನಗಿ ಮಾತು ಲೋಕಕ್ಕೆ ಸನುಮತವೇ. ಲೋಕಕ್ಕೆ ಸನ್ಮತವೇ ಲೇಸಲ್ಲ ಬೇಗದೆ ತೆರಳು 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 ಮನೆಗೆಂದ ನನ್ನ ಕಷ್ಟದ ವಿಚಾರ ಇಲ್ಲದೆ ನಿನಗೆ ನಗು. ನಗು ಬರದೆ ಮತ್ತೇನೆ? ಒಮ್ಮೆ ಆಲೋಚನೆ ಮಾಡು. ಏನು? ನೀ ಹೇಳಿದ್ದು ಏನು? ಆ ತ್ರಿಪುರ ವೈರಿಯನ್ನು ಕೆಣಕುವುದಕ್ಕಾಗಿ ಆ ಕೈಲಾಸವಾಸಿಯಾದಂತಹ ಪರಶಿವನು ವೈರಾಗ್ಯ ಮೂರ್ತಿಯಾಗಿ ಈ ಕಾಲದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಆ. ಅವನ ತಪಸ್ಸನ್ನು ಗೆಲ್ಲಿಸು ಎಂಬ ಹಾಗೆ ಸುಲಭ ಸಾಧ್ಯವಾಗಿ ಹೇಳಿದೆ ಅಲ್ಲ? ಹೌದು. ಏನು ಅಷ್ಟು ಸುಲಭ ಉಂಟು ಅಂತ ಭಾವಿಸಿದ್ಯಾ? ಏನಾಯ್ತು? ಇಂದ್ರ, ಅವನಿಗೊಂದು ಹೆಚ್ಚಿನ ಕಿಚ್ಚಿನ ಕಣ್ಣುಂಟು ಎಂಬುದನ್ನು ನೀನು ನೆನಪಿಟ್ಟುಕೊಂಡಿರಬಹುದು, ಹೌದು. ಅಥವಾ ನಿನಗೆ ಗೊತ್ತಿರಬಹುದು. ಆ ಅದನ್ನು ಹೊಂದಿದಂತಹ ಈಶ್ವರ ಆ ಈ ಕಾಲದಲ್ಲಿ ಇಂದ್ರಿಯಗಳೆಲ್ಲವನ್ನು ನಿಗ್ರಹಿಸಿ ಆ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದಾನೆ. ಒಂದು ವೇಳೆ ಆ. ಇಂದಿನ ದಿನ ನಾನು ಅವನ ತಪಸ್ಸನ್ನು ಕೆಡಿಸುವುದಕ್ಕೆ ಹೋದೆನಂತಾದ್ರೆ ಆ ಇಂದ್ರಿಯಗಳು ಬಹಿರ್ಮುಖವಾಗುವುದು ಯಾವುದರಿಂದ? ಅವನ ನಿಟಿಲ ನೇತ್ರದಿಂದ. ಆ ನೀನೇ ಆಲೋಚನೆ ಮಾಡು. ಏನು? ತ್ರಿಪುರ ವೈರಿಯ ಕೆಣಕಿ ಯಾರಾದ್ರೂ ಇಲ್ಲಿಯವರೆಗೆ ಬದುಕಿದ್ದುಂಟೆ? ಅದಕ್ಕಿಂತಲೂ ಹೆಚ್ಚಾಗಿ ಆ ತೃಣವಿದಿರೆ ಕಲ್ಪಾಂತ ವಹ್ನಿಗೆ ಆ ನೀ ಇಷ್ಟೆಲ್ಲ ಆಡಿದೆಯಲ್ಲ, ನಿನಗಾದ್ರೂ ಇದು ಸರಿ ಅನಿಸುತ್ತದೋ ಮತ್ತೆ? ಅಥವಾ ಲೋಕಕ್ಕೆ ಸನುಮತವೋ? ಆ ನಿನಗೊಂದು ಮಾತನ್ನ ಹೇಳಬೇಕಾ? ಏನು? ಇಂತಹದ್ದೆಲ್ಲ ಆಗದ ಹೋಗದ ವಿಷಯವನ್ನು ಆ. ಇಲ್ಲಿ ಬಂದು ಹೇಳಿದೆ ಅಂತ ಆದ್ರೆ ನಿನ್ನ ಈ ವಿಷಯಕ್ಕೆ ಕಿವಿ ಕೊಡುವವರು ಇಲ್ಲಿ ಯಾರು ಇಲ್ಲ. ಆ ಬೇಗನೆ ನಡೆ ಮನೆಗೆ. ಏನಂದೆ ಮಾತಾದರೇನು ಸಾಯ್ತೇನೆ ಹೋಗುವುದಿಲ್ಲ ಎಂಬುದಾಗಿ. ಅಲ್ಲ, ಅಂತಹ ಒಂದು ಕೆಲಸವನ್ನು ಯಾರಾದ್ರೂ ಮಾಡ್ಯಾರ? ಅಲ್ಲ, ಲೋಕ ಕಲ್ಯಾಣಾರ್ಥಕವಾಗಿ ಈ ಹಿಂದೆ ನಮ್ಮವರು ದದೀಚಿ ಬ್ರಹ್ಮರು ತನ್ನ ಬೆನ್ನೆಲುಬನ್ನೇ ಆಯುಧವನ್ನಾಗಿ ನೀಡಿದ್ದಾರೆ. ಅಂತ ವಂಶದಲ್ಲಿದ್ದವರು ನಾವು. ಅಷ್ಟು ಮಾತ್ರವಲ್ಲ, ದೇವರ ಮಗನಾದಂತ ನೀನು ತಾನು ತನ್ನ ಸಂಸಾರ ಎಂಬಂತ ಜಂಜಾಟಿಗೆ ಸಿಲುಕಿದೆಯಾ ಮನ್ಮತ? ಏನು ನೀನಂತ
ಸಂಸಾರದ ಜಂಜಾಟಿಗೆ ಸಿಲುಕಿದೆ ಅಂತ ಆದರೆ ಈ ದೇವೇಂದ್ರ ಸುಮ್ಮನೆ ಇರುವುದಿಲ್ಲ. ಏನು ಮಾಡ್ತೀನಿ? ನೀನಲ್ಲ, ನಾನು ಬೇರೆ ಕಡೆಗೆ ಹೋಗ್ತೇನೆ. ನೀನಿಲ್ಲದಿದ್ದರೆ ಏನಂತೆ? ನಿನ್ನಿಂದ ಆಗುದಿಲ್ಲಲ್ಲ, ನಾನು ಹೋಗ್ತೇನೆ. ನೀನಾಡಿದಂತಹ ಮಾತನ್ನು ಹಿಂದಕ್ಕೆ ತಕ್ಕೋ. ಯಾಕೆ? ಯಾಕೆ ಬಲ್ಲೆಯ? ಈ ಮೊದಲು ನಾನು ಆಡಿದ್ದು ಹೌದು. ಯಾಕೆ? ಯಾಕೆ? ನೀ ಹೇಳಿದ್ದೇನು? ಹರನ ತಪಸ್ಸನ್ನು ಕೆಡಿಸಬೇಕು ಎಂಬ ಹಾಗೆ. ಹೌದು. ನಿನಗೊಂದು ಮಾತನ್ನು ಹೇಳಿದೆ. ಹೇಗೆ? ತ್ರಿಪುರ ವೈರಿಯನ್ನು ಕೆಳಗೆ ಈವರೆಗೆ ಯಾರು ಬದುಕಿದ್ದಿಲ್ಲ ಎಂಬ ಹಾಗೆ. ಅರ್ಥಾತ್ ಇಂದಿನ ದಿನ ನಾನು ಹೋದರೂ ಕೂಡ ಮತ್ತೆ ಹಿಂದಕ್ಕೆ ಬರುವವನಲ್ಲ ನಾನು ಎಂಬುದನ್ನು ತಿಳಿದ ನಿನ್ನಲ್ಲಾಡಿದ್ದು. ಯಾರೇ ಆಗಲಿ ಲೋಕ ಕಲ್ಯಾಣಾರ್ಥವಾಗಿ ಅಥವಾ ಪರರ ಹಿತಕ್ಕಾಗಿ ಅವರ ಜೀವನವನ್ನು ತ್ಯಾಗ ಮಾಡಿದ್ರು ಅಂತಾದ್ರೆ ಲೋಕಮುಖದಲ್ಲಿ ನೆನಪಿರಬೇಕು, ಚಿರಸ್ಥಾಯಿಯಾಗಿ ಅವರ ಹೆಸರು ಉಳಿಯಬೇಕು. ಅಂತಹದ್ದೇನಾದ್ರೂ ನನ್ನ ವಿಷಯದಲ್ಲಿ ನಡೆಯುತ್ತದೋ ಎಂಬಂತಹ ಪ್ರಶ್ನೆಯಿಂದಲೇ ನಿನಗೆ ನಾನು ಅಲ್ಲ ಎಂಬ ಹಾಗೆ ಹೇಳಿದ್ದು, ಬರುವುದಿಲ್ಲ ಎಂಬ ಹಾಗೆ ಹೇಳಿದ್ದು. ಈ ಕಾಲದಲ್ಲಿ ನೀನೇ ದದೀಚಿ ಮಹರ್ಷಿಗಳ ಉದಾಹರಣೆಯನ್ನು ಕೊಟ್ಟ ಮೇಲೆ ಇನ್ನು ಮುಂದಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಮನ್ಮಥನೇನಾದ್ರೂ ಪ್ರಾಣ ತ್ಯಾಗವನ್ನು ಮಾಡಿದ್ರೆ ಎಲ್ಲರೂ ನೆನಪಿಟ್ಟುಕೊಳ್ತಾರೆ ಎಂಬುದಂತೂ ಶತಸಿದ್ಧ ಎಂಬುದನ್ನು ಅರಿತು ಈ ಕಾಲದಲ್ಲಿ ಹೇಳ್ತಾ ಇದ್ದೇನೆ. ಈಗಲೇ ಹೋಗ್ತೇನೆ, ಮೃಡನ ತಪವನ್ನು ಕೆಡಿಸ್ತೇನೆ. ನನಗೆ ನಂಬಿಕೆ ಬರುವುದಿಲ್ಲ. ನೀನು ಹೊಲಗೆ ಹೋದ ಮೇಲೆ ಹೆಂಡತಿಯ ಬಲೆಗೆ ಸಿಲುಕುತ್ತೀಯ. ಹೌದಾ? ಈಗ ಹೆಂಡತಿಯ ಮಾತು ಕೇಳಿ ಹಿಂದೆ ಉಳಿತೇನಂತ? ಹೌದು. ನೆನಪಿಟ್ಟುಕೋ. ನಾನು ನೀನು ಹೇಳಿದ ಕೆಲಸವನ್ನು ಅರೆ ಕ್ಷಣದಲ್ಲಿ ನಡೆಸಿ ಕೊಡದೆ ಹೋದ್ರೆ ನನ್ನ ಹೆಸರು ಮನ್ಮಥನೇ ಅಲ್ಲ. ಇದು ನೀ ಹೇಳಿದ ಕೆಲಸವನ್ನು ಮಾಡಿಕೊಡ್ತೇನೆ, ಕೊಟ್ಟಿದ್ದೇನೆ. ನಿನ್ನ ನಿರೀಕ್ಷೆಯಲ್ಲಿರ್ತೇನೆ. ಸರಿ, ಆದಷ್ಟು ಬೇಗ ಕೆಲಸ ಮಾಡಿ ಬಾ. ಎಲ್ಲವನ್ನು ಮುಗಿಸಿ ಬರ್ತೇನೆ. ಸರಿ, ದೇವೇಂದ್ರನನ್ನು ಕಳುಹಿಸಿ ಆಗಿದೆ. ರತಿಯಲ್ಲಿ ಒಂದು ಮಾತನ್ನು ಹೇಳಬೇಡು. ರತಿಯೇ ರತಿಯ ಗಲ್ಲವ ಸ್ನೇಹದಿಂದಲೊಗಿಸುತ್ತ ಬೇಡಿದ ರತಿಯೇ
ಅಲ್ಲ, ನಿನ್ನ ಗಂಡ ಇಂದಿನ ದಿನ ಒಂದು ಮಹತ್ವದ ಕಾರ್ಯವನ್ನು ಮಾಡುವುದಕ್ಕೆ ಹೊರಟಿದ್ದಾನೆ. ಹೌದಪ್ಪ. ಏನು ಸ್ವಾಮಿ? ದೇವೇಂದ್ರ ಬಂದದ್ದನ್ನು ನೀನೇ ನೋಡಿದೆ. ಹೌದಾ? ಆದ್ರೆ ನಮ್ಮಿಬ್ಬರ ನಡುವೆ ಆದಂತಹ ಸಂವಾದದ ಕುರಿತು ನಿನಗೆ ಅರಿವಿಲ್ಲ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ ಕೇಳು. ರತಿ, ಈಗಲೇ ನಿನ್ನ ಗಂಡ ಹೊರಟದ್ದು ಎಲ್ಲಿಗೆ ಗೊತ್ತೇ? ಯಾವ ಕಡೆ? ಪರಶಿವನಿದ್ದೆಡೆ. ಪರಶಿವ ಎಲ್ಲಿ ಅಂತ ಕೇಳಿದ್ರೆ ಕೈಲಾಸದಲ್ಲಂತೂ ಇಲ್ಲ. ವೈರಾಗ್ಯವನ್ನು ಹೊಂದಿ ಈ ಕಾಲದಲ್ಲಿ ತಪಸ್ಸನ್ನ ಆಚರಿಸ್ತಾ ಇದ್ದಾನೆ. ಅವರು ತಪಸ್ಸು ಮಾಡುವಲ್ಲಿ ನಿಮಗೆಂತದ್ದು ಸ್ವಾಮಿ ಕೆಲಸ? ಕೆಲಸವು ಇರುವುದೇ ಅಲ್ಲೇ. ಏನು? ತಪಸ್ಸನ್ನು ಆಚರಿಸುತ್ತಿರುವಂತಹ ಆ ಅಸಿತನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಈ ಮನ್ಮಥ ಹೊರಟದ್ದು. ನಾನು ಅದನ್ನು ಮಾಡಿದೆ ಅಂತಾದ್ರೆ ಸುರರನ್ನು ಸಲಹಿದಂತಹ ಪುಣ್ಯ ನನಗೆ ಲಭಿಸುತ್ತದೆ. ಆದಷ್ಟು ಶೀಘ್ರವಾಗಿ ಕಳುಹಿಸಿಕೊಡೆ. ತಪಸ್ಸು ಕೆಡಿಸುವುದು ಏನೇ ಸಂತೋಷದ ವಿಚಾರ ಎನ್ನುವ ಹಾಗೆ ನೀವು ಹೇಳಿದಾಗ ಮನಸ್ಸಿನಲ್ಲಿ ಉತ್ಸಾಹ ಭರಿತಳಾಗಿ ನಿಂತವಳು ನಾನು. ಸರಿ. ಮೈಯನ್ನೇ ಕಿವಿಯಾಗಿ ಕೇಳಿಸುವುದಕ್ಕೆ ನಾನು ಸಿದ್ಧಳಾಗಿ ನಿಂತವಳು. ಆಗಲಿ. ಆದರೆ ನೀವು ಈ ಹೊತ್ತಿಗೆ ಆಡುವಂತಹ ಮಾತು ಏನಿದು ಸ್ವಾಮಿ? ಏನಾಯ್ತು? ಎಂತಹ ಮಾತನ್ನು ಆಡುತ್ತಾ ಇದ್ದೀರಿ? ಆಗಬೇಕಾದನ್ನೇ ಆಡಿದ್ದೇನೆ. ಪರಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ನೀವು ತೆರಳುವುದೇ? ಹೌದು. ಇಲ್ಲ ಸ್ವಾಮಿ, ಇಲ್ಲ. ಪರಶಿವನು ಸಾಮಾನ್ಯದವನಲ್ಲ ಸ್ವಾಮಿ. ಅಂದ್ರೆ 3 ಮೂರ್ತಿಗಳಲ್ಲಿಯೂ ವಿಶೇಷನಾದವನು. ಅಷ್ಟು ಮಾತ್ರವಲ್ಲ, ಪರಶಿವನು ಹೆಚ್ಚಿನ ಕಣ್ಣಾದ ಕಿಚ್ಚಿನ ಕಣ್ಣನ್ನು ಪಡೆದುಕೊಂಡವನು ಸ್ವಾಮಿ. ಆ ಕಿಚ್ಚಿನ ಕಣ್ಣಿಗೆ ಅಂಜದವರು ಈ ಅಖಿಲ ಲೋಕದಲ್ಲಿ ಯಾರಿದ್ದಾರೆ ಹೇಳಿ? ಒಂದು ವೇಳೆ ಆ ಪರಶಿವನು ನೀವು ತಪಸ್ಸನ್ನು ಕೆಡಿಸಲು ಮುಂದಾದಂತಹ ಹೊತ್ತಿಗೆ ಆ ಕಿಚ್ಚಿನ ಕಣ್ಣನ್ನು ತೆರೆದನು ಎಂದಾದರೆ ಖಂಡಿತವಾಗಿಯೂ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕಿಲ್ಲ ಸ್ವಾಮಿ. ನಿಮ್ಮನ್ನು ಸುಟ್ಟ ಬೂದಿ ಮಾಡಿಯನು. ಬೇಡ ಸ್ವಾಮಿ, ಹೋಗದಿರಿ ಸ್ವಾಮಿ. ನಾನು ತಿಳಿದವನಿದ್ದೇನೆ. ಆದ್ರೆ ಈ ಕಾಲದಲ್ಲಿ 3 ಲೋಕವು ಬೆದರುವುದೆನಗೆ. ಲೋಕ 3 ನನಗೆ ಬೆದರುವಾಗ ಆ ಮೃಡನು ಯಾವ ಲೆಕ್ಕ? ಹಾಗಾಗಿ ಹೇಳ್ತಾ ಇದ್ದೇನೆ, ಲೋಕವನ್ನೇ ಬೆಚ್ಚಿಸುವಂತಹ ಆ ದಾನವರ ಅಳಿವು ಆಗಬೇಕಂತಾದ್ರೆ ಮನ್ಮಥನು ತೆರಳಿ ಆ ಕಿಚ್ಚುಗಣ್ಣವನನ್ನು ತಪಸ್ಸನ್ನು ಕೆಡಿಸಲಾಗಿ ಹೋಗುವುದೇ. ಚಂದವೇ ರಮಣ ಕೀಳ ಭವನೊಡ
ಚಂದವೇ ರಮಣಾಗ ಕ್ರೀಡಾಭವನೊಡನೆ ಕಾದಿಗೆ ಅಂಧಕಾಸುರ ಗಜ ದಾನವ ತ್ರಿಪುರಾಗ ಅಂಧಕಾಸುರ ಗಜ ದಾನವ ತ್ರಿಪುರ ಜಲಂಧರ ಚಂದವೇ 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 ರಮಣ ಏನು ರಮಣ ಚಂದವೇ ಇದು ನಿಮಗೆ ಯಾವುದು ಸ್ವಾಮಿ ಹಾ ಉತ್ಸಾಹದಿಂದ ನೀವು ಮಾತನ್ನು ಆಡುವುದನ್ನು ಕೇಳಲು ಸಾಧ್ಯವಾಗುತ್ತಿಲ್ಲ ಪರಶಿವನ ಎದುರು ನಾನು ಹೋಗಿ ನಿಲ್ಲುತ್ತೇನೆ ಅಖಿಲ ಲೋಕವು ನನಗೆ ಹೆದರುತ್ತದೆ ಎನ್ನುವ ಹಾಗೆ ನೀವು ಹೇಳುತ್ತಾ ಇದ್ದೀರಿ ಅಲ್ವಾ ಮತ್ತೆ ಪರಶಿವನೇನು ಸಾಮಾನ್ಯದವನೇ ಸ್ವಾಮಿ ಅವನ ವಿಚಾರವನ್ನು ನೀವು ತಿಳಿಯದವರು ಅಲ್ಲ ತಾನೆ ಸಮಸ್ತ ವಿಚಾರವನ್ನು ತಿಳಿದ ಮೇಲೂ ಇಂತಹ ಮಾತುಗಳನ್ನು ಆಡುವುದಕ್ಕೆ ನೀವು ಮುಂದಾದಿರಿ ಇಲ್ಲ ಸ್ವಾಮಿ ನೀವು ಆಡುವಂತ ಮಾತುಗಳು ಯಾವುದು ಚಂದವಲ್ಲ ರಮಣ ಸ್ವಾಮಿ ಏನು ಈ ಹಿಂದೆ ಘಟನೆಗಳನ್ನು ನೆನಪಿಸಿಕೊಳ್ಳಿರಿ ಪರಶಿವನ ಆ ಕಿಚ್ಚಿನ ಕಣ್ಣಿಗೆ ಬಲಿಯಾದಂತಹ ದಾನವರು ಅನೇಕರು ಅಂಧಕಾಸುರ ಗಜದಾನವ ತ್ರಿಪುರರು ಜಲಂಧರ ಸ್ವಾಮಿ ಅನುದಿನವೂ ಪರಶಿವನನ್ನೇ ಭಜಿಸಿಕೊಂಡಿದ್ದಂತಹ ದಾನವರು ಪರಶಿವನ ಕಿಚ್ಚಿನ ಕಣ್ಣಿಗೆ ಬಲಿಯಾಗಿ ಹೋಗಿದ್ದಾರೆ ಅವರು ಯಾರು ಉಳಿದವರಿಲ್ಲ ಸ್ವಾಮಿ ಹಾಗಾಗಿ ಪರಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ನೀವು ಮುಂದಾದಿರಿ ಎಂದಾದರೆ ಇಲ್ಲ ಸಾವು ಎನ್ನುವುದು ಕಟ್ಟಿ ರತಿ ರತಿ ಇದುವರೆಗೆ ನಿನ್ನ ಗಂಡನ ಬಗ್ಗೆ ನಿನಗೆ ಬಹಳಷ್ಟು ಅಭಿಮಾನ ಇತ್ತು ಎಂಬ ಹಾಗೆ ಭಾವಿಸಿದೆ ಇನ್ನೂ ಇದೆ ಸ್ವಾಮಿ ಆದ್ರೆ ಈ ಕಾಲದಲ್ಲಿ ನೀನು ಮಾಡಿದಾದ್ರೂ ಏನು ಏನು ಮಾಡಿದೆ ಈ ಹಿಂದಿನ ಘಟನೆಯನ್ನು ನೆನಪಿಸಿಕೊಳ್ಳಿ ಎಂಬ ಹಾಗೆ ಹೇಳಿದೆ ಅಲ್ಲ ಸತ್ಯ ನೀ ಉದಾಹರಣೆ ಕೊಟ್ಟದ್ದು ಯಾರದ್ದು ದಾನವರನ್ನು ಜಲಂಧರರು ಅಂಧಕಾಸುರ ತ್ರಿಪುರಾಸುರರು ಏನು ಅವರು ಒಳ್ಳೆಯ ಕಾರ್ಯವನ್ನು ಮಾಡಿದವರ ಖಂಡಿತ ಇಲ್ಲ ಲೋಕದಲ್ಲಿ ಅಹಿತಕರವಾದಂತಹ ಘಟನೆಗೆ ಸಾಕ್ಷಿಯಾದವರವರೆಲ್ಲರೂ ಅನ್ಯಾಯವನ್ನೇ ಮಾಡಿದವರು ಅಧರ್ಮವನ್ನೇ ಮಾಡಿದವರು ಅವರ ಸಾಲಿನಲ್ಲಿ ನಿನ್ನ ಗಂಡನನ್ನು ನಿಲ್ಲಿಸಿದೆ ಅಂತಾದ್ರೆ ಏನರ್ಥ ನಾನು ಅದನ್ನೇ ಮಾಡುವುದಕ್ಕೆ ಹೊರಟಿದ್ದೇನೆ ಎಂಬ ಹಾಗೆ ಇಲ್ಲ ಅರ್ಥವಾಯ್ತು ಅರ್ಥವಾಯ್ತು ನೀ ಈ ಕಾಲದಲ್ಲಿ ಹಾಗೆ ಆಡಿಕೊಂಡ್ರೆ ಅಥವಾ ಆ ರೀತಿಯಾಗಿ ಯೋಚನೆ ಮಾಡಿದ್ರೆ ನಿಲ್ಲುವವನು ನಾನಲ್ಲ ನನಗೆ ತಿಳಿದಿದೆ ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧನಾಗಿ ಲೋಕ ಕಲ್ಯಾಣಾರ್ಥವಾಗಿ ಸಾಗುವ ನೀ ಮನ್ಮತ ಎಂಬಂತಹ ಭರವಸೆ ನನಗಿದೆ ನಾ ಹೋಗುವುದು ಹೋಗುವುದೇ ಸ್ವಾಮಿ ಅಂತರಿಕ್ಷಗಳನ್ನು ರೀಣು ಚರಾಚರಾದ್ಯಂತ್ಯದಿ ತುಂಬಿರುವ ಅಂತರಿಕ್ಷಗಳನ್ನು ಚರಾಚರಾದ್ಯಂತ್ಯದಿ ತುಂಬಿರುವ
ತರಬಲ್ಲ ನಿನಗೆ ತರಬಲ್ಲ ಸ್ವಾಮಿ, ಏನು ಹೋಗುತ್ತೇನೆ ಹೋಗುತ್ತೇನೆ ಹೊರಟೆ ಎನ್ನುವ ಹಾಗೆ ಹಠದ ಮಾತುಗಳನ್ನು ನನ್ನಲ್ಲಿ ಆಡುತ್ತಾ ಇದ್ದೀರಿ. ಇಲ್ಲ ಸ್ವಾಮಿ, ಪರಶಿವನೇನು ಸಾಮಾನ್ಯದವನೇ, ಅಸಾಮಾನ್ಯನಿದ್ದಾನೆ. ಅವನ ಇಚ್ಛೆ ಇಲ್ಲದೆ ಈ ಜಗತ್ತಿನಲ್ಲಿ ಒಂದೇ ಒಂದು ಹುಲ್ಲುಗಡ್ಡೆಯು ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ. ಅಂಥದರಲ್ಲಿ ತಾತನ ತಪಸ್ಸನ್ನು ಕೆಡಿಸುವುದಕ್ಕೆ ನಾನು ಹೋಗುತ್ತೇನೆ ಎನ್ನುವ ಹಾಗೆ ಆಟದ ಮಾತನ್ನು ಆಡುತ್ತಿದ್ದೀರಿ. ಸ್ವಾಮಿ, ಅಣುರೇಣು ತ್ರಿಡಕಾಷ್ಟ ಸಾವಿರಾರು ಸಂಗಮರಲ್ಲಿ ಐಕ್ಯನಾದವನು ಪರಮೇಶ್ವರ. ಅವ ಸಾಮಾನ್ಯದವನಲ್ಲ ಸ್ವಾಮಿ. ನೀವು ಹೋದಿರಿ ಎಂದಾದರೆ ಲೋಕ ಕಲ್ಯಾಣದ ವಿಚಾರ ಅವನಿಗೆ ತಿಳಿಯಲಿಲ್ಲವೇ? ಅವನಿಗೂ ತಿಳಿದಿದೆ ಸ್ವಾಮಿ. ಲೋಕದ ಮಂಗಳವನ್ನೇ ಬಯಸುವಂತಹ ಪರಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ನೀವು ಹೊರಟು ನಿಂತೀರಿ. ಇಲ್ಲ ಸ್ವಾಮಿ, ನೀವು ಎಂತಹ ಮಾತನ್ನೇ ಆಡಿರಿ, ಎಷ್ಟೇ ಹೇಳಿದರು, ಎಷ್ಟೇ ಕಾಡಿದರು, ನಾನು ನನ್ನ ಕೈಯಾರೆ ನನ್ನ ಮಾಂಗಲ್ಯವನ್ನು ಕಿತ್ತು ಕೊಡಲಾರೆ ಸ್ವಾಮಿ. ಇದು 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 ಸೆರಗೊಟ್ಟಿ ಬೇಡುತ್ತಾ ಇದ್ದೇನೆ. ನನ್ನ ಮಂಗಳ ಸೂತ್ರವನ್ನು ಉಳಿಸಿಕೊಡಿ ಸ್ವಾಮಿ, ಉಳಿಸಿಕೊಡಿ. ರತಿ 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 ತಾರಕನು ಪಟಳಗ ತಾರಕನು ಪಟಳಗ ರುದ್ರನಿಗೆ ಸುಕುಮಾರನು ಪುಟ್ಟಲಾಗಿ ರುದ್ರನಿಗೆ ಸುಕುಮಾರನು ಪುಟ್ಟಲಾಗಿ ಈ ರೀತಿಯಪ್ಪನೇ ಶ್ರೀರಮಾಧವನಾಜ್ಞೆ, ಈ ರೀತಿ ಅಪ್ಪನೇ ಶ್ರೀರಮಾಧವನಾಜ್ಞೆ ಮೀರಲಾರೆನು ದಿಟ ಹೋಗು, ಮೀರಲಾರೆನು ದಿಟವು ರತಿ, ಅರ್ಥವಾಯಿತು ನನಗೆ. ತಪ್ಪೆಲ್ಲ ನನ್ನದೇ. ಹರನ ತಪಸ್ಸನ್ನು ಕೆಡಿಸುವುದಕ್ಕೆ ಹೋಗುತ್ತೇನೆ ಹೋಗುತ್ತೇನೆ ಎಂಬ ಹಾಗೆ ಹೇಳಿದ್ದೇನೆ ವಿನಃ ಹೋಗುವ ಕಾರಣವೇನು, ನಾ ಹೋಗುವ ಅನಿವಾರ್ಯತೆ ಎಷ್ಟುಂಟು ಎಂಬುದು ನಿನಗೆ ತಿಳಿಯಪಡಿಸಲಿಲ್ಲ ನಾನು. ಅದೇ ಮಾಡಿದ ದೊಡ್ಡ ತಪ್ಪು. ರತಿ ಸ್ವಾಮಿ, ಸರಿಯಾಗಿ ಕಿವಿ ಕೊಟ್ಟು ಕೇಳು. ನಾ ಹೋಗುವುದಕ್ಕೆ ಬಲವಾದ ಕಾರಣ ಉಂಟು. ಈಗಲೇ ಲೋಕ ಮೂರು ಕೂಡ ತಾರಕನ ಉಪಟಳದಿಂದ ಬೇಸತ್ತು ಹೋಗಿದೆ. ಅವನ ಉಪಟಳ ಮೇಲು ಲೋಕದಲ್ಲಿಯವರೆಗೆ ಬಂದು ಸ್ವರ್ಗಾಧಿಪನಾದಂತಹ ಇಂದ್ರನೇ ಸ್ಥಾನಭ್ರಷ್ಟನಾದ ಆಗುವಲ್ಲಿಯವರೆಗೆ ಆತನು ಮೆರೆಯುತ್ತಾ ಇದ್ದಾನೆ. ನೋಡಿದೆಯಾ, ಅಲ್ಲಿಯವರೆಗೆ ಬಂದವನಿಗೆ ಈ ಕುಸುಮಾವತಿಯನ್ನು ಹೆಚ್ಚಾಗಲಿಕ್ಕಿಲ್ಲ. ಒಂದಲ್ಲ ಒಂದು ದಿನ ಅವನು ಇಲ್ಲಿಗೂ ಬರುವುದಕ್ಕೆ ಸಾಕು. ಪದಚ್ಯುತನಾದಂತಹ ಇಂದ್ರ ನೇರವಾಗಿ ಹೋದದ್ದು ನನ್ನ ತಂದೆಯವರಲ್ಲಿಗೆ. ಅವರು ಇಲ್ಲಿಗೆ ಕಳುಹಿಸಬೇಕಂತಾದ್ರೆ ಕಾರಣವೇನು? ತಾರಕಾಸುರನ ವಧೆಯಾಗಬೇಕಂತಾದ್ರೆ ಹರನಿಗೆ ಒಬ್ಬ ಸುಕುಮಾರ ಹುಟ್ಟಲೇಬೇಕು. ಕಾರಣ ತಾರಕಾಸುರ ಪಡೆದಂತಹ ವರ ಅದು. ಹರನ ಸುತನಿಂದಲೇ ಎನಗೆ ಮರಣ ಬರಬೇಕು ಎಂಬ ಹಾಗೆ. ಅಂತಹ ವರವನ್ನು ಪಡೆದ ತಾರಕಾಸುರನ ವಧೆಯಾಗಬೇಕಂತಾದ್ರೆ ಈಶ್ವರನು ತಪಸ್ಸನ್ನು ಬಿಟ್ಟು ಏಳಬೇಕು, ಅವನಿಗೊಬ್ಬ ಕುಮಾರ ಹುಟ್ಟಲೇಬೇಕು. ನಿನಗೇ ತಿಳಿದಿದೆ ನಿನ್ನ ಗಂಡನ ಕಾರ್ಯ ಯಾವುದು ಎಂಬ ಹಾಗೆ. ಗಂಡು ಹೆಣ್ಣನ್ನು ಸೇರಿಸಿ ಮತ್ತೊಂದನ್ನು ಹುಟ್ಟುವ ಹಾಗೆ ಮಾಡುವಂಥದ್ದೇ ನಿನ್ನ ಗಂಡನ ಕೆಲಸ. ಅದು ಪ್ರತಿಯೊಂದು ಜೀವಿಗೂ ನಾನೇ ಆಗಿರಬೇಕು. ಕಾಮವೆನ್ನುವುದು ಹುಟ್ಟಬೇಕಂತಾದ್ರೆ ಈ ಕಾಮನ ಪ್ರೇರಣೆ ಆಗಲೇಬೇಕು. ಹೀಗಿರುವಾಗ ಒಂದು ವೇಳೆ ಹರನಿಗೆ ಪುತ್ರ ಹುಟ್ಟಬೇಕಂತಾದ್ರೂ ಮೊದಲಾಗಿ ನಾನೇ ಅವನಿಗೆ ಶರಪ್ರಯೋಗವನ್ನು ಮಾಡಲೇಬೇಕು, ಮಾಡತಕ್ಕದ್ದು. ಅದಕ್ಕಾಗಿಯೇ ನನ್ನ ತಂದೆಯವರು
ಇಂದ್ರನನ್ನು ಇಲ್ಲಿಗೆ ಕಳುಹಿಸಿಕೊಟ್ರು. ನೀ ಆಲೋಚನೆ ಮಾಡು ರತಿ. ಸ್ವಾರ್ಥಾಪೇಕ್ಷೆಯಿಂದ ಈ ಕಾಲದಲ್ಲಿ ಸೆರಗೊಡ್ಡಿ ನನ್ನಲ್ಲಿ ಮಾಂಗಲ್ಯ ಭಿಕ್ಷೆಯನ್ನು ಬೇಡ್ತಾ ಇದ್ದೆ. ಭೂಲೋಕದತ್ತ ಕಣ್ಣು ಹಾಯಿಸಿ ನೋಡಿದ್ಯಾ ನೀನು ಒಮ್ಮೆ? ಎಷ್ಟೋ ಮಂದಿ ಹೆಂಗಳೆಯರು ತಮ್ಮ ಪತಿಯನ್ನು ಕಳಕೊಂಡು ಈ ಕಾಲದಲ್ಲಿ ಬಿಳಿಯ ಸೀರೆಯನ್ನುಟ್ಟು ಕಣ್ಣೀರಿನಿಂದ ಕೈ ತೊಳೆಯುತ್ತಾ ಇದ್ದಾರೆ. ತಾರಕನಿಂದ ಹತರಾದಂತಹ ಎಷ್ಟೋ ಮಂದಿ ಪುರುಷರು ನೋಡಿದೆಯಾ? ಇನ್ನಾದ್ರೂ ಕೂಡ ಉಳಿದಂತಹ ಹೆಂಗಳೆಯರಾದ್ರು ಮಾಂಗಲ್ಯವತಿಯರಾಗಿ ಅರ್ಥಾತ್ ಸುಮಂಗಲೆಯರಾಗಿ ಬದುಕಬೇಕು ಎಂಬ ಹಾಗೆ ಆ ಇಚ್ಛೆಯಿಂದ ಇಂದ್ರನು ಇಲ್ಲಿಗೆ ಬಂದ. ಅದನ್ನರಿತಂತಹ ನಾನು ಈ ಕಾಲದಲ್ಲಿ ಮನ್ಮಥ ಅಳಿದರೇನಂತೆ ಅಥವಾ ರತಿ ವಿಧವೆಯಾದರೇನಂತೆ, ಲೋಕದಲ್ಲಿರುವ ಅನೇಕ ಹೆಂಗಳೆಯರು ಸುಮಂಗಲೆಯರಾಗಿ ಇರುವುದಿಲ್ವೇ? ಅವರು ಸುಮಂಗಲೆಯರಾಗಿ ನನ್ನ ನೆನಪನ್ನು ಮಾಡಿಕೊಳ್ಳುವುದಿಲ್ವೇ? ಸ್ವಾಮಿ, ಏನೇ ಪ್ರಪಂಚದಲ್ಲಿರುವಂತ ಅನೇಕ ಹೆಂಗಳೆಯರ ಕೊರಳಿನ ಮಾಂಗಲ್ಯ ನಿಮಗೆ ಕಂಡಿತು. ಆದರೆ ಈ ನಿಮ್ಮ ರತಿಯ ಕೊರಳಿನಲ್ಲಿ ಮಾಂಗಲ್ಯ ನಿಮಗೆ ಕಾಣಲಿಲ್ಲವೇ ಸ್ವಾಮಿ? ಎರಡಕ್ಷರದ ಹೆಣ್ಣಾಗಿ ಎರಡಕ್ಷರದ ಗಂಡಾಗಿ ಜೊತೆ ಸೇರಿಕೊಂಡು 4 ಅಕ್ಷರವಾದಾಗ 3 ಅಕ್ಷರದ ಮಂಗಳ ಸೂತ್ರವನ್ನು ಕೊರಳಿಗೆ ಕಟ್ಟಿ 7 ಅಕ್ಷರದ ಸಪ್ತಪದಿಯನ್ನು ತುಳಿದು ಅಗ್ನಿ ಸಾಕ್ಷಿಯಾಗಿ ಕಟ್ಟಿಸಿಕೊಂಡಂತ ಮಂಗಳಸೂತ್ರ ಸ್ವಾಮಿ ಇದು. ಇಷ್ಟರವರೆಗೆ ನನ್ನ ಪತಿವ್ರತವನ್ನು ಉಳಿಸಿಕೊಂಡೇ ಬಂದವಳು. ಪ್ರತಿನಿತ್ಯವೂ ಪ್ರೇಮ ಮಾತ್ರವಲ್ಲದೆ ಅಕ್ಕರೆಯಿಂದ ನಿಮ್ಮನ್ನು ನೋಡಿಕೊಂಡು ಬಂದವಳು ಸ್ವಾಮಿ. ಹೆಂಡತಿಯಾದವಳು ತನ್ನ ಗಂಡ ಹೇಗೇ ಇರಲಿ, ಕುಡುಕನೇ ಆಗಿರಲಿ, ಎಂತಹ ಕಷ್ಟವನ್ನೇ ಕೊಡಲಿ, ಆದರೆ ಯಾವ ಹೆಂಡತಿಯು ತನ್ನ ಕಣ್ಣಾರೆ ತನ್ನ ಕೈಯಾರೆ ತನ್ನ ಗಂಡನ ಸಾವನ್ನು ಬಯಸುವುದಿಲ್ಲ ಸ್ವಾಮಿ. ರತಿ, ಲೋಕದ ಅನೇಕ ಹೆಂಗಳೆಯರು ಈ ಕಷ್ಟವನ್ನು ಅನುಭವಿಸಿರಬಹುದು, ಆದರೆ ನಾನು ಹೇಗೆ ಸ್ವಾಮಿ ನನ್ನ ಕೈಯಾರೆ ನಿಮ್ಮನ್ನು ಕಳುಹಿಸಿಕೊಡಲಿ? ಅದಕ್ಕಾಗಿಯೇ ಹೇಳಿದ್ದು ನಾನು. ರತಿ, ಸ್ವಾಮಿ, ಸಾಮಾನ್ಯರಂತೆ ಅಲ್ಲವಲ್ಲ ನಾವು. ಖಂಡಿತ ಇಲ್ಲ. ನಾನು ಮೊದಲಾಗಿಯೇ ನಿನ್ನಲ್ಲಿ ಆಡಿದ್ದು ಏನು? ಲೋಕಮುಖದಲ್ಲಿ ರತಿ ಮನ್ಮಥರು ಕೇವಲ ದಾಂಪತ್ಯಕ್ಕೆ ಮಾತ್ರ ಆದರ್ಶವಾಗುವುದಲ್ಲ, ಲೋಕಕ್ಕೆ ಸಮಸ್ಯೆಯಾಗುವಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ತೆತ್ತಾದರೂ ಲೋಕದ ರಕ್ಷಣೆಗಾಗಿ ಅವರು ಮುಂದುವರಿದರು ಎಂಬಂತಹ ತ್ಯಾಗದಲ್ಲಿಯೂ ಆದರ್ಶಪ್ರಾಯರಾಗಿ ಕಾಣಿಸಬೇಕಾದದ್ದು ರತಿ ಮನ್ಮಥರಾಗಿ ನಮಗೆ ಹೊಣೆಗಾರಿಕೆ ಉಂಟು. ನಾನು ಪ್ರಾಣವನ್ನು ಕೊಡುವ ತ್ಯಾಗವನ್ನು ಮಾಡಿದ್ರೆ ನೀ ಗಂಡನನ್ನು ಅದಕ್ಕಾಗಿ ಕಳುಹಿಸುವ ತ್ಯಾಗವನ್ನು ಮಾಡಲೇಬೇಕು. ಯೋಚನೆ ಮಾಡು. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ ಎಂಬಂತಹ ಮಾತು ಎಷ್ಟು ಸತ್ಯ ಎಂಬುದು ನಿನ್ನ ಗಂಡನನ್ನು ನೀ ಕಳಕೊಂಡ ಮೇಲೆ ಎಲ್ಲರೂ ಕೂಡ ನಿನ್ನ ಗಂಡನ ಕುರಿತಾಗಿ ಹೊಗಳಿಕೆಯ ನುಡಿಯನ್ನಾಡುವಾಗ ಅರ್ಥವಾಗುತ್ತದೆ. ಸ್ವಾಮಿ, ಏನು ಹೊಗಳಿಕೆಯ ನುಡಿಗಳನ್ನು ಕೇಳಿ ನಾನು ಏನು ಮಾಡಲಿ? ಪರಸ್ಪರ ಜೊತೆಯಲ್ಲೇ ಇದ್ದಂತ ಈ ಸುಖದ ದಿನಗಳನ್ನು ನಾನು ಹೇಗೆ ನೆನಪಿಸಿಕೊಳ್ಳಲಿ? ಅರ್ಥವಾಯಿತು. ಹೊಗಳಿಕೆಯ ಮಾತುಗಳು ಕಿವಿಗೆ ಇಂಪಾಗಬಹುದು ಸ್ವಾಮಿ, ಆದರೆ ಈ ರತಿಯ ಮನಸ್ಸನ್ನು ಯಾರ ಮನಸ್ಸಿಗೆ ನಾನು ಜೊತೆ ಸೇರಿಸಲಿ? ರತಿ, ಈಗ ಅರ್ಥ ಆಯಿತು ನನಗೆ. ನಾನೇನೇ ಹೇಳಿದ್ರು ಕೂಡ ನೀ ನನ್ನನ್ನು ಬಿಡುವವಳಲ್ಲ. ಆದರೆ ಈ ಮನ್ಮಥನು ಹೋಗುವ ಅನಿವಾರ್ಯತೆ ಇಂದಲ್ಲ ಪ್ರಾಪ್ತಿಯಾದದ್ದು. ಅದೆಷ್ಟೋ ಸಮಯಗಳ ಹಿಂದೆ ನಿನಗೆ ನೆನಪಿರಬಹುದು. ಬ್ರಹ್ಮನನ್ನು ಅಪಹಾಸ್ಯ ಮಾಡಿದ ಕಾರಣಕ್ಕಾಗಿ ಅಂದು ಬ್ರಹ್ಮನೇ ಈ ಮನ್ಮಥನಿಗೆ ಶಾಪವನ್ನು ಕೊಟ್ಟಿದ್ದ. ಹರನ ಉರಿಗಣ್ಣಿಗೆ ತುತ್ತಾಗಿ ನೀನು ಭಸ್ಮವಾಗಿ ಹೋಗು ಎಂಬ ಹಾಗೆ ಅಂದು ಬ್ರಹ್ಮ ಶಾಪವನ್ನು ಕೊಟ್ಟನೇ ವಿನಃ ಆ ಶಾಪವನ್ನು ಪರಿಹರಿಸಿಕೊಳ್ಳುವಂತಹ ಪರಿಮಾರ್ಜನೆಯ ದಾರಿಯನ್ನು ನನಗೆ ತೋರಿಸಲಿಲ್ಲ. ಆ ವಿಚಾರವನ್ನು ತಿಳಿದುಕೊಂಡೇ ನನ್ನ ಮನಸ್ಸು ನೋವಾಗುತ್ತಿರುವುದು ಸ್ವಾಮಿ. ಆ ವಿಚಾರವನ್ನು ಅರಿತವಳು ನೀನು. ಖಂಡಿತ. ನಿನ್ನ ವಿಷಯವನ್ನು ಬಿಡು. ನನ್ನ ತಂದೆಯವರಿಗೆ ಈ ವಿಷಯ ಗೊತ್ತಿಲ್ವೇ ಹೇಳು? ಅವರಿಗೆ ಗೊತ್ತಿದ್ರೂ ಕೂಡ
ಈ ಕಾಲದಲ್ಲಿ ಹರನ ತಪಸ್ಸನ್ನು ಕೆಡಿಸುವುದಕ್ಕೆ ಮನ್ಮಥನೇ ಸರಿ ಎಂಬ ಹಾಗೆ ಅವರು ಕಳುಹಿಸ್ತಾರಂತಾದ್ರೆ ಅದರ ಅರ್ಥ ಏನು? ಮಗನು ಸತ್ತರೆ ತೊಂದರೆ ಇಲ್ಲ, ಲೋಕ ಉಳಿಯಲಿ ಎಂಬ ಹಾಗೆ ಮಗನನ್ನು ಕಳೆದುಕೊಳ್ಳುವ ಯೋಚನೆಯನ್ನು ನನ್ನ ತಂದೆಯವರು ಮಾಡಿದ್ರು ಅಂತ ಆದ್ರೆ ಗಂಡನನ್ನು ಕಳೆದುಕೊಳ್ಳುವಂತಹ ತ್ಯಾಗ ಮನೋಭಾವನೆಯ ಬುದ್ಧಿ ನಿನಗೆ ಬರಲೇಬೇಕು, ಬರತಕ್ಕದ್ದು. ಸ್ವಾಮಿ, ನಿನಗೆ ತಿಳಿದಿದೆ ಪುತ್ರ ಶೋಕ ನಿರಂತರ ಎಂಬ ಹಾಗೆ ಇರಬಹುದು ಸ್ವಾಮಿ. ಆದರೆ ಈ ನಿಮ್ಮ ರತಿ ಉಳಿದಂತವರಲ್ಲ ತಾನೆ. ನಿಮ್ಮನ್ನೇ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸಿದವಳು, ನೀವಲ್ಲದೆ ಅನ್ಯ ನನಗೆ ಗೊತ್ತಿಲ್ಲ ಎನ್ನುವ ಹಾಗೆ ತಿಳಿದುಕೊಂಡವಳು, ನನ್ನ ಸರ್ವಸ್ವವೇ ನೀವು ಎನ್ನುವ ಹಾಗೆ ತಿಳಿದೆ. ಆದರೆ ನಿಮ್ಮನ್ನು ಈ ಹೊತ್ತಿಗೆ ಬೀಳ್ಕೊಡುವುದಕ್ಕೆ ಬಹಳ ಕಷ್ಟವಾಗುತ್ತಿದೆ ಸ್ವಾಮಿ. ರತಿ ರತಿ ರತಿ, ಯಾಕೆ ಹೀಗೆ ಮಾತನಾಡ್ತಾ ಇದ್ದಿ? ಜೊತೆಯಾಗಿದ್ದವರು ನಾವು, ಅರ್ಥವಾಯಿತು ನನಗೆ. ಆದ್ರೆ ನಾ ಜೊತೆ ಅಗಲಿದರೇನಂತೆ? ನಾ ಯಾವತ್ತೂ ನಿನ್ನೊಳಗೇ ಇರುವವನು. ನಿನ್ನ ಹತ್ತಿರದಲ್ಲಿ ನಾ ಇಲ್ಲದೆ ಹೋದ್ರು ಯಾವತ್ತೂ ನಿನ್ನ ಮನಸ್ಸಿನಲ್ಲಿ ನಾನು ಇದ್ದೇ ಇರುತ್ತೇನೆ. ಆ ಮುಖೇನವಾಗಿ ಆದರೂ ನನ್ನನ್ನು ಕಳುಹಿಸಿಕೊಡು ಶೀಘ್ರವಾಗಿ. ಸ್ವಾಮಿ, ಇನ್ನು ನಾನು ಏನೆಂದು ಹೇಳಲಿ? ಪ್ರಪಂಚದಲ್ಲಿ ಈ ರೀತಿ ನಡೆಯಬೇಕು ಎನ್ನುವ ಹಾಗೆ ಆ ರಮಾದವನ ಇಚ್ಛೆ ಇದ್ದರೆ ಕೇಳುವುದಕ್ಕೆ ನಾನು ಯಾರು? ಸರಿ, ನೀವಾಡಿದಂತಹ ಮಾತುಗಳನ್ನೆಲ್ಲ ನನ್ನ ಮನಸ್ಸಿನಲ್ಲಿ ಮತಿಸಿಕೊಂಡೆ. ನನ್ನೊಬ್ಬಳ ಸ್ವಾರ್ಥಕ್ಕಾಗಿ ಲೋಕದ ಅನೇಕ ಹೆಂಗಳೆಯರ ಮಾಂಗಲ್ಯವನ್ನು ನಾನು ಕಸಿದುಕೊಳ್ಳಲಾರೆ. ಸರಿ ಸ್ವಾಮಿ, ಸರಿ, ನಿಮ್ಮನ್ನು ಸಂತೋಷದಿಂದಲೇ ಬಿಟ್ಟುಕೊಡುತ್ತೇನೆ. ಆದರೆ ಈ ರತಿಯದೊಂದು ಕೊನೆಯ ಆಸೆ ಸ್ವಾಮಿ. ಅದರ ಮುಂಚಿತವಾಗಿ ನೀವು ತೆರಳಿದ ಮೇಲೆ ಬರುವವರೆಲ್ಲ ಎನ್ನುವುದು ಕಟ್ಟಿಟ್ಟ ಬುದ್ಧಿ ಸ್ವಾಮಿ. ಮುಂದಕ್ಕೆ ರತಿಯ ಗತಿ ಏನು ಸ್ವಾಮಿ? ನಾ ಏನ ಮಾಡಲಿ? ಯಾರ ಬಳಿ ಹೋಗಲಿ? ರತಿ, ಇಂದಿನ ದಿನ ನಾನು ಯಾರಿಂದ ಸಾಯುತ್ತೇನೋ ಅವರೇ ನಿನಗೆ ಸರಿಯಾದ ದಾರಿಯನ್ನು ತೋರುತ್ತಾರೆ. ನೀನು ಮುಂದೆ ಅವರಲ್ಲಿಯೇ ಏನು ಮಾರ್ಗ ಎಂಬ ಹಾಗೆ ಕೇಳಬೇಕು. ಕಳುಹಿಸಿಕೊಡು ಸ್ವಾಮಿ, ಕಳುಹಿಸಿಕೊಡು, ನನ್ನನ್ನು ಕಳುಹಿಸಿಕೊಡುತ್ತೇನೆ. ಒಂದು ಕೊನೆಯ ಆಸೆ. ಏನೇ ಸ್ವಾಮಿ, ಇಷ್ಟರವರೆಗೆ ಆಶೀರ್ವಾದವನ್ನು ಬೇಡುವಂತಹ ಹೊತ್ತಿಗೆ ನಿಮ್ಮ ತೋಳುಗಳನ್ನು ಎತ್ತಿ ಹಿಡಿದು ಪ್ರೀತಿಯಿಂದ ನನ್ನನ್ನು ಆಲಿಂಗಿಸುತ್ತಿದ್ದೀರಿ. ಇನ್ನು ನನಗೆ ಆ ಆಲಿಂಗನದ ಭಾಗ್ಯ ಇಲ್ಲ ಸ್ವಾಮಿ. ಕೊನೆಯದಾಗಿ ಒಂದು ಬಾರಿಗೆ ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳಿ ಸ್ವಾಮಿ. ಹೋಗುವಂತಹ ಅನಿವಾರ್ಯತೆ ನಿನ್ನ ಗಂಡನಿಗಿದೆ. ನನ್ನನ್ನು ಬಿಡುವಂತಹ ಅನಿವಾರ್ಯತೆ
ಬಂಧನವನ್ನಾದ್ರೂ ಕಳಚಿಕೊಳ್ಳಬಹುದು. ಗಂಡ ಹೆಂಡಿರ ಬಂಧನವನ್ನು ಕಳಚಿಕೊಳ್ಳುವುದು ಬಹಳಷ್ಟು ಕಷ್ಟ. ಸರಿ, ಅವಳನ್ನು ಕಳುಹಿಸಿಕೊಟ್ಟದಾಯಿತು. ಇನ್ನೇನಿದ್ರು ಭೋಗಿ ಭೂಷಣನ ತಪಸ್ಸನ್ನು ಕೆಡಿಸುವುದಕ್ಕೆ ಈಗಲೇ ನಾನು ತೆರಳಬೇಕು. ಭೋಗಿ ಭೂಷಣನ ತಪಸ್ಸನ್ನು ಕೆಡಿಸುವುದಕ್ಕೆ ಹೋದೆನಂತಾದ್ರೆ ನನ್ನ ಈ ಭೋಗದ ಜೀವನಕ್ಕೆ ಅಂತ್ಯವನ್ನು ಹಾಡಿದ ಹಾಗೆ ಹೋಗುವ ಬಗೆ ಹೇಗೆ? ಕೂಡಲ್ಕಿರದೆ ಬಂದೇರಿದನು ಮಣಿರತನ ಪರಿಗರಿಸೇಗೆ ಹಿತದಿ ತಪವನು ಬಿಟ್ಟು ಭೂದರ ತುದೆಯ ಅರದುದ ಬೋಧನತ್ತಲು ರತಿ ಪ್ರಲಾಪಿಸಿ ಹನು ಬಿದಳು ಪ್ರಾಣೇಶನ ನೆನೆದು ದಕ್ಷಿಣ ಯಜ್ಞದಲ್ಲಿ ನನ್ನದಂತಹ ಮಡದಿಯನ್ನೇ ಕಳೆದುಕೊಂಡವನು ನಾನು. ಯಾವುದು ಬೇಡ ಎನ್ನುವ ಹಾಗೆ ತಿಳಿದು ತಪಸ್ಸನ್ನು ಆಚರಿಸ್ತಾ ಇದ್ದೆ. ಈ ಕಾಲದಲ್ಲಿ ಮನ್ಮಥ ನನ್ನದಾದಂತಹ ತಪಸ್ಸಿಗೆ ಭಂಗವನ್ನು ತಂದೊಡ್ಡಿದ. ಆ ಕಾರಣಕ್ಕಾಗಿ ಮೂರನೇ ಕಣ್ಣನ್ನು ತೆರೆದಿದ್ದೇನೆ. ಭಸ್ಮವಾಗಿ ಹೋಗಿದ್ದಾನೆ. ಇರಲಿ, ಈ ಹಿಂದಿನ ಏನು ಶಾಪವಾಗಿದೋ ಅದೇ ರೀತಿ ನಡೆದು ಹೋಗಿದೆ. ಇನ್ನು ಹೇಗೆ
ಈತನಾದಂತಹ ಬಾಣವನ್ನು ನನಗೆ ಪ್ರಯೋಗ ಮಾಡಿದವನಿದ್ದೇನೆ. ಆ ಕಾರಣಕ್ಕಾಗಿ ಬದುಕಿನಲ್ಲಿ ಯಾವುದು ಬೇಡ ಎನ್ನುವ ಹಾಗಿತ್ತು, ಈ ಕಾಲದಲ್ಲಿ ಎಲ್ಲವೂ ಬೇಕು ಎನ್ನುವ ಹಾಗ ಭಾವನೆ ಬೆಳೆಯುತ್ತಾ ಇದೆ. ಹಾಗಾಗಿ ನನ್ನದಾದಂತಹ ಮಡದಿಯನ್ನು ಈ ಕಾಲದಲ್ಲಿ ಅರಸಿ ಹೋಗಬೇಕಾಗುತ್ತದೆ. ಹಾಗಾಗಿ ಕೇವಲ ಅಲ್ಲಿಗೆ ಹೋಗುವುದು ಮಾತ್ರವಲ್ಲ, ಅವಳು ಯಾವ ರೀತಿ ಇದ್ದಾಳೆ ಅವಳನ್ನು ಪರೀಕ್ಷಿಸಬೇಕಾಗಿದೆ. ಬೇರೆ ವೇಷದಲ್ಲಿ ಅಲ್ಲಿಗೆ ಹೋಗುತ್ತೇನೆ. ಪರಮೇಶ್ವರ ಜಗದೀಶ್ವರ ಎಂಬ ಸಹಸ್ರ ನಾಮಗಳನ್ನು ಹೊಂದಿದವ ಕೈಲಾಸವಾಸಿ ಪರಮೇಶ್ವರನೇ ನಾನು. ಹೌದು, ಈ ರೂಪದಲ್ಲಿ ಬರುವುದಕ್ಕೆ ಕಾರಣವಿದೆ. ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ ತಾರಕಾಸುರ. ಅವನ ವಧೆಯಾಗಬೇಕು. ವಧೆಯಾಗಬೇಕಿದ್ರೆ ಈಶ್ವರನಿಗೆ ಮಗನಾಗಬೇಕು, ನನಗೆ ಮಗನಾಗಬೇಕು. ಹೆಂಡತಿದ್ದಾಳ? ಇಲ್ಲ. ಅಂದು ದಕ್ಷಿಣಯಾಗದಲ್ಲಿ ದಾಕ್ಷಾಯಿಣಿ ಯೋಗಾಗ್ನಿಯಲ್ಲಿ ಬಿದ್ದು ಹೋಗಿದ್ದಾಳೆ. ಇದೀಗ ಅವಳೇ ಪರ್ವತನಿಗೆ ಮಗಳಾಗಿ ಗಿರಿಜೆ ಪಾರ್ವತಿ ಎಂಬ ಹೆಸರಲ್ಲಿ ಬಂದಿದ್ದಾಳೆ. ಮರುಗುಟ್ಟಾಗಿದೆ. ಅವಳು ಈಗ ನನ್ನನ್ನೇ ಮದುವೆ ಆಗಬೇಕು ಅಂತ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಅವಳ ತಪಸ್ಸು ನಿಜವಾಗಿ ಹೌದು ಅಲ್ವೋ? ಪ್ರೀತಿ ಉಂಟು ಇಲ್ವೋ? ಲೋಕಮುಖಕ್ಕೆ ತಿಳಿಯಬೇಕು. ಅದಕ್ಕಾಗಿ ಪರೀಕ್ಷೆಗೆ ಈ ರೂಪ ಬಂದಿದ್ದೇನೆ. ತಡ ಮಾಡುವುದಲ್ಲ, ಅತ್ತ ಕಡೆ ಹೇಳುತ್ತೇನೆ. ರಘುಪತಿ ರಾಘವ ರಾಜ ಹಣೆಗೆ ಭಸ್ಮವ ಧರಿಸಿ ಹಣೆಗೆ ಭಸ್ಮವ ಧರಿಸಿ ದರ್ಭಾಸನ ನಿರಾಕಾರದಲ್ಲಿ ಧ್ಯಾನಿಸುವನು ಪಮಿಗೆ ಗಣವಿಪ್ರರೂಪದುಳೇ ಶಿವನುಡಿದ ಈ ಭೂಮಿ ಮೇಲೆ ಹೆಣ್ಣಿನ ಜನ್ಮವನ್ನು ಪಡೆಯುವುದಕ್ಕೆ ಬೇಕಾಗಿ ನನ್ನ ಜನ್ಮ ಸಾರ್ಥಕವಾಗಿ ಹೋಯಿತು. ಯಾಕೆ? ಪರ್ವತರಾಜರ ಮಗಳಂತಹ ನನಗೆ ಪಾರ್ವತಿಯಂತೆ ಹೆಸರನ್ನಿಟ್ಟಿದ್ದಾರೆ. ಪ್ರಾಯಪ್ರಬುದ್ಧಂತಹ ಮಕ್ಕಳಿಗೆ ಮದುವೆ ಆಗಬೇಕೆಂಬ ಆಸೆ ಇರುವುದು ಸಹಜ ತಾನೆ. ನನ್ನ ಮದುವೆ ವಿಚಾರ ಬಗ್ಗೆ ತಿಳಿದಾಗ ನಾರದ ಮುನಿಗಳಿಂದ ಆದಂತಹ ಮಾತು, ನನ್ನಂತಹ ಜೀವನದಲ್ಲಿ ಮದುವೆ ಆಗೋದಿದ್ದರೆ ಪರಮೇಶ್ವರ ದೇವರನ್ನು ಮದುವೆ ಆಗಬೇಕು ಎಂಬುದಾಗಿ. ಹಾಗಾಗಿ ಈ ಹೊತ್ತಿಗೆ ಬಿಳಿ ವಸ್ತ್ರವನ್ನು ಧರಿಸಿದ್ದೇನೆ, ಹಣೆಗೆ ಭಸ್ಮವನ್ನು ಧರಿಸಿದ್ದೇನೆ. ಹೊತ್ತು ಕಳೆಯುವುದಿಲ್ಲ, ಪರಮೇಶ್ವರ ದೇವರ ಕುರಿತು ಜ್ಞಾನವನ್ನು ಮಾಡುತ್ತೇನಂತೆ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಯಾರೂ ಬರುವುದಕ್ಕೆ ಸಾಧ್ಯವಿಲ್ಲ. ಚಳಿ ಮಳೆ ಗಾಳಿ ಎನ್ನದೆ ಈ ಸುಂದರ ರೂಪವನ್ನು ದಂಡಿಸ್ತಾ ಇದ್ದೀಯಾ? ಯಾರ ಕುರಿತು ತಪಸ್ಸು? ಯಾಕೆ ತಪಸ್ಸು? ಏನು ಬಯಕೆ ಹೇಳಬಹುದೇ? ಸಡಗರ ಮಾತಿಗೆ ಹುದುರದ ಋಣ ನೊಳ ಕೂಡಲಿಗೆ
ಪಮಿಗೆ ತೊಡಗಿರುವೆ ತಪವನ್ನು ನುಡಿದದಿಲ್ಲ ರತ್ತ ನಡೆ ನಡೆ ತೊಡಗಿರುವೆ ತಪವನ್ನು ನುಡಿದದಿಲ್ಲ ರತ್ತ ನಡೆ ನಡೆ ದೂರ ಯಾಕೆ ದೂರ? ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಾಗ ಅಂತರ ಅನ್ನೋದು ಬೇಕು ಗೊತ್ತಾ ನಿನಗೆ? ಯಾರಿಲ್ಲಲ್ಲ, ಏನ ಕಿವಿ ಕೇಳುದಿಲ್ವಾ? ಸುತ್ತಮುತ್ತ ಯಾರು ಇಲ್ಲ. ನಾನು ನೀನು ಇಲ್ಲೇ ಅಲ್ಲ. ಭೂಮಿಯಲ್ಲಿ ಕಣ್ಣಿಗೆ ಕಾಣುವಂತಹ ದೇವರಿಗೆ ಅಂತ ಹೇಳಿದಾಗ ನಿಮ್ಮಂತಹ ಬ್ರಾಹ್ಮಣರ ಮರಿ ಎಲ್ಲರೂ ಹೊಗಳುತ್ತಾರೆ. ಸದಾಕಾಲ ಯಾಗ ಯಜ್ಞ ಮಾಡುತ್ತಿರಬೇಕಾದವರು ನೀವು. ಇನ್ನ ದಿವಸ ನಾನು ಒಬ್ಬಳೆ ತಪಸ್ಸನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನನ್ನ ತಪಸ್ಸಿಗೆ ವಿಘ್ನ ಮಾಡಿದ್ದಲ್ಲ, ನೀನ್ ಮಾಡುತ್ತ ಕೆಲಸ ಸರಿಯೇ ಹೇಳು. ಯಾಕೆ ಪರಮೇಶ್ವರ ದೇವರನ್ನು ವರಿಸಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಅವರನ್ನ ಕುರಿತು ತಪಸ್ಸನ್ನು ಆಚರಿಸುವಳು ನಾನು. ಹಾಗಾಗಿ ಅರೇಕ್ಷಣ್ ನನ್ನ ಕಣ್ಣ ಮುಮ್ಮಗೆ ನಿಲ್ಲಬಾರದು. ನಿಡಿಲಾಕ್ಷಿ ಮುರಿಯುತ್ತಿದೆ 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 ಆದಗೆ ಭಾವೆ ಜಟೆಯು ಯಾಕಾಗಿ ಈಶನ ಕುರಿತು ತಪಸ್ಸೆ ನಿಜ ಎಲ್ಲರೂ ಹಾಗೆಲ್ಲ. ಮತ್ತೆ ಓ ಮುಕ್ಕಣ್ಣ, ಒಂದು ಕಣ್ಣು ಬಿಟ್ರೆ ಹೆಚ್ಚಿನದನ್ನು ಎಲ್ಲವೂ ಭಸ್ಮವಾಗಿ ಹೋಗ್ತದೆ. ಹೌದಾ? ಜಟೆ ಜಟೆ ಅಯ್ಯೋ ಹೇಸಿಗೆ ಅನಿಸ್ತಾ ಉಂಟು. ಉಡುವುದಕ್ಕೆ ಬಟ್ಟೆ ಆದ್ರೂ ಉಂಟಾ? ಇಲ್ಲವಾ? ವ್ಯಾಕಿರ ಚರ್ಮವನ್ನು ಉಟ್ಟುಕೊಂಡಿದ್ದಾನೆ. ಚಿನ್ನಾಭರಣಗಳು ಉಂಟಾ? ಪುಷ್ ಪುಷ್ ಎಂದು ಬುಸುಗುಡುತ್ತಿರುವ ಹಾವುಗಳೇ ಅವನ ಆಭರಣ. ಅಷ್ಟೇ ಅಲ್ಲ, ಅವ ಸ್ನಾನ ಮಾಡ್ತಾನೆ. ಸ್ನಾನ ಮಾಡುದಿಲ್ಲ, ಮೈಗೆ ಬಳಿತಾನೆ ಏನನ್ನು ಬೂದಿ. ಅದು ಹೆಣ ಸುಟ್ಟ ಭೂಮಿ, ಅದು ಅವನಿಗೆ ಬೇಕಾದ್ದು. ಅದೇ ಸ್ನಾನ ಎಲ್ಲವೂ ಅವನ ಕುರಿತು ತಪಸ್ಸೆ. ಬಿಡು ಅವನನ್ನು, ಅಗತ್ಯ ಇಲ್ಲ. ಈಗ ಯಾರಾದೀತು ತಂಗಲ್ಲ ಹೇಳು. ನಾನು ದೇವಾದಿ ದೇವತೆಗಳು ಒಲಿಯುವ ಹಾಗೆ ಒಲಿಸಿ ಬರುವ ಹಾಗೆ ನಾನು ಮಾಡ್ತೇನೆ. ಅವರೆಲ್ಲನ್ನು ಬಿಡು, ನಾನೇ ಇದ್ದೇನೆ. ಏಕೆಲ್ಲಿ ಬಂದೆಯಯ್ಯ ನಿನ್ನಯ ಬಾಲುತ ಕತ್ತ ನಡವಿದ್ರಯ್ಯ ಆಕಾಪತಿಯ ಜಡೆ ನಿಡಿರಾಚಿ ಹುಲಿ ಜನ್ಮ ಲೋಕ ರಕ್ಷಾಕವಯ್ಯ. ಪರಮೇಶ್ವರ ದೇವರ ಕುರಿತು ನೀನು ತಿಳಿದದ್ದು ತಪ್ಪೇ ಆಯ್ತು. ಆತನಿಗೆ ಮನೆಯಲ್ಲೆಂಬುದೇ ಹೇಳುತ್ತಿದ್ದೀಯಲ್ಲ, ಲೋಕವೇ ಆತನ ಮನೆಯಾಗಿದೆ. ಅಷ್ಟು ಮಾತ್ರವಲ್ಲದೆ ಕೂಡುವುದಕ್ಕೆ ಬಟ್ಟೆ ಇಲ್ಲ. ಗಜಾಸುರ ಮತ್ತು ವ್ಯಾಘ್ರಾಸುರನನ್ನು ಕೊಂದು ಅದರ ಚರ್ಮವನ್ನು ಧರಿಸಿದವರು ಅವರು. ಹಾಗಾಗಿ ಅವರ ಬಗ್ಗೆ ಎಲ್ಲವನ್ನು ತಿಳಿದವಳು ನಾನು. ಆ ಕಾರಣಕ್ಕೆ ಅವರನ್ನು ಮದುವೆ ಆಗಬೇಕೆಂಬ ತಿಳಿದಿದ್ದಾನೆ. ಹಾಗೆ ಕೊನೆಕ್ಷನ್ ನೀನು ಆಡಿದ್ದ ಮಾತು ಏನು? ದೇವನ ದೇವತೆಗಳು ಅವರೆಲ್ಲರೂ ನನ್ನ ಮಕ್ಕಳು ತಾನೆ. ಯಾರು? ನೀನು ಕೇಳಿದ ಪ್ರಶ್ನೆ ಉತ್ತರ ಬೇಕಾ? ಹತ್ತಿರ ಬರ್ಬೇಕಾ?
ದೇವರ ದೇವನೇ ನಿನ್ನ ಭಾವನೆ ಬಗೆದಿರೆ. ಈ ವಿಪ್ರ ನುಡಿಸಿದ ಅಪವ ಕೆಡಿಸಿದ ಮಿಂದು ಮಡಿಗಳು ಹೊರಳಿ ಬಂದಾಗಿಂದು ಚಿತ್ತದುಳೆ ಏನು ನೋಡಿದನು ಜಾತಿ ಮರುಳನು. ದೇವ ಪರಮೇಶ್ವರ ದೇವರನ್ನೇ ವರಿಸಿಕೊಳ್ಳಬೇಕೆಂಬ ಕುರಿತು ಅವರನ್ನೇ ತಪಸ್ಸನ್ನು ಆಚರಿಸಿದವಳು ನಾನು. ಆ ಹೊತ್ತಿಗೆ ಎಲ್ಲಿಂದಲೂ ಬಂದಂತಹ ವಿಪ್ರ ನನ್ನ ತಪಸ್ಸನ್ನು ಕೆಡಿಸಿದ್ದಾನೆ. ಈ ಕ್ಷಣದಲ್ಲಿ ಒಮ್ಮಿಂದೊಮ್ಮೆಲೆ ನೋಡಿದರೆ ನನ್ನ ಕಣ್ಣಿಗೆ ವಿಪ್ರ ಕಾಣುತ್ತಾನೆ. ಮತ್ತೊಮ್ಮೆ ನೋಡಿದಾಗ ನಾನು ವರಿಸಬೇಕಂತಹ ಪ್ರಭು ಪರಮೇಶ್ವರ ದೇವರು ಕಾಣಿಸುತ್ತಿದ್ದಾರೆ. ಏನು ಮಾಡಲಿ? ಇಲ್ಲ, ನನ್ನ ಜೀವನದ ಆಸೆ ಬೇರೆ ಏನೂ ಅಲ್ಲ, ಪರಮೇಶ್ವರ ದೇವರನ್ನು ವರಿಸಿಕೊಳ್ಳಬೇಕೆಂಬುದು ಅಂತಾನೆ. ಹಾಗಾಗಿ ಅವರ ಕುರಿತು ತಪಸ್ಸನ್ನು ಆಚರಿಸುತ್ತೇನೆ. ಓಂ ನಮಃ ಶಿವಾಯ. ಬರ್ಬೇಕಾ? ತರುಣಿ ಬಿಡು ಜೋಗಮೋ ಅಪವಿದ್ದು ದೇಗಮೋ ಬರಿದೆ ದಂಡಿಸಬೇಡ ನಿನ್ನ ರಸನ ನಿನುತ ನಿನ್ನ ರಸನ ನಿನುತ ಗಿರಿಜೆಯಂ ಸಂತವಿಸಲ್ ಅತ್ತ ಸುರರಂಬರದಿ ನೆರೆದು ಪೂಮಳಿಗರಿಹುತ ಶುಭವಾಗಲಿ ನಿನಗೆ. ಮೊಟ್ಟ ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು. ನಿಮ್ಮನ್ನೇ ವರಿಸಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ತಪಸ್ಸನ್ನು ಆಚರಿಸಿದವಳು ನಾನು. ಇನ್ನೆಲ್ಲೂ ಬಂದಂತಹ ವಿಪ್ರ ನನ್ನ ತಪಸ್ಸನ್ನು ಕೆಡಿಸಿಬಿಟ್ಟ. ಈ ಹೊತ್ತು ನನ್ನ ಕಣ್ಣ ಮುಂಬಕ್ಕೆ ನೋಡಿದಾಗ ನೀವೇ ಕಾಣುತ್ತಿದ್ದೀರಿ. ತಿಳಿಯದೆ ತಪ್ಪಾಯಿತು ದೇವ, ನನ್ನಿಂದ ತಿಳಿಯದೆ ತಪ್ಪಾಗಿ ಹೋಯಿತು. ಗಿರಿಜೆ, ಏನು? ಬಿಡು ಶೋಕವನ್ನು. ಆ, ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ನಾನೇ ಆ ವೇಷದಲ್ಲಿ ಬಂದವನಿದ್ದೇನೆ. ಹೌದೇ? ಈ ಕಾಲದಲ್ಲಿ ದುಃಖಿಸಬೇಡ. ನಿನ್ನನ್ನು ಒಲಿಸಬೇಕೆನ್ನುವ ಕಾರಣಕ್ಕಾಗಿ ಈ ಕಡೆ ಬಂದವನು ನಾನು. ಆ. ಈ ಕಾಲದಲ್ಲಿ ಅದೋ ನೋಡು, ದೇವತೆಗಳೇ ಶುಭವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಸತ್ಯ. ಹಾಗಾದ್ರೆ ನಾವಿಬ್ಬರು ಒಂದಾಗುವುದು ಅವರಿಗೂ ಸಂತೋಷವೆನ್ನುವುದು ತಾತ್ಪರ್ಯ. ಆ. ನಾವೆಲ್ಲರೂ ಒಂದು ಸ್ಥಳ ಕೂಡಿಕೊಂಡು ನೇರವಾಗಿ ಕೈಲಾಸವನ್ನು ಸೇರೋಣ. ಗಿರಿರಾಜನು ಕರಿಸಿ ಸತಿಗಿತಿ ಮಂದಮೋ ವಿರಚಿಸುತ್ತ ಬೇಕಾದ ಬಯಕೆಯೋ ಸಲ್ಲಿಸುತ್ತ ಹರನಿರಲು ಪಡೆದಳುನ್ನತ ಪರಾಕ್ರಮಿಸುತ್ತನ ದೇವತತಿ ನಲಿದಾಡ ತರಳನಿಗೆ ವೀರ ಷಣ್ಮುಖನೆಂಬ ಪೆಸರಿಟ್ಟು ತರಳನಿಗೆ ವೀರ ಷಣ್ಮುಖನೆಂಬ ಪೆಸರಿಟ್ಟು ಪರಿಪರಿಯ ವಿದ್ಯೆಗಳ ಕಲಿಸುತ್ತಿಗ ಬೀಳೆಯಲಿ ಹರನಿಡೆಗೆ ಸುರಪಾಲ ನಡೆದನು ಮಣಿದು ಕೈ ಮುಗಿದೆಂದ ದೇವ, ನಮ್ಮದಾದಂತಹ ವಿವಾಹ ಸಂತೋಷವಾಗಿ ಸಡಗರವಾಗಿ ಈ ಕಾಲದಲ್ಲಿ ನೆರವೇರಿತು. ಹೌದು. ಅಷ್ಟು ಮಾತ್ರವಲ್ಲ, ಆ. ನೀನು ತುಂಬು ಗರ್ಭಿಣಿಯಾಗಿದ್ದಾಗ ಗಿರಿರಾಜನನ್ನೇ ಕರೆಸಿ ನಿನಗೆ ಸೀಮಂತ ಪ್ರಸ್ಥವನ್ನೇ ನೆರವೇರಿಸಿದವರಿದ್ದೇನೆ. ಸತ್ಯ. ಅಷ್ಟು ಮಾತ್ರ ಅವಳೊಂದು ಒಂದು ಮಗುವಿಗೆ ಜನನವನ್ನಿಟ್ಟಿದೀಯಾ. ಹೌದು. ಕುಮಾರ ಎನ್ನುವ ಹಾಗೆ ಆತನಿಗೆ ನಾಮಕರಣವನ್ನು ಮಾಡಿದ್ದೇನೆ. ಆ. ಕೃತಿಕಾಂಗನೆಯರು ಆತನಿಗೆ ಸ್ತನಪಾನ ಮಾಡಿದ ಕಾರಣಕ್ಕಾಗಿ 6 ಮುಖದಿಂದ ಶೋಭಿಸ್ತಾ ಇದ್ದಾನೆ. ಹೌದು. ಹಾಗಾಗಿ ಸಡಾನನ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದೇವೆ. ಆ. ಬೇಕಾದಂತಹ ವಿದ್ಯೆಯನ್ನೆಲ್ಲ ಕಲಿತಿದ್ದಾನೆ. ಆ. ಆತನ ಪಾಠಗಳನ್ನು ಕಾಣುವಾಗ ತುಂಬಾ ಸಂತೋಷವಾಗುತ್ತಾ ಇದೆ. ಯಾರಿದು ಬರೆದಿರೋದು? ಕೇಳವ
ನನಗೆ ಹುಟ್ಟಿದಂತ ಮಗನಿಂದ ಮಾತ್ರ ಸಾಧ್ಯ. ಆದ್ದರಿಂದ ಆ ಮಗನನ್ನು ನನ್ನ ಜೊತೆ ಕಳುಹಿಸಿಕೊಟ್ಟಂತಾದರೆ ತಾರಕಾಸುರನ ವಧೆ ಮುಗಿದ ನಂತರ ಇಲ್ಲಿಗೆ ಕರೆದುಕೊಂಡು ನಕನದುರ ವಿರೋಧಿ ನಮ್ಮಯ ಚಿಕ್ಕವನು ನಮ್ಮಯ ಚಿಕ್ಕವನು ಸಂಗ್ರಾಮದಲ್ಲಿ ಗೆಲತಕ್ಕವನೇ ಸಂಗ್ರಾಮದಲ್ಲಿ ಗೆಲತಕ್ಕವನೇ ದಾನವರ ಗರ್ಜನೆ ಕೇಳಿ ಬೆದರ್ವನಲ ಮಕ್ಕಳಾಟಿಕೆಯಾಯ್ತು ಬಂದುದೋಗ ಮಕ್ಕಳಾಟಿಕೆಯಾಯ್ತು ಬಂದುದು ಸೊಕ್ಕು ಬುದ್ಧಿ ಸೊಕ್ಕು ಬುದ್ಧಿ ಎಂತಹ ಮಾತುಗಳನ್ನು ಆಡ್ತಾ ಇದ್ದಿ ಈ ಕಾಲದಲ್ಲಿ. ನಿನ್ನ ಮಾತುಗಳನ್ನು ಕೇಳುವಾಗ ನನಗೆ ನಗು ಬರುತ್ತಾ ಇದೆ. ಯಾಕಿದೆ? ಇಲ್ಲದಿದ್ದರೆ ಮಕ್ಕಳಾಟಿಕೆ ಅಲ್ಲ ನಿನ್ನ ಮಾತುಗಳು. ಯಾಕೇನಾಯ್ತು? ನಮ್ಮ ಹುಡುಗರನ್ನು ಯುದ್ಧಕ್ಕೆ ಕಳಿಸಿ ಎನ್ನುವ ಹಾಗೆ ಹೇಳ್ತಾ ಇದ್ದಿ. ಹೌದು. ಬಳಗ ಮಾಡುವುದು ಯಾರೊಂದಿಗೆ? ತಾರಕಾಸುರ. ಅವರದಾದ ಅಟ್ಟಹಾಸವನ್ನು ನೋಡಿದರೆ ನನ್ನ ಮಗ ನಡುಗಿ ಹೋದನು. ಹಾಗಾಗಿ ಮಕ್ಕಳಾಟಿಕೆ ಆಯ್ತು. ಹೋಗು ಹೋಗು, ನೀ ಸೊಕ್ಕು ಬುದ್ಧಿಯಿಂದ ಮಾತಾಡ್ತಾ ಇದ್ದಿ. ಸೊಕ್ಕು ಬುದ್ಧಿಗೆ ಅದಕ್ಕೆ ವಂದಿಸದೆಂದರ
ನಿನ್ನಲ್ಲಿ ಸಾಮರ್ಥ್ಯ ಕಡಿಮೆ ಇದೆ ಎನ್ನುವ ಕಾರಣಕ್ಕಾಗಿ ಹೇಳಿದವನಲ್ಲ. ಮತ್ತೆ ನಮ್ಮ ಮಗನೆನ್ನುವಂತಹ ಮಮತೆಯಿಂದ ಈ ರೀತಿ ಆಡಬೇಕಾಯಿತು. ಸರಿ, ಅಷ್ಟು ಮಾತ್ರವಲ್ಲ, ಮತ್ತೆ ದೇವೇಂದ್ರ ಯಾಕೋ ಬಂದಿದ್ದಾನೆ. ಆ. ಆತನಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ, ದುಷ್ಟರಿದ್ದಾರೆ. ಏ ದೇವೇಂದ್ರ, ಅಮ್ಮನಲ್ಲಿ ಸ್ವಲ್ಪ ವಿಚಾರ. ಮಗನೇ, ಅಮ್ಮ, ದೇವೇಂದ್ರನಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿಕೊಡುವುದಕ್ಕಾಗಿ ಆ. ನೀನು ಹೊರಟಿದ್ದಿ. ಹೌದೌದು. ಆದ್ರೆ ಹೊತ್ತಿಗೆ ನನ್ನ ಮಗನಂತಹ ಮಗ ಸಣ್ಣವನಿದ್ದಾನೆ, ನಡೆದುಕೊಂಡು ಹೋದಕ್ಕೆ ಕಷ್ಟ. ಆತನ ನನಗೆ ಎತ್ತಿಕೊಂಡು ಹೋಗಬೇಕು. ನೀವು ಎತ್ತಿಕೊಂಡು ಹೋಗ್ಬೇಕು. ಆ, ಆದಿತ್ತು ನನ್ನ ಕೆಲಸ ಆಗ್ಬೇಕಲ್ಲ. ಹೌದು, ಸಣ್ಣವನನ್ನು ಎತ್ತಿಕೊಂಡು ಹೋಗ್ಬೇಕು ನೀವೀಗ. ಆದಷ್ಟು ಬೇಗ ಕರೆದುಕೊಂಡು ಬರಬೇಕು. ಹೇಗೆ ಆಗಿತ್ತಲ್ಲ? ಶುಭವಾಗಲಿ ನಿಮಗೆ. ಸಿಟ್ಟೆಂಬುದು ನಖದಿಂದ ಶಿಖರವರೆಗೆ ಅರ್ಥ ಇದೆ. ನಮ್ಮವರೇ ಆದಂತಹ ಜಂಬಶಂಬರನೊಬ್ಬ ಹುಡುಗ ಬಂದು ಕೊಂದಿದ್ದಾರಂತೆ. ಕೇಳಬೇಕಾದ ನನ್ನ ಧರ್ಮ ನಡೀತಾರಂತೆ.
ದೇವಾದಿದೇವತೆಗಳೇ ಹರ್ಷವನ್ನು ತಾಳಿದ್ರು, ಸುಮವೃಷ್ಟಿಯನ್ನೇ ಹರಿಸಿದ್ರು. ನಾಗದ ಪೀಠವನ್ನು ಪುನರಪ್ಪಿ ಸುರಪಾಲನೆಗೆ ಒದಗಿಸಿಕೊಟ್ಟಾಯಿತು. ಸಂತೋಷಗೊಂಡಂತಹ ದೇವೇಂದ್ರ ಸೇನಾಧಿಪತಿ ಪಟ್ಟವನ್ನು ನನಗೆ ಕೊಟ್ಟ. ಎಲ್ಲವೂ ಸುಖಾಂತ್ಯವಾಯಿತು. ಹಾಗಂತ ಇನ್ನು ಮುಂದೆ ಲೋಕದಲ್ಲಿ ದುರಳ ಅಟ್ಟಹಾಸ ಮೆರೆಯಿತು ಅಂತಾದ್ರೆ ದೇವಾದಿಗಳಾದ್ರೂ ನಾವು ಯಾವ ರೂಪವನ್ನು ತಾಳುತ್ತೇವೆ ಎನ್ನುವುದು ಈ ಹಿಂದೆ ತಿಳಿದುಕೊಟ್ಟವಳು. ಹಾಗಂದ್ರೆ ಜ್ಞಾನದ ಅಧಿದೇವತೆಯಾದಂತಹ ಶಾರದೆ, ಕ್ರಿಯೆಯ ಸ್ವರೂಪಳಾದವಳೇ ಲಕ್ಷ್ಮಿ ಅರ್ಥಾತ್ ಶ್ರೀಮತಿ. ಮಾತ್ರವಲ್ಲ, ಇಚ್ಛೆಗೆ ಅಧಿದೇವತೆಯಾದಿರುವವಳೇ ಪಾರ್ವತಿ. ಹಾಗಾದ್ರೆ ಜ್ಞಾನ, ಇಚ್ಛೆ, ಕ್ರಿಯೆ ಇದು ಮೂರರ ಸಮಾಗಮವೇ ಜ್ಞಾನೇಚ್ಛ ಕ್ರಿಯ ಬಾನು ಎನ್ನುವಂತಹ ಈ ಪುಣ್ಯಕಥಾ ಭಾಗವನ್ನು ಧರೆಯಲ್ಲಿ ಯಾರು ಆಡಿದ್ದಾರೋ, ಯಾರು ಕೇಳಿದ್ದಾರೋ, ಯಾರು ಕೇಳಿಸಿಕೊಂಡಿದ್ದಾರೋ ಅಂತವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರು, ಸ್ಥಳದಲ್ಲಿ ನೆಲೆ ನಿಂತಹ ಸಕಲ ದೈವ ದೇವರುಗಳು ಆಯುಷ್ಯ, ಆರೋಗ್ಯ, ಸುಖವನ್ನು ಕರುಣಿಸಲಿ ಎಂಬಲ್ಲಿಗೆ ಪುಣ್ಯಕಥಾ ಭಾಗಕ್ಕೆ ಧರೆ ಮಂಗಳಗೀತೆಯನ್ನು ಹಾಡುವರೆ ಅಪ್ಪಳಿಯನ್ನು ಯೋಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀಧರದಿ ಜನೇಂದ್ರಿಗೆ ರೋಷದಿ ನಡೆದರು ತಮಲು ಸುರರುಲಿದು ಮಂದಾಕ್ಷತೆಯಿಂದ ಸೆಸೆಯ ಸೆಳೆದು ಕಸಿದ ಮುದವಿರುಂದ ಮಾಸದ ಕೀರ್ತಿಯ ಪಡೆಗಿರೆನುದ ಸರ್ವೇಶ ಗರತಿ ಹೇಳಾಗಿ ಶೋಭಾ ಜಯ ಮಂಗಲೋ ಶುಭ ಮಂಗಲೋ ಮಂಗಲೋ ಇಂದಿನ ಶ್ರೀದೇವಿಯ ಸೇವಾದಾರಂತಹ ಪಡೀಲು ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿಯವರ ಪಡೀಲು ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿಯವರು, ಪಡೀಲು ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿಯವರು ಅರ್ತಿಗಾರರು, ಕುಶಲ್ಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ವಿದ್ವಾಂಸರಿಂದ ಕೊಟ್ಟಿರುವಂತಹ ಕಾಂಚನ ವೇಳೆ ದೇವರ